basket. Hey, Ravi Oscar, ready lah? Oscar. ವರ್ಷಂಪ್ರತಿ ನಡೆಯತಕ್ಕಂತಹ ಈ ರತ್ನೋತ್ಸವ ಕಾರ್ಯಕ್ರಮ ಬೆಳ್ಮ ಗ್ರಾಮದ ಈ ಅಯ್ಯಪ್ಪ ದೇವರ ಈ ಸಾನ್ನಿಧ್ಯದಿಂದ ಹೊರಡತಕ್ಕಂಥ ಈ ಒಂದು ಶೋಭಾಯಾತ್ರೆ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ವಿಶೇಷವಾದಂಥ ಒಂದು ಈ ಕಾರ್ಯಕ್ರಮದ ಒಂದು ಶೋಭಾಯಾತ್ರೆ, ಅದು ಒಂದು ಉತ್ಸವ. ನಮ್ಮ ಈ ಒಂದು ಸಮ್ಮೇಳನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ದೇರ್ಲಾ ನರೇಂದ್ರ ರೈಗಳ ಒಂದು ಸಮ್ಮೇಳನಾಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಪ್ರಾರಂಭದಲ್ಲಿ ಇದು ನಮ್ಮ ಅಯ್ಯಪ್ಪ ದೇವಸ್ಥಾನದ ಸಾನ್ನಿಧ್ಯದಿಂದ ಹೊರಟು ನಮ್ಮ ವಿದ್ಯಾರತ್ನ ಆ ಒಂದು ಮೈದಾನದಲ್ಲಿ ನಡೆತಕ್ಕಂತಹ ಒಂದು 2 ದಿವಸಗಳ ಈ ಒಂದು ಅಭೂತಪೂರ್ವವಾದಂತಹ ಈ ಒಂದು ಉತ್ಸವಕ್ಕೆ ಒಂದು ಚಾಲನೆ ನೀಡತಕ್ಕಂತಹ, ಈ ಶೋಭಾಯಾತ್ರೆಗೆ ಒಂದು ಚಾಲನೆ ನೀಡತಕ್ಕಂತಹ ಒಂದು ಕಾರ್ಯಕ್ರಮ ಇದೀಗ ನಡೀತಾ ಇದೆ. ನಾವು ಆರಾಧಿಸಿಕೊಂಡು ಬಂದಿರತಕ್ಕಂತಹ ಎಲ್ಲ ದೇವಿ ಶಕ್ತಿಗಳು ಇದಕ್ಕೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ನೀಡಲಿ. ಅದು ಯಾವುದೇ ರೀತಿಯಾದಂತಹ ಲೋಪ ದೋಷ ಇಲ್ಲದೆ ಈ ಒಂದು ಊರಿಗೆ ಒಂದು ಒಳ್ಳೆ ಹೆಸರನ್ನು ತರತಕ್ಕಂಥ ಒಂದು ಕೆಲಸವು ಈ ಒಂದು ಜಾಗದಲ್ಲಿ ನಡೆಯಲಿ ಎನ್ನುವಂತಹ ಒಂದು ಹಾರೈಕೆಯೊಂದಿಗೆ ನಮ್ಮ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮ ಅದು ಅದ್ಧೂರಿಯಿಂದ ನಡೆಯಲಿ, ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥ ಒಂದು ಕಾರ್ಯಕ್ರಮವಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಸಮ್ಮೇಳನಾಧ್ಯಕ್ಷರನ್ನ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾರೆ.
ಆತ್ಮೀಯ ಬಂಧುಗಳೇ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಗಟ್ಟೆ ನಾಡುನುಡಿ ವೈಭವದ ರತ್ನೋತ್ಸವ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಇದೀಗ ದೇರಳಕಟ್ಟೆ ಬೆಳ್ಮ ಪಂಚಾಯತ್ ವಠಾರದಿಂದ ಶ್ರೀ ಅಯ್ಯಪ್ಪ ದೇವಸ್ಥಾನದಿಂದ ಪೂರ್ಣ ಕುಂಭ ಕಲಶ, ಚೆಂಡೆವಾದನ, ಕೊಂಬು, ಕಹಳೆ, ಕಂಸಾಲೆ, ಹಾಲಕ್ಕಿ, ದೀರಗಾಸೆ, ಹುಲಿವೇಷ, ಪೂಜಾ ಕುಣಿತ, ಬಣ್ಣದ ಕೊಡೆಗಳು, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ಇದೀಗ ಈ ಪ್ರಾಂಗಣವನ್ನು ತಲುಪಿದೆ. ಮೆರವಣಿಗೆ ರವೀಂದ್ರ ರೈ ಕಲ್ಲಿಮಾರ್ ಅಧ್ಯಕ್ಷರು, ಬಂಟ್ರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಅಸೈಗೋಳಿ ಅವರು ಚಾಲನೆಯನ್ನು ನೀಡಿ ಭವ್ಯ ಮೆರವಣಿಗೆ ಆಗಮಿಸಿದೆ. ಮುಂದೆ ಧ್ವಜಾರೋಹಣ, ರತ್ನೋತ್ಸವ ಉದ್ಘಾಟನೆ. ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ವೈವಿಧ್ಯಮಯ ಸಾಂಸ್ಕೃತಿಕ ದರ್ಶನ ನಮಗೆ ಇಲ್ಲಿ ಆಗ್ತಾ ಇದೆ. ಸ್ತಂಭದ ಮುಂಭಾಗದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ನಮಗೆ ಇದ್ದಾರೆ. ಹುಲಿವೇಷಧಾರಿಗಳು, ಜಾನಪದ ನೃತ್ಯ, ದಫ್, ಎಲ್ಲ ಕಲಾ ಪ್ರಾಕಾರಗಳು ಏಕಕಾಲದಲ್ಲಿ ಒಂದೇ ವಿದ್ಯಾಸಂಸ್ಥೆಯ ಈ ಮಡಿಲಲ್ಲಿ ಕಾಣಿಸಿಕೊಳ್ತಾ ಇದೆ. ರತ್ನೋತ್ಸವ 2025 ವಿಶ್ರಾಂತ ಪ್ರಾಧ್ಯಾಪಕರಾದ ಹಿರಿಯ ಸಾಹಿತಿಗಳು ಆದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು
ರತ್ನೋತ್ಸವ 2025 ಈ ಕಾರ್ಯಕ್ರಮದ ಸಮ್ಮೇಳನದ ಕಾರ್ಯನಿರ್ವಹಿಸುವವರಿದ್ದಾರೆ. ಧ್ವಜ ಅತಿಥಿಗಳಿಗೆ ಕೆ ಶೆಟ್ಟಿ, ಸಮ್ಮೇಳನಾಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಡಾಕ್ಟರ್ ಕೆ ಚಿನ್ನಪ್ಪ ಗೌಡ, ಎಂಪಿ ಶ್ರೀನಾಥ್, ಡಾಕ್ಟರ್ ಧನಂಜಯ ಕುಂಬ್ಳೆ, ಸತೀಶ್ ಕುಂಪಲ, ಜಗದೀಶ್ ಆಳ್ವ ಕುವೆತ್ತಬೈಲ್, ಸೂಡಿ ಸುರೇಶ್, ಇಬ್ರಾಹಿಂ ಬದ್ಯಾರ್. ಮೆರವಣಿಗೆಗೆ ಚಾಲನೆಯನ್ನು ನೀಡಿದ ರವಿ ಕಲ್ಲಿಮಾರ್. ಬಂಧುಗಳೇ, ಪ್ರತಿ ವರ್ಷ ರತ್ನೋತ್ಸವ ಅದರ ಸ್ವರೂಪವೇ ಹೀಗೆ. ಭವ್ಯ ಧ್ವಜಾರೋಹಣ, ಮಾತೃದೇವೋ ಭವ ಎನ್ನುವ ಮಾತನ್ನು ನಿರಂತರ ಇಟ್ಟುಕೊಂಡು ಮುನ್ನೆಲೆಯ ರತ್ನೋತ್ಸವ. ಕೋಶಾಧಿಕಾರಿ ಟ್ರಸ್ಟ್ ರಿಜಿಸ್ಟರ್ ಅವರು ಧ್ವಜಾರೋಹಣಗೈದಿದ್ದಾರೆ. ಈ ವಿದ್ಯಾಸಂಸ್ಥೆ ಹೆಸರೇ ರತ್ನ. ಸಂಸ್ಥೆಯ ಸಂಸ್ಥಾಪಕರ ಮಾತೃ ರತ್ನಾವತಿ. ಅಧ್ಯಕ್ಷರು ಅತಿಥಿಗಳ ಉಪಸ್ಥಿತಿಯಲ್ಲಿ ಧ್ವಜಾರೋಹಣಗೈದಿದ್ದಾರೆ ಅವತಿ ಶೆಟ್ಟಿಯವರು. ವಾಗಿ ಪಾರಿವಾಳಗಳನ್ನು ಹಾರ ಮನಮೋಹ ದೃಶ್ಯ ಐದು ಆ ಪಕ್ಷಿಗಳನ್ನು ಅದು ಗುಂಪಾಗಿಕೊಂಡು ರತ್ನೋತ್ಸವ 25 ರತ್ನೋತ್ಸವ 2025 ಮೆರವಣಿಗೆಯಲ್ಲಿ ಆಗಮಿಸಿದ ರತ್ನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳ ಸಮೂಹ,
ಕೊಂಬು, ಚೆಂಡೆ ವಾದನ, ಬಣ್ಣದ ಕುದುರೆಗಳು, ಧ್ವಜಾರೋಹಣಗೈದ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿಯವರು, ಮೆರವಣಿಗೆಗೆ ಚಾಲನೆಯನ್ನು ನೀಡಿದ ರವೀಂದ್ರ ರೈ ಕಲ್ಲಿಮಾರ್, ಸಮ್ಮೇಳನಾಧ್ಯಕ್ಷರನ್ನು ಗೌರವಪೂರ್ವಕವಾಗಿ ಅತಿಥಿಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹುಲಿವೇಷದ ಸಂಸ್ಥೆಯ ಕಲಾವಿದರು, ಹುಲಿವೇಷದ ರಂಗು, ಕಂಸಾಳೆ, ಹಾಲಕ್ಕಿ, ವೀರಗಾಸೆ, ಪೂಜಾ ಕುಣಿತ, ದಫ್, ಸಾಂಸ್ಕೃತಿಕ ವೈವಿಧ್ಯದೊಂದಿಗೆ ಮೆರವಣಿಗೆಗೆ ಕಳೆಯೇರಿತ್ತು. ಧ್ವಜಾರೋಹಣಗೈದ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲಾ, ಅತಿಥಿಗಳಾದ ಸದಾಶಿವ ಉಳ್ಳಾಲ್, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರ್, ಡಾಕ್ಟರ್ ಕೆ ಚಿನ್ನಪ್ಪಗೌಡರು, ಶ್ರೀ ಎಂಪಿ ಶ್ರೀನಾಥ್, ಡಾಕ್ಟರ್ ಧನಂಜಯ ಕುಂಬ್ಳೆ, ಸತೀಶ್ ಕುಂಪಲ, ಜಗದೀಶ್ ಆಳ್ವಾ ಕುವೆತ್ತಬೈಲ್, ಸೂಡಿ ಸುರೇಶ್, ಇಬ್ರಾಹಿಂ ಬದ್ಯಾರ್, ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಮುಖ್ಯೋಪಾಧ್ಯಾಯರು ಶ್ರೀಮತಿ ನಯೀಂ ಹಮೀದ್, ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿಯವರು, ಕಲಾ ಪ್ರಾಕಾರಗಳ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ನೀಡಿ ಸರ್ವಧರ್ಮ ಸಮನ್ವಯತೆ, ವಿವಿಧ ಕಲಾ ಪ್ರಾಕಾರಗಳ ಅನಾವರಣ, ಸಾಂತಾಕ್ರೂಜ್ನ ಆಗಮನ ಹೊಸ ವರ್ಷಕ್ಕೆ ಪೂರ್ವದಲ್ಲೇ ದಫ್ ತಂಡ, ವೀರಗಾಸೆ, ಹಾಲಕ್ಕಿ, ಕಂಸಾಳೆ, ಆ ಕೊಡೆ ಹಿಡಿದವರೊಮ್ಮೆ ವೇದಿಕೆ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ಅತಿಥಿಗಳ ಹಿಂಭಾಗದಲ್ಲಿ ಸಾಲಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲ ಕಲಾ ಪ್ರಾಕಾರಗಳ ತಂಡದ ಕಲಾವಿದರು ಅಲ್ಲಿ ಕುಳಿತುಕೊಳ್ಬೇಕು. ಅಲ್ಲಿ ಸಾಲಾಗಿ ಬಂದವರು ಕೂಡ ಇನ್ನೆಲ್ಲ ಕುಳಿತುಕೊಳ್ಳಿ. ನೀವು ಮಕ್ಕಳೇ, ಧ್ವಜ ಹಿಡಿದವರು ಸ್ವಾಗತಕ್ಕೆ ನಿಂತ ಎಲ್ಲ ಮಕ್ಕಳು ಆಸನ ಸ್ವೀಕಾರ ಮಾಡಿ, ಎಲ್ಲರೂ ಕೂತ್ಕೊಳ್ಳಿ. ಹಿಂಭಾಗದಲ್ಲಿರುವಂತಹ ಪೋಷಕರು, ಅತಿಥಿಗಳು ಮುಂಭಾಗದ
ಆಸನಗಳನ್ನು ಅಲಂಕರಿಸಿ. ಸಭಾ ಕಾರ್ಯಕ್ರಮ ಇದೀಗ ಆರಂಭ. ಅಲ್ಲಿ ಪ್ಯಾಸೇಜ್ನಲ್ಲಿ ನಿಂತವರು, ಅಧ್ಯಾಪಕ ವೃಂದದವರು ಕೂಡ ಕುಳಿತುಕೊಂಡು ಸಭಾ ಕಲಾಪಕ್ಕೆ ವೇದಿಕೆಯ ಎಡಭಾಗದಲ್ಲಿರುವ ಎಲ್ಲ ತಂಡಗಳ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಸಭಾಸ್ಥಾನಕ್ಕೆ ಕಳುಹಿಸಿಕೊಡಿ. ಆತ್ಮೀಯ ಬಂಧುಗಳೇ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ನಾಡು ನುಡಿ ವೈಭವದ ರತ್ನೋತ್ಸವ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ. ಈ ಸಮ್ಮೇಳನದ ಪೂರ್ವಭಾವಿಯಾಗಿ ಪ್ರತಿ ವರ್ಷ ನಡೆಯುವ ಹಾಗೆ ಬಹಳ ಸೊಗಸಾದ ಮೆರವಣಿಗೆ ಅನಾವರಣಗೊಂಡಿದೆ. ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದೀಗ ರತ್ನೋತ್ಸವದ ಕಾರ್ಯಕ್ರಮದ ಉದ್ಘಾಟನೆ. ನಾಡು ನುಡಿ ವೈಭವದ ರತ್ನೋತ್ಸವ ಎನ್ನುವುದೇ ಈ ಕಾರ್ಯಕ್ರಮದ ಹೈಲೈಟ್ಸ್. ನಾಡಗೀತೆಯೊಂದಿಗೆ ರತ್ನೋತ್ಸವ 2025ಕ್ಕೆ ಚಾಲನೆಯನ್ನು ನೀಡುವ ಹೊತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ನಾಡಗೀತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಳ್ಳೋಣ. जय भारत जननीय तनुजाते, जय हे कर्नाटक माते, जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ರಿಹ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಳೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಬಲರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ
ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರಾರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯ ಸಾಹಿತ್ಯವನ್ನು ಒಮ್ಮೆ ಮನನ ಮಾಡಿಕೊಂಡ್ರೆ ಈ ಮಕ್ಕಳು ಹಾಡಿದ ಆ ನಾಡಗೀತೆಯ ಆಶಯಕ್ಕೆ ಪೂರಕವಾಗಿ ಇಂದಿನ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಭಾರತ ಜನನಿಯ ತನುಜಾತೆ ಕರ್ನಾಟಕ ಮಾತೆಯ ಈ ಮಡಿಲಲ್ಲಿ ಎಲ್ಲ ಸ್ವರೂಪದ ಚಿತ್ರಣವನ್ನು ಕೂಡ ನಾವು ಮೆರವಣಿಗೆಯ ಈ ಮೊದಲ ಹಂತದಲ್ಲೇ ನಾವು ಕಂಡುಬರಿದ್ದೇವೆ. ಮುಂದೆ ರತ್ನೋತ್ಸವದ ಒಂದು ಪರಿಕಲ್ಪನೆ ಹೇಗೆ ಬಂತು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅದು ಬೆಳೆದು ಬಂದ ಹಾದಿಯ ನೆನಪಿನೊಂದಿಗೆ ಇಂದಿನ ಈ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರೂ ಆದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ನಾನು ನಂಬುವಂತಹ ಎಲ್ಲ ದೇವದೇವರನ್ನ ಮನಸ್ಸ ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನ್ನ ತಾಯಿಯ ಆಶೀರ್ವಾದನೂ ಕೂಡ ಬೇಡ್ತಾ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ನಮ್ಮ ದೇರಳಕಟ್ಟೆಯ ದಿವಂಗತ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ ಬಾಡಿಗೆಗೆ ನಡೆದು 2000 ಇಸವಿಯಲ್ಲಿ 1ನೇ ತರಗತಿಯನ್ನು ಪ್ರಾರಂಭಿಸಿ ಇದೀಗ ನಮ್ಮ ಸಂಸ್ಥೆ 25 ವರ್ಷಗಳನ್ನು ಪೂರೈಸುತ್ತಿರುವಂತಹ ಒಂದು ಸುಸಂದರ್ಭ. ನನ್ನ ತಾಯಿಯ ಹೆಸರಿನಿರತಕ್ಕಂಥ ಈ ಒಂದು ವಿದ್ಯಾಸಂಸ್ಥೆ ಈ ರೀತಿಯಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕರಿಸಿದಂತಹ ನಮ್ಮ ಈ ಬೆಲ್ಮ ಗ್ರಾಮದ ಈ ದೇರಳಕಟ್ಟೆ ಪರಿಸರದ ಸುತ್ತಮುತ್ತಲಿನ ಎಲ್ಲ ಪರಿಸರದ ನಾಗರಿಕ ಬಂಧುಗಳಿಗೆ ವಿದ್ಯಾಭಿಮಾನಿಗಳಿಗೆ ನಾನು ಮೊದಲನೇದಾಗಿ ನನ್ನ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ಈ ರತ್ನೋತ್ಸವ ಎಂಬ ಒಂದು ಸಮ್ಮೇಳನ ಕಳೆದ 14 ವರ್ಷಗಳಿಂದ ಈ ಬಾರಿ ನಮ್ಮ 15ನೇ ವರ್ಷದ ಈ ಒಂದು ಕಾರ್ಯಕ್ರಮ ವಿದ್ಯಾಸಂಸ್ಥೆಗೆ 25 ವರ್ಷ ಆಗ್ತಿದೆ. ನಾಳೆ ಅದರ ರಜತ ಮಹೋತ್ಸವ ಕೂಡ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ದಿವಂಗತ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ್ ಅವರ ಅಧ್ಯಕ್ಷತೆಯಲ್ಲಿ 2011ರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಈ ಸಮ್ಮೇಳನ ಇವತ್ತು 15ನೇ ವರ್ಷದ ಸಮ್ಮೇಳನ ಆಗ್ತಾ ಇದೆ. ಈ ಒಂದು ರತ್ನೋತ್ಸವದ ಪರಿಕಲ್ಪನೆ 15 ವರ್ಷಗಳ ಹಿಂದೆ ನಾವೀಗೆ ಕೂತು ಮಾತನಾಡುವಾಗ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ 2020 ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವ ಮಾಡುವಂಥದ್ದು ಮಾಡ್ತೇವೆ. ಇಂಗ್ಲೀಷಲ್ಲಿ ಆ್ಯನ್ಯುವಲ್ ಡೇ ಅಂತ ಹೇಳ್ತೀವಿ. ಈ ವಾರ್ಷಿಕೋತ್ಸವದ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಆಂಗ್ಲ ಮಾಧ್ಯಮವೇ ಜೀವನ ಅಂತಲ್ಲ, ಅದರ ಜೊತೆಗೆ ಇತರ ಎಲ್ಲ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇದೆಲ್ಲವೂ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಉತ್ಸವವನ್ನು ಮಾಡಬೇಕು, ಒಂದು ಸಮ್ಮೇಳನದ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತೇಳಿ ನಾವು ಮಾತನಾಡಿಕೊಂಡಾಗ ನನಗೆ ಕಂಡಂಥದ್ದು ಈ ರತ್ನೋತ್ಸವವನ್ನು ಯಾವ ರೀತಿ ಮಾಡುವ, ಅದಕ್ಕೆ ನಾವು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಮೂಲಕ ಅದನ್ನು ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ಉತ್ಸವ ನಡ್ಕೊಂಡು ಬಂದಿದೆ. ಇವತ್ತು ಈ ಭಾಗದ ಎಲ್ಲರ ಸಹಕಾರದಿಂದ ಬಹಳ ಮುಖ್ಯವಾಗಿ ನನ್ನ ಈ ವಿದ್ಯಾಸಂಸ್ಥೆಗೆ ಇಷ್ಟು ವರ್ಷಗಳ ಕಾಲ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳುಹಿಸಿ ಪ್ರೋತ್ಸಾಹವನ್ನು ಕೊಟ್ಟಂತಹ ಎಲ್ಲ ಪೋಷಕ ಬಂಧುಗಳಿಗೆ ಕೂಡ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ
ನಮ್ಮ ಈ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ, ಆವಾಗ ಆಂಗ್ಲ ಮಾಧ್ಯಮ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ಕೊಣಾಜೆಯಲ್ಲಿ ಒಂದು ವಿದ್ಯಾಸಂಸ್ಥೆ ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ, ನಮ್ಮದೇ ಪ್ರಾರಂಭ ಆದದ್ದು. ಆಮೇಲೆ ಇವತ್ತು ಅಲ್ಲಲ್ಲಿ ವಿದ್ಯಾಸಂಸ್ಥೆಗಳಾಗಿದೆ, ಆಗಲು ಬೇಕು ಕೂಡ. ಒಳ್ಳೊಳ್ಳೆಯ ವಿದ್ಯಾಸಂಸ್ಥೆಗಳು ಈ ಭಾಗದಲ್ಲಿ ಇದೆ. ನಮ್ಮ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ನಾಡು ನುಡಿ ವೈಭವದ ಈ ರತ್ನೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಈಗಾಗಲೇ ತಾವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮ ದೇರಳಕಟ್ಟೆ ಬೆಲ್ಮ ಗ್ರಾಮ ಪಂಚಾಯತಿನ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಠಾರದಿಂದ ನಮ್ಮ ಸಮ್ಮೇಳನ ಅಧ್ಯಕ್ಷರ ಒಂದು ಮೆರವಣಿಗೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ರೀತಿಯಾದ ಪ್ರಕಾರಗಳನ್ನು ಮಾಡಿಕೊಂಡು ನಾವು ಆ ಸಮ್ಮೇಳನ ಅಧ್ಯಕ್ಷರನ್ನು ಈ ಒಂದು ಗ್ರೌಂಡಿಗೆ ನಾವು ಕರೆತಂದಿದ್ದೇವೆ. ಒಂದು ಭವ್ಯವಾದ ಮೆರವಣಿಗೆಯ ಮೂಲಕ ಅಧ್ಯಕ್ಷರು ಬಂದಿದ್ದಾರೆ. ಈಗಾಗಲೇ ನಮ್ಮ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ಪೂರ್ತಿಯಾಗಿ ಈ ಸರ್ವಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ನಮ್ಮ ಹಿರಿಯ ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು, ಒಳ್ಳೆಯ ಬರಹಗಾರರು, ಚಿಂತಕರು, ಪರಿಸರ ಪ್ರೇಮಿಗಳು ಆಗಿರತಕ್ಕಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲಾರವರು. ಇವರು ನಾನು ಫೋನ್ ಮಾಡಿ ನಮ್ಮ ಧನಂಜಯ ಕುಂಬ್ಳೆಯವರು ಮತ್ತು ನಾನು ಮಾತನಾಡುವಾಗ ಈ ಬಾರಿ ನಮ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ಳೋದು ಅಂತ ಹೀಗೆ ಮಾತನಾಡುವಾಗ ನಮಗೆ ಪಕ್ಕನೆ ಗೋಚರಿಸಿದಂಥ ಹೆಸರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ನರೇಂದ್ರ ರೈ ದೇರ್ಲಾರವರು ಕನ್ನಡದ ಪ್ರಾಧ್ಯಾಪಕರು, ಕೃಷಿಕರು, ಅಂಕಣಗಾರರು, ಸೂಕ್ಷ್ಮ ಸಂವೇದನೆಯ ಲೇಖಕರು ಕೂಡ. ಪರಿಸರದ ಕುರಿತು ಬಹಳಷ್ಟು ಬರವಣಿಗೆಯನ್ನು ಬರೆದಿರತಕ್ಕಂಥ ಒಬ್ಬ ಚಿಂತನಶೀಲ ಸಂಶೋಧಕರಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಹಿರಿಯ ಪ್ರಾಧ್ಯಾಪಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಈಗ ನಿವೃತ್ತಿಯನ್ನು ಹೊಂದಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾರವರು ಇವತ್ತಿನ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಬಂದಿರುವಂಥದ್ದು ನಮ್ಮ ಸಂಸ್ಥೆಯ ಗೌರವವನ್ನು ಹೆಚ್ಚಿದೆ ಮತ್ತು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ತಂದಿದೆ. ಅವರನ್ನು ನಾನು ನಮ್ಮ ವಿದ್ಯಾರತ್ನ ಈ ಒಂದು ವಿದ್ಯಾಸಂಸ್ಥೆಯ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಮ್ಮೇಳನದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಕಡೆ ಅಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟಂತಹ ನನ್ನ ಪ್ರೌಢಶಿಕ್ಷಣ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ, ಇವಾಗ ಉಲ್ಲಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡತಕ್ಕಂತಹ ರವೀಂದ್ರ ರೈ ಕಲ್ಲಿಮಾರು ನನ್ನ ಗುರುಗಳು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ, ಅದೇ ರೀತಿ ನನ್ನ ಇನ್ನೊಬ್ಬರು ಬಹಳ ಆತ್ಮೀಯರು, ನಮ್ಮ ಖಾಸಗಿ ಶಾಲೆಗಳ ಯಾವುದೇ ರೀತಿಯಾದ ವಿಚಾರ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಅದರಲ್ಲಿ ಸಂಚಾಲಕರಾಗಿ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರತಕ್ಕಂತಹ ಸದಾಶಿವ ಉಲ್ಲಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತಲ್ಲಿ ಕೇಳಿಕೊಂಡಾಗ ನಮ್ಮ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಣರೂರವರ ಬಗ್ಗೆ ನಾನು ಮೊದಲು ಹೇಳಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವತ್ತು ಈ ರತ್ನೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ 15 ವರ್ಷ ಸತತ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಇದ್ದು ನಮಗೆ ಪೂರ್ತಿಯಾದ ಮಾರ್ಗದರ್ಶನ ಕೊಟ್ಟು ನನಗೆ ಬೇರೆ ಬೇರೆ ರೀತಿಯಾದ ನನ್ನ ಶಿಕ್ಷಣ ಸಂಸ್ಥೆ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಸಂಪರ್ಕ ಮಾಡಿದಾಗ ಬಹಳ ಒಳ್ಳೆಯ ಮಾರ್ಗದರ್ಶನ ಕೊಡುತ್ತಿರತಕ್ಕಂಥ ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯ ಅಧ್ಯಕ್ಷರು ಆಗಿರತಕ್ಕಂಥ ಧರ್ಮದರ್ಶಿ ಹರಿಕೃಷ್ಣ ಪುಣರೂರವರಿದ್ದಾರೆ. ಅವರಿಗೂ ಕೂಡ ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಮ್ಮೇಳನದಲ್ಲಿ ಒಂದು ಬಾರಿ ಈ ಸಮ್ಮೇಳನದ 2023ರಲ್ಲಿ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಜನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರತಕ್ಕಂಥ ಹಿರಿಯ ಜನಪದ ವಿದ್ವಾಂಸರು ಆಗಿರುವ ನಮ್ಮ ಡಾಕ್ಟರ್ ಕೆ ಚಿನ್ನಪ್ಪಗೌಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಉಳ್ಳಾಲ ಈ ಭಾಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಒಳ್ಳೆಯ ವಾಗ್ಮಿಯು, ಉಪನ್ಯಾಸಕರಾಗಿರತಕ್ಕಂಥ ಡಾಕ್ಟರ್ ಧನಂಜಯ ಕುಂಬ್ಳೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಯಾವಾಗ ನಮ್ಮ ಬೆಂಗಳೂರಿನ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಪ್ರಾರಂಭ ಆಯಿತು 2009ರಲ್ಲಿ, ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ನನ್ನ ಜೊತೆ ನನಗೆ ಸಹೋದರ ಸಮಾನರಾಗಿ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸೂಡಿ ಸುರೇಶ್ ಬೆಂಗಳೂರವರು ಇವತ್ತು ಬಂದಿದ್ದಾರೆ. ನಾಳೆ ಕೂಡ ಅವರು ಇರ್ತಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ತಾಯಿ ಮಧ್ಯದಲ್ಲಿ ಕೂತಿದ್ದಾರೆ, ರತ್ನಮ್ಮ. ಅವರ ಹೆಸರಿನಲ್ಲೇ ವಿದ್ಯಾಸಂಸ್ಥೆ ಇರುವಂಥದ್ದು, ಕಲ್ಲೆಕಾರುಗುತ್ತು ರತ್ನಾವತಿ ಶೆಟ್ಟಿ ಅವರು. ಅವರ ಸಂಪೂರ್ಣ ಆಶೀರ್ವಾದ ಇಲ್ಲದಿದ್ದರೆ ಈ ಸಂಸ್ಥೆ ನಡೀಲಿಕ್ಕೇನೆ ಸಾಧ್ಯತೆ ಇಲ್ಲ. ನಾನು ಯಾವತ್ತೂ ಕೂಡ ತಂದೆ ತಾಯಿಯವರನ್ನು ಮುಂದಿಟ್ಟುಕೊಂಡು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಶೆಟ್ಟಿ ಉಳಿದೊಟ್ಟು ವೇದಿಕೆಗೆ ಬರಬೇಕು. ಅನ್ನ ಕೂಡ ಎದುರುಗಡೆ ಇದ್ದಾರೆ. ಹಾಗೆ ನನ್ನ ಅಮ್ಮ ಪ್ರತಿ ಬಾರಿ ಕೂಡ ಕೇಳಲಿಕ್ಕುಂಟು, ಶಾಲೆಯ ರಿಸಲ್ಟ್ ಬರುವಾಗ ದಾನೆ ರಿಸಲ್ಟ್ ಎತ್ತು ಜೋಕ್ಲು ಪಾಸ್ ಎತ್ತು 5 ಜೋಕ್ಲು ಉಳ್ಳೇರು ಅಂತ, ಅಂದರೆ ಅವರಿಗೆ ಅಷ್ಟು ಕೂತಲು. ಮತ್ತು ಪ್ರತಿ ಕಾರ್ಯಕ್ರಮ ಆದಾಗ ಕೇಳಲಿಕ್ಕುಂಟು. ಹಾಗೆ ಆದ್ದರಿಂದ ನಾನು ಶಾಲೆಯಲ್ಲಿ ಮಕ್ಕಳ ಹತ್ರ ಕೂಡ ಹೇಳಲಿಕ್ಕುಂಟು, ನಮ್ಮ ತಾಯಿ ಆಶೀರ್ವಾದ ನಿಮಗೆ ಇದೆ ಅಂತ. ಆದ್ದರಿಂದ ನನ್ನ ತಾಯಿ ಕಲ್ಲೆಗಾರಗುತ್ತು ರತ್ನಾವತಿ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಬಹಳ ಗೌರವಪೂರ್ಣವಾಗಿ ಅವರ ಆಶೀರ್ವಾದನ ಬೇಡ್ತಾ ಅವರನ್ನು ಈ ಸಂದರ್ಭ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯನು, ಒಂದು ಸಂಸ್ಥೆಗೆ ಒಬ್ಬರು ಮುಖ್ಯೋಪಾಧ್ಯಾಯರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಮುಖ್ಯೋಪಾಧ್ಯಾಯರ ಥರ ಇರಬೇಕು. ನಾನು ಹೊಗಳೋದು ನನ್ನ ವಿದ್ಯಾಸಂಸ್ಥೆ ಅಂತ ಹೊಗಳೋದಲ್ಲ, ಅವರು ಆ ರೀತಿಯಾಗಿ ಒಂದು ಜವಾಬ್ದಾರಿಯುತವಾಗಿ ನಾನು ಮತ್ತು ಸೌಮ್ಯ ಒಂದು ಕಡೆ ಇಲ್ಲದಿದ್ರೂ ಕೂಡ 1-2 ದಿವಸ ಸಂಸ್ಥೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥ ಒಂದು ಚಾಕಚಕ್ಯತೆ ಇರತಕ್ಕಂಥ ಒಬ್ಬರು ಶಿಸ್ತಿನ ಸಿಪಾಯಿ, ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಒಬ್ಬರು ಯಾವ ರೀತಿ ಮುಖ್ಯೋಪಾಧ್ಯಾಯರಾಗಬೇಕು ಅಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ಹೇಳಿಕೊಂಡು ನಮ್ಮ ನಹೀಮ್ ಹಮೀದ್ ನಮ್ಮ HM ಥರ ಇರಬೇಕು ಅಂತ ನಮ್ಮ HM ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ಸಾಗಿಸ್ತಾ ನಮ್ಮ ವಿದ್ಯಾರ್ಥಿ ನಾಯಕ ಎಲ್ಲೋದ ಭವಿತ್ ಸುವರ್ಣ ವೇದಿಕೆಯಲ್ಲಿ ಇರಬೇಕಿತ್ತು, ಇದರಲ್ಲಿ ಇದ್ದ ವೇಷಭೂಷಣದಲ್ಲಿದ್ದಾನೆ. ಭವಿತ್ ಸುವರ್ಣ ನಮ್ಮ ವಿದ್ಯಾರ್ಥಿ ನಾಯಕ, ಅವನನ್ನು ಕೂಡ ಸ್ವಾಗತಿಸ್ತಾ ಅದರ ಜೊತೆಗೆ ನಮ್ಮ ಎಲ್ಲ ಇವತ್ತು ಬೆಳಿಗ್ಗಿನಿಂದ ಸುಮಾರು 1 ತಿಂಗಳಿಂದ ತಯಾರು ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಈ ಒಂದು ಯಶಸ್ವಿಯಾದ ಸಮ್ಮೇಳನ ನಡೆಯಬೇಕು, ಕಾರ್ಯ ಮೆರವಣಿಗೆ ಆಗಬೇಕು ಅಂತೇಳಿ. ಮತ್ತೆ ಮಧ್ಯಾಹ್ನ ನಂತರ ಫುಲ್ ಜನ ಆಗ್ತಾರೆ ಇಲ್ಲಿ. ನಾಳೆ ಹೇಳೋದು ಬೇಡ, ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಒಂದು ರೀತಿಯ ಜಾತ್ರೆ ಥರ ಆಗ್ತದೆ ನಾಳೆ. ಹಾಗೆ ಒಟ್ಟಿನಲ್ಲಿ ನಮ್ಮೆಲ್ಲ ಪೋಷಕರ ಸಹಕಾರ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ತುಂಬ ಹೃದಯದಿಂದ ಪೋಷಕರು ಯಾವುದೇ ರೀತಿಯಾದ ಅಡ್ಡಿ ಮಾತನಾಡದೆ ಪೂರ್ತಿಯಾದ ಸಹಕಾರ ಕೊಡತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರನ್ನು ನಾನು ಬಹಳ ಗೌರವದಿಂದ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಪರಿಸರದ ಪಂಚಾಯತಿನ ಅಧ್ಯಕ್ಷರು, ನಮ್ಮ ಪಂಚಾಯತಿನ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗದವರು, ನಮ್ಮ ಈ ಒಂದು ಕೊಣಾಜೆ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರನ್ನು ಶಾಲಿನೊಂದಿಗೆ ಸ್ಮರಣಿಕೆ ನೀಡಿ ಗೌರವಿಸುತ್ತಾರೆ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ನರೇಂದ್ರ ರೈ ದೇರ್ಲ, ಹಿರಿಯ ಸಾಹಿತಿಗಳು, ಜಾನಪದ ವಿದ್ವಾಂಸರು ಡಾಕ್ಟರ್ ಕೆ ಚಿನ್ನಪ್ಪಗೌಡರು, ರತ್ನೋತ್ಸವವನ್ನು ಉದ್ಘಾಟನೆ ಮಾಡಲಿರುವ ಕರ್ಮಯೋಗಿ ಡಾಕ್ಟರ್ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ವಿದ್ಯಾರತ್ನ ಸಂಸ್ಥೆಯ ನಿಕಟ ಬಂಧು ಸೂಡಿ ಸುರೇಶ್ ಬೆಂಗಳೂರು,
ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ, ನಿಜ ಅರ್ಥದ ಅತಿಥಿ ಸೂಡಿ ಸುರೇಶ್, ಬೆಂಗಳೂರು. ಜಗದೀಶ್ ಆಳ್ವ, ಕುವೆತ್ತಬೈಲ್. ಸದಾಶಿವ ಉಳ್ಳಾಲ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ರವೀಂದ್ರ ರೈ ಕಲ್ಲಿಮಾರ್, ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ. ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕಿನ ಅಧ್ಯಕ್ಷರು ಡಾಕ್ಟರ್ ಧನಂಜಯ ಕುಂಬ್ಳೆ. ಇದೀಗ ರತ್ನೋತ್ಸವದ ಈ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ಗೌರವಪೂರ್ವಕವಾಗಿ ನಾವು ಕರೆತಂದೆವು. ಡಾಕ್ಟರ್ ನರೇಂದ್ರ ರೈ ಅವರ ಉಪಸ್ಥಿತಿಯಲ್ಲಿ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿಯವರು ಧ್ವಜಾರೋಹಣ ಮಾಡಿದರು. ವೇದಿಕೆಯಲ್ಲಿ ಪ್ರಧಾನ ಪೀಠದಲ್ಲಿರುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ಸಮ್ಮೇಳನ ಅಧ್ಯಕ್ಷರಾಗಿ ಆ ಪೀಠವನ್ನು ಅಲಂಕರಿಸಿದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರಿಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ನೀಡೋಣ. ರತ್ನೋತ್ಸವ 2025ರ ಈ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ, ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು. ಮುಂದಿನ ಕಲಾಪಗಳೆಲ್ಲ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮುಂದುವರಿಯುತ್ತದೆ. ಇದೀಗ ರತ್ನೋತ್ಸವದ ಉದ್ಘಾಟನೆ ಕರ್ಮಯೋಗಿ ಡಾಕ್ಟರ್ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರಿಂದ ದೀಪ ಪ್ರಜ್ವಲನದೊಂದಿಗೆ. ವಿದ್ಯಾರ್ಥಿ ನಾಯಕ ಭವಿತ್ ಸುವರ್ಣ ಹುಲಿವೇಷಧಾರಿಯಾಗಿ ಕೂತ್ಕೋ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಕರುನಾಡ ದೀಪ, ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತಿರಿದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದೀಪ ಪ್ರಜ್ವಲನ ಮಾಡಿದ ಹಿರಿಯರು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಆ ಧರ್ಮದರ್ಶಿ ಎನ್ನುವ ಬಿರುದನ್ನು ಪೂಜ್ಯ ಪೇಜಾವರ ಶ್ರೀಗಳವರು ನೀಡಿದ್ರು. ಮುಂದೆ ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನು ನೀಡುವ ಮೂಲಕ ಡಾಕ್ಟರ್ ಹರಿಕೃಷ್ಣ ಪುನರೂರಾದರು. ಇತ್ತೀಚೆಗೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಿರಿತನದಲ್ಲಿ ಕರ್ಮಯೋಗಿ ಎನ್ನುವಂತಹ ಬಿರುದನ್ನು ಹರಿಕೃಷ್ಣ ಪುನರೂರವರಿಗೆ ನೀಡಲಾಗಿದೆ.
ಇಂದಿನ ದೀಪ ಪ್ರಜ್ವಲನವನ್ನು ಮಾಡಿದವರು ಕರ್ಮಯೋಗಿ ಡಾಕ್ಟರ್ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಂದ ಪ್ರೀತಿಯ ಸಂದೇಶ. ರತ್ನೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಇಡೀ ಸಮ್ಮೇಳನದ ಪೂರ್ತಿ ಅಧ್ಯಕ್ಷ ಸ್ಥಾನ ಗೌರವವನ್ನು ಅವರು ವಹಿಸಿಕೊಂಡಿದ್ದಾರೆ. ಹಿರಿಯ ಸಾಹಿತಿಗಳಾಗಿ ಬಹಳಷ್ಟು ಹೆಸರು ಮಾಡಿದ್ದಾರೆ. ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ವೇದಿಕೆಯಲ್ಲಿದ್ದ ಗಣ್ಯರೇ, ಆತ್ಮೀಯ ಬಂಧುಗಳೇ, ನಾನು ಎಲ್ಲರ ಹೆಸರಲ್ಲಿಗೆ ಹೋಗುವುದಿಲ್ಲ. ರತ್ನೋತ್ಸವ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ರವೀಂದ್ರ ಶೆಟ್ಟಿಯವರು. ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯ ಪ್ರಯತ್ನ ಮಾಡುವಾಗ ಅವನಿಗೆ ಸಹಕಾರ ಕೊಡೋದು ಭಾಷಣದಲ್ಲಿ ಆಗುವುದಿಲ್ಲ. ಸಹಕಾರ ಕೊಟ್ಟರೆ ಮಾತ್ರ ಆ ಕಾರ್ಯಕ್ರಮ ಮುಂದುವರಿಸ ಸಾಧ್ಯ ಆಗ್ತದೆ. ಇವತ್ತು 25 ವರ್ಷ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಭಾಗವಹಿಸ್ತೇನೆ. ಸ್ವಲ್ಪ ಆಗ ಆರೋಗ್ಯ ಸ್ವಲ್ಪ ಕೆಟ್ಟಿರ್ತದೆ, ತೊಂದರೆ ಇಲ್ಲ. ಆದರೂ ಕೂಡ ಕರೆದಿದ್ದಾರೆ, ಬಂದಿದ್ದೇನೆ. ಎಲ್ಲ ಗಣ್ಯರಿಗೆ ಮಾತನಾಡಲಿಕ್ಕಿದ್ದಾರೆ. ಆದರೆ ನಾನು ಏನೇ ಹೇಳಲಿಕ್ಕೆ ಹೋಗುವುದಿಲ್ಲ. ರತ್ನೋತ್ಸವದ ವಿದ್ಯಾಸಂಸ್ಥೆ ಅವರ ಮಾತೃಶ್ರೀಯವರ ಹೆಸರಿನಲ್ಲಿ ನಡೀತಾ ಇದೆ. ಅದು ಇನ್ನೂ ಉತ್ತಮವಾಗಿ ಮಟ್ಟಕ್ಕೆ ಇನ್ನೂ ಏರಲಿ. ಸುತ್ತಮುತ್ತ ಹಲವಾರು ಶಾಲೆಗಳಿದ್ದರೂ ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಲಿಸಿದಂತೇಳಿ ಜನಗಳೆಲ್ಲ ತಮ್ಮ ಹೆತ್ತವರೆಲ್ಲ ಮಕ್ಕಳು ಇಲ್ಲಿ ಕಳಿಸಿಕೊಡಿ. ಯಾಕೆಂತ ಹೇಳಿದರೆ ಹೇಳಿದರೆ ಸಾಲದು, ನಿಮ್ಮ ಮಕ್ಕಳು ಬರಲಿ, ಮಕ್ಕಳ ಸಂಖ್ಯೆ ಆದ ಕೂಡಲೇ ಮತ್ತು ಕಾಲೇಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳ್ತಾ ಕಾರ್ಯವನ್ನು ಜ್ಯೋತಿ ಬೆಳಗಿದ್ದೇನೆ. ಜ್ಯೋತಿ ಯಾವ ರೀತಿ ಬೆಳಗಿದೆ ಆ ರೀತಿ ವಿದ್ಯಾಸಂಸ್ಥೆ ಬೆಳಗಲಿ ಅಂತೇಳಿ ಶುಭ ಹಾರೈಸುತ್ತೇನೆ. ನಮಸ್ಕಾರ. ಕಳೆದ 5 ದಶಕಗಳಲ್ಲಿ ನಮ್ಮ ಕರಾವಳಿಯಲ್ಲಿ ನಡೆದ ಕನ್ನಡ ಮತ್ತು ತುಳು ಈ ಸಮ್ಮೇಳನಗಳ ಯಾವುದೇ ಆಮಂತ್ರಣ ಪತ್ರಿಕೆಯನ್ನು ತೆಗೆದರೂ ಕೂಡ ಅದರಲ್ಲಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರ ಹೆಸರಿರುವುದು ಅದು ಒಂದು ಚರಿತ್ರೆ. ಅಂತಹ ಹಿರಿಯರು ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಮ್ಮೊಂದಿಗೆ ಈ ಉಳ್ಳಾಲ ಈ ಹೆಸರನ್ನು ತನ್ನ ಹೆಸರಿನೊಂದಿಗೆ ಜೋಡಿಸಿ ಪ್ರತಿಷ್ಠಿತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸದಾಶಿವ ಉಳ್ಳಾಲ್ ಅವರಿಂದ ಹಿತನುಡಿ. ಗ್ರಾಮದ ದೈವ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಮತ್ತು ಕರಾವಳಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಇದರ ರತ್ನೋತ್ಸವ 2025ರ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ನರೇಂದ್ರ ನಾಯಿ ದೇರ್ಲಾರವರೇ, ಅದೇ ರೀತಿ ಮೆರವಣಿಗೆಗೆ ಚಾಲನೆ ನೀಡಿದಂಥ ರವೀಂದ್ರ ರೈ ಕಲ್ಲಮಾರ್ರವರೇ, ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಗೈದಂಥ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿಯವರೇ, ಧರ್ಮದರ್ಶಿ ಹರಿಕೃಷ್ಣ ಪುನೂರವರೇ, ಡಾಕ್ಟರ್ ಕೆ ಚೆನ್ನಪ್ಪಗೌಡರವರೇ, MP ಶ್ರೀನಾಥ್ರವರೇ, ಧನಂಜಯ ಕುಂಬ್ಳೆಯವರೇ, ಸೂಡಿ ಸುರೇಶ್ವರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ ಮತ್ತು ಬಂಧು ಭಗಿನಿಯರೇ, ಭಾಳ ಸಂತೋಷ ಆಗ್ತಾ ಇದೆ. ಒಂದು 25 ವರ್ಷದ ಹಿಂದೆ ಮೆಲುಕು ಹಾಕಿದಾಗ ನಾನು ಈ ಸಂಸ್ಥೆಯ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಬಲಿಯೊಟ್ಟರವರು, ಹುಲಿಯೊಟ್ಟರವರು, ನಾವು ಒಟ್ಟಿಗೆ ಬಡವರ ಮಕ್ಕಳಿಗೆ ಕೂಡ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸ ದೊರಕಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಬಡವರ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಮಾತಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಸನ್ಮಾನ್ಯ ಶೆಟ್ಟಿಯವರು ಇಲ್ಲಿ ದೇರ್ಲಕಟ್ಟೆಯಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದರು. ನಾನು ಕೂಡ ಅವ್ರ ಜೊತೆಗೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಸಂಕೊಲಿಗೆಯಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವು ಜೊತೆಯಾಗಿ 25 ವರ್ಷಗಳನ್ನು ಆಚರಿಸುವಂಥ ಶುಭ ಸಂದರ್ಭ. ಭಾಳ ಸಂತೋಷ ಆಗ್ತಾಯಿದೆ. ಬಡವರ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಕಲಿಬೇಕೆಂಬ ಆ ಧೋರಣೆ ಇಟ್ಟುಕೊಂಡು ನಾವಿಬ್ಬರು ಕೂಡ ಸರ್ಕಾರದ ಏನು ಎಗೇನ್ಸ್ಟ್ ಇದು ತೊಂದರೆಗಳು ಇದ್ದರೂ ಕೂಡ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಶಾಶ್ವತವಾಗಿ ಆಂಗ್ಲ ಮಾಧ್ಯಮ ಶಾಲೆಯಾಗಿ ಹೆಸರು ಗಳಿಸಲಿಕ್ಕೆ ನಮಗೆ ಎಲ್ಲರ ಸಹಕಾರ, ಊರಿನವರ ಸಹಕಾರದಿಂದ ಇದು ಸಾಧ್ಯ ಆಗಿದೆ.
ಈ ವಿದ್ಯಾಸಂಸ್ಥೆ 25 ವರ್ಷಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬಹಳಷ್ಟು ದೊಡ್ಡದಾದಂಥ ವಿಸ್ತೀರ್ಣವಾದಂಥ ಕಟ್ಟಡಗಳನ್ನು ಹೊಂದಿಕೊಂಡು ಮಕ್ಕಳಿಗೆ ಬೇಕಾದಂಥ ಸರ್ವಧರ್ಮದ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಎಲ್ಲ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳನ್ನು ಸೇರಿಸಿಕೊಂಡು ಎಲ್ಲರಿಗೂ ಪ್ರತಿಯೊಂದು ಅವಕಾಶ ಸಿಗುವಂಥ ದೃಷ್ಟಿಯಲ್ಲಿ ಸನ್ಮಾನ್ಯ ಶೆಟ್ಟಿಯವರು ಮತ್ತು ಅವರ ಶ್ರೀಮತಿಯವರು ಒಟ್ಟಿಗೆ ಸೇರಿಕೊಂಡು ಈ ಉತ್ತಮ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡದೆ ಅವರ ವಿದ್ಯಾಸಂಸ್ಥೆಗೆ ತಮ್ಮೆಲ್ಲರ ಬೆಂಬಲ ಮುಂದಕ್ಕಿರಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಈ ವಿದ್ಯಾಸಂಸ್ಥೆಗಳನ್ನು ಆದಷ್ಟು ಅಭಿವೃದ್ಧಿಪಡಿಸಲು ನಮ್ಮೆಲ್ಲ ಸಹಕಾರವನ್ನು ಕೋರಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಶೆಟ್ಟಿಯವರಿಗೆ ಮತ್ತು ಎಲ್ಲ ಅಧ್ಯಾಪಕ ವೃಂದದವರಿಗೂ ಮತ್ತು ಬಂಧು ಭಗಿನಿಯರಿಗೆ ತಮಗೆಲ್ಲರಿಗೂ ನನ್ನ ಗೌರವದ ವಂದನೆಗಳನ್ನು ಸಲ್ಲಿಸಿಕೊಂಡು ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರೋದ್ರಿಂದ ನನ್ನ ಶಾಲೆಯಲ್ಲಿ ಕೂಡ ಕಾರ್ಯಕ್ರಮ ಇದೆ. ಇವತ್ತು ನಾಳೆ 2 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿರೋದ್ರಿಂದ ಮತ್ತು ನನ್ನ ಕಚೇರಿಗೆ ಹೋಗೋದು 2 ದಿವಸ ಆಗಿದೆ. ಅದಕ್ಕೆ ತುರ್ತು ಕಾರ್ಯದ ನಿಮಿತ್ತವಾಗಿ ಹೋಗಲೇಬೇಕೆಂಬ ದೃಷ್ಟಿಯಿಂದ ತಮ್ಮೆಲ್ಲರ ಅಪ್ಪನೆಯನ್ನು ಪಡ್ಕೊಂಡು ನನಗೆ ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಶ್ರೀ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಅವರನ್ನು ಪ್ರೀತಿಪೂರ್ವಕವಾಗಿ ಬೀಳ್ಕೊಡುತ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಇಲ್ಲಿ ಒಂದು ಚಾರಿತ್ರಿಕ ಕಾರ್ಯಕ್ರಮ ನಡೆಯುತ್ತಾ ಇದ್ದರೆ ಮಧ್ಯಾಹ್ನದ ಮೇಲೆ ಇನ್ನೊಂದು ಸಾಹಿತ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ, ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಾರಿತ್ರಿಕ ಕಾರ್ಯಕ್ರಮ ಇದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಸೇಂಟ್ ಎಲೋಷಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ಭೂತಾರಾಧನೆ ಮಾಯದ ನಡೆ ಜೋಗದ ನುಡಿ ಎನ್ನುವ ಒಂದು ಕೃತಿ ಬಿಡುಗಡೆ ಇದೆ. ಆ ಕೃತಿ ಭೂತಾರಾಧನೆಯ ಬಗ್ಗೆ ಯಾರೆಲ್ಲ ಆಸಕ್ತಿ ಹೊಂದಿದ್ದಾರೆ ಅಂತಹ ಸಂಶೋಧಕರಿಗೆ, ಆಸಕ್ತರಿಗೆ, ಆ ವಲಯದಲ್ಲಿ ಸೇವೆ ಸಲ್ಲಿಸುವವರಿಗೆ ಬೇಕಾದ ಮಾಹಿತಿ ಇರುವಂತಹ ಒಂದು ಅಪೂರ್ವ ಕೃತಿಯದು. ಆ ಕೃತಿಯನ್ನು ರಚನೆ ಮಾಡಿದ್ದು ಮತ್ತಾರೂ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ, ಜ್ಞಾನಾರ್ಥಿಗಳಿಗೆ, ವಿಶೇಷವಾಗಿ ನಮ್ಮ ತುಳುನಾಡಿನ ಜಾನಪದ ಒಲವನ್ನು ಮೂಡಿಸಿದ ಹಿರಿಯ ಸಾಹಿತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ಬರೆದ ಭೂತಾರಾಧನೆ ಪುಸ್ತಕ ಅದು. ಈ ಕಾರ್ಯಕ್ರಮದ ಮಧ್ಯದಲ್ಲೂ ರವೀಂದ್ರ ಶೆಟ್ಟಿಯವರ ಮೇಲಿನ ಪ್ರೀತಿ ಬಹಳ ಆಪ್ತವಾದಂತಹ ವಿಚಾರವಾಗಿರ್ತದೆ. ಚಿನ್ನಪ್ಪಗೌಡರು. ಈ ಸಮ್ಮೇಳನದ ನಿರೂಪಕರು ಶ್ರೀ ನವನಾಥ ಶೆಟ್ಟಿ ಕದ್ರಿಯವರು ಹೇಳಿದ ಆರಂಭದ 2 ಪದಗಳು ಯಾವುದು ಅಂತಂದರೆ, ಒಂದು ಇದೊಂದು ಆಂಗ್ಲ ಮಾಧ್ಯಮ ಶಾಲೆ, ಇಲ್ಲಿ ಆಗುತ್ತಾ ಇರುವುದು ಕನ್ನಡ ನಾಡು ನುಡಿ ವೈಭವ ಉತ್ಸವ. ಇದು 2 ವಿಷಯಗಳಿಗೆ ಸಂಬಂಧಪಟ್ಟಕ್ಕೆ ಒಂದು 4 ಮಾತುಗಳನ್ನು ನಾನು ಹೇಳುವುದಕ್ಕೆ ಈ ಅವಕಾಶವನ್ನು ಬಳಸಿಕೊಳ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ನನಗೆ ಬಹಳ ಸಂತೋಷ, ಅಭಿಮಾನ ಏನು ಅಂತಂದರೆ, ಇವತ್ತಿನ ಸಮ್ಮೇಳನದ ಅಧ್ಯಕ್ಷರು ನನ್ನ ವಿದ್ಯಾರ್ಥಿ ಮಿತ್ರರಾಗಿರುವಂಥ ಡಾಕ್ಟರ್ ನರೇಂದ್ರ ದೇರ್ಲಾ ಅವರು. ಬಹುಶಃ 4 ಗೋಡೆಗಳ ಒಳಗೆ ಸಿಕ್ಕದ ಶಿಕ್ಷಣ ಅದು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನಿರಬಹುದು, ಮಕ್ಕಳಿಗೆ ಏನು ಲಭ್ಯ ಆಗಬೇಕು ಎನ್ನುವುದನ್ನು ತನ್ನ ಬರವಣಿಗೆಗಳ ಮೂಲಕ, ಅಂಕಣಗಳ ಮೂಲಕ ನಿರಂತರವಾಗಿ ಹೇಳ್ತಾ ಬರ್ತಾ ಇರುವವರು ನರೇಂದ್ರ ದೇರ್ಲಾ ಅವರು ಇವತ್ತಿನ ಸಮ್ಮೇಳನದ ಅಧ್ಯಕ್ಷರು. ಅವರನ್ನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಸಂಸ್ಥೆಯ ಸಂಸ್ಥಾಪಕರು, ಈ ಸಮ್ಮೇಳನದ ರೂವಾರಿಗಳಾಗಿರುವಂತಹ ರವೀಂದ್ರ ಶೆಟ್ಟಿಯವರು ಸಾಮಾನ್ಯ ಹೇಳುವುದುಂಟು, ಸರ್ ಇಂಚಿನ ಕಾರ್ಯಕ್ರಮ ಬರೋಡು ಅಂತ, ಮತ್ತೆಂಥದಿಲ್ಲ, ಅದು ದಿನ ಹೇಳೋದು ಬರೋಡು ಅಂತ ಹೇಳೋದು ಅಷ್ಟೇ. ಅದೊಂಥರ ಟೇಕನ್ ಫಾರ್ ಗ್ರಾಂಟೆಡ್ ಎನ್ನುವ ಹಾಗೆ ಅಂಥ ಪ್ರೀತಿ ನಮ್ಮೊಳಗೆ. ಹಾಗಾಗಿ ಹಿಂದೆ ನಾನು ಸಮ್ಮೇಳನ ಅಧ್ಯಕ್ಷನಾಗಿಯೂ ಕೂಡ ಇಲ್ಲಿ ಬಂದು ಮಾತನಾಡಿದ್ದೇನೆ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಈಗಾಗಲೇ ನಿರೂಪಕರು ಹೇಳಿದಾಗೆ ನನ್ನದೇ ಒಂದು ಪುಸ್ತಕದೇ ಒಂದು ಗಳಿಗೆ ಬಂದು ಹೋಗ್ತೇನೆ ಅಂತ ಹೇಳಿದ ಪ್ರಕಾರ ಅನುವು ಮಾಡಿಕೊಟ್ಟಿದ್ದಾರೆ. ಅವರನ್ನು ವಿಶೇಷವಾಗಿ ನಾನು ನೆನಪಿಸ್ತೇನೆ. ಒಂದು,
ಈ ವೇದಿಕೆಯನ್ನೊಮ್ಮೆ ನೋಡಬೇಕು ನೀವು. ಅನೇಕರು ಎಲ್ಲರೂ ಮುಖ್ಯರೇ, ಇಲ್ಲಿ ಅಧ್ಯಕ್ಷರು ಎಲ್ಲರೂ ಮುಖ್ಯರೇ. ಬಹಳ ಮುಖ್ಯರು ಅಂತ ಹೇಳುವ ಎರಡು ವ್ಯಕ್ತಿಗಳು ಅಂತಂದರೆ, ಒಂದು ರವೀಂದ್ರ ಶೆಟ್ಟಿಯವರ ತಾಯಿ ಬಂದಿದ್ದಾರೆ, ಇನ್ನೊಂದು ಇಷ್ಟೊಂದು ವಯಸ್ಸಿನಲ್ಲಿಯೂ ಕೂಡ ಈ ಸಮ್ಮೇಳನಕ್ಕೆ ನಿರಂತರವಾಗಿ ಬರ್ತಾ ಇರುವ ಹರಿಕೃಷ್ಣ ಪುನರೂರವರು ಬಂದಿದ್ದಾರೆ. ಗಮನಿಸಬೇಕು ತಾವು, ವಿಶೇಷವಾಗಿ ಮಕ್ಕಳು ಗಮನಿಸಬೇಕು. ಒಬ್ಬರು ವಯೋವೃದ್ಧರು, ಇಬ್ಬರು ವಯೋವೃದ್ಧರೇ, ಕನ್ನಡ ಸಾಹಿತ್ಯ ಪರಿಷತ್ನ ಪೂರ್ವಾಧ್ಯಕ್ಷರು. ಹೋದಲ್ಲೆಲ್ಲ ಕನ್ನಡವನ್ನು ಉಳಿಸಬೇಕು, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಮಾಧ್ಯಮವನ್ನು ನಾವು ಉಳಿಸಬೇಕು ಅಂತ ಹೇಳ್ತಾ ಬರುವ ಹರಿಕೃಷ್ಣ ಪುನರೂರವರು ಎಷ್ಟು ಕಷ್ಟದಲ್ಲಿ, ಅನಾರೋಗ್ಯ ಇದ್ದರೂ ಅದನ್ನು ವಯೋಸಹಜ ಅಂತ ಹೇಳೋದು ನಾವು, ಹಾಗಿದ್ದರೂ ಕೂಡ ಬಂದಿದ್ದಾರೆ. ನೀವು ನೋಡಿದ್ದೀರಿ ಅವರು ಪಾಲ್ಗೊಂಡದ್ದನ್ನು. ಅವರು ಮಾತಾಡೋದಕ್ಕೆ ಬಂದಿದ್ದಾರೆ ಅಂತ ಅಲ್ಲ, ಅದು ಇಂಥ ಒಂದು ಕಾರ್ಯಕ್ರಮವನ್ನು ಬಂದು ನೋಡಿ ಹರಸಬೇಕು ಅಂತ. ಇದವರಿಗೆ ನಮ್ಮೆಲ್ಲರನ್ನ ಹರಸುವುದಕ್ಕೆ, ನಿಮ್ಮೆಲ್ಲರನ್ನ ಹರಸುವುದಕ್ಕೆ, ಈ ಸಂಸ್ಥೆಯನ್ನು ಹರಸುವುದಕ್ಕೆ ಅವರು ಬಂದಿದ್ದಾರೆ. ಅಂದರೆ ಅದು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ ಕನ್ನಡ ನಾಡು ನುಡಿಯ ಪ್ರೀತಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅಂತ ತೋರಿಸುವುದಕ್ಕೋ ಎನ್ನುವ ಹಾಗೆ ಹರಿಕೃಷ್ಣ ಪುನರು ಇಲ್ಲಿದ್ದಾರೆ. ಅದು ಒಂದು. ಅವರ ತಾಯಿ ಬಹುಶಃ ಈ ಸಂಸ್ಥೆ ಹೊಂದಿರುವ ಒಂದು ತಾಯ್ತನದ ಹಂಬಲ ಹೇಳ್ತೇವೆ, ಒಂದು ತಾಯ್ತನದ ಪ್ರೀತಿ ಅಂತ ಹೇಳ್ತೇವೆ, ಅದರ ಪ್ರತೀಕವಾಗಿ ಅವರು ಇಲ್ಲಿ ಬಂದಿದ್ದಾರೆ. ಆರಂಭದಲ್ಲಿ ರವೀಂದ್ರ ಶೆಟ್ಟಿ ಹೇಳಿದರು, ಕೇಳ್ತಾರಂತೆ ವರ್ಷ ನಮ್ಮೆ ಎಂಚ ರಿಸಲ್ಟ್ ಪೂರ ಎಂಚೊಂಡು ಏತ್ ಜನ ಪಾಸ್ ಆತೀರಿ, ಜೋಕ್ಲು ಏತ್ ಬರ ಪುಣ್ಯೋಡು ಪೈಲಾತರಂದ ಕೇನುಜೀರಾರು, ಜೋಕ್ಲು ಫೈಲಾಪುಣ ಕೇನುಜೀರು ರೇವಣಗಳು ಫೈಲಾಪುರ ಪ್ರಶ್ನೆ ಇಚ್ಚಿಂದೋಜಿಡು ಬಹುಶಃ ಮಾತ ಪಾಸೆ ಇತ್ತದ ಕಾಲೋಡು ಫೈಲಾಪನೆ ಭಾರಿ ಭಂಗ, ಫೈಲಾಪನೇ ಭಾರಿ ಭಂಗ, ಪಾಸಾಪನ ಸುಲಭ ಇತ್ತೆ. ಆಂಡಲ ಶಾಲೆ ಎಲ್ಲ ಮಕ್ಕಳು ಒಂಥರ ತನ್ನ ಮಕ್ಕಳೇ ಎನ್ನುವ ಹಾಗೆ ನೋಡುವ ಈ ತಾಯ್ತನದ ಹಂಬಲ ಇದೆಯಲ್ಲ, ಈ ತಾಯ್ತನದ ಪ್ರೀತಿ ಇದೆಯಾ, ಮಮತೆ ಇದೆಯಲ್ಲ, ವಾತ್ಸಲ್ಯ ಇದೆಯಲ್ಲ, ಇದು ಒಂದು ಸಂಸ್ಥೆಗೆ ಬಹಳ ಮುಖ್ಯವಾದದ್ದು. ಬಹುಶಃ ನಾನು ಹೇಳಬೇಕಾದ ಮಾತು, ಇದು ಆಂಗ್ಲ ಮಾಧ್ಯಮ ಶಾಲೆ. ಇದು ಯಾವುದೂ ಕೂಡ ಇವತ್ತು ನೀವು ನೋಡ್ತಾ ಇರುವಂಥದ್ದು, ಇವತ್ತು ಕೇಳ್ತಾ ಇರುವ ಮಾತುಗಳು, ನೀವು ನೋಡ್ತಾ ಇರೋ ಈ ವ್ಯಕ್ತಿಗಳು ನಿಮ್ಮ ಶಾಲೆಯ ಒಳಗಡೆ ಯಾರು ಸಿಗ್ತಾ ಇಲ್ಲ. ಇವರು ಮಕ್ಕಳೇ ಗಮನಿಸಿ, ಟೀಚರ್ಸ್ ಬರ್ತಾರೆ, ಪಾಠ ಮಾಡ್ತಾರೆ, ಅದು ಶಿಕ್ಷಣ ಮಾಧ್ಯಮ, ಶಿಕ್ಷಣ ಕಲಿಕೆಯ ಒಂದು ಮಾಧ್ಯಮ. ಇಂಗ್ಲೀಷಿನಲ್ಲಿ ನಿಮಗೆ ಒಂದು ವಿದ್ಯೆಯನ್ನು ಕಲಿಸ್ತಾರೆ ಅಷ್ಟೇ. ಅದಕ್ಕೊಂದು ಸಿಲೆಬಸ್ ಅಂತ ಇರ್ತದೆ, ಪರೀಕ್ಷೆ ಅಂತ ಇರ್ತದೆ, ಅದು ಪಾಸ್ ಆಗ್ತದೆ. ಯಥಾ ಪ್ರಕಾರ ಎಲ್ಲ ಶಾಲೆಗಳೇ ನಡೆಯುವ ಹಾಗೆ ನಿಮ್ಮಲ್ಲಿ ನಡೀತದೆ. ಒಂದು ಅರ್ಥದಲ್ಲಿ ಎಲ್ಲ ಕಡೆ ಆಗುವ ಹಾಗೆ ನಿಮ್ಮಲ್ಲಿ. ವಿಶೇಷತೆ ಏನು ಅಂತಂದರೆ, ತರಗತಿಯ ಒಳಗಡೆ ಸಿಗುವ ಒಂದು ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದರು, ಹೊರಗಡೆ ಮಕ್ಕಳಿಗೆ ಏನು ಸಿಗಬೇಕು ಅಂತ ಇದು ಯೋಚನೆ ಮಾಡಬೇಕಾದದ್ದು. ನಮ್ಮ ಎಷ್ಟೋ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅಂತ ಹೇಳ್ತಾರೆ. ಒಳ್ಳೆಯ ಶಿಕ್ಷಣ ಯಾವುದು ಅಂತಂದರೆ 100% ರಿಸಲ್ಟ್, ರ್ಯಾಂಕ್ ಎಲ್ಲ ಹೌದು, ನಿಜ. ಅದು ಯಾವುದು, ನಾನು ಅದು ಮುಖ್ಯ ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಶಾಲೆಯ ಮಕ್ಕಳು ನೆನಪಿಟ್ಟುಕೊಳ್ಳು ಯಾವುದನ್ನು ನೋಡಿ. ಮುಂದೆ ಎಲ್ಲ ಶಾಲೆಯ ಮಕ್ಕಳು ಕೂಡ ಹೋಗ್ತಾರೆ, ಪರೀಕ್ಷೆ ಬರೀತಾರೆ, ಪಾಸ್ ಆಗ್ತಾರೆ, ಆ ಶಾಲೆಗೆ ಹೋಗಿದ್ದೇನೆ ಹೇಳ್ತಾರೆ. ಆದರೆ ಒಂದು ರತ್ನ, ಈ ಶಾಲೆನ ಯಾಕೆ ಮಕ್ಕಳು ನೆನಪಿಟ್ಟುಕೊಳ್ತಾರೆ ಅಂದರೆ, ಇಲ್ಲಿ ಹೋದ ಮೇಲೆ ಜೀವನದುದ್ದಕ್ಕೂ ಕೂಡ ನಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾಯಿತ್ತು, ನಾವು ಇಂಥವ್ರನ್ನು ಕಂಡಿದ್ದೇವೆ, ಪ್ರಸಿದ್ಧ ಪರಿಸರ ಲೇಖಕರಾದ ನರೇಂದ್ರ ದೇರ್ಲ ಅವರನ್ನು ಕಂಡಿದ್ದೇವೆ, ಕನ್ನಡ ನಾಡನ್ನೇ ಕನ್ನಡ ಭಾಷೆಯನ್ನು ಮತ್ತು ಅದನ್ನು ನಿರಂತರ ಬೆಂಬಲಿಸ್ತಾ ಬಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಹರಿಕೃಷ್ಣ ಪುನರ್ ನೋಡಿದ್ದೇವೆ. ಹೀಗೆ ಅನೇಕರನ್ನು ನೋಡಿದ್ದೇವೆ ಅನ್ನೋದುಂಟಲ್ಲ, ಇದು ತರಗತಿಯ ಒಳಗಿನ ಶಿಕ್ಷಣ ಸಿಕ್ಕುವುದು. ನೆನಪಿಟ್ಟುಕೊಳ್ಳಿ, ಇದು ತರಗತಿಯ ಒಳಗಿನ ಶಿಕ್ಷಣ ಎಲ್ಲಿಯೂ ಸಿಗ್ತಾ ಇಲ್ಲ ಇದು. ಹಾಗಾಗಿ ಇಂಥ ಉತ್ಸವ, ಇಂಥ ಸಮ್ಮೇಳನ, ಇಂಥ ವೇದಿಕೆಗಳು ನಾವು ಕೇಳಬಹುದು, ದೊಡ್ಡವರು, ಮಕ್ಕಳಿಗೆ ಬಹಳ ಮುಖ್ಯ ಇದು. ಇದನ್ನು ನಾನು ಈ ಸಂಸ್ಥೆಯ ಒಂದು ಕಲ್ಚರಲ್ ಪಾಲಿಸಿ ಅಂತ ಕರಿತೇನೆ, ಸಾಂಸ್ಕೃತಿಕ ನೀತಿ. ಅದು ಶೈಕ್ಷಣಿಕ ನೀತಿ ಒಂದಿದೆ ಈ ಶಾಲೆಗೆ. ಒಳ್ಳೆ ರಿಸಲ್ಟ್ ಬರಬೇಕು, ಒಳ್ಳೆ ಪಾಠ ಮಾಡಬೇಕು, ಒಳ್ಳೆ ಶಿಕ್ಷಕರು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದ್ದಾರಂತೆ, ನೋ ಪ್ರಾಬ್ಲಮ್. ಇದು ಶೈಕ್ಷಣಿಕ ನೀತಿಗೆ ಸಂಬಂಧಪಟ್ಟದ್ದು. ಸಾಂಸ್ಕೃತಿಕ ನೀತಿ ಏನು ಈ ಶಾಲೆಯದ್ದು ಎಂದು ಬಹಳ ಮುಖ್ಯ. ಸಾಂಸ್ಕೃತಿಕ ನೀತಿ ಏನು, ಬದುಕುವುದನ್ನೇನು ಕಲಿಸ್ತಾರೆ,
ಅಲ್ಲಿ ಸಿಗದ್ದನ್ನು ಏನು ಕೊಡ್ತಾರೆ, ಯಾರನ್ನು ಕರೆಸ್ತಾರೆ, ಯಾವ ಯಾವ ಚಟುವಟಿಕೆಗಳಿಗೆ ಉತ್ತೇಜನ ಕೊಡ್ತಾರೆ ಎನ್ನುವುದು ಬಹಳ ಬಹಳ ಮುಖ್ಯ. ನಾನು ಬಹಳ ವಿಸ್ತರಿಸಲಿಕ್ಕೆ ನಾನು ಹೋಗ್ತಾ ಇಲ್ಲ ನಾನು. ಆದರೆ ಹಾಗಾಗಿ ನೆನಪಿಟ್ಟುಕೊಳ್ಬೇಕಾದದ್ದು, ನಿಮ್ಮ ಮಕ್ಕಳು ಅಥವಾ ನೀವು ಓದ್ತಾ ಇರೋದು ಆಂಗ್ಲ ಮಾಧ್ಯಮ ಶಾಲೆ, ಆದರೆ ಇಲ್ಲಿ ಸಿಗದೇ ಇರುವಂಥದ್ದು ಒಂದು ಬಗೆಯ ಸಾಂಸ್ಕೃತಿಕ ಶಿಕ್ಷಣ. ನಿಮಗೆ ಇದನ್ನು ಗಮನಿಸಬೇಕು ಪೋಷಕರು, ಇದನ್ನು ಪ್ರೋತ್ಸಾಹಿಸಬೇಕು. ನಮ್ಮನ್ನು ಒಂದೇ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ಒಂದು, ನಮ್ಮ ಮಕ್ಕಳ ಕಿವಿ, ಕಣ್ಣು, ಮೂಗು, ನಾಲಗೆ ಎಲ್ಲ ಉಂಟಲ್ಲ, ತನ್ನ ಸೂಕ್ಷ್ಮವನ್ನು, ತನ್ನ ಹರಿತವನ್ನು ಕಳ್ಕೊಳ್ತಾ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮಕ್ಕಳು ನೋಡ್ತಾರೆ, ನಾವು ತಿಳ್ಕೊಂಡಿದ್ದೇವೆ ಅವರು ನೋಡ್ತಾರೆ ಅಂತ, ಆದರೆ ಏನನ್ನು ಗ್ರಹಿಸುವುದಿಲ್ಲ ಅವರು. ಪರ್ಸೆಪ್ಷನ್, ನೋಡ್ತಾರೆ, ಎಲ್ಲ ನೋಡ್ತಾರೆ, ಹೀಗೆ ಕಣ್ಣಿದ್ದವು ನೋಡಲೇಬೇಕಲ್ಲ. ಕಣ್ಣಿದ್ದು ಕುರುಡರಾಗಿರುವ ಹಾಗಿದ್ದಾರೆ ಅನೇಕ ಮಕ್ಕಳು. ಅಂದರೆ ನೋಡುವುದಿಲ್ಲ ಅಂತಲ್ಲ, ನೋಡುವುದು ಬೇರೆ, ನೋಡಿದ್ದನ್ನು ಒಳಗೆ ತಕ್ಕೊಳ್ಳುವುದು ಬೇರೆ. ಅಂತರಂಗಕ್ಕೋ ಮನಸ್ಸಿಗೋ ಮಕ್ಕಳಿಗೆ ಅದು ಜಾತ್ರೆಗೆ ಹೋಗ್ತಾರೆ, ಯಾವುದು ಏನು ನೋಡಿ, ನಾನು ಜಾತ್ರೆಗೆ ಹೋಗಿ ಬಂದೆ, ಏನು 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 ಎಂಥದ್ದಾಯ್ತು, ಏನು ನೋಡಿ ವಿಶೇಷ ಏನು ಅಂತ ಕೇಳಿದರೆ ಕಣ್ಣು. ಸೊ ಕಣ್ಣು ಅಂದರೆ ಕಣ್ಣು ಕಾಣುವುದಿಲ್ಲ ಅಂತಂದರೆ, ಈಗ ನಮಗೆಲ್ಲ ಕಣ್ಣು ಕಾಣುವುದಿಲ್ಲ, ಕನ್ನಡಕ ಇಟ್ಟಿದ್ದೇವೆ ಅಂದರೆ ಅದಲ್ಲ. ಕಣ್ಣು ಕಾಣ್ತದೆ, ಯಾವುದನ್ನು ನೋಡಬೇಕು, ಯಾವುದನ್ನು ಕಿವಿ. ನಮಗೆ ಮಕ್ಕಳಿಗೆ ಈಗ ಸರಿಯಾದ್ದನ್ನು ಕೇಳುವ ಗ್ರಹಣ ಶಕ್ತಿ ಇಲ್ಲ. ನವನೀತ್ ಶೆಟ್ಟಿ ಕದ್ರಿಯವರು ಅದನ್ನೇ ಹೇಳುವುದು, ಕೇಳಿ, ವೇದಿಕೆಯ ಕಾರ್ಯಕ್ರಮಗಳನ್ನು ಕೇಳಿ. ಯಾಕೆಂದರೆ ನಿಮ್ಮ ಕಣ್ಣು ಸೂಕ್ಷ್ಮ ಆಗ್ತದೆ, ನಿಮ್ಮ ಕಿವಿ ಸೂಕ್ಷ್ಮ ಆಗ್ತದೆ, ನಿಮ್ಮ ನಾಲಿಗೆ ಮಾತು. ಮಕ್ಕಳು ಮಾತಾಡೋದಿಲ್ವೋ? ಮಾತಾಡ್ತಾರೆ, ಎಲ್ರಿಗೂ ಮಾತು ಬರ್ತದೆ. ಮಾತಾಡಿದ್ದೆಲ್ಲವೂ ಮಾತಲ್ಲ, ಗಮನಿಸಬೇಕು. ಮಾತಿನ ಹಿಂದೆ ಮಕ್ಕಳ ಒಂದು ಸಂವೇದನೆ ಅಂತ ಹೇಳ್ತೇವೆ. ಮಕ್ಕಳ ಒಂದು ಸಂವೇದನೆ. ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ಹೂ ಅರಳಿದಾಗ ನಿಮ್ಮ ಮಗು ಬಂದು ನಿಮ್ಮ ಹತ್ರ ಹೇಳಿದರೆ, ಅಮ್ಮಮ್ಮ ನೋಡಿ ಎಂಥ ಚಂದ ಒಂದು ಹೂ ಅರಳಿದೆ ಅಂದರೆ, ಆ ಹೂವು ಅರಳಿದ್ದನ್ನು ಮಗು ನೋಡಿದೆ ಅಂತ ಅರ್ಥ. ಇಲ್ಲಾಂದರೆ ಹೀಗೆ ನೋಡ್ತದೆ, ಅರಳುತ್ತದೆ, ಹೋಗ್ತದೆ ಅಷ್ಟೇ. ಇದು ಸಣ್ಣ ದೃಷ್ಟಾಂತ ಕೊಡೋದು ನಾನು. ಒಂದು ಮಳೆಗೆ ಒದ್ದೆಯಾದ ಮಗು, ಅಮ್ಮಮ್ಮ ಎಂಥ ಚಳಿ, ಎಂಥ ಮಳೆ, ಎಂಥ ಗಾಳಿ ಅಂತ ಒಂದು ಸಂವೇದನೆ ಹೇಳಿದರೆ, ಆಗ ಆ ಮಗುವಿನ ಕಣ್ಣು, ಕಿವಿ, ಮೂಗು, ಚರ್ಮ ಅದು ಸಂವೇದನಾಶೀಲವಾಗಿದೆ ಅಂತ ಅರ್ಥ. ಹಾಗೆ ಸೆನ್ಸಿಟಿವ್ ಸೂಕ್ಷ್ಮ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಹುಟ್ಟಿಸುವ ಕಾರ್ಯಕ್ರಮವೇ ಈ ಸಾಹಿತ್ಯ ಸಮ್ಮೇಳನ, ಈ ಸಾಂಸ್ಕೃತಿಕ ಉತ್ಸವ. ಇದನ್ನು ಕಳೆದ ರಜತೋತ್ಸವ, ವಾರ್ಷಿಕೋತ್ಸವದ 25ನೇ ವರ್ಷ ಒಂದು ಪರಂಪರೆ ಸಿದ್ಧವಾಗಿದೆ. ಹಾಗಾಗಿ 25 ವರ್ಷಗಳಲ್ಲಿ ಮಕ್ಕಳ ಪಂಚೇಂದ್ರಿಯಗಳನ್ನು ಹರಿತಗೊಳಿಸುವ, ತೀವ್ರಗೊಳಿಸುವ, ಸಂವೇದನೆಗೊಳಿಸುವ, ತರಗತಿಯ ಆಚೆಗೆ ಮಕ್ಕಳು ಏನನ್ನು ನೋಡಬೇಕು, ಕಲಿಬೇಕು ಅಂತ ಆ ದಿಕ್ಕು ಮತ್ತು ದೃಷ್ಟಿಯನ್ನು ಮೂಡಿಸಿದ ಈ ಸಂಸ್ಥೆ ಕೆಲಸ ಇದು ಸಣ್ಣದಲ್ಲ. ಇದು ಬಹಳ ವರ್ಷಕ್ಕೆ 2 ದಿವಸ ನಡೆಯಲಿ. ಇದರ ಪರಿಣಾಮ ಬಹಳ ದೊಡ್ಡದು, ನೆನಪಿಟ್ಟುಕೊಳ್ಳಿ. ಇದರ ಪರಿಣಾಮ ಬಹಳ ದೊಡ್ಡದುಂಟು ಮಕ್ಕಳ ಮೇಲೆ. ಯಾರು ಕಾರ್ಯಕ್ರಮ ಮಾಡ್ತಾರೆ ಅಂತ, ವಾಸ್ತವಿಕವಾಗಿ ಈ ಮಕ್ಕಳ ಜೊತೆಗೆ ಎಲ್ಲ ಪೋಷಕರು ಬಂದು ಏನಾಗುತ್ತದೆ 2 ದಿವಸ ಅಂತ. ನಮ್ಮ ಪೋಷಕರು ಹಾಗೆ ಆಗಿದ್ದಾರೆ. ಈಗ ಶಾಲೆ ಕಳಿಸಿದರೆ ಆಯಿತು ಅಂತ, ಅಂಕ ತೆಗೆದ್ರೆ ಆಯಿತು ಅಂತ, ಇದನ್ನೆಲ್ಲ ಅನುಭವಿಸ್ತೇವೆ ನಾವೀಗ, ನಾವೆಲ್ಲ ನೋಡ್ತಾ ಇದ್ದೇವೆ. ಸಾಹಿತ್ಯದ ಬಗ್ಗೆ ಮಾತಾಡ್ತೇವೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತೇವೆ, ಆದರೆ ಒಂದು ಆಸಕ್ತಿ ಕಾಣುವುದಿಲ್ಲ. ಸರಳ ಪ್ರಶ್ನೆ ಕೇಳಿದರೆ ಮನೆ ಕಟ್ತೇವೆ ನಾವು, ಮನೆಗೆ ಬೇಕಾದೆಲ್ಲ ತರ್ತೇವೆ ನಾವು, ಅದು ಬೇಕು, ಇದು ಬೇಕು, ಅದು ಬೇಕು. ಒಂದು 4 ಪುಸ್ತಕ ಬೇಕು ಅಂತ ಯಾರು ಪೋಷಕರು ಯೋಚನೆ ಮಾಡ್ತಾರೆ? ಮಕ್ಕಳ ತಪ್ಪಿಲ್ಲ ಇದರಲ್ಲಿ. ಮನೆ ಕಟ್ಟುವಾಗ ಎಲ್ಲ ಖರ್ಚು, ಅದಕ್ಕಿಷ್ಟು ಇದಕ್ಕಿಷ್ಟು ಎಲ್ಲ ಪಟ್ಟಿ. ಒಂದು ಸಣ್ಣ ಗ್ರಂಥಾಲಯ, ನಿಮ್ಮ ಆಸಕ್ತಿಗೆ ನಾನು ಇದುವೆ ನನ್ನ ಪುಸ್ತಕ ಅವರ ಪುಸ್ತಕ ಅಂತ. ಮಕ್ಕಳ ಆಸಕ್ತಿ ಏನು? ಸಂಗೀತವೋ, ನೃತ್ಯಕ್ಕೆ ಸಂಬಂಧಪಟ್ಟದ್ದು, ಚಿತ್ರಕಲೆಗೆ ಸಂಬಂಧಪಟ್ಟದ್ದು, ಪ್ರಾಣಿಗಳಿಗೆ ಸಂಬಂಧಪಟ್ಟದ್ದು, ಪರಿಸರಕ್ಕೆ ಸಂಬಂಧಪಟ್ಟದ್ದು. ಒಂದು 4 ಪುಸ್ತಕ ತಂದಿಡಿ, ಮಕ್ಕಳು ಓದ್ತಾರೆ. ಹೀಗೆ ಯಾರು ಮಾಡ್ತಾರೆ? ಪೋಷಕರೇ ತಮ್ಮ, ನಾನು ಹೇಳಿದ್ನಲ್ಲ, ಆ ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇರುವ ಸಂದರ್ಭದಲ್ಲಿ ಕನಿಷ್ಠ ಮಕ್ಕಳನ್ನು ಸಂಸ್ಥೆ ಆದರೂ ಹೀಗೆ ಒಂದು ಸೂಕ್ಷ್ಮಗೊಳಿಸುವ ಕೆಲಸವನ್ನು ಮಾಡ್ತಾ ಇರುವುದು ಇದು ಬಹಳ ಮುಖ್ಯದ ಕೆಲಸ. ಸಾಂಸ್ಕೃತಿಕವಾಗಿ ಇದಕ್ಕೆ ಬಹಳ ದೊಡ್ಡ ಒಂದು ಬೆಲೆ ಇದೆ. ಬಹುಶಃ ಈ ಸಂಸ್ಥೆ ಇತಿಹಾಸದಲ್ಲಿ ಇದು ವಿಶೇಷವಾಗಿ ನಾನು ಹೇಳ್ತೇನೆ, ಯಾರೂ ದಾಖಲು ಮಾಡುವುದಿಲ್ಲ. ನಿಮ್ಮಲ್ಲಿ ಪರೀಕ್ಷೆ ಆಯಿತು, ಫಲಿತಾಂಶ ಆಯಿತು, ಅಡ್ಮಿಷನ್ ಎಲ್ಲ ಅದು ಯಥಾ ಪ್ರಕಾರ ಅಂತ. ಯಾರಾದರೂ ಕೇಳುವುದು ನಿಮ್ಮ ಸಂಸ್ಥೆಯ ಸ್ಟ್ರೆಂಗ್ತ್ ಏನು. ಸ್ಟ್ರೆಂಗ್ತ್ ಅಂತಂದರೆ ಸ್ಟೂಡೆಂಟ್ ಸ್ಟ್ರೆಂಗ್ತ್ ಅಲ್ಲ, ನಿಮ್ಮ ಶಾಲೆಯ ಶಕ್ತಿ ಏನು ಅಂತ ಕೇಳ್ತಾರೆ. ನಿಮ್ಮ ಶಾಲೆಯ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್ ಅಂತ ಮಾತಾಡ್ತೇವೆ. ಒಂದು ಸಂಸ್ಥೆಯ ಶಕ್ತಿ ಮತ್ತು ದೌರ್ಬಲ್ಯ ಏನು,
ಅಲ್ಲಿ ಏನಾಗುವುದಿಲ್ಲ, ಪಾಠ ಮಾರ್ರೆ ಅದು ದೌರ್ಬಲ್ಯ. ಆ ಸಂಸ್ಥೆಯಲ್ಲಿ ಪಾಠದ ಜೊತೆಗೆ ಅನೇಕ ಕೆಲಸಗಳಾಗ್ತವೆ. ಅದು ನಿಮಗೆ ಅಂತಾರಾಷ್ಟ್ರೀಯ ಮಟ್ಟಿಗೆಲ್ಲ ಹೋಲಿಸುವುದು ಬೇಡ. ನಮ್ಮ ಮಕ್ಕಳು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಎನ್ನುವ ಅರ್ಥದಲ್ಲಿ ಪಡ್ಕೊಂಡ್ರೆ ಸಾಕು. ನಾನು ಹೇಳಬೇಕಾದ ಮಾತಿದು, ಅದನ್ನು ಕಳೆದ 25 ವರ್ಷಗಳಲ್ಲಿ ನಮ್ಮ ಕಣ್ಣ ಮುಂದೆ ನೋಡ್ತಾ ಇರುವ ಹಾಗೆಯೇ ಅದು ಈ ಶಾಲೆ, ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಇದು ಮಾಡ್ತಾ ಇರುವ ಈ ಕೆಲಸ, ಇದು ಆ ಸಂಸ್ಥೆ ತನ್ನ ಸಾಂಸ್ಕೃತಿಕ ನೀತಿಗೆ ಅನುಗುಣವಾಗಿ ಮಾಡ್ತದೆ. ಇದನ್ನು ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸುವ ಪ್ರಶ್ನೆ ಇಲ್ಲ, ನಿಲ್ಲಿಸಬಾರದು ಅಂತ ಹೇಳ್ತಾ ಯಥಾ ಪ್ರಕಾರ ಮುಂದುವರಿಯಲಿ. ಇದರ ಬಗ್ಗೆ ಪೋಷಕರು ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನನ್ನನ್ನು ಮತ್ತೆ ಪ್ರೀತಿಯಿಂದ ಕರೆಸಿ 2 ಮಾತು ಆಡುವುದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಮತ್ತು ಕೇಳಿರುವ ತಮಗೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಸಾಹಿತಿಯಾಗಿ, ಪ್ರೊಫೆಸರ್ ಆಗಿ, ಸಂಘಟಕರಾಗಿ ತುಳು ಕನ್ನಡ ಎರಡೂ ವಿಭಾಗದಲ್ಲಿ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಅಧ್ಯಕ್ಷರು. ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವ, ಒಂದು ಪರಿಸರ ಪ್ರೀತಿಯ, ಒಂದು ಸೌಹಾರ್ದದ ಸಮಾಜ ನಿರ್ಮಾಣ ಆಗಬೇಕು ಎನ್ನುವ ಒಂದು ಕನಸನ್ನು ಹೊತ್ತಿರುವ ನಮ್ಮೆಲ್ಲರ ಸನ್ಮಿತ್ರರೂ ಆಗಿರುವ ಹಿರಿಯರಾದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರೇ, ವೇದಿಕೆಯಲ್ಲಿ ಈಗಾಗಲೇ ಉಲ್ಲೇಖಿತಗೊಂಡ ಅನೇಕ ಹಿರಿಯರಿದ್ದಾರೆ. ಅವರ ಮಾತುಗಳನ್ನು ಕೇಳಿದ್ದೀರಿ, ಅವರ ಬದುಕಿನ ಸಾಧನೆಗಳನ್ನು ಕೂಡ ನೀವು ಕೇಳಿಕೊಂಡಿದ್ದೀರಿ. ಇದು ಹೆಚ್ಚು ಮಾತನಾಡುವ ಸಮಯ ಅಲ್ಲ, ಆದ್ದರಿಂದ ಬಹಳ ಚುಟುಕಾಗಿ 1-2 ಮಾತುಗಳನ್ನಷ್ಟೇ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಕನ್ನಡದಲ್ಲಿ ಒಬ್ಬರು ಕವಿ ಇದ್ದಾರೆ, ಗೋಪಾಲಕೃಷ್ಣ ಅಡಿಗ ಅಂತ. ಅವರದ್ದೊಂದು ಪದ್ಯ ಇದೆ. ಅವರದ್ದು 100 ವರ್ಷ ಆಯಿತು, ಜನ್ಮಶತಮಾನೋತ್ಸವ ಕಳೆಯಿತು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಈ ಸಮಾಜವನ್ನು ನಾನು ಕಟ್ಟಬೇಕು ಎನ್ನುವುದು, ಹೊಸ ಒಂದು ಸಮಾಜವನ್ನು ಕಟ್ಟಬೇಕು ಎನ್ನುವುದು ಅವರ ಆಶೆ, ಅವರ ಅಪೇಕ್ಷೆ, ಅವರ ಕನಸು. ನಾವು ಎಂಥ ಸಮಾಜವನ್ನು ಕಟ್ಟಬೇಕು, ನಮಗೆಂಥ ಸಮಾಜ ಬೇಕು, ಅದನ್ನು ಹಿರಿಯರೆಲ್ಲ ತಮ್ಮ ಮಾತುಗಳಲ್ಲಿ ಈಗಾಗಲೇ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಆಂಗ್ಲ ಮಾಧ್ಯಮ ಈ ಶಾಲೆಯಲ್ಲಿ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಅವರೆಲ್ಲ ಕನ್ನಡಿಗರು, ಅವರೆಲ್ಲರೂ ತುಳುವರು, ಅವರೆಲ್ಲ ಇಲ್ಲಿರತಕ್ಕಂಥ ಕೊಂಕಣಿಗರು, ಅವರೆಲ್ಲ ಇಲ್ಲಿರತಕ್ಕಂಥ ಬ್ಯಾರಿಗಳೇ ಆಗಿದ್ದಾರೆ. ಅವರು ಇವತ್ತು ಇಂಗ್ಲೀಷನ್ನು ಕಲಿತಾ ಇದ್ದಾರೆ. ಇಂಗ್ಲಿಷ್ ಮಾಧ್ಯಮ ಎನ್ನುವುದು ಅದು ಈ ಸ್ಥಳೀಯವಾದ ಸಂಸ್ಕೃತಿಗಳೇನಿವೆ ಅವುಗಳಿಗೆ ವಿರುದ್ಧವಾದ್ದಲ್ಲ. ಬದಲಾಗಿ ಅವರ ಒಳಗಡೆ ಈ ಸ್ಥಳೀಯವಾದ ನಮ್ಮದೇ ಆದಂಥ ಸಂಸ್ಕೃತಿ ಏನುಂಟು ಅದನ್ನು ಅವರು ನಿರಂತರವಾಗಿ ತಮ್ಮ ಒಳ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವುದು ಈ ಸಮ್ಮೇಳನದ ಆಯೋಜನೆ ಹಿಂದಿರುವ ಬಹಳ ಮುಖ್ಯವಾದ ಕಾಳಜಿ ಅಂತ ನಾನು ಭಾವಿಸ್ತೇನೆ. ರತ್ನ ಇಲ್ಲಿ ಏನು ಉಳಿದೊಟ್ಟು ಅವರು ಮತ್ತು ಅವರ ಇಡೀ ತಂಡ ರತ್ನೋತ್ಸವವನ್ನು ಕಳೆದ 15 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳು ನಮ್ಮ ಸುತ್ತಮುತ್ತ ತುಂಬ ಇದ್ದಾವೆ. ಬಹುತೇಕ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡದಲ್ಲಿ ಮಾತಾಡುವುದೇ ತಪ್ಪು ಎನ್ನುವ ವಾತಾವರಣ ಇದೆ. ಅಂಥದ್ದರಲ್ಲಿ ಇಂಗ್ಲಿಷ್ ಕಲಿಬೇಕು, ಹೌದು, ಅದು ನಮ್ಮ ಕಾಲಕ್ಕೆ ಬೇಕು. ಆದರೆ ಇಂಗ್ಲಿಷ್ ಸಂಸ್ಥೆಗಳಿಗೆ, ಇಂಗ್ಲಿಷನ್ನು ಕಲಿಸುವ ಸಂಸ್ಥೆಗಳಿಗೆ ಒಂದು ಕನ್ನಡದ ದೀಕ್ಷೆ ಬೇಕು ಎನ್ನುವ ಒಂದು ಕನಸು ಇದೆಯಲ್ಲ, ಅದು ಬಹಳ ವಿಶೇಷವಾದ ಕನಸು ಅಂತ. ಇಲ್ಲಿ ಇವತ್ತು ಎಲ್ಲೆಲ್ಲಿಂದೋ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕಂಸಾಳೆಯ ವೇಷ ಹಾಕಿದ್ದಾರೆ. ಇಲ್ಲಿ ನಮ್ಮ ಊರಿನದಲ್ಲದ ಪಟಗುಣಿತಕ್ಕೆ ಅವರೇ ತಲೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ತುಳುನಾಡಿನ ಹುಲಿ ವೇಷಕ್ಕೆ ತಾವೇ ಬಣ್ಣ ಧರಿಸಿದ್ದಾರೆ. ಇವೆಲ್ಲ ಒಂದು ಸಂಸ್ಕೃತಿಯನ್ನು, ಒಂದು ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಒಳಗು ಮಾಡಿಕೊಳ್ಳುವ ಒಂದು ದಾರಿ ಅಂತ. ಇದಕ್ಕೆಲ್ಲ ಇಂತಹ ಒಳ್ಳೆಯ, ಅಂದರೆ ನಮಗೆ ಬೇಕಾಗಿರುವ ಸಮಾಜ ಇಂಥ ಸಮಾಜ. ನಾವು ನಾಡಗೀತೆಯಲ್ಲಿ ಹೇಳ್ತೇವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ.
ಅದು ನಿಜಾರ್ಥದಲ್ಲಿ ಈ ಸಮಾಜದಲ್ಲಿ ಆಗಬೇಕು. ನಾವೆಲ್ಲ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವ ಜನ ಇದ್ದೇವೆ, ನಾವೆಲ್ಲ ಬೇರೆ ಬೇರೆ ಜಾತಿಯವರಿದ್ದೇವೆ, ನಾವೆಲ್ಲ ಬೇರೆ ಬೇರೆ ಧರ್ಮದವರಿದ್ದೇವೆ, ನಾವೆಲ್ಲ ಸಹಬಾಳ್ವೆಯಿಂದ ಬದುಕಬೇಕಲ್ಲ. ಈ ಕರಾವಳಿಯ ಮಣ್ಣಿನ ಗುಣವೇ ಅಂಥದ್ದು. ನಾವು ಯಾವತ್ತೂ ಕೂಡ ಇಲ್ಲಿ ಸೌಹಾರ್ದಕ್ಕೆ ಬೆಂಕಿ ಕೊಟ್ಟವರಲ್ಲ, ಬದಲಾಗಿ ಇಲ್ಲಿ ಸೌಹಾರ್ದದ ಬೆಳಕನ್ನು ಹಚ್ಚಿದವರು. ಆದ್ದರಿಂದ ಈ ಮಣ್ಣಿಗೆ ಒಂದು ವಿಶೇಷವಾದ ಗುಣ ಇದೆ. ಇಲ್ಲಿ ನಾವು ಬೇರೆ ಬೇರೆ ಆಲೋಚನೆ ಇರುವ ಬೇರೆ ಬೇರೆ ನಮ್ಮ ಕನ್ನಡದ ಸಂಸ್ಕೃತಿ ಎಂಥದ್ದಂದರೆ, ಕವಿರಾಜ ಮಾರ್ಕಾರ ಹೇಳ್ತಾನೆ ಏನು ಅಂದರೆ, ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮುಮಂ ಪರ ವಿಚಾರಮುಂ. ಇನ್ನೊಬ್ಬರ ವಿಚಾರ, ಇನ್ನೊಬ್ಬರ ಧರ್ಮ, ಇದನ್ನು ನಾವು ಗೌರವದಿಂದ ನೋಡ್ಬೇಕು. ನಾವೆಲ್ಲ ಪರಸ್ಪರ ಗೌರವದಿಂದ ಪ್ರೀತಿಯಿಂದ ಬದುಕಬೇಕು. ಇದನ್ನು ಕಲಿಸಿಕೊಟ್ಟ ಕನ್ನಡ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಎನ್ನುವುದು ಈ ಸಮ್ಮೇಳನದ ವಿಶೇಷವಾದ ಕಾಳಜಿ. ನಾವು ಎಂಥ ಸಮಾಜ ಕಟ್ಟಬೇಕು. ಈಗಾಗಲೇ ನಮ್ಮ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು, ಗುರುಗಳು ಆದಂಥ ಡಾಕ್ಟರ್ ಚಿನ್ನಪ್ಪಗೌಡ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದರು. ನಮ್ಮ ವಿದ್ಯಾರ್ಥಿಗಳು ಸೂಕ್ಷ್ಮ ಸಂವೇದನೆ ಉಳ್ಳ ಒಂದು ಮನಸ್ಸನ್ನು ಕಟ್ಟಿಕೊಳ್ಬೇಕು ಅಂತ. ಇವತ್ತು ನೋಡುವುದು, ಇವತ್ತು ಕೇಳುವುದು ಎಲ್ಲವೂ ಭ್ರಷ್ಟ ಆಗುತ್ತಿರುವ ಈ ಕಾಲದಲ್ಲಿ ಅವರಿಗೆ ಒಳ್ಳೆಯದನ್ನು ಕೇಳುವ, ಒಳ್ಳೆಯದನ್ನು ನೋಡುವ ಹಾಗೆ ಮಾಡುವ ಇಂಥ ಪ್ರಯತ್ನಗಳು ಅದು ಬಹಳ ಮುಖ್ಯವಾದ ಪ್ರಯತ್ನಗಳು. ಈ ಎಲ್ಲ ಕಾರಣಗಳಿಗಾಗಿ ವಿದ್ಯಾರತ್ನ ಸಂಸ್ಥೆ ಕಳೆದ 15 ವರ್ಷಗಳಿಂದ ಮಾಡ್ತಾ ಇರುವ ಈ ಅಭಿಯಾನ ಇದೆಯಲ್ಲ, ಇದು ನಿಜವಾದ ಕನ್ನಡ ನಾಡಿನಲ್ಲಿ ಆಗಬೇಕಾದಂಥ ಒಂದು ದೊಡ್ಡ ಆಂದೋಲನ. ಅದಕ್ಕಾಗಿ ನಾನು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಮತ್ತು ಅವರ ಜೊತೆಗೆ ಅವರಿಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಹಿರಿಯರಾದ ಹರಿಕೃಷ್ಣ ಪುನರೂರು ಇರ್ಬೋದು, ಅಥವಾ ಅವರ ಗುರುಗಳಾಗಿರತಕ್ಕಂಥ ರವೀಂದ್ರ ರೈ ಕಲ್ಲಿಮಾರ್ ಅವರು ಇರ್ಬೋದು, ಅಥವಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಹಿರಿಯರ ಶುಭಾಶೀರ್ವಾದಗಳು ನಿರಂತರವಾಗಿ ಸಂಸ್ಥೆಯ ಜೊತೆಗಿರಲಿ. ನಾವೆಲ್ಲ ನಿರಂತರ ನಿಮ್ಮ ಜೊತೆಗಿರ್ತೇವೆ. ರತ್ನೋತ್ಸವ ಒಂದು 100 ವರ್ಷಗಳ ಸುದೀರ್ಘವಾದ ಅವಧಿಯಲ್ಲಿ ಇದು ನಿರಂತರ ನಡೀತಾ ಇರಲಿ. ಹೊಸ ಮಕ್ಕಳ ಮನಸ್ಸುಗಳಲ್ಲಿ ಕನ್ನಡದ ನಮ್ಮ ನಾಡು ನುಡಿಯ ಪ್ರೀತಿ ಅದು ಕನಸಾಗಿ ಮೊಳೆಯಲಿ, ಅದು ನನಸಾಗಿ ಅರಳಲಿ ಅಂತ ಪ್ರಾರ್ಥನೆ ಮಾಡ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈ ಉಳ್ಳಾಲ ವಲಯದಲ್ಲಿ ರವೀಂದ್ರ ಎನ್ನುವ ಹೆಸರು ಯಾವಾಗಲೂ ಕನ್ಫ್ಯೂಷನ್. ಅದು ರವೀಂದ್ರ ಶೆಟ್ಟಿ, ರವೀಂದ್ರ ರೈ, ಒಬ್ಬರು ಉಳಿದೊಟ್ಟು, ಇನ್ನೊಬ್ಬರು ಕಲ್ಲಿಮಾರ್, ಗುರು ಶಿಷ್ಯರು. ಮತ್ತೆ ಆ ಎರಡೂ ಹೆಸರು ಏಕಕಾಲದಲ್ಲಿ ಒಂದೇ ವೇದಿಕೆಯಲ್ಲಿ, ಒಂದೇ ಆಮಂತ್ರಣ ಪತ್ರಿಕೆಯಲ್ಲಿ 100 ಕಾರ್ಯಕ್ರಮಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಂದಿನ ಕಾರ್ಯಕ್ರಮದ ಆ ಮೆರವಣಿಗೆ ಉದ್ಘಾಟನೆಯನ್ನು ಮಾಡಿದವರು ರೈಗಳು, ಶೆಟ್ಟಿಯವರ ಗುರುಗಳು. 2 ಮಾತು. ಈ ನಾಡು ಕಂಡಂತಹ ಓರ್ವ ಶ್ರೇಷ್ಠ ಸಾಹಿತಿ, ಓರ್ವ ನಿವೃತ್ತ ಪ್ರಾಧ್ಯಾಪಕರು, ಚಿಂತಕರು, ವಿಮರ್ಶಕರು, ಲೇಖಕರು ಆಗಿರತಕ್ಕಂತಹ, ಈ ಸಮ್ಮೇಳನದ ಅಧ್ಯಕ್ಷರು ಆಗಿರತಕ್ಕಂತಹ ಡಾಕ್ಟರ್ ದೇರ್ಲಾ ನರೇಂದ್ರ ರೈ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಪ್ರಜ್ವಲಿಸಿ ಚಾಲನೆ ನೀಡಿದಂತಹ ಕರ್ನಾಟಕ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮಾತ್ರ ಅಲ್ಲದೆ ಗುರು ಸಮಾನರಾದಂತಹ ಡಾಕ್ಟರ್ ಹರಿಕೃಷ್ಣ ಪುನರೂರವರೇ, ಇಲ್ಲಿ ಇದೀಗ ನಮ್ಮೊಂದಿಗೆ ಮಾತನಾಡಿದಂತಹ ಬಹಳ ಔಚಿತ್ಯಪೂರ್ಣವಾದಂತಹ, ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಅರ್ಥ ಆಗುವಾಗೆ ಅವರ ಒಂದು ಜವಾಬ್ದಾರಿಯನ್ನು ತಿಳಿಸಿದಂತಹ ಡಾಕ್ಟರ್ ಚಿನ್ನಪ್ಪ ಗೌಡ್ರೆ, ಈ ಒಂದು ಕಾರ್ಯಕ್ರಮದ ಮತ್ತು ಈ ಒಂದು ಕಾರ್ಯಕ್ರಮದ ನೇತಾರರು ಮಾತ್ರ ಅಲ್ಲದೆ ನಿಮ್ಮೆಲ್ಲರ ಓರ್ವ ಬಹಳ ಆತ್ಮೀಯ ವ್ಯಕ್ತಿ, ಪ್ರೀತಿಯ ವ್ಯಕ್ತಿ, ನನ್ನ ಶಿಷ್ಯರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿಯವರೇ, ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಡಾಕ್ಟರ್ ಧನಂಜಯ ಕುಂಬಳೆಯವರೇ, ಹಾಗೂ ಈ ಒಂದು ಸಂಸ್ಥೆಯ ಸಂಚಾಲಕಿ ಮಾತ್ರ ಅಲ್ಲದೆ ರವೀಂದ್ರ ಶೆಟ್ಟಿಯವರಿಗೆ ಅವರು ಏನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರಾ ಅದಕ್ಕೆ ಎಲ್ಲದಕ್ಕೂ ಒಂದು ಪ್ರೇರಕ ಶಕ್ತಿ ಅಂತಂದರೆ ಸೌಮ್ಯ ಆರ್ ಶೆಟ್ಟಿಯವರು. ಅದೇ ರೀತಿಯಲ್ಲಿ ಅವರ ಮಾತೃಶ್ರೀಯವರು, ಯಾಕಂದರೆ ಯಾವಾಗಲೂ
ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಜೀವನಾಧಾರವಾದಂತಹ ನಾಡು ಅದು ಬಹಳ ಸ್ವರ್ಗಕ್ಕಿಂತಲೂ ದೊಡ್ಡದು ಅಂತ. ಆದ ಕಾರಣ ನಾವು ಎರಡನ್ನು ಯಾವತ್ತೂ ಕೂಡ ಮರೆಯಬಾರದು. ಒಂದು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಮತ್ತೊಂದು ನಮ್ಮ ಜೀವನಾಧಾರವಾದಂಥ ಈ ನಾಡನ್ನು ಯಾವತ್ತೂ ಕೂಡ ನಾವು ಮರೆಯಬಾರದು ಅಂತ ಒಂದು ಆದರ್ಶವನ್ನು ರವೀಂದ್ರ ಶೆಟ್ಟಿಯವರು ಈ ಸಮಾಜಕ್ಕೆ ಯಾವಾಗಲೂ ತೋರಿಸಿಕೊಟ್ಟಿದ್ದಾರೆ. ಅವರ ತಾಯಿಯವರ ಹೆಸರಿನಲ್ಲಿ ಈ ಸಂಸ್ಥೆ ಇದೆ, ಮಾತ್ರ ಅಲ್ಲದೆ ಎಲ್ಲ ಕಾರ್ಯಕ್ರಮಕ್ಕೂ ಅವರನ್ನು ಕರೀತಾ ಇದ್ದಾರೆ. ಮಾತ್ರ ಅಲ್ಲದೆ ಅವರ ಹೆಸರು ಹೇಳದೆ ಅವರು ಯಾವತ್ತೂ ಕೂಡ ಯಾವುದೇ ಒಂದು ಭಾಷಣವನ್ನು ಮಾಡಿದವರು ಅಲ್ಲ. ಆದ ಕಾರಣ ಅಂತಹ ಒಂದು ಮಾತೃ ಬಗ್ಗೆ, ತಾಯಿಯ ಬಗ್ಗೆ ಪ್ರೀತಿ ಗೌರವ ಇರತಕ್ಕಂತಹ ಒಂದು ಮಾತೃಶ್ರೀಯನ್ನು ಇಲ್ಲಿ ಈ ನಮ್ಮ ಒಂದು ವೇದಿಕೆಯಲ್ಲಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ಬಹಳ ಔಚಿತ್ಯಪೂರ್ಣವಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮ ನಿರ್ವಹಿಸುವವರು ಯಾರು ಅಂತಂದರೆ ಕದ್ರಿ ನವನೀಶ್ ಶೆಟ್ಟರು. ಯಾಕೆಂದರೆ ಕದ್ರಿ ನವನೀಶ್ ಶೆಟ್ಟರು ಈ ಆಡು ಮುಟ್ಟದ ಸೊಪ್ಪಿಲ್ಲ ಇದು ಒಂದು ಗಾದೆ ಉಂಟು, ಯಾವುದೇ ಅಂದರೆ ಅದು ಎಲ್ಲವನ್ನು ಕೂಡ ತಿಂತದೆ ಅಂತ. ಇವರು ಹಾಗಲ್ಲ, ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಮೆರುಗು ಕೊಡಬೇಕಾಗಿದ್ದರೆ ನವನೀಶ್ ಶೆಟ್ಟರ ಒಂದು ಕಾರ್ಯಕ್ರಮ ನಿರ್ವಹಣೆ ಅದಕ್ಕೆ ಬಹಳ ಔಚಿತ್ಯಪೂರ್ಣ. ಅಂಥ ಒಬ್ಬ ಒಳ್ಳೆಯ ಕಾರ್ಯಕ್ರಮ ನಿರ್ವಾಹಕರನ್ನು ತಂದು ಇಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಾ ಇರುವಂಥದ್ದು ಕೂಡ ಬಹಳ ಸುಂದರ, ಬಹಳ ಸಂತೋಷ ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದೀಗ ನಮ್ಮ ಬೆಳ್ಮ ಗ್ರಾಮದ ಅಯ್ಯಪ್ಪ ದೇವರ ಆ ಒಂದು ಸಾನ್ನಿಧ್ಯದಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ಪ್ರಾರಂಭವಾಗಿ ಸಮ್ಮೇಳನ ಅಧ್ಯಕ್ಷರನ್ನು ಈ ಒಂದು ಸಮ್ಮೇಳನಕ್ಕೆ ಕರೆತಕ್ಕಂಥ ಒಂದು ಅದ್ಧೂರಿಯ ಕಾರ್ಯಕ್ರಮ ಈಗ ನಡೆದು ಎಲ್ಲ ಅದನ್ನು ಉದ್ಘಾಟನೆಯೂ ಕೂಡ ಆಗಿದೆ. ಒಂದು ವಿಚಾರ ನಾವು ಅಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಒಂದು ಅಂದರೆ ನಮಗೆ 3 ಮಂದಿ ತಾಯಂದಿರು. ಅವರು ಯಾರು ಅಂತಂದರೆ, ಒಂದು ಹೆತ್ತ ತಾಯಿ ನಮ್ಮ ತಾಯಿ, ಒಂದು ಹೊತ್ತ ನಾಡು ನಮ್ಮ ತಾಯಿ, ಮತ್ತೊಂದು ನಾವು ಆಡುವಂಥ ಭಾಷೆ ನಮ್ಮ ತಾಯಿ. ಆದ ಕಾರಣ ತಾಯಿ, ಈ ಭಾಷೆಯೂ ಕೂಡ ಒಂದು ತಾಯಿ. ಆ ಕನ್ನಡಾಂಬೆಯನ್ನು ನಾವು ಈ ಸಂದರ್ಭದಲ್ಲಿ ಈ ಒಂದು ರತ್ನೋತ್ಸವದ ಮೂಲಕ ಆರಾಧಿಸ್ತಾ ಇರುವಂಥದ್ದು ಅದು ಬಹಳ ಔಚಿತ್ಯಪೂರ್ಣವಾದದ್ದು. ಮತ್ತು ಅದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಆದರ್ಶವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ 25 ವರ್ಷಗಳ ಈ ಒಂದು ಇತಿಹಾಸವನ್ನು ನಾವು ಗಮನಿಸ್ತಾ ಬಂದರೆ ಅದು ಭಾಷೆ ಯಾವುದು, ಭಾಷೆ ಆ ಭಾಷೆ ಈ ಭಾಷೆ ಎನ್ನುವಂಥದ್ದಲ್ಲ, ಭಾಷೆ ಯಾವುದಕ್ಕೂ ಕೂಡ ತೊಡಕು ಮಾಡುವಂಥದ್ದಲ್ಲ. ಆದರೆ ನಮ್ಮ ಈ ಯಾವ ಒಂದು ಮಾತೃಭಾಷೆ ಅಂತ ನಾವು ಯಾವುದನ್ನು ನಾವು ಕರೀತೇವೋ ಆ ಮಾತೃಭಾಷೆಯನ್ನು ಯಾವಾಗಲೂ ಕೂಡ ನಾವು ಯಾವತ್ತೂ ಕೂಡ ಮರೆಯಬಾರದು. ಆದ ಕಾರಣ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಪಡೆದರೂ ಕೂಡ ನಮ್ಮ ಕನ್ನಡ ಒಂದು ಭಾಷೆ ಏನಿದೆ ಅದನ್ನು ನಾವು ಯಾವತ್ತೂ ಕೂಡ ಮರೆಯದೆ ಅದಕ್ಕೆ ಬೇಕಾದಂತಹ ಒಂದು ಏನು ಅದನ್ನು ಈ ನಾಡು ನುಡಿ ಸಂಸ್ಕೃತಿಯನ್ನು ಕನ್ನಡ ಭಾಷೆಯ ಮೂಲಕ ಬಿಂಬಿಸ್ತಕ್ಕಂಥ ಏನು ಕಾರ್ಯಕ್ರಮವನ್ನು ನಾವು ಈ ರೀತಿಯಲ್ಲಿ ಮಾಡಬೇಕೋ ಅದನ್ನು ಅರ್ಥಪೂರ್ಣವಾಗಿ ನಾವು ಮಾಡುತ್ತಲೇ ಬರಬೇಕು. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ರವೀಂದ್ರ ಶೆಟ್ಟಿಯವರು ಮಾಡ್ತಾ ಬಂದಿದ್ದಾರೆ. ಆದ ಕಾರಣ ಈ ವಿದ್ಯಾಸಂಸ್ಥೆಗೆ ಇಲ್ಲಿ ಎಲ್ಲ ಅದು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಏನಿಲ್ಲ, ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ವರ್ಗದ ಜನಗಳು ಇಲ್ಲಿ ಇದ್ದುಕೊಂಡು ಆ ಜನಗಳ ನಾಗರಿಕರ ಮಕ್ಕಳು ಇಲ್ಲಿ ಸೇರಿಕೊಂಡು ಇದೊಂದು ರೀತಿಯ ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ತೋರಿಸ್ತಕ್ಕಂಥ ಒಂದು ಜಾಗ ಅಂತ ಹೇಳಿದರೂ ಕೂಡ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಒಳ್ಳೆಯ ಸಂಸ್ಥೆ ಇಂತಹ ಒಂದು ರತ್ನೋತ್ಸವ ಎನ್ನುವಂಥ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು. ಮೂಡಬಿದಿರೆಗೆ ಹೋದರೆ ನಾವು ಡಾಕ್ಟರ್ ಮೋಹನ್ ಆಳ್ವರನ್ನು ಯಾವಾಗಲೂ ಕೂಡ ನೆನಪಿಸ್ತೇವೆ. ಯಾಕೆಂದರೆ ಅವರು ಬಹಳಷ್ಟು ಅದ್ಧೂರಿಯಿಂದ ಆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದವರು. ಇಂಥ ನಾಡು ನುಡಿ ಸಂಸ್ಕೃತಿಗೆ ಅವರು ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತಾ ಬಂದವರು. ಈ ಭಾಗದಲ್ಲಿ ನಾವು ಯಾವಾಗಲೂ ನೆನಪಿಸಬೇಕಾದಂತಹ ವ್ಯಕ್ತಿ ಅಂದರೆ ರವೀಂದ್ರ ಶೆಟ್ಟಿ ಅವರು. ಈ ರೀತಿಯ ಒಂದು ರತ್ನೋತ್ಸವದ ಮೂಲಕ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಈ ಒಂದು ಶಿಕ್ಷಣದ ಜೊತೆಗೆ ಅದಕ್ಕೆ ಒಂದು ಅರ್ಥ ಬರುವ ಹಾಗೆ ನಾವು ಶಿಕ್ಷಣ ಪಡೆಯುವುದರ ಒಟ್ಟಿಗೆ ನಮ್ಮ ಮಕ್ಕಳಿಗೆ ಒಂದು ರೀತಿಯ ಸಂಸ್ಕಾರವೂ ಕೂಡ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇದು ನಿಜವಾಗಿಯೂ ಅಭಿನಂದನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಎಲ್ಲ ಕಾರ್ಯಗಳು ಮುಂದೆ ನಡೆಯತಕ್ಕಂಥ ವಿಚಾರಗೋಷ್ಠಿ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಮತ್ತು ಸಂಜೆ ನಡೆಯತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ವಿದ್ಯಾರತ್ನ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥ ಆ ಒಂದು ಒಳ್ಳೆಯ ಕಾರ್ಯಕ್ರಮವೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ನಾಳೆ ನಡೆಯತಕ್ಕಂಥ 25 ವರ್ಷಗಳ ರಜತ ಮಹೋತ್ಸವ ಕಾರ್ಯಕ್ರಮವೂ ಕೂಡ ಅದ್ಧೂರಿಯಿಂದ ಅದು ನಡೆಯಲಿ. ಆ ಮೂಲಕ ಈ ವಿದ್ಯಾಸಂಸ್ಥೆಗೆ ಮತ್ತು ಈ ಊರಿಗೆ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಸಂದರ್ಭದಲ್ಲಿ ಹಾರಿಸಿ ನಾನು ಮಾತು ತಿಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳು ಭಾಷಣ ಕೇಳ್ತಾ ಇದ್ದೀರಲ್ಲ, ಈಗ ರವೀಂದ್ರ ರೈ ಮಾಸ್ಟರ್ ಅವರು ಹೇಳಿದ
ನಮಗೆ ಎಷ್ಟು ತಾಯಂದಿರು? ಗಟ್ಟಿ ಹೇಳಿ, ಗಟ್ಟಿ. ಹಾಗಾದ್ರೆ ನೀವು ಕೇಳ್ತಾ ಇದ್ದೀರಿ ಅಂತ ಆಯ್ತು. ಈಗ ಮುಂದಿನ ಕಾರ್ಯಕ್ರಮ ಬಹಳ ಪ್ರಾಮುಖ್ಯವಾದ ಕಾರ್ಯಕ್ರಮ. ಸಮ್ಮೇಳನ ಅಧ್ಯಕ್ಷರ ಮೊದಲ ಭಾಷಣ. ಅವರು ಭಾಷಣ ಮಾಡಿದ ಮೇಲೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಅವರ ಭಾಷಣದಲ್ಲಿ ಇರುವ ವಿಷಯವನ್ನು ತೆಗೆದುಕೊಂಡೊಂದು ಪ್ರಶ್ನೆ ಕೇಳುತ್ತೇನೆ. ಆ ಪ್ರಶ್ನೆಗೆ ಸರಿ ಉತ್ತರ ನೀಡಿದವರಿಗೆ ಬಹುಮಾನ ಇದೆ. ಟ್ರಯಲ್ ಆಯ್ತು. ಈಗ 3 ತಾಯಿ ಯಾರಲ್ಲ? ಮೂರನೇದು ಯಾವುದು? ಭಾಷೆ. ಸರಿ. ಹಾಗಿದ್ರೆ ನೀವು ಕೇಳ್ತಾ ಇದ್ದೀರಿ ಅಂತ ಆಯ್ತು. ಆ ಕಡೆ ಈ ಕಡೆ ನೋಡಿಕೊಂಡು ಮಾತಾಡ್ತಾ ಇದ್ರು ಕೂಡ ಕಿವಿ ಇಲ್ಲಿದೆ ಅಂತ ಗೊತ್ತಾಯಿತು. ಈಗ ನಾವೆಲ್ಲ ನಿರೀಕ್ಷೆ ಮಾಡುವ ನಮ್ಮ ಭಾರತದ ಪ್ರಧಾನಿಯವರ ಹೆಸರನ್ನು ಹೊಂದಿರುವ, ಪರಿಸರದ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಹಂಚುವ ಸಾಮರ್ಥ್ಯವುಳ್ಳ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಸಮ್ಮೇಳನಾಧ್ಯಕ್ಷರ ಉದ್ಘಾಟನಾ ಭಾಷಣ. ಮೊದಲಾಗಿ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಸುಮಾರು 25 ವರ್ಷಗಳ ಹಿಂದೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಪಾಯಕ್ಕೆ ಕಲ್ಲಿಟ್ಟ ರೈತ ಮತ್ತು ನೆಲದ ಮನಸ್ಸಿನ ರತ್ನಾವತಿ ಅಮ್ಮನವರೇ ಮತ್ತು ಅವರ ಮಗ ರವೀಂದ್ರ ಶೆಟ್ಟಿ ದಂಪತಿಗಳೇ, ಈ ಶಿಕ್ಷಣ ಸಂಸ್ಥೆಯ ಕುಟುಂಬದ ಸರ್ವ ಸದಸ್ಯರೇ, ಕನ್ನಡದ ನಿಜವಾದ ಕೆಲಸವನ್ನು ಈಗಲೂ ಮಾಡುತ್ತಿರುವ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರಾದ ಪುನರೂರವರೇ, ನನ್ನ ಮಾರ್ಗದರ್ಶಕರು ಹಿತಚಿಂತಕರು ಆದ ಡಾಕ್ಟರ್ ಚಿನ್ನಪ್ಪ ಗೌಡ ಅವರೇ, ಆತ್ಮೀಯರಾದ ಸೂಡಿಯವರೇ, ರವೀಂದ್ರ ರೈಯವರೇ, ಗೆಳೆಯ ಧನಂಜಯ ಕೊಂಬ್ಳೆಯವರೇ, ಈ ವೇದಿಕೆಯ ಘನತೆಯ ಭಾಗವಾಗಿರುವ ಸರ್ವರೇ, ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೇ, ಮಕ್ಕಳೇ, ಪೋಷಕರೇ, ಗೆಳೆಯ ಕದ್ರಿಯವರೇ, ಮಾಧ್ಯಮದ ಗೆಳೆಯವರೇ, ಆತ್ಮೀಯರೇ, ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಈ ಸಮಾವೇಶ ಮುಗಿಯಬೇಕಾದ ಹೊತ್ತಿಗೆ ನಾನಿಲ್ಲಿ ನಿಂತಿದ್ದೇನೆ. ಸಮಾವೇಶದ ಸರ್ವಾಧ್ಯಕ್ಷರ ಉಪನ್ಯಾಸಕ್ಕೆ ಒಂದು ವ್ಯಸ್ತ ಮಾದರಿ ಇದೆ. ಆದರೆ ಆ ಮಾದರಿಯನ್ನು ಇಟ್ಟುಕೊಳ್ಳದೆ ಒಂದಷ್ಟು ಮಾತನ್ನು ಈಗ ಮತ್ತು ಉಳಿದ ಮಾತನ್ನು ಸಂಜೆ ಹೊತ್ತು ಮಾತನಾಡುವ ಒಂದು ಹಂಚಿಕೆ ಮಾಡಿಕೊಂಡು ನಾನು ಆ ಉದ್ದೇಶದಿಂದ ಇಲ್ಲಿ ನಿಂತಿದ್ದೇನೆ. ನಾನು ದೇರ್ಲಾ ಅನ್ನುವ ಒಂದು ಈ ದೇಶದ ಆತ್ಮಭಾಗವಾಗಿರುವ ಒಂದು ಹಳ್ಳಿಯವ. ಇದು ದೇರ್ಲಕಟ್ಟೆ ಅನ್ನುವ ಊರು. ನನಗೆ ಇತ್ತೀಚೆಗೆ ಒಂದು 20 ವರ್ಷಗಳಿಂದ ಈ ದೇರ್ಲಕಟ್ಟೆ ಅನ್ನುವ ಊರಿನ ಬಗ್ಗೆ ವಿಪರೀತ ಕುತೂಹಲ. ಬಹುಶಃ ಭಾರತದ ನಗರೀಕರಣದ ನಕ್ಷೆಯನ್ನು ತಗೊಂಡ್ರೆ ಕಳೆದ ಒಂದು 20-25 ವರ್ಷಗಳಲ್ಲಿ ದೇರ್ಲಕಟ್ಟೆ ಅನ್ನುವ ಊರು ಬದಲಾದಷ್ಟು ವೇಗವಾಗಿ ಭಾರತದ ಯಾವ ಊರು ಕೂಡ ಬದಲಾಗಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಡೀಮ್ಡ್ ಮೆಡಿಕಲ್ ಯೂನಿವರ್ಸಿಟಿ ಇರುವ ಏಕೈಕ ಊರು ಅಂತಂದರೆ ಅದು ದೇರ್ಲಕಟ್ಟೆ. ಈ ಪ್ರಾಂತ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಹೆಚ್ಚು ಕಡಿಮೆ ಒಂದು 20-30 ಸಾವಿರ ವಿದ್ಯಾರ್ಥಿಗಳು LKGಯಿಂದ ಮೆಡಿಕಲ್ವರೆಗೆ ಸ್ಥಳೀಯ ದೇರ್ಲಕಟ್ಟೆಯಿಂದ ಹಿಡಿದು ಪ್ರಪಂಚದ ಬೇರೆ ಬೇರೆ ದೇಶದವರೆಗಿನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಆ ತುದಿಯಲ್ಲಿ ಕಿತ್ತಳೆ ಮಾರಾಟ ಮಾಡಿ ಶಾಲೆ ಕಟ್ಟಿದ ಹಾಜಬ್ಬ ಅವರ ಸ್ಕೂಲ್ ಇದೆ. ಈ ಬದಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ
ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಕಳೆದ 15 ವರ್ಷಗಳಿಂದ ಒಂದು ತಪಸ್ಸಿನ ರೀತಿಯಲ್ಲಿ ಆಚರಿಸಿಕೊಂಡು ಬರುವಂಥ ವಿದ್ಯಾರತ್ನ ಸ್ಕೂಲ್ ಇದೆ. ನನಗೆ ಈ ಸಂಸ್ಥೆ ಯಾಕೆ ಬಹಳ ಮುಖ್ಯವಾಗ್ತದೆ ಅಂತಂದರೆ, ಇವತ್ತು ಕರಾವಳಿ ನಮ್ಮ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಜಗತ್ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳು, ಜಗತ್ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜುಗಳು, ಜಗತ್ಪ್ರಸಿದ್ಧ ಡಾಕ್ಟರುಗಳು, ತಂತ್ರಜ್ಞರು ಎಲ್ಲವೂ ಇರುವ ಈ ಕರಾವಳಿಯಲ್ಲಿ ಶಿಕ್ಷಣ ಸಂಸ್ಥೆ ಹೇಗಿರಬೇಕು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ 2 ಅಂಶಗಳು ಬಹಳ ಮುಖ್ಯ ಆಗ್ತದೆ. ಒಂದು, ಆಕಾರ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಆ ಶಿಕ್ಷಣ ಸಂಸ್ಥೆ ಎಷ್ಟು ಎಕರೆ ಜಾಗದಲ್ಲಿ ಇದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಎಷ್ಟು ಹಳದಿ ಬಸ್ಸುಗಳು ನಿಂತಿವೆ, ಆ ಶಿಕ್ಷಣ ಸಂಸ್ಥೆಯನ್ನು ಎಷ್ಟು CC ಕ್ಯಾಮರಾಗಳು ಆಳ್ತಾ ಇವೆ, ಬಯೋಮೆಟ್ರಿಕ್ಸ್ ಹೇಗಿದೆ, CC ಕ್ಯಾಮರಾಗಳಿಗೆ ಸೆಟಲೈಟ್ ಲಿಂಕ್ ಆಗಿದೆಯಾ, ಆ ಕಾಲೇಜಿನ ಅಥವಾ ಸ್ಕೂಲಿನ ಕ್ಯಾಂಪಸ್ ಕಾಯುವ ವಾಚ್ಮ್ಯಾನ್ನ ಯೂನಿಫಾರ್ಮ್ ಹೇಗಿದೆ, ಇವೆಲ್ಲವನ್ನು ಗಮನಿಸಿ ಪೋಷಕರು ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಬಿಗಿಯಾಗಿ ಶೂ ಹಾಕಲಾಗುತ್ತೆ, ಎಷ್ಟು ಬಿಗಿಯಾಗಿ ಟೈ ಕಟ್ಟಿಸಲಾಗುತ್ತೆ, ಇವೆಲ್ಲವನ್ನ ಮೌಲ್ಯಮಾಪನ ಮಾಡಿ ಅಲ್ಲಿ ಮಕ್ಕಳನ್ನು ದಾಖಲಿಸುವ ಒಂದು ಮಾದರಿಯ ಶಿಕ್ಷಣ ಸಂಸ್ಥೆಗಳು ಕರಾವಳಿಯಲ್ಲಿವೆ. ಇನ್ನೊಂದು, ಮೌಲ್ಯ ಕೇಂದ್ರಿತ ಬುದ್ಧಿ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಕಟ್ಟಡಗಳು ಮುಖ್ಯ ಆಗುವುದಿಲ್ಲ, ಕ್ಯಾಂಪಸ್ ಮುಖ್ಯ ಆಗುವುದಿಲ್ಲ, ಹಳದಿ ಬಸ್ಸುಗಳು ಮುಖ್ಯ ಆಗುವುದಿಲ್ಲ. ಅಲ್ಲಿ ಮನಸ್ಸು ಕಟ್ಟುವ ಕಾರ್ಯಕ್ರಮಗಳು, ಪಠ್ಯಗಳು, ಪೂರಕ ಚಟುವಟಿಕೆಗಳು ಎಷ್ಟಾಗುತ್ತೆ ಅನ್ನುವುದರ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯನ್ನು ನಾವು ಅಳತೆ ಮಾಡಬಹುದು. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಬೇರೆ ಬೇರೆ ಸಮಿತಿಗಳಿವೆ. ಕಾಲೇಜಿನ ಮೌಲ್ಯಮಾಪನ ಮಾಡಿದ್ದಕ್ಕೆ ನ್ಯಾಕ್ ಅಂತ ಇದೆ, UGC ಇದೆ, ನಿಮಗೆಲ್ಲ ಗೊತ್ತಿದೆ. ಆದರೆ ನನ್ನನ್ನು ಯಾರಾದರೂ ಒಂದು ಶಿಕ್ಷಣ ಸಂಸ್ಥೆಯ ಮೌಲ್ಯಮಾಪನ ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿದರೆ, ಆ ಶಿಕ್ಷಣ ಸಂಸ್ಥೆ ಬಹುತ್ವವನ್ನು ಎಷ್ಟು ಸೃಷ್ಟಿಸ್ತದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಭಾರತ ಎಷ್ಟು ಸೃಷ್ಟಿಯಾಗುತ್ತೆ. ರಾಮಕೃಷ್ಣ ಅನ್ನುವ ವಿದ್ಯಾರ್ಥಿ ಪಕ್ಕದಲ್ಲಿ ಕೂತಂತ ಐವಾನನ್ನು ಎಷ್ಟು ಪ್ರೀತಿಸ್ತಾನೆ, ಈ ಬದಿಯಲ್ಲಿ ಕೂತ ಇಬ್ರಾಹಿಮನ್ನು ಎಷ್ಟು ಪ್ರೀತಿಸ್ತಾನೆ. ಒಂದು ಭಾರತ ಮನಸ್ಸಿನ ಒಳಗಡೆ ಮತ್ತು ಆ ಸ್ಥಾವರದ ಒಳಗಡೆ ಎಷ್ಟು ಸೃಷ್ಟಿ ಆಗುತ್ತೆ ಅನ್ನುವ ಬಹುತ್ವ ಮಾದರಿಯ ಶಿಕ್ಷಣ ಸಂಸ್ಥೆ, ಅದು ನಮಗೆ ಕರಾವಳಿಗೆ ಇವತ್ತು ಬಹಳ ಮುಖ್ಯ. ಎರಡನೆಯದ್ದು, ಆ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಚಿನ್ನಪ್ಪ ಸರ್ ಅವರು ಹೇಳಿದರು, ಧನಂಜಯ ಕುಂಬ್ಳೆ ಅವರು ಹೇಳಿದರು, ಅದನ್ನೇ ನಾನು ಮುಂದುವರಿಸುವ ಪ್ರಯತ್ನ ಮಾಡ್ತೇನೆ. ಸಾಹಿತ್ಯಕ್ಕೆ ಬಂದು ನಿಲ್ಲಿಸಿ ಮತ್ತೆ ಸಂಜೆ ಬೇಕಾದರೆ ಅದನ್ನು ಮುಂದುವರಿಸ್ತೇನೆ. ಸಂವೇದನೆಗಳನ್ನು ಎಷ್ಟು ಸೃಷ್ಟಿಸ್ತದೆ. ಒಂದು ವಚನ ಇದೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮಲಿನವೇ ಮಾಯೆ ಅಂತ. ನಮ್ಮ ಒಳಗಡೆಯ ಮಲಿನವನ್ನ, ಕಲ್ಮಶವನ್ನ, ಕೆಟ್ಟದ್ದನ್ನ ಶಿಕ್ಷಣ ಸಂಸ್ಥೆ ಎಷ್ಟು ಕಳಚಿತದೆ ಅನ್ನುವುದು ಮುಖ್ಯ. ಮೂರನೆಯದಾಗಿ, ಬಂಧುತ್ವ, ಸಹಕಾರ, ಸಂಬಂಧಗಳನ್ನು ಶಿಕ್ಷಣ ಸಂಸ್ಥೆ ಎಷ್ಟು ಸೃಷ್ಟಿಸ್ತದೆ. ನಾಲ್ಕನೆಯದಾಗಿ, ಮುಂದಿನ ಭವಿಷ್ಯದಲ್ಲಿ ಸ್ವಾವಲಂಬಿಯಾಗುವುದಕ್ಕೆ ಅವನನ್ನು ಉದ್ಯೋಗಕ್ಕೆ ಎಷ್ಟು ತಯಾರು ಮಾಡುತ್ತೆ ಅನ್ನುವುದರ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿದರೆ, ನಾನು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗೆ 100ರಲ್ಲಿ 99ರಷ್ಟು ಅಂಕ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಯಾಕಂತಂದರೆ, ಹೆಸರಿಗೆ ಸರ್ ಹೇಳಿದಾಗೆ ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ 15 ವರ್ಷಗಳಿಂದ ಸಾಹಿತ್ಯ ಸಂಸ್ಕೃತಿ, ಯಾಕಂದರೆ ನೀವು ಇಲ್ಲಿ ಕೂತಿರುವ ಇಷ್ಟು ಮಕ್ಕಳಿಗೆ ಸಂಜೆಯ ಒಳಗಡೆ ಒಂದಷ್ಟು ಸಾಹಿತ್ಯದ ಪುಸ್ತಕಗಳ ಹೆಸರು, ಸಾಹಿತಿಗಳ ಹೆಸರು, ಕಲೆ, ಸಂಗೀತದ ಪರಿಕಲ್ಪನೆಗಳ ಪರಿಚಯ ನಿಮ್ಮ ಕಿವಿಗಾದರೂ ಅದು ಕೇಳಿಸ್ತದೆ. ಬಹುಶಃ ನಿಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಬರೀ ಅಂಕಗಳಷ್ಟೇ ಅಲ್ಲ, ನಮ್ಮ ಇವತ್ತು ಪಠ್ಯಗಳು, ನಮ್ಮ ಶಾಲೆಯ ಪಠ್ಯಗಳು ಹೇಗಿದೆ ಅಂತಂದರೆ, ಅದು ಉತ್ತರಗಳನ್ನು ಕಂಡುಹಿಡಿಯುವುದಕ್ಕೆ ಸಹಾಯ ಮಾಡ್ತವೆ, ಅದು ಬರೆಯುವ ಪರೀಕ್ಷೆಗೆ ಸಹಾಯ ಮಾಡ್ತವೆ. ಆದರೆ ಬದುಕುವ ಪರೀಕ್ಷೆಗೆ ನಮ್ಮನ್ನು ತೇರ್ಗಡೆ ಮಾಡಬೇಕಾದ್ರೆ ಈ ವೇದಿಕೆಯಲ್ಲಿ ಇಷ್ಟು ಜನ ಕೂತಿದಾರಲ್ಲ,
ಇವರು ಏಕಕಾಲದಲ್ಲಿ ನನ್ನನ್ನೂ ಸೇರಿಸಿ ನಾವು ಗೋಡೆ ಶಾಲೆಯಲ್ಲೂ ಕಲಿತವರು, ಅದಕ್ಕಿಂತ ಹೆಚ್ಚು ಲೋಕಶಾಲೆಯಲ್ಲಿ ಬಯಲು ಶಾಲೆಯಲ್ಲಿ ಬೆಳೆದವರು. ಆದರೆ ಇವತ್ತು ನಿಮ್ಮ ತಲೆಮಾರು ಅದು ಒಂದು ನಿರ್ಬಂಧದ ಒಳಗಡೆ, ಗೋಡೆಯ ಶಾಲೆಯ ಒಳಗಡೆ ಎಲ್ಲ ಒಂದು ರೀತಿಯ ಬಂದೂಕು ತುದಿ. ಯಾಕಂದರೆ ಅದು ಮಕ್ಕಳ ತಪ್ಪಲ್ಲ. ಇದನ್ನು ಬಹಳ ಚೆನ್ನಾಗಿ ಡಾಕ್ಟರ್ ಚಿನ್ನಪ್ಪ ಗೌಡರು ಅವರು ಇತ್ತೀಚೆಗೆ ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನ ಒಂದು ಸಮಾರಂಭದಲ್ಲಿ ಹೇಳಿದರು. ಪೋಷಕರು ತಮಗೆ ಬೇಕಾಗುವ ರೀತಿಯಲ್ಲಿ ಮಕ್ಕಳನ್ನು ಎರಕ ಹೊಯ್ಯುವ ಕಾರಣಕ್ಕಾಗಿ ದುಡ್ಡು, ಎಲ್ಲ ಸುಖ ದುಡ್ಡಿನಲ್ಲಿದೆ ಅಂತ ಮತ್ತು ನಗರದಲ್ಲಿ ಇದೆ ಅನ್ನುವಂಥ ಒಂದು ದೊಡ್ಡ ಮಹಾ ವಲಸೆ ಆರಂಭ ಆಗಿದೆಯಲ್ಲ ನಗರದ ಕಡೆಗೆ. ಇದಕ್ಕೆ ಕಾರಣ ಪೋಷಕರೇ ಹೊರತು ಮಕ್ಕಳಲ್ಲ ಅಂತ. ಬಹುಶಃ ಈ ಮಕ್ಕಳ ಒಳಗಡೆ ನಾವು ನಮ್ಮ ಮಕ್ಕಳ ಒಳಗಡೆ ಈ ರೀತಿಯ ವೇದಿಕೆಯ ಮೂಲಕ ಬಿತ್ತುವ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕಲೆ ಸಂಗೀತದ ಆಸಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಮಕ್ಕಳೇ ಜಾಸ್ತಿ ಇರುವ ಕಾರಣಕ್ಕಾಗಿ ಒಂದು ಪುಟ್ಟ ಕಥೆಯನ್ನು ನಿಮಗೆ ಇಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೇಳ್ತೇನೆ ನಾನು. ನಿಮ್ಮಷ್ಟು ವಯಸ್ಸಿನ ಒಬ್ಬ ಚಿಕ್ಕ ಹುಡುಗ, ಒಂದು 15 ವರ್ಷದ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಡಿನ ಒಳಗಡೆ ಇರುವ ಒಂದು ಆಶ್ರಮಕ್ಕೆ ಕಲಿಬೇಕು ಅಂತ ಬಂದಿದ್ದಂತೆ. ಅಲ್ಲಿ ಒಬ್ಬರು ಗುರು ಇದ್ದರು. ಕಾಡಿನ ಒಳಗಡೆ ಗುರುಕುಲವನ್ನು ಸ್ಥಾಪನೆ ಮಾಡಿದ ನೆಲಮೂಲ ಶಿಕ್ಷಣವನ್ನು ಕೊಡುತ್ತಿರುವ ಒಬ್ಬ ಗುರು ಅಲ್ಲಿದ್ದರು. ಆ ಗುರುವಿನ ಹತ್ತಿರಕ್ಕೆ ಬಂದ ಶಿಷ್ಯ ನನಗೆ ಕಲಿಬೇಕು ಅಂದಾಗ ಗುರು ಮೌನವಾಗಿ ಸ್ವಲ್ಪ ಹೊತ್ತು ಅವನನ್ನು ನೋಡಿ, ಅವನ ಕಣ್ಣು ಕಿವಿ ಬಾಯಿ ಎಲ್ಲವನ್ನ ದಿಟ್ಟಿಸಿ ನೋಡಿ, ಮಗು, ಈ ಆಶ್ರಮದ ಒಳಗಡೆ ಒಂದು ಬಾವಿ ಇದೆ, ಬಾವಿಯನ್ನು ನೋಡಿಕೊಂಡು ಬಾ ಅಂತ ಹೇಳ್ತಾರೆ. ಹುಡುಗ ಬಾವಿಯ ಹತ್ತಿರಕ್ಕೆ ಹೋಗ್ತಾನೆ, ಇಣುಕ್ತಾನೆ, ಬಂದು ಉತ್ತರ ಕೊಡ್ತಾನೆ ಗುರುಗಳಿಗೆ, ಗುರುಗಳೇ, ನಾನು ನೀರನ್ನು ನೋಡಿದೆ, ನೀರಿನ ಒಳಗಡೆ ನಾನು ನನ್ನನ್ನು ನೋಡಿದೆ ಅಂತ. ಗುರುಗಳು ಸುಮ್ಮಗಾಗ್ತಾರೆ. ಮತ್ತೆ ಒಂದು ವಾರ ಹೋಯಿತು. ಹುಡುಗನಿಗೆ ಮತ್ತೆ ಏನು ಮೇಷ್ಟ್ರು ಕಲಿಸ್ತಾ ಇಲ್ಲ, ಕಲಿಬೇಕಾಗಿತ್ತು ನಾನು ಅಂದಾಗ ಮತ್ತೆ ಗುರುಗಳು ಹೇಳ್ತಾರೆ, ನೋಡಿಕೊಂಡು ಬಾ ನೀರನ್ನು ಅಂತ. 2 ಸಲ ಆಯಿತು, 3 ಸಲ ಆಯಿತು, 4 ಸಲ ಆಯಿತು. 5ನೇ ಸಲಕ್ಕಾಗುವಾಗ ಶಿಷ್ಯನಿಗೆ ಅನಿಸ್ಲಿಕ್ಕೆ ತೊಡಗಿತು, ಯಾಕೋ ಗುರುಗಳು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ತದೇಕ ಚಿತ್ತನಾಗಿ ಧ್ಯಾನಸ್ಥನಾಗಿ ನೀರನ್ನೇ ನೋಡ್ತಾ ನಿಂತಂತೆ. ನೀರನ್ನೇ ನೋಡ್ತಾ ಇದ್ದಾಗ ಅವನಿಗೆ ನೀರಿನ ಆಳದಲ್ಲಿ ಚಲಿಸುವ ಮೀನುಗಳು ಗೋಚರವಾಗಿ ತೊಡಗಿದವು. ನೀರಿನ ಆಳದಲ್ಲಿರುವ ಬೇರೆ ಬೇರೆ ಆಕಾರದ, ರೂಪದ, ಬಣ್ಣದ ಕಲ್ಲುಗಳು ಕಾಣಿಸತೊಡಗಿದವು. ನೀರಿನ ಆಳದಲ್ಲಿ ಚಿಕ್ಕ ಚಿಕ್ಕ ಗಿಡಗಂಟಿಗಳು ಕಾಣಲಿಕ್ಕೆ ಆರಂಭವಾಗಿ ಸೀದಾ ಬಂದು ಹೇಳ್ತಾನೆ, ಗುರುಗಳೇ, ಈ ಬಾರಿ ನನಗೆ ನಾನು ಕಾಣಿಸಲಿಲ್ಲ, ನನ್ನ ಆಚೆ ಇನ್ನೇನೋ ಕಾಣಿಸಿತು ಅಂದಾಗ ಗುರುಗಳು ಹೇಳಿದ್ರಂತೆ, ಇವತ್ತಿನಿಂದ ನಾನು ನಿನಗೆ ಕಲಿಸುವುದಕ್ಕೆ ಆರಂಭಿಸ್ತೇನೆ ಅಂತ. ನಮ್ಮನ್ನು ನಾವು ನೋಡುವುದು ಶಿಕ್ಷಣ ಅಲ್ಲ, ನಮ್ಮ ಆಚೆ ಇನ್ನೇನನ್ನೋ ನೋಡುವುದು, ಲೋಕವನ್ನು ಗಮನಿಸುವುದು, ಲೋಕವನ್ನು ವಿಶ್ಲೇಷಿಸುವುದು, ಅದು ನಿಜವಾದ ಶಿಕ್ಷಣ ಅಂತ ಅನಿಸುತ್ತೆ. ಬಹುಶಃ ಆ ರೀತಿಯ ಬಹುತ್ವ, ಆ ರೀತಿಯ ಸಂವೇದನೆಗಳು, ಸೂಕ್ಷ್ಮತೆಗಳನ್ನು ನಾವಿವತ್ತು ದಿನೇ ದಿನೇ ಕಳ್ಕೊಳ್ತಾ ಇದ್ದೇವೆ. ನಮಗೆ ಆಕಾರ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಅಂಕ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಯಂತ್ರಧಾರಿಯ ಶಿಕ್ಷಣ ವ್ಯವಸ್ಥೆ ಇವತ್ತು ಮುಖ್ಯ ಆಗ್ತಾ ಇದೆ. ಸಾಹಿತ್ಯದ ವಿಷಯಕ್ಕೆ ಬರುವುದಾದರೆ, ಇವತ್ತು ಕನ್ನಡ ಸಾಹಿತ್ಯ, ಕನ್ನಡದ ಪ್ರೀತಿ, ಕನ್ನಡದ ಭಾಷೆಯ ಕಾಳಜಿ ನಮಗೆ ದಿನದಿಂದ ದಿನಕ್ಕೆ ತುಂಬ ಕಡಿಮೆ ಆಗ್ತಾ ಇದೆ. ಈ ಸಭೆಯನ್ನು ಈ ಕ್ಷಣಕ್ಕೆ ನಾನು ಗಮನಿಸಿದರೆ, ಎಲ್ಲೋ ನಿಮ್ಮ ನೋಡು ಪ್ರೀತಿ ಹೆಚ್ಚು ಸೂಕ್ಷ್ಮವಾಗ್ತಾ ಇದೆ, ನೀವು ಅದರ ಕಡೆಗೆ ಆಸಕ್ತರಾಗ್ತಾ ಇದ್ದೀರಿ ಹೊರತು ಕೇಳುವ ಕಾಳಜಿಯನ್ನು ನೀವು ತುಂಬ 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 ಕಡಿಮೆ ಮಾಡ್ತಾ ಇದ್ದೀರಿ. ಇವತ್ತು ಕನ್ನಡ ಲೋಕೋಪಯೋಗದ ನೆಲೆಯಲ್ಲಿ ವಿಸ್ತಾರ ಆಗ್ತಾ ಇದೆ. ನಿಮಗೆ ಗೊತ್ತಿರಬೇಕು, ಆಡಳಿತ, ಸರಕಾರ, ವಿಜ್ಞಾನ, ವೈದ್ಯಕೀಯ, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ಯಂತ್ರಧಾರಿಯಲ್ಲಿ ಸುಲಭವಾಗಿ ವಿಸ್ತಾರಗೊಳ್ತಾ ಇದೆ. ಆದರೆ ಕನ್ನಡದ ಭಾವೋಪಯೋಗ ಏನಾಗ್ತಾ ಇದೆ?
ನಾವು ಮೆರವಣಿಗೆಯಲ್ಲಿ ಕನ್ನಡ ತಾಯಿಯನ್ನು, ಒಂದು ಮೂರ್ತಿಯನ್ನು ಅಥವಾ ವೇಷವನ್ನು ಹಾಕ್ತೇವೆ, ಮೆರವಣಿಗೆ ಮಾಡ್ತೇವೆ. ಕನ್ನಡವನ್ನು ತಾಯಿ, ಭುವನೇಶ್ವರಿ, ಅಮ್ಮ, ಮಾತೆ, ತಾಯಿ ಏನೆಲ್ಲ ವಿವರಿಸ್ತೇವೆ, ಆರಾಧಿಸ್ತೇವೆ. ಆದರೆ ಕನ್ನಡ ಕೇವಲ ಆರಾಧಿಸುವುದಕ್ಕೆ ಮಾತ್ರ ಇರುವುದಾ? ಇಂಗ್ಲೀಷಿನ, ಹಿಂದಿಯ ಬೋರ್ಡ್ ಮೇಲೆ ಟಾರು ಬಳಿದರೆ ಕನ್ನಡದ ಉದ್ಧಾರ ಆಗುತ್ತಾ? ಭಾವಲೋಕದ ಆಚೆ ಕನ್ನಡದ ವಿಸ್ತರಣೆ, ಕನ್ನಡದ ಬಳಕೆ ಯಾವ ಪ್ರಮಾಣದಲ್ಲಿ ಆಗಬೇಕು ಅನ್ನುವುದು ಕೂಡ ಬಹಳ ಮುಖ್ಯ. ಇವತ್ತು ಈ ಎಚ್ಚರವನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ನಡೆಯುವ ಈ ರೀತಿಯ ಸಾಹಿತ್ಯೋತ್ಸವಗಳು, ಸಾಂಸ್ಕೃತಿಕ ಸಮಾರಂಭಗಳು, ಸಮಾವೇಶಗಳು ಮಕ್ಕಳ ಒಳಗಡೆ ಅದು ಭಾವಲೋಕದ ಮೂಲಕವೂ ಅಥವಾ ಲೋಕೋಪಯೋಗದ ಮೂಲಕವೂ ಅದು ವಿಸ್ತಾರ ಆಗಬೇಕು ಅಂತ ನನ್ನ ಆಸೆ, ಆಕಾಂಕ್ಷೆಗಳು. ನಾನು ಒಂದು ದೃಷ್ಟಾಂತವನ್ನು ಹೇಳಿ, ಈಗ ನಮ್ಮ ದಕ್ಷಿಣ ಭಾರತವನ್ನು ತಗೊಂಡ್ರೆ ಪಕ್ಕದಲ್ಲಿ ಕೇರಳ ಇದೆ, ಆ ಕಡೆ ತಮಿಳುನಾಡು ಇದೆ, ಇನ್ನೊಂದು ಕಡೆ ಆಂಧ್ರ ಪ್ರದೇಶ ಇದೆ. ನಮ್ಮ ಪಂಚ ದ್ರಾವಿಡ ಭಾಷೆಗಳನ್ನು ತಗೊಂಡ್ರೆ ಜಾಗತೀಕರಣ, ನವನಾಗರಿಕತೆ, ನವಮಾಧ್ಯಮಗಳ ಕಾರಣಕ್ಕಾಗಿ ನಮ್ಮ ಭಾಷೆ ಶಿಥಿಲ ಆಗ್ತಾ ಇದೆ, ಭಾಷೆಯ ಪ್ರೀತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಆದರೆ ಪಕ್ಕದ ಕೇರಳವನ್ನು ನೀವು ತಗೊಂಡ್ರೆ ಅಲ್ಲಿ ಜಾಗತೀಕರಣ ಇದೆ, ಅಲ್ಲಿ ನವನಾಗರಿಕತೆ ಇದೆ, ಅಲ್ಲಿ ನವಮಾಧ್ಯಮಗಳಿವೆ. ಆದರೆ ನೀವು ಗಮನಿಸಬೇಕು, ಅಲ್ಲಿ ಅವರಿಗೆ ಭಾಷೆಯ ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಒಂದೇ ಒಂದು ದೃಷ್ಟಾಂತ ಕೊಡ್ತೇನೆ. ನಮ್ಮ ಊರಿಗೆ ಕೆಲವು ವರ್ಷಗಳ ಹಿಂದೆ ಕಣ್ಣನ್ ಅನ್ನುವಂಥ ಒಬ್ಬ ಮೇಸ್ತ್ರಿ, ಗಾರೆ ಕೆಲಸದವ ಊರಿನ ದೇವಸ್ಥಾನದ ಕೆಲಸಕ್ಕೆ ಬಂದಿದ್ದ. ನಾನು ಅವನಲ್ಲಿ ಅಪ್ಪಡಿ ಇಪ್ಪಡಿ ಮಲಯಾಳಂನಲ್ಲಿ ಮಾತನಾಡ್ತಾ ಇದ್ದೆ. ಅವ ಪ್ರತಿ ಗುರುವಾರ ಪುತ್ತೂರು ಪೇಟೆಗೆ ಹೋಗಿ ಒಂದು 100 ರೂಪಾಯಿಯ ಬೇರೆ ಬೇರೆ ಪತ್ರಿಕೆಗಳನ್ನು, ಕೇರಳದ ಪತ್ರಿಕೆಗಳನ್ನು ಖರೀದಿ ಮಾಡ್ತಾ ಇದ್ದ. ಅದರಲ್ಲಿ ಚಲನಚಿತ್ರದ ಪತ್ರಿಕೆಗಳಿದ್ದು, ರಾಜಕೀಯದ್ದು ಇದ್ದು, ಧಾರಾವಾಹಿ ಇದ್ದು, ಸಿನಿಮಾ ಪತ್ರಿಕೆಗಳಿದ್ದು. ಅದನ್ನು ತಂದು ತನ್ನ ರೂಮಿನಲ್ಲಿ ಅದನ್ನು ಆತ ಓದುತ್ತಾ ಇದ್ದ. ನನ್ನಲ್ಲಿ ಆತ ಒಂದು ಅಪ್ಪಡಿ ಇಪ್ಪಡಿ ಕನ್ನಡದಲ್ಲಿ ಅಥವಾ ನಾನು ಅಪ್ಪಡಿ ಇಪ್ಪಡಿ ಮಲಯಾಳಂನಲ್ಲಿ ಪರಸ್ಪರ ನಾವು ಮಾತನಾಡುವಾಗ ಅವ ಒಂದು ಪ್ರಶ್ನೆ ಕೇಳಿದ್ದ. ಸರ್, ನಿಮ್ಮ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುವ ಮುಂಚೆ ಪೂತಿನ ಅವರಿಗೆ ಬರಬೇಕಿತ್ತಲ್ಲ ಅಂತ. ಕೇರಳದ ಕೊಟ್ಟಾಯಂ ಜಿಲ್ಲೆಯ ಕಣ್ಣನ್ ಮೇಸ್ತ್ರಿಗೆ ನನ್ನ ಅನಂತಮೂರ್ತಿ, ನನ್ನ ಪೂತಿನ ಹೇಗೆ ಗೊತ್ತು ಅಂತ ನಾನು ಕೇಳಿದಾಗ, ಸರ್, ನಾನು ಕೊಟ್ಟಾಯಮಿನ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಲಯಾಳಂ ಲಿಟ್ರೇಚರ್ ಓದಿ ಬಂದವ ಅಂತ ಹೇಳಿದ್ದ. ಆವಾಗ ಅನಂತಮೂರ್ತಿಯವರು ನಮ್ಮ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು ಸರ್, ಅವರ ಸಾಹಿತ್ಯವನ್ನು ನಾನು ಇಂಗ್ಲೀಷಲ್ಲಿ ಓದಿದೆ ಅಂತ. ನೀವು ಯೋಚನೆ ಮಾಡಿ, ಕೊಟ್ಟಾಯಂ ಗಾಂಧಿ ಯೂನಿವರ್ಸಿಟಿಯಲ್ಲಿ ಲಿಟ್ರೇಚರ್ MA ಓದಿದ ಒಬ್ಬ ಕಣ್ಣನ್ ಮೇಸ್ತ್ರಿ ನಮ್ಮ ಊರಿಗೆ ಬಂದು ದೇವಸ್ಥಾನದ ಗಾರೆ ಕೆಲಸ ಮಾಡ್ತಾ ಇದ್ದಾನಲ್ಲ. ಮಾಡ್ತಾ 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 ಕೇರಳದ ಪತ್ರಿಕೆಗಳನ್ನು ಓದುವುದರ ಮೂಲಕ ತನ್ನ ತಾಯ್ನಾಡಿನ ಮೂಲಕ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಭಾಷಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ. ಕೇರಳದ ಅಸಾಧ್ಯತೆ ಇದು. ನಾನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ನನ್ನ ಸರ್ ಚಿನ್ನಪ್ಪ ಸರ್ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಧಾನ ಗ್ರಂಥಾಲಯದಲ್ಲಿ ಇವತ್ತಿಗೂ ಕರುಣಾನಿಧಿಯವರು ರಾಜ್ಯಶಾಸ್ತ್ರಕ್ಕೆ ಬರೆದ ಉತ್ತರ ಪತ್ರಿಕೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕರುಣಾನಿಧಿ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಯಾಗಿ, ಚಲನಚಿತ್ರ ಸಂಭಾಷಣಾಗಾರರಾಗಿ ಇಡೀ ತಮಿಳುನಾಡಿನ ಚರಿತ್ರೆಯನ್ನು ನೋಡಿದರೆ ಅಣ್ಣಾದೊರೆ ಇರ್ಬೋದು, ಕಾಮರಾಜ್ ಇರ್ಬೋದು, ಜಯಲಲಿತಾ ಇರ್ಬೋದು, ಕರುಣಾನಿಧಿ ಇರ್ಬೋದು, MG ರಾಮಚಂದ್ರನ್ ಇರ್ಬೋದು, ಅಧಿಕಾರಕ್ಕೆ ಬಂದ ಎಲ್ಲ ರಾಜಕಾರಣಿಗಳು ಗದ್ದುಗೆಯನ್ನು ಪ್ರೀತಿಸುವ ಮುಂಚೆ ಅಲ್ಲಿಯ ಭಾಷೆಯನ್ನು ಪ್ರೀತಿಸುವ ಕೆಲಸ ಮಾಡಿದರು, ಸಂಸ್ಕೃತಿಯನ್ನು ಪ್ರೀತಿಸುವ ಕೆಲಸವನ್ನು ಮಾಡಿದರು. ಅತ್ಯಂತ ಮೇಧಾವಿಗಳಾಗಿ, ಬುದ್ಧಿವಂತರಾಗಿ, ಕಲಾವಿದರಾಗಿ, ನಟರಾಗಿ ಎಲ್ಲ ದಾರಿಗಳಲ್ಲಿ ಅಲ್ಲಿಯ ಭಾಷೆಯನ್ನು ಗಟ್ಟಿ ಮಾಡುವ ಕೆಲಸವನ್ನು ಮಾಡಿದರು. ನೀವು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಎಂಡಮೂರಿ ವೀರೇಂದ್ರನಾಥನ್ ಅನ್ನುವಂಥ ಒಬ್ಬ ಲೇಖಕ ಓದುಗರ ಸಂಖ್ಯೆಯನ್ನು ಜಾಸ್ತಿ ಮಾಡೋದರಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಆದರೆ ಕನ್ನಡಕ್ಕೆ ಬಂದಾಗ ನಾವು ಪ್ರತಿ ಸಲ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಮುಖವಾಡಗಳನ್ನು ತೋರಿಸ್ತೇವೆ ಹೊರತು ಪುಸ್ತಕ ಪ್ರೀತಿ ಅನ್ನುವುದು ಇವತ್ತು ನಾಶ ಆಗ್ತಾ ಇದೆ.
ನೀವು ಗಮನಿಸಬೇಕು. ಇತ್ತೀಚೆಗೆ ಕನ್ನಡ ನೆಲದ ಒಬ್ಬ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಅನ್ನುವರು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಹಾರ್ವರ್ಡ್ಗೆ ಹೋಗ್ತಾರೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 2 ಗಂಟೆ ವಿಶೇಷ ಉಪನ್ಯಾಸವನ್ನು ಕೊಟ್ಟ ನಂತರ ಅಲ್ಲಿಯ ಗ್ರಂಥಾಲಯಕ್ಕೆ ಹೋಗ್ತಾರೆ. ಅಲ್ಲಿಯ ಗ್ರಂಥಪಾಲಕಿ ಕೂತ ಆ ಚಾರಣ ಹಿಂಭಾಗದ ಗೋಡೆಯಲ್ಲಿ ಒಂದು ಉದ್ದೇಶವನ್ನು ಬರೆಯಲಾಗಿತ್ತಂತೆ. ಹಾರ್ವರ್ಡ್ ಜಗತ್ತಿನ ನಂಬರ್ 1 ವಿಶ್ವವಿದ್ಯಾನಿಲಯ ಹಾರ್ವರ್ಡಿನ ಪ್ರಧಾನ ಗ್ರಂಥಾಲಯದ ಗೋಡೆಯ ಮೇಲೆ ಬರೆಯಲಾದಂಥ ಉಕ್ತಿ ಏನು ಅಂತಂದರೆ, ಈ ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಯಾವುದೇ ಸಂಸ್ಕೃತಿಯ ಮಗು ಬಯಸಿ ಬರುವ ಪುಸ್ತಕವನ್ನು 15 ದಿವಸದಲ್ಲಿ ಒದಗಿಸಿಕೊಡುವುದೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಉದ್ದೇಶ. ನೀವು ಗಮನಿಸಿ, ಈ ಜಗತ್ತಿನ ಯಾವುದೇ ಭಾಷೆಯ ಯಾವುದೇ ಸಂಸ್ಕೃತಿಯ ಯಾವುದೇ ದೇಶದ ಮಗು ಬಯಸಿ ಬರುವ ಪುಸ್ತಕವನ್ನು ಕೇವಲ 15 ದಿವಸದಲ್ಲಿ ಒದಗಿಸಿಕೊಡುವ ಉದ್ದೇಶವೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದ ಉದ್ದೇಶ. ತಮಾಷೆಗಾಗಿ ಗುರುರಾಜ್ ಕರ್ಜಗಿ ಕೇಳ್ತಾರೆ, ನಾನು ಇಂಡಿಯಾದ ದಕ್ಷಿಣ ಭಾಗದಲ್ಲಿ ಒಂದು ಕರ್ನಾಟಕ ಅಂತ ಇದೆ, ಅಲ್ಲಿ ಒಂದು ಕನ್ನಡ ಭಾಷೆ ಅಂತ ಇದೆ, ಕನ್ನಡದಲ್ಲಿ ಒಬ್ಬರು ಮಾಸ್ತಿ ಅಂತ ಇದ್ದರು, ಆ ಮಾಸ್ತಿ ಅವರ ಚೆಲುವು ಅನ್ನುವಂಥ ಒಂದು ಕಾದಂಬರಿ ಈಗ ಸಿಗ್ತಾ ಇಲ್ಲ, ನಿಮ್ಮ ಗ್ರಂಥಾಲಯದಲ್ಲಿ ಉಂಟಾ ಅಂತ. ಗ್ರಂಥಪಾಲಕಿ ಸಿಸ್ಟಮ್ ನೋಡಿ ಹೇಳ್ತಾರೆ, ಸೀದಾ ಮುಂದಕ್ಕೆ ಹೋಗಿ ಮಹಡಿ ಹತ್ತಿ ಅಲ್ಲಿ ಬಲಭಾಗದ ಒಂದು ಕಪಾಟಿನ 2ನೇ ರ್ಯಾಕ್ ನೋಡಿ, ಅಲ್ಲಿ ಆ ಪುಸ್ತಕ ಇದೆ ಅಂತ. 1933-32 ಏನೋ ಅಲ್ಲಿ ಆವಾಗ ಮುದ್ರಣ ಆದಂಥ ಮಾಸ್ತಿಯವರ ಕಾದಂಬರಿ ಈಗ ಮುದ್ರಣದಲ್ಲಿ ಇಲ್ಲ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಲೈಬ್ರರಿಯಲ್ಲಿ ಇದೆ ಅಂತಂದರೆ ದೇಶ ಪ್ರಪಂಚವನ್ನು ಕಟ್ಟುವುದರಲ್ಲಿ ಓದುವ ಶಕ್ತಿ, ಆ ಗ್ರಂಥಾಲಯದ ಶಕ್ತಿ ಎಷ್ಟಿದೆ ನೀವು ಯೋಚನೆ ಮಾಡಿ. ಈಗ ಸರ್ ಹೇಳಿದರು, ಮನೆ ಕಟ್ಟುವಾಗ ನಾವು ಎಲ್ಲವನ್ನೂ ಜೋಡಿಸ್ತೇವೆ, ಯಾವುದು ಬೇಕು ಅನ್ನುವ ಪಟ್ಟಿ ನಮ್ಮಲ್ಲಿ ಇರುತ್ತೆ, ರಸ್ತೆಯಲ್ಲಿ ಸಾಗುವಾಗ ಎಲ್ಲ ಮನೆಗಳನ್ನು ನೋಡಿಕೊಂಡು ಹೋಗ್ತೇವೆ, ನನ್ನ ಮನೆ ಕೂಡ ಹಾಗೆ ಆಗಬೇಕು ಅಂತ. ಆದರೆ ಒಳಗಡೆ ಬಾಟ್ಲಿಗಳನ್ನು ಜೋಡಿಸುವ ಒಂದು ಶೋಕೇಸ್ ಇರುತ್ತೆ ಹೊರತು ಆ ಬಾಟ್ಲಿಗಳ ನಡುವೆ ಒಂದು ಬೇಂದ್ರೆ, ಒಂದು ಕುವೆಂಪು, ಒಬ್ಬ ಕಾರಂತ, ಒಬ್ಬ ಕುವೆಂಪು ಅವರ ತೇಜಸ್ವಿಯವರ 2 ಪುಸ್ತಕ ಇಡುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಬಹುಶಃ ನಿಮ್ಮ ಮಕ್ಕಳಿಗೆ ಓದುವ ಆಸಕ್ತಿಯನ್ನು ಬೆಳೆಸಿ ಅಂತ ಹೇಳುತ್ತಾ, ಒಂದು ವ್ಯಸ್ತ ಮಾದರಿಯಲ್ಲಿ ಉಪನ್ಯಾಸ ಕೊಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಒಂದು ಅಸ್ತವ್ಯಸ್ತ ಮಾದರಿಯಲ್ಲಿ ಒಂದಷ್ಟು ವಿವರವನ್ನು ನಿಮಗೆ ದಾಟಿಸುವ ಪ್ರಯತ್ನವನ್ನು ಮಾಡಿದೆ. ಎಲ್ಲೋ ಇದ್ದ ನನ್ನನ್ನು ಈ ಎತ್ತರಕ್ಕೆ ಕೂರಿಸಿದ ರವೀಂದ್ರ ಶೆಟ್ಟಿ ಕುಟುಂಬಕ್ಕೆ, ಅವರ ಒಟ್ಟಿಗೆ ಸಾಥ್ ನೀಡಿದಂಥ ಧನಂಜಯ ಕುಂಬ್ಳೆಯವರಿಗೆ ಮತ್ತೊಮ್ಮೆ ವಂದಿಸಿ, ಸಂಜೆಯವರೆಗೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಭರವಸೆ ಕೊಟ್ಟು ನನ್ನನ್ನು ಸಹಿಸಿಕೊಂಡ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ತುಳುನಾಡಿನಿಂದ ಕೇರಳಕ್ಕೆ ಹೋಗಿ ಕೇರಳದಿಂದ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋದರು ಸಮ್ಮೇಳನದ ಅಧ್ಯಕ್ಷರು. ಈಗ ಸಮ್ಮೇಳನ ಅಧ್ಯಕ್ಷರ ಮೊದಲ ಭಾಷಣವನ್ನು ಎಷ್ಟು ಮಂದಿ ಕೇಳಿದ್ದೀರಿ ಅಂತ ಒಂದು ಪರೀಕ್ಷೆ ಮಾಡುವ. ಈಗ ರೆಡಿಯಾ? ಉತ್ತರ ಗೊತ್ತಿದ್ದವರು ಕೈ ಎತ್ತಬೇಕು. ಗಾರೆ ಕೆಲಸ ಮಾಡುವ ಮೇಸ್ತ್ರಿಯ ಹೆಸರೇನು? ಬಾ, ಇಲ್ಲಿ ಬಾ, ಮುಂದೆ ಮುಂದೆ ಬಾ. ಇಲ್ಲಿ ಬಾ, ಇಲ್ಲಿ ಬಾ. ಯಾರದು? ಕಣ್ಣನ್. ಕಣ್ಣನ್ ಏನು? ಮೇಸ್ತ್ರಿ. ಏನು ಮಾಡಿದ? ಅವನು ಇದು ಯೂನಿವರ್ಸಿಟಿಯಲ್ಲಿ ಓದಿ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ. ಇದು ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಯಾಕೆ ಇದು ಒಂದು ಕವಿಗಿಂತ ಇನ್ನೊಂದು ಕವಿಗೆ ಮೊದಲು ಸಿಕ್ಲಿಲ್ಲ ಅಂತ. ಅವಾಗ ಅವರಿಗೆ ನಿನಗೆ ಹೇಗೆ ಗೊತ್ತು ಅಂತ ಅವರಿಗೆ ಗೊತ್ತಾಯ್ತು. ಅವಾಗ ಅವನು ಹೇಳಿದ, ನಾನು ಮೊದಲು ಆ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೆ ಅಂತ. ಅವಾಗ ಅವ್ರು ಹೇಳಿದ್ರು, ಓ ಆ ಯೂನಿವರ್ಸಿಟಿಯಲ್ಲಿ ಕಲ್ತು ಎಲ್ಲ ಇದು ಇಲ್ಲಿ
ಪುತ್ತೂರಿಗೆ ಹೋಗಿ 100 ರೂಪಾಯಿಯಿಂದ ಎಲ್ಲ ಪತ್ರಗಳನ್ನು ತಕೊಂಡು ಬಂದು ಇಲ್ಲಿ ಓದಿ ಇದು ಕೇರಳದ ಭಾಷೆಯಲ್ಲಿ ಎಲ್ಲ ಇದನ್ನು ಕೇರಳದ ಇದು ಅಕ್ಷರದಲ್ಲಿ ಬರೆದು ಇದು ಕನ್ನಡವನ್ನು ನಿನ್ನ ಹೆಸರು ಕುಮುದ ಕುಮುದನಿಗೊಂದು ಚಪ್ಪಳೆ ತಟ್ಟಿ. ಕುಮುದನಿಗೊಂದು ಬಹುಮಾನ ಇದೆ. ಈ ಉತ್ತರ ಎಲ್ರಿಗೂ ಗೊತ್ತಿತ್ತ, ನೆನಪಿತ್ತ? ಹೆಣ್ಣು ಮಾಯೆಯೋ ಹೊನ್ನು ಮಾಯೆಯೋ ಯಾವುದು ನಿಜವಾದ ಮಾಯೆ? ಮನಸ್ಸಿನ ಒಳಗಡೆ ಇರುವ ವೇಗವಾದ ಮಾಯೆ. ಮನಸ್ಸಿನ ಒಳಗಿನ ಮಲಿನವೇ ಮಾಯೆ. ಆ ಎರಡು ಉತ್ತರಕ್ಕೆ ಒಬ್ಳೇ ಪ್ರಶ್ನೆಗೆ ಉತ್ತರ ಹೇಳಿದ್ಲು. ಇನ್ನೊಂದು ಚಪ್ಪಾಳೆ ಜೋರಾಗಿ ತಟ್ಟಿ. ಈ ಚಪ್ಪಾಳೆ ಈ ಸಂದೇಶವನ್ನು ಕೊಟ್ಟ ಸಮ್ಮೇಳನ ಅಧ್ಯಕ್ಷರಿಗೂ ಸಲ್ಲುತ್ತದೆ. ಇದೀಗ ಆಯ್ತಮ್ಮ. ಮುಂದೆ ಸಮಾರೋಪದಲ್ಲಿ ಬಹುಮಾನ ಕೊಡ್ತಾರೆ. ಬಹುಶಃ ಮುಂದಿನ ಕಾರ್ಯಕ್ರಮದಲ್ಲಿ ಕೂಡ ಇದೇ ರೀತಿಯ ಪ್ರಶ್ನೆಗೆ ಅವಕಾಶ ಇರಬಹುದು. ಭಾಷಣ ಮಾತ್ರ ಸರಿಯಾಗಿ ಕೇಳಬೇಕು. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗುವ ಮುನ್ನ ಈ ವಿಭಾಗದ ಮುಕ್ತಾಯ, ರತ್ನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯ ಈ ಕಲಾಪವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ. ಕಾರ್ಯಕ್ರಮದ ಕೊನೆಯಲ್ಲಿ ನಾಡು ನುಡಿ ವೈಭವದ ರಥೋತ್ಸವ 2025ರ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅವರ ಅರಿವಿನ ಅಂದದ ಮಾತುಗಳಿಂದ ಬಹಳ ಚಂದವಾಗಿ ನಿರೂಪಿಸುತ್ತಿರುವಂಥ, ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆಯ ರತ್ನೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ಬಹುಮುಖ ಸಾಧಕರು ಶ್ರೀ ಕದ್ರಿ ನವನೀತ ಶೆಟ್ಟಿ ಇವರಿಗೆ ಇಂದಿನ ಸಭೆಯ ಗೌರವನೀಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ಕನ್ನಡದ ಶಾಲು ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಕ್ತಾಯ. ಮುಂದೆ ವೇದಿಕೆಯನ್ನು ಗೋಷ್ಠಿಗೆ ಸಿದ್ಧಗೊಳಿಸ್ತಾ ಇದ್ದೇವೆ.
ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2025 ಇದೀಗ ಅಲಂಕಾರಗೊಂಡಂತಹ ಭವ್ಯ ವೇದಿಕೆಯಲ್ಲಿ ತುಳುನಾಡಿನ ಜನಪದ ಕುಣಿತವಾದಂತಹ ಹುಲಿವೇಷ ಕುಣಿತವನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ತಯಾರಾಗ್ತಿದ್ದಾರೆ. ಅವರ ಪ್ರದರ್ಶನಕ್ಕೆ ನಿಮ್ಮ ಕರತಾಡದ ಸದ್ದು ಆದಷ್ಟು ಹೆಚ್ಚಾಗಿ ಬಂದರೆ ಅವರ ಒಂದು ಕುಣಿತಕ್ಕೂ ಕೂಡ ಹೆಚ್ಚಿನ ಹುಮ್ಮಸ್ಸು ಸಿಗ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಇದೀಗ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ಹುಲಿವೇಷ ಕುಣಿತ. ಆದಷ್ಟು ಬೇಗ ಹುಲಿವೇಷದ ವಿದ್ಯಾರ್ಥಿಗಳು ತಯಾರಾಗಬೇಕು. ಎಸ್,
ಬಹಳ ಸುಂದರವಾಗಿ ತುಳುನಾಡಿನ ಜನಪದ ಕುಣಿತವಾದ ಹುಲಿವೇಷವನ್ನು ಸ್ಪರ್ಧಿಸಿದಂಥ ವಿದ್ಯಾರ್ಥಿಗಳಿಗೆ ಇದೀಗ ಉತ್ತರ ಕನ್ನಡದ ಒಂದು ವಿಶೇಷ ಜನಪದ ಜನಾಂಗ ಕುಣಿತವಾದಂತಹ ಹಾಲಕ್ಕಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. Hello. Hello. शोभले बिना बिना शोभाले शोभले बिना बिना शोभाले शोभले बिना बिना शोभाले शोभले बिना बिना शोभाले होय शोभले बिना बिना शोभाले शोभले बिना बिना शोभाले तानी तंदानो तंदनानी तानो तानी तंदानो तंदानो तानी तंदानो तंदनानी तानो तानी तंदानो तंदानो आलक्की ಒಕ್ಕಲು ನಾವನ್ನ ಆಲಕ್ಕಿ ಅಂತ ಜೀವನ ಮದನ್ನ ಆಲಕ್ಕಿ ಒಕ್ಕಲು ನಾವನ್ನ ಆಲಕ್ಕಿ ಅಂತ ಜೀವನ ಮದನ್ನ ತಾನಿ ತಂದಾನೋ ತಂದನಾನಿ ತಾನೋ ನೀ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಬಂಡಿ ಹಬ್ಬ ಜಾತ್ರೆ ಜೋರು ಬಂಡಿ ಹಬ್ಬ ಜಾತ್ರೆ ಜೋರು ಆಲಕ್ಕಿಗಳ ದೇವ್ರ ತೇರು ಆಲಕ್ಕಿಗಳ ದೇವ್ರ ತೇರು ನೃತ್ಯ ಕುಣಿತ ಭಜನೆ ಸೇವೆ ನೃತ್ಯ ಕುಣಿತ ಭಜನೆ ಸೇವೆ ತಾಯಿ ತುಳಸಿ ಪೂಜೆ ಗೈವೆ ತಾಯಿ ತುಳಸಿ ಪೂಜೆ ಗೈವೆ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಸುಗ್ಗಿ ಸುಗ್ಗಿ ಹಿರಿಯ ಸುಗ್ಗಿ 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 ಹಿರಿಯ ಸುಗ್ಗಿ 2 ವರ್ಷಗಳ ಹಿರಿಯ ಸುಗ್ಗಿ 2 ವರ್ಷಗಳ ಹಿರಿಯ ಸುಗ್ಗಿ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಕಬ್ಬು ಬಾಳೆ ಭತ್ತ ಪೈರು ಕಬ್ಬು ಬಾಳೆ ಭತ್ತ ಪೈರು ಷಷ್ಠಿ ಪೂಜೆಯೊಂದೇ ನಮ ಷಷ್ಠಿ ಷಷ್ಠಿ ಪೂಜೆಯೊಂದೇ ನಮ ಷಷ್ಠಿ ತಾನಿ ತಂದಾನೋ ತಂದನಾನಿ ತಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಗೋವಿನ ಪೂಜೆ ನಮ ಧರ್ಮ ಗೋವಿನ ಪೂಜೆ ನಮ ಧರ್ಮ ದಿವಲಿಗೆ ಬಲೀಂದ್ರ ನೇಮ ದಿವಲಿಗೆ ಬಲೀಂದ್ರ ನೇಮ ಉಳಿದೇವಿ ನಿಮಗೆ ಶರಣಪ್ಪ ಉಳಿದೇವ್ರೆ ನಿಮಗೆ ಶರಣಪ್ಪ ನಮ್ಮ ಗೋವಿನ ರಕ್ಷಣೆ ನಿಮದಪ್ಪ
ಸುವಮಲಾಲಿ ಸುವಲಾಲಿ. ಇದೀಗ ವೇದಿಕೆ ಮೇಲೆ ಕೊನೆಯ ವಿದ್ಯಾರ್ಥಿಗಳ ನೃತ್ಯ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವ ಕಾರಣ ಆ ವಿದ್ಯಾರ್ಥಿಗಳನ್ನು ಸ್ವಲ್ಪ ಸಮಯಾವಕಾಶವನ್ನು ಏರುಪೇರು ಮಾಡಿದ್ದೇವೆ. ಬಂದಂಥ ಅತಿಥಿಯಲ್ಲಿ ಒಂದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಕೊಡಗಿನ ಜಿಲ್ಲೆಯ ಪ್ರಸಿದ್ಧ ಕುಣಿತವಾದಂಥ ಹುತ್ತರಿ ಕುಣಿತವನ್ನು ನಮ್ಮ ವಿದ್ಯಾರ್ಥಿಗಳು ಇದೀಗ ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿದ್ದಾರೆ. ಇದೀಗ ವೇದಿಕೆ ಮೇಲೆ ಹುತ್ತರಿ ಕುಣಿತ. ಕಟ್ಟಿ ಕದ ಅಡ್ಪ ಪುತ್ತರಿ ಪೋಲಿ ಪೋಲಿ ದೇವಾ ಪುತ್ತರಿ ಪೌದ್ ನಮ್ಮ ನರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ ಕೋಲಾಡೊಂಡು ಬಾರಿ ಮಂದ ಕೊಡಿತ ಪುತ್ತರಿ ಕೋಲಾಡೊಂಡು ಬಾರಿ ಹೇ ಕೋಲಾಡೊಂಡು ಬಾರಿ ಮಂದ ಕೊಡಿತ ಪುತ್ತರಿ ಕೋಲಾಡೊಂಡು ಬಾರಿ ಪುತ್ತರಿ ಪೌದ್ ನಮ್ಮ ನರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ ಅಮ್ಮಂಡ ಅಜ್ಜಿನಂಡ ಅಜ್ಜಮಡ ಅಜ್ಜಿ ಕುಟರ ಅಯ್ಯಂಡ ಐಚಂಡ ಅಪ್ಪನಿರುವಂಡ ಹಂಚೇಟ್ಟಿರ అళమండ అప్పారండ అల్లారండ ఆపాడండ చెలువండ చీకండ చెప్పుడిరా చీయబెరా చక్కీరా చౌరీరా చీనండ చీంద్రి మడ చీమీరా చౌండీరా చౌకీరా చారి మండ కోలాడండు బారి మంద కొడిత పుత్తరి కోలాడండు బారి పుత్తరి పౌద నమ్మ నెరకట్టి కద ఎడుపు పుత్తరి పొలి పొలి దేవా ಮೇರಿ ಅಂಡ ಮೇಕದಂಡ ಮೇ ಚಂಡ ಮೇ ಪಾಡಂಡ ಮಾಳೆಟ್ಟಿರಾ ಮಂಡೆಟ್ಟಿರಾ ಮಣಿಯ ಪಂಡ ಮಂದ ಪಂಡ ನಟುಳಂಡ ನಾ ಪಂಡ ನಾಯಂಡ ನಾಯಕಂಡ ನಂದೇಟಿರಾ ನಂಬುಡಿರಾ ನಿಲ್ಲೀರಾ ನೆಲ್ಲ ಚಂಡ ಪಾಲಂದಿರಾ ಪುಲಿಯಂಡ ಪಟ್ಟಮಡ ಪಡಿಯಟಿರಾ ಪೊಂಚಟಿರಾ ಪಾಲೆಕಂಡ ಅಚ್ಚೇಟಿರಾ ಅಯ್ಯ ಮಂಡ ಕೋಲಾಡಂಡು ಬಾರಿ ಮಂದ ಕರಿತ ಪುತ್ತರಿ ಕೋಲಾಡಂಡು ಬಾರಿ ಪುತ್ತರಿ ಪೌದ್ ನಮ್ಮ ನರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ కోదండ కొలువండ కొంగండ కొంగెటిరా కొక్కలేర కొంగేరిరా కెంజంగడ కర్తమడ కొడందేరా కోటేరా కుట్టేటిరా కుల్లెటిరా కైబులిరా కుంచెటిరా కోటోಳಿರಾ ಕಳ್ಳಿ ಚಂಡ పట్టీరా బాచీరా బడువండ బిద్దండ బబ్బీరా బొళవండ బింజండ బల్ల చండ పేరేరా మొన్నండ సుಳ್ಳಿ ಮಡ ಸೋಮಯಂಡ ಮಂಡೆ ಪಂಡ ಮುಕಾಟಿರಾ ಮತ್ರೀರಾ ಮಂಡ್ವಂಡ కోలాడండు బారి మంద కొడిత పుత్తరి కోలాడండు బారి ಪುತ್ತರಿ ಪೌದ್ ನಮ್ಮ ನರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ పుత్తరి పౌద నమ్మ నెరకట్టి
എടുത്ത് പുത്തരി പൊലി പൊലി ദേവാ ಕೋಲಾಡಂಡು ಬಾರಿ ಮಂದು ಕುಡಿತು ಪುತ್ತರಿ ಕೋಲಾಡಂಡು ಬಾರಿ ಕೋಲಾಡಂಡು ಬಾರಿ ಮಂದು ಕುಡಿತು ಪುತ್ತರಿ ಕೋಲಾಡಂಡು ಬಾರಿ 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 ಪುತ್ತರಿ ಕೋಲಾಡಂಡು ಬಾರಿ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ತೇರಳಗಟ್ಟೆ ಕರಾವಳಿ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ನಾಡು ನುಡಿ ವೈಭವ ರತ್ನೋತ್ಸವ 2025 ಇದರ ವೇದಿಕೆಯಲ್ಲಿ ವಿಚಾರಗೋಷ್ಠಿ ಇದೀಗ ನಡೆಯಲಿರುವುದು. ಈಗಾಗಲೇ ವಿಚಾರಗೋಷ್ಠಿಯನ್ನು ಮಂಡಿಸಲು ನಮ್ಮ ಕರೆಗೆ ಆತ್ಮೀಯ ಓಗೊಟ್ಟು ಸರಿಯಾದ ಸಮಯಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮೊದಲಾಗಿ ಶ್ರೀಮತಿ ಸಾಯಿ ಸುಮಾ ನಾವಡ, ಯಕ್ಷಗಾನ ಕಲಾವಿದರು, ಕಾರಿಂಜ ಬಂಟ್ವಾಳ. ಹಾಗೆ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಪ್ರಶಾಂತಿ ಶೆಟ್ಟಿ ಇರುವೈಲು, ಉಪನ್ಯಾಸಕರು, ಸಂತ ಎಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು. ಹಾಗೆ ಡಾಕ್ಟರ್ ಪ್ರಭಾತ್ ಬಲ್ನಾಡ್, ಪ್ರಾಂಶುಪಾಲರು, ಜೈನ ಪದವಿ ಪೂರ್ವ ಕಾಲೇಜು ಮೂಡಬಿದ್ರೆ. ಇವರ ಮೂವರನ್ನು ಕೂಡ ವೇದಿಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವರೊಂದಿಗೆ ಈ ದಿನದ ಸಮ್ಮೇಳನದ ಅಧ್ಯಕ್ಷರಾದಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರನ್ನು ಕೂಡ ಪ್ರೀತಿಪೂರ್ವಕ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಶ್ರೀ MP ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರು ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ MP ಶ್ರೀನಾಥ್, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು, ಇವರಿಂದ ಒಂದೆರಡು ಹಿತನುಡಿಗಳು. ಎಲ್ರಿಗೂ ನಮಸ್ಕಾರ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ರತ್ನೋತ್ಸವ 2025 ಈ ಕಾರ್ಯಕ್ರಮದ ಸರ್ವ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನನ್ನ ಆತ್ಮೀಯರೂ ಆದ ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರೇ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ನನ್ನ ಆತ್ಮೀಯರೂ ಆದ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ವೇದಿಕೆಯಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತಿಗಳೇ, ಸಾಹಿತ್ಯ ಬಂಧುಗಳೇ, ನಾನೇನು ಹೆಚ್ಚು ಹೊತ್ತು ಮಾತಾಡುವುದಿಲ್ಲ. ಯಾಕೆಂದರೆ ಈಗಾಗಲೇ ಗೋಷ್ಠಿಯ ಸಮಯ ಬರ್ತಾ ಇದೆ. ನಾನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ನಾನು ಉಜಿರೆಯಿಂದ 8:30 ಗಂಟೆಗೆ ಹೊರಟಿದ್ದೇನೆ ಸರ್. ಆದರೆ ಮಡಂತ್ಯಾರ್ನ ಹತ್ತಿರ ಬರುವಾಗ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಎನ್ನುವ ಉದ್ದೇಶದಿಂದ ನಾನು ಬಂದಿದ್ದೇನೆ. ಬಹುಶಃ ಇವತ್ತು ಮತ್ತು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತೀ ಹೆಚ್ಚು ಕಾರ್ಯಕ್ರಮಗಳು ನಡೀಲಿಕ್ಕಿವೆ. ಬಹುಶಃ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳು ಇವತ್ತು ಸುಮಾರು ಒಂದು 15 ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ನನಗೆ ಬಂದಿದೆ. ಇನ್ನು ನಮ್ಮ ಗುರುಗಳಾದ ಡಾಕ್ಟರ್ ಇವರು ಚಿನ್ನಪ್ಪ ಗೌಡರ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ. ಕರಾವಳಿ ಉತ್ಸವ ಕಾರ್ಯಕ್ರಮ ಕೂಡ ಇವತ್ತು ಇದೆ. ಸಾಯಂಕಾಲ 5 ಗಂಟೆ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ 5:30 ಗಂಟೆಗೆ ಸೂರತ್ ಕಲ್ಲಿನ ಚೇಳ್ಯಾರು ಅಲ್ಲಿ ನಡೀಲಿಕ್ಕಿದೆ. ನಾಳೆ ಮತ್ತೆ ಕಾರ್ಯಕ್ರಮ ಇದೆ, ತುಳು ಸಮ್ಮೇಳನ ಇದೆ, ಆಮೇಲೆ ತಾಳ್ತಜ ವಸಂತಕುಮಾರ್ ಅವರ ಮನೆಯಲ್ಲಿ ಕಾರ್ಯಕ್ರಮ ಇದೆ. ಹೀಗೆ ಇವತ್ತು ಮತ್ತು ನಾಳೆ ಶುಭ ದಿನ, ಒಳ್ಳೆಯ ಗಳಿಗೆ ಕೂಡ ಇದೆ. ಶುಭ ಮುಹೂರ್ತಕ್ಕಲ್ಲ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಮೌಢ್ಯ. ಬಹುಶಃ ಏನೇ ಇರಲಿ, ನನ್ನ ಆತ್ಮೀಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಹೇಳುವಾಗ ನಾನು ಬರಲೇಬೇಕು. ಯಾಕಂದರೆ ಸಾಹಿತ್ಯ ಪರಿಷತ್ತಿಗೆ ಅವರು ಮಾರ್ಗದರ್ಶಕರು, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರು ಮಾರ್ಗದರ್ಶಕರು. ನಾನು ಇವತ್ತಲ್ಲ, ಕಳೆದ 25 ವರ್ಷಗಳಿಂದ ನಾನು ಅವರನ್ನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ಸಾಹಿತ್ಯಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಅವರು ಕೊಡ್ತಾರೆ. ಪ್ರತಿ ವರ್ಷ ಇಂಥ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡುವುದರ ಮೂಲಕ, ರತ್ನೋತ್ಸವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಪರಿಸರದಲ್ಲಿ ಒಂದು ರೀತಿಯ ಜಾತ್ರೆಯನ್ನು ಅವರು ಮಾಡ್ತಾ ಇದ್ದಾರೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಾತ್ರೆ ಇದು ಆಗ್ತಾ ಇದೆ. ಕಳೆದ 1-2 ವರ್ಷಗಳ ಹಿಂದೆ ತಲಪಾಡಿಯಲ್ಲಿ ನಾವೊಂದು ಗಡಿನಾಡು ಉತ್ಸವ ಕಾರ್ಯಕ್ರಮ ಮಾಡಿದೆವು. ನಮಗೆ ಹೆದರಿಕೆ ಇತ್ತು, ಹೇಗಪ್ಪ ಮಾಡುವುದು ತಲಪಾಡಿಯಲ್ಲಿ. ಆಗ ಮುಂದೆ ನಿಂತವರು ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ನೀವು ಮಾಡಿ, ನಾನಿದ್ದೇನೆ. ಅವರೇ ಆ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಇದ್ದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಮತ್ತೊಂದು ನಾನು ಅವರ ಬಗ್ಗೆ ಹೇಳಲೇಬೇಕು. ನಮ್ಮ ಜಿಲ್ಲಾ ರಾಜ್ಯದ ಕಾರ್ಯಕಾರಿ ಸಮಿತಿ ಸಭೆ ಬೆಂಗಳೂರಿನಲ್ಲಿ ನಡೀತದೆ ಪ್ರತಿ 3 ತಿಂಗಳಿಗೊಮ್ಮೆ. ಪ್ರತಿ ಬಾರಿ ನಡೆದಾಗ ಕೆಲವು ಜಿಲ್ಲಾ ಅಧ್ಯಕ್ಷರು ನನ್ನಲ್ಲಿ ಬಂದು ಹೇಳ್ತಾರೆ, ಸರ್ ನಿಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಹೇಗಿದ್ದಾರೆ ಅಂತ. ನಾನಾಗ ಅವರಿಗೆ ಪ್ರಶ್ನೆ ಮಾಡ್ತೇನೆ, ಹೇಗೆ ನಿಮಗೆ ಪರಿಚಯ? ಬಹಳ ಮತ್ತೆ ಮತ್ತೆ ಕೇಳ್ತಾ ಇರೋದು ದಾವಣಗೆರೆ ವಾಮದೇವಪ್ಪ. ಅವರು ನಗಾಡ್ತಾರೆ. ಪ್ರತಿ ಬಾರಿ ಹೋದಾಗಲೂ ರವೀಂದ್ರ ಶೆಟ್ಟಿ ಉಳಿದೊಟ್ಟವರನ್ನು ವಿಚಾರಿಸ್ತಾರೆ. 1-2 ಜಿಲ್ಲೆಯವರಲ್ಲ, ಕೆಲವು ಜಿಲ್ಲೆಯವರು. ಯಾಕೆ ಅಂತ ಕೇಳಿದೆ. ಸರ್ ಅವರು ಅಲೆಮಾರಿ ಅದರ ಬಗ್ಗೆ ಸಚಿವರಾಗಿದ್ದಾಗ ಇಡೀ ನಮ್ಮ ರಾಜ್ಯವನ್ನು ತಿರುಗಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ನಮಗೆ ಪರಿಚಯ ಇದೆ. ಈಗ ಅವರಿಗೆ ಅಧಿಕಾರ ಇಲ್ಲದಿದ್ರೂ ಕೂಡ ಮತ್ತೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಬಹಳ ಆತ್ಮೀಯರು ಎಂಬ ಮಾತನ್ನು ಹೇಳ್ತಾರೆ. ನಮಗೆ ಬಹಳ ಖುಷಿ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿಯನ್ನು ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನು ಏನು ಮಾಡಬೇಕು ಆ ಕೆಲಸವನ್ನು ಅವರು ಮಾಡಿ ತೋರಿಸಿದ್ದಾರೆ. ಇವತ್ತಲ್ಲ, ನಾನು ಪ್ರತಿ ಬಾರಿ ನೋಡುವಾಗಲೂ ನಾನು ಫೋನ್ ಮಾಡುವಾಗ, ಸರ್ ಎಲ್ಲಿದ್ದೀರಿ? ನಾನು ಇಲ್ಲಿ ದಾವಣಗೆರೆಯಲ್ಲಿದ್ದೇನೆ, ಏನು ಒಂದು ಕಾರ್ಯಕ್ರಮ ಉಂಟು, ಈ ರೀತಿಯ ಉತ್ತರ ಹೇಳ್ತಾರೆ.
ಅಂತ ಒಬ್ಬರು ರವೀಂದ್ರ ಶೆಟ್ಟಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತು ಬೆಳಗ್ಗಿಂದ ಸಾಯಂಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ. ಯಾಕೆಂದರೆ ನಮ್ಮ ಡಾಕ್ಟರ್ ನರೇಂದ್ರ ದೇರ್ಲ ಅವರ ಅನುಭವದ ಮಾತುಗಳು ಇವತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಿಗಲಿಕ್ಕಿದೆ. ಇಲ್ಲಿಯ ಯುವಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರ ಅನುಭವದ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಲಿಕ್ಕಿದ್ದೀರಿ. ಆದ್ದರಿಂದ ನೀವೆಲ್ಲರೂ ಕೂಡ ಸಾಯಂಕಾಲದವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಅವಕಾಶ ಮಾಡಿಕೊಟ್ಟಂತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಒಳ್ಳೆಯ ನುಡಿಗಳನ್ನು ಆಡಿದಂಥ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೀಗ ವಿಚಾರ ಗೋಷ್ಠಿ ನಡೆಯುತ್ತದೆ. ನಾಡು ನುಡಿ ಸಂಸ್ಕೃತಿ ಕುರಿತ ಚಿಂತನೆ. ಇದರ ಒಂದು ವಿಚಾರ ಗೋಷ್ಠಿಯಲ್ಲಿ ಕನ್ನಡ ನಾಡಿನ ಪರಂಪರೆ ಈ ವಿಚಾರದ ಬಗ್ಗೆ ವಿಚಾರ ಮಂಡನೆಯನ್ನು ಮಾಡಲಿರುವವರು ಶ್ರೀಮತಿ ಸಾಯಿ ಸುಮಾ ನಾವಡ, ಯಕ್ಷಗಾನ ಕಲಾವಿದರು, ಕಾರಿಂಜ ಬಂಟ್ವಾಳ, ಮದ್ದಲೆ ಕಲಾವಿದೆ, ಯಕ್ಷ ಶಿಕ್ಷಕಿ, ಯಕ್ಷಗಾನ ಮತ್ತು ತಾಳಮದ್ದಲೆ ಸಂಘಟಕಿ ಕೂಡ, ನಿರೂಪಕಿ, ಲೇಖಕಿ, ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ತಮ್ಮನ್ನು ತಾವು ತೊಡಗಿಸಿದ್ದಾರೆ. ಅಲ್ಲದೆ ಯಕ್ಷಗಾನದಲ್ಲಿ ತಾಳಮದ್ದಲೆದಲ್ಲಿ ಸುಮಾರು 18 ವರ್ಷಗಳ ಅನುಭವವನ್ನು ಪಡೆದು ಯಕ್ಷಗಾನದ ರಾಜವೇಷ, ಬಣ್ಣದ ವೇಷ, ಪುಂಡಿ ವೇಷ, ಈ ಹಾಸ್ಯ ಪಾತ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವರ ಈ ಒಂದು ಪ್ರತಿಭೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸಿದೆ. ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿ 2025ರಲ್ಲಿ ಇವರಿಗೆ ಭಾಜನರಾಗಿರುತ್ತದೆ. ಅಜಕಾರು ಕಲಾಭಿಮಾನಿ ಬಳಗ ಮುಂಬೈಯಿಂದ ಗೌರವ ಸನ್ಮಾನ, ಯಕ್ಷಾರಾಧನೆ ಕಲಾಕೇಂದ್ರದಿಂದ ಯಕ್ಷಕಲಾ ಪುರಸ್ಕಾರ, ನಾಟ್ಯಲಹರಿ ತಂಡದಿಂದ ಊರ ಸನ್ಮಾನ, ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ನಿಂದ ಗೌರವಾಭಿನಂದನೆ. ಹೀಗೆ ಹೇಳಿಕೋದ್ರೆ ಹಲವಾರು ಪ್ರಶಸ್ತಿಗಳು ಇವರು ಭಾಜನರಾಗಿರ್ತಾರೆ. ಆದರೆ ಸಮಯದ ಅಭಾವದ ಮೊದಲು ಹೇಳಿದಾಗೆ ತಮ್ಮ ಇವರನ್ನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೇನೆ. ಇಂತಹ ಮಹಾನ್ ವ್ಯಕ್ತಿ ಇದೀಗ ನಮ್ಮ ವಿಚಾರ ಗೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಬಹಳ ಒಂದು ಕನಸು ಹಾಗೂ ಬಹಳ ಖುಷಿ ತರುವಂಥ ವಿಷಯ ಆಗಿದೆ. ಇದೀಗ ಮೇಡಮ್ ನಿಮಗೆ ವೇದಿಕೆಯನ್ನು ನೀಡ್ತಾ ಇದ್ದೇವೆ. ನೀವು ಮಂಡಿಸಿರುವಂಥ ವಿಚಾರ ಕನ್ನಡ ನಾಡಿನ ಪರಂಪರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇವತ್ತಿನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇಲ್ಲಿನ ರತ್ನೋತ್ಸವ 2025 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ವಿದ್ವಾಂಸರು ಆದ ನರೇಂದ್ರ ರೈ ದೇರ್ಲ ಸರ್ ಅವರೇ, ಹಾಗೆಯೇ ನನ್ನ ಗುರುಗಳು, ಇವತ್ತು ಕನ್ನಡ ಸಾಹಿತ್ಯದ ಕುರಿತಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರುವವರು ಶ್ರೀನಾಥ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ನಾಡು ನುಡಿ ವೈಭವದ ಕುರಿತಾಗಿ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿಯೇ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಶಾಲೆಯ ಮಟ್ಟದಲ್ಲಿ ಇವತ್ತು ಮಕ್ಕಳನ್ನು ಸಾಹಿತ್ಯದ ಕುರಿತಾಗಿ ಅಥವಾ ನಾಡಿನ ವಿಶೇಷತೆಗಳ ಕುರಿತಾಗಿ ಸೆಳೆಯುವಂತಹ ಪ್ರಯತ್ನವನ್ನು ಎಲ್ಲ ಶಾಲೆಗಳು ಮಾಡುವುದಿಲ್ಲ. ಆದರೂ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮಾಡುತ್ತಾ ಉಂಟು ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಈ ಶಾಲೆಯ ನೇತೃತ್ವದಲ್ಲಿ ಆಗ್ತಾ ಹೋಗ್ಲಿ ಅಂತೇಳಿ ಹೇಳ್ತಾ, ಇವತ್ತು ಕನ್ನಡ ನಾಡಿನ ಪರಂಪರೆಯ ಕುರಿತಾಗಿ ನನ್ನ ಜ್ಞಾನದ ಮಿತಿಯೊಳಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಹೇಳಿಕೊಳ್ಳುವುದಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಅನೇಕ ಅನುಭವಿಗಳಿವತ್ತು ಇಲ್ಲಿದ್ದಾರೆ. ನನ್ನ ಗುರುಗಳಾದ ಧನಂಜಯ ಕುಂಬಳೆಯವರು ಇದ್ದಾರೆ. ತಮ್ಮೆಲ್ಲರ ಎದುರಲ್ಲಿ ಮಾತಾಡಲಿಕ್ಕೆ ಅನುಭವದಲ್ಲಿ ಬಹಳ ಕಿರಿಯಳಾದ ನನಗೆ ಸಂಕೋಚವಾಗುತ್ತದೆ. ಆದರೂ ಕೂಡ ಸಿಕ್ಕಂತಹ ಒಂದು ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಮಾತಿಗೆ ತೊಡಗುತ್ತಾ ಇದ್ದೇನೆ. ಕನ್ನಡ ನಾಡು, ಕನ್ನಡ ಭಾಷೆ ಅಂತ ಹೇಳಿದಾಗ ಅನೇಕರು ನಮ್ಮ ವಿದ್ಯಾಭ್ಯಾಸದ ಸಮಯದಿಂದಲೂ ಕೂಡ
ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಉಂಟು ಅಂತ ಹೇಳುವಂತ ಮಾತು ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಬರುವಂತದ್ದು. ಆ 2000 ದಾಟಿ ಸುಮಾರು ವರ್ಷ ಆಯ್ತು ಈಗಲೂ, ಆದರೂ ಇವತ್ತಿಗೂ 2000 ವರ್ಷದ ಇತಿಹಾಸ ಉಂಟು, 2000 ವರ್ಷಗಳ ಇತಿಹಾಸ ಉಂಟು ಅಂತ ಇರಲಿ, ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡೇ ಹೋಗುವ. ಕನ್ನಡ ನಾಡು, ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ನಮಗೆ ಇತ್ತೀಚೆಗೆ ನಾವು ತಿಳ್ಕೊಳ್ಳುವುದಕ್ಕೆ ಆರಂಭಿಸಿದವರು ಕೂಡ ಅದರ ಇತಿಹಾಸವನ್ನು ತೆರೆದು ನೋಡಬೇಕಾದಂತಹ ಅನಿವಾರ್ಯತೆ ಉಂಟು. ಇಲ್ಲಿ ಅನೇಕರು ಮಕ್ಕಳಿದ್ದೀರಿ, ಯಾಕಂದ್ರೆ ಕನ್ನಡ ಭಾಷೆಯ ಬಗ್ಗೆ ನಮಗೆ ಕೇಳಿ ಗೊತ್ತಿರುತ್ತದೆ. ಕನ್ನಡ ನಾಡು ಅಂದ್ರೆ ಕರ್ನಾಟಕ ಅನ್ನುವಂತಹ ವಿಚಾರ ಗೊತ್ತಿರುತ್ತದೆ. ಅದು ಬಿಟ್ಟು ಕನ್ನಡಕ್ಕೆ ಅದರದೇ ಆದಂತಹ ಒಂದು ಪರಂಪರೆ ಉಂಟು, ಕನ್ನಡಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಉಂಟು, ಅದರ ಚರಿತ್ರೆ ಉಂಟು, ಅದರ ಹಿರಿಮೆ ಬಹಳಷ್ಟು ದೊಡ್ಡದುಂಟು ಅನ್ನುವಂಥ ವಿಚಾರಗಳನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಪುಸ್ತಕವನ್ನು ತ.ಸು. ಶಾಮರಾಯರು ಬರೀತಾ ಅದರಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅವರು ಅದರ ಹಿರಿಮೆಯ ಬಗ್ಗೆ, ಅದರ ಚರಿತ್ರೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳುತ್ತಾರೆ. ನಮಗೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಕರ್ನಾಟಕ ಅನ್ನುವಂತಹ ದೇಶದ ಉಲ್ಲೇಖಗಳು ಸಿಗುತ್ತವೆ. ಅಂದ್ರೆ ನಾವು ಆಲೋಚನೆ ಮಾಡಬೇಕು, ಕನ್ನಡ ಅನ್ನುವಂಥದ್ದು, ಕನ್ನಡ ನಾಡು ಅಥವಾ ಕರ್ನಾಟಕ ಅನ್ನುವಂಥದ್ದು ಎಷ್ಟು ಹಿಂದಿನ ಕಾಲದಿಂದ ಉಂಟು ಅನ್ನುವಂಥದ್ದನ್ನ. ಯಾಕಂದ್ರೆ ನಮಗೆ ಕರ್ನಾಟಕ ಅಂತ ನಾಮಕರಣ ಆದ ಮೇಲೆ ಇರಬಹುದು, ಅಥವಾ ಮೈಸೂರು ರಾಜ್ಯ ಅಂತ ನಾಮಕರಣ ಆದ ಮೇಲೆ ಇರಬಹುದು, ಅಲ್ಲಿಂದ ಮಾತ್ರ ಕನ್ನಡದ ಚರಿತ್ರೆ ನಮಗೆ ಹುಟ್ಟಿಕೊಳ್ಳುವಂಥದ್ದಲ್ಲ. ಆ ಕರ್ನಾಟಕವನ್ನು ಅದಕ್ಕೆ ಹೆಸರಿಡುವವರೆಗಿನ ಹಿಂದಿನ ಚರಿತ್ರೆ ಉಂಟಲ್ಲ, ಅದು ಬಹಳ ಮುಖ್ಯ ಆಗುತ್ತದೆ. ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲೂ ಕೂಡ ಗ್ರೀಕರ ಪ್ರಹಸನಗಳಲ್ಲಿ ಕನ್ನಡದ ಅನೇಕ ಶಬ್ದಗಳನ್ನು ನಾವು ಕಾಣಬಹುದು ಅಂತ ತ.ಸು. ಶಾಮರಾಯರು ಹೇಳುತ್ತಾರೆ. ಅದಾದ ಬಳಿಕ ನಾವು ಹೆಚ್ಚಾಗಿ ಕನ್ನಡದ ಮೊದಲುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳುವಾಗ ಶಾಸನಗಳ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತದೆ. ಹಲ್ಮಿಡಿ ಶಾಸನದಲ್ಲಿ ನಮ್ಮ ಕನ್ನಡದ ಬಗ್ಗೆ, ಕನ್ನಡದ ಶಬ್ದಗಳನ್ನು ನಾವು ಕಾಣುತ್ತೇವೆ. ಮತ್ತು ಕನ್ನಡದಲ್ಲಿದ್ದಂತಹ ಅರಸರ ಬಗ್ಗೆ, ಅಲ್ಲಿ ದಾನವಾಗಿ ಕೊಟ್ಟಂತಹ ಊರುಗಳ ಬಗ್ಗೆ ಆ ಹಲ್ಮಿಡಿ ಶಾಸನದಲ್ಲಿ ಕ್ರಿಸ್ತ ಶಕ 1450ರಲ್ಲಿ ಅದರ ಬಗ್ಗೆ ಉಲ್ಲೇಖ ನಮಗೆ ಸಿಗುತ್ತದೆ. ಅದಾದ ಬಳಿಕ ಅನೇಕ ಶಾಸನಗಳಲ್ಲಿ ಈಗ ನಾವು ಗಮನಿಸ್ತಾ ಹೋದಾಗ ನಮಗೆ ಶಾಸನಗಳು ಅಂದ್ರೆ ಮಕ್ಕಳಿಗೆ ಅಚ್ಚರಿಯಾಗುತ್ತಾ ಹೋಗಬಹುದು. ದೇವಸ್ಥಾನಗಳಲ್ಲಿ ಅನೇಕ ನಾವು ಪುರಾತನ ದೇವಸ್ಥಾನಗಳಲ್ಲಿ ಆ ಶಾಸನಗಳನ್ನ, ಕಲ್ಲಿನಲ್ಲಿ ಕೆತ್ತಿದಂತಹ ಶಾಸನಗಳನ್ನು, ಅಥವಾ ಕೆಲವು ಮೆಟ್ಟಿಲುಗಳಲ್ಲೂ ಕೂಡ, ದೇವಸ್ಥಾನಕ್ಕೆ ಹತ್ತುವಂತಹ ಮೆಟ್ಟಿಲುಗಳಲ್ಲೂ ಕೂಡ ಕೆತ್ತಲ್ಪಟ್ಟಂತಹ ಶಾಸನಗಳು, ಅಲ್ಲಿನ ಧ್ವಜಸ್ತಂಭಗಳಲ್ಲಿ ಕೆತ್ತಲ್ಪಟ್ಟಂತಹ ಶಾಸನಗಳನ್ನು ನಾವು ಕಾಣುತ್ತಾ ಹೋಗುತ್ತೇವೆ. ಈ ಕನ್ನಡದ ಬಗ್ಗೆ ಹಲ್ಮಿಡಿ ಶಾಸನ ಹೇಳುವುದಲ್ಲದೆ ನಂತರ ಬಂದಂತಹ ಬಾದಾಮಿ ಶಾಸನ, ಕಪ್ಪೆ ಅರಭಟ್ಟನ ಶಾಸನ ಅನ್ನುವಂಥದ್ದನ್ನು ಕೂಡ ಆ ಶಾಸನಕ್ಕೆ ಆ ರೀತಿಯಲ್ಲೂ ಕರೀತಾರೆ. ಆ ಶಾಸನದಲ್ಲೂ ಕೂಡ ಕಪ್ಪೆ ಅರಭಟ್ಟನ ಬಗ್ಗೆ, ಕನ್ನಡದ ಕಲಿ ಅನ್ನುವಂತಹ ಉಲ್ಲೇಖವನ್ನ ಮಾಡುತ್ತಾರೆ. ಆತ ಹೇಗಿದ್ದ, ಅವನ ವ್ಯಕ್ತಿತ್ವ ಹೇಗಿತ್ತು ಅನ್ನುವುದನ್ನ ಅದರಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಕನ್ನಡದ ಶಬ್ದಗಳು ಅಲ್ಲಿ ಅಷ್ಟೊಂದು ಸೊಗಸಾಗಿ ಪ್ರಯೋಗ ಆಗಬೇಕು ಅಂತಾದ್ರೆ ಅದು ಎಷ್ಟು ಹಿಂದೆಯೇ ಕನ್ನಡ ಭಾಷೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಿರಬೇಡ ಅಂತ. ಅದರಲ್ಲಿ ಹೇಳುತ್ತಾರೆ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ. ಇಷ್ಟು ಸೊಗಸಾದ ಕನ್ನಡ ಭಾಷೆ ಯಾವತ್ತೇ ಉಂಟು ಅಂತಾದ್ರೆ ಅದರ ಹಿಂದಿನ ವಿಚಾರಗಳನ್ನ ಎಲ್ಲ, ಅದಕ್ಕೆ ಸಾಕ್ಷಿ ಪುರಾವೆಗಳು ಸಿಗದೆ ಹೋದರೂ ಕೂಡ ಬಹಳಷ್ಟು ಹಿಂದಿನಿಂದಲೇ ಕನ್ನಡ ಭಾಷೆ ಎಲ್ಲರಲ್ಲೂ ಇತ್ತು. ಆದರೆ ಸಂಸ್ಕೃತದ ಪ್ರಭಾವ ಮತ್ತು ಅಲ್ಲಿ ಕನ್ನಡ ಭಾಷೆಗೆ ಸಿಗದೆ ಹೋದಂತಹ ಪ್ರಾಧಾನ್ಯತೆ, ಅದು ಸಿಗದೇ ಇದ್ದದ್ರಿಂದ ಕನ್ನಡ ಭಾಷೆ ಯಾವತ್ತಿಗೆ ಪ್ರಯೋಗಿಸಲ್ಪಡುತ್ತಾ ಇರಲಿಲ್ಲ ಅಂತ ನಾವು ಭಾವಿಸಿಕೊಳ್ಳಬೇಕಾಗುತ್ತದೆ. ಅದಾದ ಬಳಿಕ ಕನ್ನಡಕ್ಕೆ ಲಕ್ಷಣ ಗ್ರಂಥ ಅಂತ ಕರೆಸಲ್ಪಡುವ ಶ್ರೀ ವಿಜಯನ ಕವಿರಾಜ ಮಾರ್ಗ, ಕವಿರಾಜ ಮಾರ್ಗದಲ್ಲೂ ಕೂಡ ನಮ್ಮ ಕನ್ನಡ ನಾಡಿನ ವರ್ಣನೆ ಬಹಳ ಅದ್ಭುತವಾಗಿ ಮಾಡುತ್ತಾರೆ. ನಮ್ಮ ಕನ್ನಡ ನಾಡು ಎಲ್ಲಿಯವರೆಗೆ ವಿಸ್ತಾರವನ್ನು ಹೊಂದಿತ್ತು, ಎಲ್ಲಿಯವರೆಗೆ ವ್ಯಾಪಿಸಲ್ಪಟ್ಟಿತ್ತು, ಕನ್ನಡದ ಜನರು, ನಮ್ಮ ಕನ್ನಡಿಗರು ಯಾವ ರೀತಿಯ ಸ್ವಭಾವದವರಾಗಿದ್ದರು, ಕನ್ನಡಿಗರ ಪ್ರಾವೀಣ್ಯತೆ ಯಾವುದರಲ್ಲೆಲ್ಲ ಇತ್ತು ಅನ್ನುವಂತಹ ವಿಚಾರವನ್ನ ಬಹಳ ಸೊಗಸಾಗಿ ಕವಿರಾಜ ಮಾರ್ಗದಲ್ಲಿ ಹೇಳುತ್ತಾರೆ. ಕನ್ನಡ ನಾಡಿನ ಪರಂಪರೆಗೆ ನಮ್ಮ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಉಲ್ಲೇಖಗಳು ಕನ್ನಡ ನಾಡಿನ ಪರಂಪರೆಯನ್ನು ತಿಳಿಸುವಂತಹ
ಉಲ್ಲೇಖಗಳಾಗಿ ನಮಗಿಲ್ಲಿ ಕಾಣಲ್ಪಡುತ್ತವೆ. ಕನ್ನಡ ನಾಡಿನ ಪರಂಪರೆಗೆ ಹಿಡಿದಂತಹ ಕೈಗನ್ನಡಿಯ ಹಾಗೆ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿ ನಮಗೆ ಸಿಗುತ್ತದೆ. ಅದು ನಮಗೆ ಅಲಂಕಾರ ಲಕ್ಷಣ ಗ್ರಂಥ ಆದರೂ ಕೂಡ ಆರಂಭದಲ್ಲಿ ಬರುವಂತಹ ಕನ್ನಡ ನಾಡಿನ ಬಗೆಗಿನ ವಿಚಾರಗಳು ನಮಗೆಲ್ಲರಿಗೂ ಬಹಳ ಅಚ್ಚರಿಯನ್ನೇ ಉಂಟು ಮಾಡುತ್ತದೆ. ಅದರಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ ಹೇಳುವಾಗ, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷಯ ವಿಶೇಷಂ ಅಂತ ಹೇಳ್ತಾರೆ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡು, ಆವತ್ತೇ ಅಷ್ಟು ವಿಸ್ತೀರ್ಣವನ್ನು ಹೊಂದಿದ್ದಂತಹ ನಾಡು. ಅಲ್ಲಿಯ ಜನರು ಯಾವ ರೀತಿಯಲ್ಲಿ ಪ್ರವೀಣರಾಗಿದ್ರು, ಯಾವ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ಹೊಂದಿದ್ರು, ಯಾವ ರೀತಿಯಲ್ಲಿ ಜ್ಞಾನವನ್ನು ಹೊಂದಿದ್ರು, ಯಾವ ರೀತಿಯಲ್ಲಿ ಪಂಡಿತರಾಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ನಮಗದರಲ್ಲಿ ಕವಿರಾಜ ಮಾರ್ಗದಲ್ಲಿ ಸಿಗುತ್ತದೆ. ಪದನರಿದು ನುಡಿಯಲು ನುಡಿದುದನ್ ಅರಿಯಲು, ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಹೇಳುವುದಕ್ಕೆ, ನುಡಿದುದನ್ ಅರಿಯಲು, ಹೇಳಿದ್ದನ್ನು ಏನು ಅಂತ ಮತ್ತೆ ಅರ್ಥ ಮಾಡಿಕೊಳ್ಳುವುದಕ್ಕೆ, ಅರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಯಾವ ವಿಚಾರದ ಕುರಿತಾಗಿ ಓದುವುದಕ್ಕವರಿಗೆ ಜ್ಞಾನವಿಲ್ಲದೆ ಹೋದರೂ ಕೂಡ, ಅಂದ್ರೆ ಅಕ್ಷರದ ಬಗೆಗೆ ಗೊತ್ತಿಲ್ಲದೆ ಹೋದರೂ ಕೂಡ, ಅವರ ಜ್ಞಾನ ಕಾವ್ಯವನ್ನು ರಚಿಸುವಂತಹ, ಕಾವ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಅವರ ಪ್ರಾವೀಣ್ಯತೆ, ಅದೆಲ್ಲವೂ ಬಹಳ ಅಚ್ಚರಿಯನ್ನು ಉಂಟು ಮಾಡುತ್ತದೆ ಅಂತ ಕವಿರಾಜ ಮಾರ್ಗಕಾರ ಹೇಳುತ್ತಾನೆ. ಯಾಕಂದ್ರೆ ನಮ್ಮ ಕನ್ನಡ ನಾಡಿನವರಿಗೆ ಬರೀ ಓದಿ ತಿಳ್ಕೊಳ್ಳುವಂತಹ ಜ್ಞಾನ ಅಲ್ಲ, ಅನುಭವದಿಂದ ಸಂಗ್ರಹಿಸುವಂತಹ ಜ್ಞಾನ, ಅನುಭವದಿಂದ ನಾವು ಪಡ್ಕೊಂಡು ಜ್ಞಾನವನ್ನು ಸ್ವೀಕರಿಸಿಕೊಂಡು ಇನ್ನೊಬ್ಬರಿಗೆ ಹೇಳಿಕೊಡುವಂತಹ ಪ್ರಾವೀಣ್ಯತೆಯನ್ನು ಕನ್ನಡ ನಾಡಿನವರು ಹೊಂದಿದ್ದಾರೆ ಅಂತ ಕವಿರಾಜ ಮಾರ್ಗಕಾರ ಹೇಳುತ್ತಾನೆ. ಹಾಗಾದರೆ ಯೋಚನೆ ಮಾಡಬೇಕು ನಾವು, ನಮ್ಮ ಕನ್ನಡಿಗರು ಇಷ್ಟೆಲ್ಲ ಜ್ಞಾನಿಗಳಾಗಿದ್ದುಕೊಂಡು ಇವತ್ತು ಕನ್ನಡವನ್ನು ಉಳಿಸುವುದಕ್ಕೆ ಯಾವ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ಕನ್ನಡದ ಹೋರಾಟಗಳು ಅನ್ನುವಂತಹ ನೆಲೆಯಲ್ಲಿ ಕನ್ನಡ ಉಳಿಯುತ್ತಾ ಉಂಟು ಅಥವಾ ಕನ್ನಡವನ್ನು ಮತ್ತೆ ಅವರು ಹಾಳು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಕೆಲವರನ್ನ ಗಮನಿಸುವಾಗ ನಮಗೆ ಅನ್ನಿಸಬಹುದು. ಆದರೆ ನಿಜವಾದ ಕನ್ನಡದ ಮೌಲ್ಯವನ್ನು ಅರಿತು ವ್ಯವಹರಿಸುವವ, ನಿಜವಾದ ಕನ್ನಡದ ತತ್ವವನ್ನು ಅರಿತು ವ್ಯವಹರಿಸುವವ ಕನ್ನಡವನ್ನು ನಿಜವಾಗಿಯೂ ಉಳಿಸ್ತಾನೆ. ಇಷ್ಟು ಚಂದದ ಪರಂಪರೆಯನ್ನು ಹೊಂದಿದಂತಹ ನಮ್ಮ ಕನ್ನಡ ನಾಡು ಅನೇಕ ಪ್ರಕಾರಗಳಲ್ಲಿ ನಾವು ಪರಂಪರೆಯನ್ನು ಗಮನಿಸ್ತಾ ಹೋದರೆ ಸಾಹಿತ್ಯ ಪರಂಪರೆ ಬಹಳ ದೊಡ್ಡದು. ನಮ್ಮ ಕನ್ನಡದ ಕೃತಿಗಳು ಕನ್ನಡಿಗರ ಮನದಲ್ಲಷ್ಟೇ ಬೇರೂರಿದ್ದಲ್ಲ, ಕನ್ನಡದ ಸಾಹಿತಿಗಳು ಬರೆದಂತಹ ಕೃತಿಗಳು ಕನ್ನಡಿಗರ ಮನದಲ್ಲಷ್ಟೇ ಬೇರೂರಿದ್ದಲ್ಲ, ಕನ್ನಡವನ್ನು ದಾಟಿ ಬೇರೆ ಭಾಷೆಗೂ ಅನುವಾದಗೊಂಡು ಕನ್ನಡದ ನೆಲದ ಸಾಹಿತ್ಯದ ಗತ್ತನ್ನು ಇವತ್ತು ಅಲ್ಲೂ ಕೂಡ ಪ್ರಚಾರ ಪಡಿಸ್ತಾ ಉಂಟು ಅಂತಾದ್ರೆ ಕನ್ನಡವನ್ನು ಕನ್ನಡಿಗರಾಗಿ ನಾವು ಓದದೇ ಇದ್ರೆ ಹೇಗಾಗುತ್ತದೆ? ಹಾಗಾಗಿ ಮಕ್ಕಳು ಆಗ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಹೇಳಿದರು, ಓದುವಿಕೆಯನ್ನ ಬೆಳೆಸಿಕೊಳ್ಳಬೇಕು ಅಂತ. ಇವತ್ತು ಓದುವಿಕೆ ಎಷ್ಟು ಕುಂಠಿತಾಗಿದೆ ಅಂದ್ರೆ, ಓದುವುದು ಯಾರು ಅಂತ ಹೇಳಿ ಪೋಷಕರೇ ಹೇಳುವ ಹಾಗಾಗಿದೆ. ಓದುವುದರಲ್ಲಿ ಆಸಕ್ತಿ ಇಲ್ಲ, ಓದಿ ಎಂತಾಗ್ಲಿಕ್ಕೆ ಉಂಟು, ಅವನಿಗೆ ಬೇಕಾದಷ್ಟು ಗೊತ್ತುಂಟು ಅಂತ. ಆದ್ರೆ ಓದಿದಷ್ಟು, ನಮ್ಮ ಜ್ಞಾನ ಹೆಚ್ಚಾದಷ್ಟು ನಮ್ಮ ನಾಡು ಬೆಳೆಯುತ್ತದೆ, ನಮ್ಮ ನಾಡು ಉಳಿಯುತ್ತದೆ, ನಮ್ಮ ನಾಡಿನ ವಿಪುಲವಾದ ಸಾಹಿತ್ಯ ಮತ್ತಷ್ಟು ಎತ್ತರವನ್ನೇ ಇರುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಪಂಪನಿಂದ ಹಿಂದೆಯೂ ಕವಿಗಳಿದ್ರು, ಇರಲಿಲ್ಲ ಅಂತಲ್ಲ, ಆದಿಕವಿ ಅಂತ ಕರೆಸಿಕೊಳ್ತಾನೆ ಪಂಪ. ನಮ್ಮ ಹೊಸಗನ್ನಡದ ಕವಿಗಳವರೆಗೂ, ಹೊಸಗನ್ನಡದ ಲೇಖಕರವರೆಗೂ ಕನ್ನಡ ನಾಡನ್ನು ಯಾವ ರೀತಿಯಲ್ಲಿ ಅಪ್ಪಿಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಮೆಚ್ಚಿಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಕನ್ನಡವನ್ನು ಉಳಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಕನ್ನಡದ ಪರಂಪರೆ ಏನು ಅಂತ ಅರ್ಥ ಆಗ್ತದೆ, ಕನ್ನಡದ ಹಿರಿಮೆ ಏನು ಅಂತ ಅರ್ಥ ಆಗ್ತದೆ. ಪಂಪ ತನ್ನ ನಾಡಿನ ಬಗ್ಗೆ ಎಷ್ಟು ಪ್ರೀತಿ ಗೌರವಗಳನ್ನು ಹೊಂದಿದ್ದ ಅಂತ ಅವನ ಕಾವ್ಯಗಳಲ್ಲಿ ನಮಗೆ ಅರ್ಥ ಆಗ್ತದೆ. ಆರಂಕುಶ ಬಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಪಂಪ ಹೇಳ್ತಾನೆ. ಯಾರು ಅಂಕುಶ ಬಿಟ್ಟರೂ ಕೂಡ ನನ್ನ ಮನ ಮೊದಲು ನೆನೆಯುವಂಥದ್ದು ಬನವಾಸಿ ದೇಶವನ್ನು, ಅಂದ್ರೆ ಅದು ಅವನ ಊರು. ಹಾಗಾದ್ರೆ ನಮ್ಮನ್ನು, ನಮ್ಮ ಇರುವಿಕೆಗೆ ಕಾರಣವಾದಂತಹ ನಮ್ಮ ಊರನ್ನು
ನಮ್ಮ ನಾಡನ್ನು, ನಮ್ಮ ಕನ್ನಡವನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವುದಿಲ್ಲ ಅಂತಾದರೆ ಅದು ಖಂಡಿತ ಬಹಳ ದೊಡ್ಡ ತಪ್ಪಾಗುತ್ತದೆ. ಅದಾದ ಬಳಿಕ ನಮ್ಮ ರಾಜರು, ರಾಜಕೀಯವಾದಂತಹ ಪರಂಪರೆಯನ್ನು ನಾವು ಗಮನಿಸ್ತಾ ಹೋದರೆ, ಕದಂಬರು ಕನ್ನಡವನ್ನು ಮತ್ತೆ ಕಟ್ಟಿದಂತವರು. ಆ ಸಮಯದಿಂದ ಮತ್ತೆ ಕನ್ನಡ ಮತ್ತೆ ಸಲೀಸಾಗಿ ಉಸಿರಾಡ್ಲಿಕ್ಕೆ ಆರಂಭಿಸ್ತದೆ. ಆ ಬಳಿಕ ಮತ್ತೆ ಬ್ರಿಟಿಷರ ದಾಳಿಯಾಗುತ್ತದೆ. ಒಮ್ಮೆ ಒಂದಾಯಿತು ಅಂತ ಭಾವಿಸಿದಂತಹ ಕನ್ನಡ ನಾಡು ಮತ್ತೆ ಹರಿದು ಹಂಚಿ ಹೋಗುತ್ತದೆ. ಇನ್ನು ಕನ್ನಡ ಮೇಲೆ ಬರುವುದೇ ಇಲ್ವೋ ಅಂತ ಭಾವಿಸುವಾಗ ಕರ್ನಾಟಕ ಏಕೀಕರಣ ಚಳುವಳಿಯ ಹೆಸರಲ್ಲಿ ಮತ್ತೆ ಕನ್ನಡವನ್ನು ಕಟ್ಟುವಂತಹ ಕೆಲಸಗಳು ಆರಂಭ ಆಗುತ್ತದೆ. ಕನ್ನಡವನ್ನು ಕಟ್ಟುವ ಕುರಿತಾಗಿ ದೇಶಪಾಂಡೆಯವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಮಾಡುತ್ತಾರೆ. ಅನೇಕ ಕಡೆಗಳಲ್ಲಿ ಕನ್ನಡಿಗರನ್ನು, ಕನ್ನಡವನ್ನು ಮಾತಾಡುವವರನ್ನು, ಕನ್ನಡವನ್ನೇ ಜೀವಿಸುವವರನ್ನು ಒಂದಾಗಿಸಬೇಕು, ಮತ್ತೆ ನಮ್ಮ ಕನ್ನಡ ನಾಡನ್ನು ಒಂದಾಗಿಸಬೇಕು ಅಂತ ಪ್ರಯತ್ನ ಪಡುವಂತಹ ದಿಶೆಯಲ್ಲಿ ಕೆಲಸಗಳಾಗುತ್ತವೆ. ಆದರೆ ಅದಕ್ಕೊಂದು ವಿಶೇಷ ಚುರುಕು ಮುಟ್ಟಿದ್ದು ಆಲೂರು ವೆಂಕಟರಾಯರಂತಹ ಹಿರಿಯ ಹೋರಾಟಗಾರರು ಕರ್ನಾಟಕ ಏಕೀಕರಣ ಚಳುವಳಿಗೆ ಕಾಲಿಟ್ಟಾವಾಗ. ಕರ್ನಾಟಕ ಏಕೀಕರಣ ಅಂದ್ರೆ ಏನು ಅಂತ ಅನ್ನಿಸಬಹುದು. ನಮ್ಮ ನಾಡನ್ನು ಒಗ್ಗೂಡಿಸಿ ನಾವು ನಮ್ಮತನವನ್ನು ಮತ್ತೆ ಮರುಸ್ಥಾಪಿಸುವಂತಹ ಕೆಲಸವನ್ನು ಮಾಡಿದಾಗ ನಮ್ಮ ಇತಿಹಾಸ ಮತ್ತೆ ಗಟ್ಟಿಯಾಗುತ್ತಾ ಹೋಗುತ್ತದೆ. ಈ ಕುರಿತಾಗಿ ಆಲೂರು ವೆಂಕಟರಾಯರಾದಿಯಾಗಿ ಅನೇಕರು ಕನ್ನಡವನ್ನು ಮತ್ತೆ ಕಟ್ಟುವಂತಹ ಕೆಲಸಕ್ಕೆ ತೊಡಗುತ್ತಾರೆ. ಅದಕ್ಕೆ ನಮ್ಮ ಹೊಸಗನ್ನಡದ ಕವಿಗಳು ಹರಿತವಾದ ಲೇಖನಗಳ ಮೂಲಕ, ಅವರ ಲೇಖನಿ ಎನ್ನುವಂತಹ ಖಡ್ಗದ ಮೂಲಕವೇ ಕನ್ನಡವನ್ನು ಮತ್ತೆ ಒಂದಾಗಿಸುವಂತಹ ಕೆಲಸ ಮಾಡುತ್ತಾರೆ. ಗೋಪಾಲಕೃಷ್ಣ ಅಡಿಗರು ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂತ ಹಾಡುತ್ತಾರೆ. ಹುಯಿಲಗೊಳ್ಳದವರು, ಹುಯಿಲಗೊಳ್ಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡುತ್ತಾರೆ. ಹಾಗಾದ್ರೆ ಅವರಿಗೆಲ್ಲರಿಗೆ ನಾಡಿನ ಬಗೆಗಿದ್ದಂತಹ ಒಲವು, ನಾಡಿನ ಬಗೆಗಿದ್ದಂತಹ ಪ್ರೀತಿ ಇವತ್ತಿನ ಯುವ ಸಮಾಜದಲ್ಲಿ ಅಂತಹ ನಾಡ ಪ್ರೇಮ ಇವತ್ತು ಕಾಣ್ಲಿಕ್ಕೆ ಸಿಗುವುದಿಲ್ಲ. ಆ ನಾಡ ಪ್ರೇಮವನ್ನು ನಾವು ಮತ್ತೆ ಬೆಳೆಸಿಕೊಳ್ಳಬೇಕು. ನಾಡ ಪ್ರೇಮವೆನ್ನುವಂತಹ ಸಸಿಯನ್ನು ಮತ್ತೆ ನೀರೆರೆದು ಪೋಷಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಆಗ ಪರಂಪರೆಯಿಂದ ಬಂದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗುತ್ತದೆ. ಪರಂಪರೆಯಿಂದ ಬಂದದ್ದನ್ನು ನಾವು ಅರಿತುಕೊಂಡು ಮುಂದಿನ ಪೀಳಿಗೆಗೆ ದಾಟಿಸುವುದಕ್ಕಾಗುತ್ತದೆ. ನಮ್ಮ ಕನ್ನಡತನವನ್ನು ಎತ್ತರಕ್ಕೆ ಕೊಂಡೊಯ್ಯುವುದಕ್ಕಾಗುತ್ತದೆ. ನಮ್ಮ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನೇ ಕೊಟ್ಟರು. ನಾನು ನನ್ನದು ಅಂತ ಮಾತ್ರ ಅಲ್ಲ, ನಾವು ನಮ್ಮದು, ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ನಮ್ಮದಾಗಬೇಕು. ಮನುಜ ಮತ ವಿಶ್ವಪಥ ಅಂತ ಬರಾಡುತ್ತಾರೆ. ವಿಶ್ವಮಾನವರಾಗುವುದಂದ್ರೇನು? ಬರೇ ನನ್ನದು ಅನ್ನುವಂತಹ ಸ್ವಾರ್ಥವನ್ನು ಬಿಟ್ಟು ಎಲ್ಲವೂ ನನ್ನದು, ನಾವೆಲ್ಲರೂ ಒಂದು, ಎಲ್ಲರೂ ನನ್ನವರು ಅನ್ನುವಂತಹ ಭಾವದೆಡೆಗೆ ಸಾಗುವಂತಹ ಒಂದು ಮೌಲ್ಯವನ್ನೇ ಪ್ರಪಂಚಕ್ಕೆ ಸಾರಿದಂತಹ ಕುವೆಂಪುವಿನಂತಹ ಶ್ರೇಷ್ಠ ಕವಿಗಳಿರುವಂತಹ ನಾಡು ಕನ್ನಡ ಇವತ್ತಿಗೆ ಎಷ್ಟು ಎತ್ತರಕ್ಕೆ ಬೆಳೆಯಬೇಕಿತ್ತು, ಬೆಳೀತಾ ಉಂಟು. ಆದರೆ ಯುವ ಮನಸ್ಸುಗಳು, ಎಳೆಯ ಮಕ್ಕಳು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಹೊಂದಿಕೊಂಡು ಅದನ್ನು ಮತ್ತಷ್ಟು ತಮ್ಮೊಂದಿಗೆ ಮುಂದೆ ಕೊಂಡು ಹೋಗುವಂತಹ ಕೆಲಸವನ್ನು ಇವತ್ತು ಮಾಡಬೇಕಾಗುತ್ತದೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳ್ತಾರೆ ಅವರು. ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು, ಅಂತವಿಲ್ಲದ್ದು ಅನಂತ, ಕೊನೆಯಿಲ್ಲದ್ದು. ಹಾಗಾದ್ರೆ ಆರಂಭ ಆಗಬೇಕೇ ಹೊರತು ಯಾವುದಕ್ಕೂ ಕೊನೆ ಅನ್ನುವಂಥದ್ದು ಸಿಗಬಾರದು. ಅಂದ್ರೆ ಕನ್ನಡದ ಬೆಳವಣಿಗೆ, ನಮ್ಮ ನಾಡಿನ ಬೆಳವಣಿಗೆ, ನಮ್ಮ ಪರಂಪರೆಯ ಉಳಿವು, ಕನ್ನಡ ನಾಡಿನ ಪರಂಪರೆಯನ್ನು ಉಳಿಸುವಂತಹ ಕೆಲಸಗಳು ಅಂತವಿಲ್ಲದೆ ಸಾಗಬೇಕು, ಕೊನೆಯಿಲ್ಲದೆ ಸಾಗಬೇಕು. ನಿರಂತರತೆ ನಮ್ಮ ನಾಡಿನ ಪ್ರೇಮವನ್ನು ಮುಟ್ಟಬೇಕು, ಅದು ಹರಿಯುತ್ತಾ ಇರಬೇಕು. ಇನ್ನು ಧಾರ್ಮಿಕವಾಗಿಯೂ ಕೂಡ ನಮ್ಮ ಪರಂಪರೆಯನ್ನು ಗಮನಿಸ್ತಾ ಹೋದರೆ ಅನೇಕ ಧರ್ಮಗಳಿಗೆ ನಮ್ಮ ಕನ್ನಡ ನಾಡು ಆಶ್ರಯವನ್ನು ಕೊಟ್ಟಂಥದ್ದು, ಅನೇಕ ಧರ್ಮಗಳನ್ನು ಬೆಳೆಸಿದಂಥದ್ದು, ಆ ಧರ್ಮದ ಅನುಯಾಯಿಗಳನ್ನು ಬೆಳೆಸಿದಂಥದ್ದು. ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ನಾವು ಮಾತನಾಡುವುದಕ್ಕೆ ಹೋದರೆ ಅದು ಮುಗಿಯುವಂತಹ ವಿಚಾರಗಳೇ ಅಲ್ಲ. ನಮ್ಮ ಕಲೆ ಇರಬಹುದು, ನಮ್ಮ ಸಂಸ್ಕೃತಿ ಇರಬಹುದು, ನಮ್ಮ ಕನ್ನಡ ನಾಡನ್ನು ಇವತ್ತು
ಎಲ್ಲರೂ ಮೆಚ್ಚಿಕೊಳ್ಳುವ ಹಾಗೆ ಮಾಡುವಂತಹ ನಾನಾ ರೀತಿಯ ಜನರ ಮನಸ್ಥಿತಿಗಳು, ವಿಶಾಲವಾದ ಮನಸ್ಸು, ಜನಪದ ಕಲೆಗಳನ್ನು ಎಲ್ಲರಿಗೆ ದಾಟಿಸ್ತಾ ಇರುವಂತಹ ನಮ್ಮ ನಾಡಿನ ಪುಟಾಣಿ ಮಕ್ಕಳನ್ನ ಇವತ್ತು ನಾವು ನೋಡಿದ್ರೆ ನಮಗೆ ಸಂತೋಷ ಆಗುತ್ತದೆ. ಯಾಕಂದ್ರೆ ಜನಪದ ಕಲೆಗಳ ಬಗ್ಗೆ ನಮಗೆ ಇಲ್ಲಿದ್ದು ಮಾತ್ರ ಗೊತ್ತಿದ್ರೆ ಆಗುವುದಿಲ್ಲ, ಇಡೀ ಕರ್ನಾಟಕವನ್ನು ನಮ್ಮದು ಅಂತ ಭಾವಿಸಿಕೊಂಡು ನಮ್ಮ ವಿದ್ಯಾರತ್ನದ ಎಲ್ಲರೂ ಪ್ರಯತ್ನಿಸಿ ನಮ್ಮ ಕಲೆಗಳನ್ನೆಲ್ಲರಿಗೆ ಪರಿಚಯಿಸುವ ಕೆಲಸ ಮಾಡುತ್ತಾ ಇದ್ದಾರಲ್ಲ. ಇಂಥ ಅನೇಕ ಕಲೆಗಳನ್ನ ನಾವು ಇನ್ನೊಬ್ಬರಿಗೆ ಕೊಡಬೇಕಲ್ಲ, ನಮ್ಮ ಮುಂದೆಗೆ ದಾಟಿಸಬೇಕಲ್ಲ. ಹಾಗಾದ್ರೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಧಾರ್ಮಿಕತೆ, ರಾಜಕೀಯ ಇದೆಲ್ಲ ರೀತಿಯಲ್ಲೂ ನಾವು ಕನ್ನಡದ ಪರಂಪರೆಯನ್ನು ಮತ್ತೆ ಗಟ್ಟಿಗೊಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗುತ್ತದೆ. ಕನ್ನಡದ ಪ್ರೇಮವನ್ನು ನಮ್ಮಲ್ಲಿ ಮತ್ತೆ ಜಾಗೃತಗೊಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತದೆ. ಯಾಕಂದ್ರೆ ಇದೆಲ್ಲವೂ ಕೂಡ ಸುಮ್ಮನೆ ನಾವು ಭಾವಿಸಿದ ಮಾತ್ರಕ್ಕೆ ನಮ್ಮ ಮನಸ್ಸಲ್ಲಿ ಹುಟ್ಟಿಕೊಂಡು ಬರುವಂತಹದ್ದಲ್ಲ. ಇಂತಹ ಕನ್ನಡ ನಾಡಿನ ಪರಂಪರೆಯನ್ನ ಕಟ್ಟುವಂತಹ ಬಗ್ಗೆ ಎಚ್ಚರವನ್ನು ನಮ್ಮ ಶಿಕ್ಷಕರು, ನಮ್ಮ ಪೋಷಕರು, ನಮ್ಮ ಸಮಾಜ ನೀಡಬೇಕಾಗುತ್ತದೆ. ಮಕ್ಕಳನ್ನ ಆ ದಿಶೆಯಲ್ಲಿ ಉತ್ತೇಜಿಸಿದಾಗ ಮಾತ್ರ ಇವತ್ತು ಮತ್ತೆ ನಮ್ಮ ಕನ್ನಡ ನಾಡು ಬಹಳ ಅದ್ಭುತವಾದ ರತ್ನಗಳನ್ನು ಹೊಂದುವುದಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ನಿರ್ಮಾತೃಗಳೇ, ಎಲ್ಲ ಶಿಕ್ಷಕರೇ ತಮ್ಮ ವಿದ್ಯಾರ್ಥಿಗಳನ್ನ ವಿದ್ಯಾರತ್ನವಾಗಿಸುವುದರ ಜೊತೆಗೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ರತ್ನಗಳನ್ನಾಗಿಸಿ, ಕನ್ನಡ ನಾಡಿನ ಪರಂಪರೆಯನ್ನು ಮುಂದಿನವರಿಗೆ ದಾಟಿಸುವಂತಹ ರತ್ನಗಳನ್ನಾಗಿಸಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಬಹಳ ವಿಶೇಷವಾಗಿ ಹಾಗೂ ಸುದೀರ್ಘವಾಗಿ ಸೊಗಸಾಗಿ ಎಲ್ಲರಿಗೂ ಅಚ್ಚ ಕನ್ನಡದಲ್ಲಿ ನಿಮ್ಮ ಮನದ ಪುಟ ಪುಟಗಳಲ್ಲಿ ಕನ್ನಡದ ಪರಂಪರೆ ಧರ್ಮದ ಬಗ್ಗೆ ಬೀಜವನ್ನು ಬಿತ್ತಿ ಕನ್ನಡದ ಸಸಿಯನ್ನು ಬೆಳೆಸುವಂತ ನೀರೆರೆದು ಮಾಡುವಂತ ಈ ಕನ್ನಡದ ಮಹಾತಾಯಿಗೆ ನಮೋ ನಮಃ. ಇದೀಗ ವಿಚಾರಗೋಷ್ಠಿಯ ವೇದಿಕೆಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ವಿಷಯವನ್ನು ಮಂಡನೆ ಮಾಡಲು ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ ಪ್ರಭಾತ್ ಬಲ್ನಾಡು. ಇವರು ಮಂಡಿಸಲಿಕ್ಕಿರುವಂತ ವಿಚಾರ ಕನ್ನಡ ಸಂಸ್ಕೃತಿಯ ಆದರ್ಶ. ಡಾಕ್ಟರ್ ಪ್ರಭಾತ್ ಬಲ್ನಾಡು ಇವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಇವರು ಸುಳ್ಯದ ಕೆವಿಜಿ ಶಿಕ್ಷಣ ಸಂಸ್ಥೆಯಲ್ಲಿ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 23 ವರ್ಷಗಳ ಬೋಧನಾ ಅವಧಿಯನ್ನು ಮಾಡಿರುವ ಇವರು ಪ್ರಸ್ತುತ ಜೈನ ಪದವಿ ಪೂರ್ವ ಕಾಲೇಜು ಮೂಡಬಿದ್ರೆಯಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ, ತದನಂತರ 2023ರಿಂದ ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೇವಲ ವೃತ್ತಿಯಲ್ಲಿ ಪ್ರಾಂಶುಪಾಲರಾಗಿ ಪ್ರಾಧ್ಯಾಪಕರಾಗಿ ಮಾತ್ರವಲ್ಲದೆ ತಾವು ಕೂಡ ಯಕ್ಷಗಾನದಲ್ಲಿ ಕೂಡ ಅಭಿರುಚಿಯನ್ನು ಮುಂದುವರಿಸಿರುತ್ತಾರೆ. ಅನೇಕ ಯಕ್ಷಗಾನದ ತಾಳಮದ್ದಲೆಯಲ್ಲಿ ಅರ್ಥಧಾರಿಯಾಗಿ ಯಕ್ಷ ಸಂಘಟಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಮಾತ್ರವಲ್ಲದೆ ಮೂಡಬಿದ್ರೆಯ ಜೆಸಿ ಕ್ಲಬ್ ಅಧ್ಯಕ್ಷರಾಗಿ ಕೂಡ ಹೊರಹೊಮ್ಮಿದ್ದಾರೆ. 2001ರಲ್ಲಿ ಜೆಸಿ ವಲಯ ತರಬೇತುದಾರರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಹಲವಾರು ಸ್ಮರಣ ಸಂಚಿಕೆಯ ಸಂಪಾದಕರಾಗಿ, ಲೇಖಕರಾಗಿ, ಎನ್ಎಸ್ಎಸ್ ಅಧಿಕಾರಿಯಾಗಿ ತೊಡಗಿಸಿಕೊಳ್ಳುವ ಮೂಡಬಿದ್ರೆಯ ಗಾಂಧಿ ವಿಚಾರ ವೇದಿಕೆಯ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಇವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಳದಿ ಆಳ್ವಿಕೆಯ ತುಳುನಾಡಿನ ಸಮಾಜೋ ಆರ್ಥಿಕ ಅಧ್ಯಯನ ವಿಷಯದಲ್ಲಿ PhD ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಹಾಗೆ ಇವರ ಒಂದು ಅತ್ಯುನ್ನತವಾದಂಥ ಕೌಶಲ್ಯ ಹಾಗೂ ಪ್ರತಿಭೆಗೆ 1930ರಲ್ಲಿ ಡಾಕ್ಟರ್ TMM ಪೈ ಉದಯವಾಣಿ ದತ್ತಿ ಪ್ರಶಸ್ತಿ, 1977ರಲ್ಲಿ SGM ಕಾಲೇಜಿನ ಅಂತರ್ ಕಾಲೇಜ್ ಯಕ್ಷೋತ್ಸವ ಸ್ಪರ್ಧೆಯಲ್ಲಿ ಯಕ್ಷೋತ್ಸವ ಪ್ರಶಸ್ತಿ, 1972ರಲ್ಲಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ NSSS ಮೆರಿಟ್ ಸರ್ಟಿಫಿಕೇಟ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನು ಇಂದೀಗ ನಾವು ವಿಚಾರ ಮಂಡನೆ ಮಾಡಲಿಕ್ಕೆ ನಮ್ಮ ವೇದಿಕೆಯಲ್ಲಿ ಕರೆಯುತ್ತಿದ್ದೇವೆ. ಸರ್, ತಮಗಿದು ವೇದಿಕೆ.
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಈ ಸುಂದರ ವಿದ್ಯಾಸಂಸ್ಥೆಯ ಮುಖ್ಯಸ್ಥರೇ, ಎಲ್ಲ ಅಧ್ಯಾಪಕ ವಿದ್ಯಾರ್ಥಿ ವೃಂದದವರೇ, ಎಲ್ಲ ಪೋಷಕರೇ, ಕನ್ನಡಾಭಿಮಾನಿಗಳೇ, ಬಹಳ ಸುಂದರವಾದಂತಹ ವೇದಿಕೆಯಲ್ಲಿ ಮಾತಾಡುವಂಥ ಒಂದು ಅವಕಾಶವನ್ನು ತಗೊಂಡಿದ್ದೇನೆ. ಅಧ್ಯಕ್ಷರು ಬಹಳ ಇಷ್ಟಪಡುವಂಥ ವ್ಯಕ್ತಿ ನಾನು. ಅವರು ಇಷ್ಟಪಡೋ ವ್ಯಕ್ತಿ ನಾನಲ್ಲ, ನಾನು ಇಷ್ಟಪಡೋ ವ್ಯಕ್ತಿ ಅವರು. ಅವರ ಪರಿಚಯ ನನಗಿದೆ, ಅವರಿಗೆ ಬಹಳ ಕಡಿಮೆ. ಎರಡು ಕಾರಣಕ್ಕೆ. ಸಾಮಾನ್ಯವಾಗಿ ಹೆಚ್ಚಿನೆಲ್ಲ ವಿದ್ವಾಂಸರು ಒಳ್ಳೆಯ ಬರಹಗಾರರಾಗಿರ್ತಾರೆ, ಒಳ್ಳೆಯ ಭಾಷಣಕಾರರಲ್ಲ. ಆದರೆ ಇವರು ಭಾಷಣಗಾರರು ಹೌದು, ಬರಹಗಾರರು ಹೌದು. ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ, ಇನ್ನು ಜಿಲ್ಲಾಧ್ಯಕ್ಷರು ಕೂಡ ಹಾಗೆ ನನಗೆ ಬಹಳ ಹತ್ತಿರದ ಪರಿಚಯ, ನನ್ನ ಹಿರಿಯ ಮಿತ್ರರು. ಅವರನ್ನು ಕೂಡ ಗೌರವಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿಯ ಆದರ್ಶ ಹೇಳುವಂಥ ವಿಚಾರದ ಬಗ್ಗೆ ಸಮಯ ಒಂದು 20 ನಿಮಿಷ ಕೊಟ್ಟಿದ್ದಾರೆ. ಸಮಯ ನೋಡ್ತಾ ಇದ್ದೇನೆ, 20 ನಿಮಿಷದಲ್ಲಿ ಮುಗಿಸ್ತೇನೆ. ಒಂದು ಮಾತನ್ನ ಅಧ್ಯಕ್ಷರು ಅವರ ಅಧ್ಯಕ್ಷೀಯ ಮಾತಿನಲ್ಲಿ ಹೇಳಿದರು. ಇತ್ತೀಚೆಗೆ ಪುಸ್ತಕ ಓದುವಂತಹ ಒಂದು ಸಂಸ್ಕೃತಿ, ಪುಸ್ತಕ ಪ್ರೀತಿಸುವಂಥದ್ದು, ಪುಸ್ತಕ ಓದುವಂಥ ಅಭ್ಯಾಸ ಬಹಳ ಕಡಿಮೆ ಆಗಿದೆ ಅಂತ. ಬಹುಶಃ ನಾವು ಎಲ್ಲಿ ಸೋತಿದ್ದೇವೆ ಅಂತ ಹೇಳುವಾಗ, ಕನ್ನಡ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಆ ಸಂಸ್ಕೃತಿಯನ್ನು ಯಾಕೆ ಪ್ರೀತಿಸಬೇಕು, ಅದನ್ನು ಹೇಗೆ ಪ್ರೀತಿಸಬೇಕು, ನಮಗೆ ಯಾಕೆ ಲಾಭ, ಏನು ಲಾಭ ಹೇಳುವಂಥ ವಿಚಾರವನ್ನು ಇವತ್ತಿನ ಜನರೇಷನ್ಗೆ ನಾವು ಮುಟ್ಟಿಸ್ತಾ ಇಲ್ವೋ ಏನೋ ಹೇಳುವಂಥ ಒಂದು ಕೊರಗು. ನಾವೆಲ್ಲ ಸಣ್ಣವರಿರುವಾಗ ಓದಿದಂಥ ಒಂದು ಕಾದಂಬರಿಯೋ ಒಂದು ಕಥೆಯೋ ನಮ್ಮಲ್ಲಿ ಸೃಷ್ಟಿಸಿದಂತಹ ಕಲ್ಪನೆಗಳು ಬಹಳ ಅದ್ಭುತವಾದ ಕಲ್ಪನೆಗಳು. ಅದು ಉದಾಹರಣೆಗೆ, ನಾನು ಇತ್ತೀಚೆಗೆ ಶಿರಾಡಿ ಘಾಟ್ನಲ್ಲಿ ಮುಂದೆ ಹೋಗುವಾಗ ಕಾಫಿ ಎಸ್ಟೇಟನ್ನು ನೋಡುವಾಗ ನನ್ನ ಮಕ್ಕಳಿಗೆ ಹೇಳಿದೆ, ನನಗೆ ನಾನು ಓದಿದ ಕಾದಂಬರಿ ನೆನಪಾಗ್ತದೆ ಎಸ್ಟೇಟ್ಗಳನ್ನು ನೋಡುವಾಗ ಅಂತ ಹೇಳಿ. ಆ ಎಸ್ಟೇಟ್ಗಳಲ್ಲಿ ಆದಂತಹ ಕಥಾನಕಗಳು ಆ ಎಸ್ಟೇಟ್ಗಳನ್ನು ನೋಡುವಾಗ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡ್ತವೆ. ಬೆಂಗಳೂರಿನಂಥ ನಗರಕ್ಕೆ ಹೋದಾಗ ನಾವು ಓದಿದಂಥ ಯಾವುದೋ ಒಂದು ಸಾಹಿತ್ಯವೋ ಸಿನಿಮಾವೋ ನೆನಪಾಗ್ತದೆ ನಮಗೆ. ಎಷ್ಟೊಂದು ಜನ ಇಲ್ಲಿ ಯಾರು ನನ್ನವರು, ಎಷ್ಟೊಂದು ಮನೆ ಇಲ್ಲಿ ಯಾವುದು ನನ್ನ ಮನೆ, ಚಿನ್ನಾರಿ ಮುತ್ತ ಸಿನಿಮಾ ನೆನಪಾಗ್ತದೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ನಾವು ಯಾವ ಮೂಲೆಗೆ ಹೋದರೂ ಕೂಡ ನೀವು ಸಾಹಿತ್ಯವನ್ನು ಓದಿದ್ರೆ, ಸಂಸ್ಕೃತಿಯ ಪ್ರೀತಿಯನ್ನು ಗಳಿಸ್ಕೊಂಡ್ರೆ ನೀವು ಉಲ್ಲಾಸದಿಂದ ಇರ್ತೀರಿ, ಉತ್ಸಾಹದಿಂದ ಇರ್ತೀರಿ. ನಿಮ್ಮ ಜೀವನ ಪೂರ್ತಿ ನೀವು ಗೆಳೆಯರೊಂದಿಗೆ ಇದ್ದಂಥ ಅನುಭವವನ್ನು ಪಡ್ಕೊಳ್ತೀರಿ. ಅದು ಪುಸ್ತಕದ ವಿಶೇಷತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಇದ್ದೀರಿ. ಆ ದೃಷ್ಟಿಯಲ್ಲಿ ನೀವು ಪುಸ್ತಕ ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಜೀವನ ಪೂರ್ತಿ ನಾವೇನು ಆ ಪುಸ್ತಕದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ, ನಾನು ಯಾಕೆಂದ್ರೆ ನನ್ನ ವಿಷಯ ಇವತ್ತು ಅದೇ ಇದೆ, ಕನ್ನಡ ಸಂಸ್ಕೃತಿಯ ಆದರ್ಶ. ಕನ್ನಡ ಸಂಸ್ಕೃತಿ ಹೇಳುವಾಗ ಎಲ್ಲ ವಿಚಾರಗಳು ಬರ್ತವೆ. ನಾನು ಬಹಳ ಆರಾಮದಲ್ಲಿದ್ದೆ, ಮೇಡಮ್ ತುಂಬ ವಿಚಾರ ಹೇಳಿದರು. ಕವಿರಾಜ ಮಾರ್ಗವನ್ನು ಉಲ್ಲೇಖ ಮಾಡಿದರು, ಕಪ್ಪೆ ಅರೆಭಟ್ಟನನ್ನು ಹೇಳಿದರು. ಎಲ್ಲ ನಾನು ಹೇಳಬೇಕು ಅಂತ ಆಲೋಚನೆ ಮಾಡಿ ಎಲ್ಲ ಹೇಳಿದರು ಅವರು. ಇನ್ನೊಬ್ಬರು ಮೇಡಮ್ ಭಾಷಣ ಮಾಡಿದ್ರೆ ನನಗೆ ಬಹಳ ಸುಲಭ ಇತ್ತು. ಮತ್ತೆ ಏನು ಸುಲಭ ಹೇಳಿದರೆ, ಅವರು ಏನೆಲ್ಲ ಹೇಳಿದ್ದಾರೆ ಕನ್ನಡದ ಬಗ್ಗೆ, ಆ ಕನ್ನಡ ಸಂಸ್ಕೃತಿಯಲ್ಲಿ ಆದರ್ಶ ಯಾವುದು, ಒಳ್ಳೆಯದು ಯಾವುದು, ಅದನ್ನು ಫಾಲೋ ಮಾಡಿ ಅಂತ ಹೇಳುದು. ಅಷ್ಟೇ ಕೆಲಸ ಆಗಿತ್ತು ನಮ್ಮದು. ಆದರೆ ಈಗ ಮಧ್ಯದಲ್ಲಿ ಕರೆದಿದ್ದಾರೆ. ಹಾಗಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ, ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ. ಇವತ್ತು ಇಲ್ಲಿ ಸೇರಿರುವಂತಹ ಸಭೆಯಲ್ಲಿ 90% ಜನರಿಗೆ ಇದು ಗೊತ್ತಿಲ್ಲ, ಇದು ಎಲ್ಲಿಂದ ಬಂತು ಅಂತ. ಆದರೆ ಅಕ್ಷರಾಭ್ಯಾಸ ಇಲ್ಲದಂತಹ ಕಾಲದಲ್ಲಿ 50 ವರ್ಷಗಳ ಹಿಂದೆ ಯಕ್ಷಗಾನದ ಭಾಗವತರ ಕಂಠದಿಂದ ಹೊಮ್ಮಿದಂತಹ ಈ ಸ್ವರ, ಇದು ಪಂಚವಟಿ ಪ್ರಸಂಗದ ಪದ್ಯ, ಇದು ಶೂರ್ಪನಖಿ ಮಾನಭಂಗದ ಪ್ರಸಂಗದ ಪದ್ಯ ಅಂತ ಹೇಳಿ ಒಬ್ಬ ಹಳ್ಳಿಯ ವ್ಯಕ್ತಿ ಕೂಡ ಹೇಳ್ತಾ ಇದ್ರು. ನಮ್ಮ ಅಧ್ಯಕ್ಷರು ಹೇಳಿದ ಕಣ್ಣನ್ನು ಹೇಳಿದ ಹಾಗೆ, ಕಣ್ಣನ ಅನಕ್ಷರಸ್ಥ ಅಲ್ಲ, ಆದರೆ ಕಣ್ಣನ್ನು ಹೇಳಿದ ಹಾಗೆ ನಮ್ಮ ಅನಕ್ಷರಸ್ಥರು ಹೇಳ್ತಾರೆ ಇದು ಪಂಚವಟಿಯ ಪ್ರಸಂಗ ಅಂತ ಹೇಳಿ. ಹಾಗಿದ್ರೆ ಅಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿತ್ತು. ಅದನ್ನೇ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆಂದ ಕವಿರಾಜ ಮಾರ್ಗದಲ್ಲಿ ಹೇಳಿದರು. ಅಕ್ಷರಾಭ್ಯಾಸ ಇಲ್ಲದಿದ್ರೂ ಕೂಡ ಇನ್ನೊಬ್ಬರ ಹತ್ರ ಕೇಳಿಸಿ ಅದನ್ನು ಸಂತೋಷ ಪಡ್ತಾ ಇದ್ರು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಹಾಗಾಗಿ ಅಂತಹ ಶ್ರೇಷ್ಠವಾದ ಸಂಸ್ಕೃತಿ ನಮ್ಮದು, ಆ ಹಿಂದಿನಿಂದ ಬಂದಂಥ ಸಂಸ್ಕೃತಿ ನಮ್ಮದು ಅಂತ ಹೇಳುವಂತಹ ಒಂದು ಮಾತು. ಇನ್ನು
ಇತ್ತೀಚಿನ ದಿನಗಳಲ್ಲಿ ಇಂತಹ ವಿಚಾರಗಳು ಕಡಿಮೆ ಆಗ್ತಾ ಇದೆ. ಈ ಪುಸ್ತಕ ಸಂಸ್ಕೃತಿ ಇರ್ಬೋದು, ವಿದ್ವಾಂಸರ ಚರ್ಚೆಗಳು. ಹಿಂದಿನ ನಾವೆಲ್ಲ ಬಾಲ್ಯದಲ್ಲಿರುವಾಗ ಯಾರಾದರೂ ಮನೆಗೆ ಬಂದರೆ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಇವತ್ತು ರಾಜಕೀಯ ಬಿಟ್ಟರೆ ಬೇರೆ ಏನು ಚರ್ಚೆ ಇಲ್ಲ. ಮೊಬೈಲ್ನ ನನ್ನ ಮಗ ಹಾಗೆ ಮಾಡ್ತಾನೆ, ಮೊಬೈಲ್ ನೋಡ್ತಾನೆ, ಇಲ್ಲ ಇದೆ, ಇದು ಮಾತ್ರ ಒಳ್ಳೆಯ ವಿಚಾರಗಳ ಚರ್ಚೆಗಳು. ಆಗ ನಮಗೆ ಯಾವುದಾದ್ರು ಒಂದು ಭಾವನಾ ಲೋಕಕ್ಕೆ ಹೋದಂಥ ಒಂದು ಉಲ್ಲಾಸ ಬಂದಂಥ ಯಾರಾದರೂ ಬಂದರೆ ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗಾಗಿ ಆ ಮೊಬೈಲ್ನ ಸಂಸ್ಕೃತಿ ಮತ್ತು ಪುಸ್ತಕ ಸಂಸ್ಕೃತಿ, ಇದರಲ್ಲಿ ನಮ್ಮ ಪ್ರಾಚೀನ ಕಾಲದಿಂದ ಬಂದಂಥ ಕನ್ನಡದ ಶ್ರೇಷ್ಠವಾದ ಪುಸ್ತಕ ಸಂಸ್ಕೃತಿ ಏನಿದೆ ಅದನ್ನು ನಾವು ರೂಢಿಸಿಕೊಳ್ಬೇಕು. ಅದು ನಮಗೆ ಆದರ್ಶ ಅಂತ ಹೇಳುವಂಥದ್ದು ನನ್ನ ಮೊದಲನೇ ಮಾತು. ಇನ್ನೀಗಾಗಲೇ ಕಬ್ಬೆ ಅರೆಭಟ್ಟನ ಶಾಸನವನ್ನು ಉಲ್ಲೇಖಿಸಿದರು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನ್ನಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸಾಹಸದ ಸಂಸ್ಕೃತಿ ಇತ್ತು. ಎಂತೆಂತಹ ಸಾಹಸದ ಸಂಸ್ಕೃತಿ ಇಲ್ಲಿ ಇತ್ತು ಅಂತ ಹೇಳಿದ್ರೆ, ಬನವಾಸಿಯ ಕದಂಬರು, ಕನ್ನಡದ ಮೊಟ್ಟ ಮೊದಲ ರಾಜಮನೆತನ. ಮಕ್ಕಳು ಕೇಳ್ತಾ ಇದ್ದೀರಲ್ಲ, ನೀವು ಮತ್ತೆ ಪ್ರಶ್ನೆ ಇರ್ಬೋದು, ಕೊನೆಗೆ ಪ್ರೈಸ್ ಕೂಡ ಉಂಟಂತೆ. ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಅಂತ ಕರೆಯುವಂಥ ಬನವಾಸಿ ಕದಂಬರಿಂದ ಪ್ರಾರಂಭಗೊಂಡು ಬಾದಾಮಿಯ ಚಾಲುಕ್ಯರು, ತಲಕಾಡಿನ ಗಂಗರು, ಮಾನ್ಯಕೇಟದ ರಾಷ್ಟ್ರಕೂಟರು, ದ್ವಾರ ಸಮುದ್ರದ ಹೊಯ್ಸಳರು, ಹಂಪಿಯನ್ನ ಆಳ್ವಿಕೆ ಮಾಡಿದಂಥ ವಿಜಯನಗರದ ಅರಸರು, ಎಲ್ಲ ರಾಜಮನೆತನಗಳ ರಾಜ ಮಹಾರಾಜರುಗಳ ಸಾಹಸ ಎಂಥದ್ದು. ಓಜೆಯಿಂದ ಮೆರೆದ ಅರಸುಗಳ ಸಾಹಸದ ಸೂಡು, ತೇಜವನು ನಮಗೀವ ವೀರ ವೃಂದದ ಬೀಡು ಕರ್ನಾಟಕ. ಹಾಗಿದ್ರೆ ಸಾಹಸದ ಸಂಸ್ಕೃತಿ, ಇಂತಹ ಎಲ್ಲ ಸಂಸ್ಕೃತಿಗಳು ನಮಗೆ ಆದರ್ಶ ಮಕ್ಕಳೇ. ಹಾಗಿದ್ರೆ ಸಂಸ್ಕೃತಿ ಹೇಳಿದರೆ ಏನು? ಸಂಸ್ಕೃತಿ ಹೇಳುವಂಥದ್ದು ನಮ್ಮ ಎಲ್ಲವನ್ನು ಒಳಗೊಂಡಿರುವಂಥ ವಿಚಾರ. 8 ವಿಚಾರಗಳು ಬಹಳ ಮುಖ್ಯವಾಗ್ತದೆ. ನಡೆ, ನುಡಿ, ಆಚಾರ, ವಿಚಾರ, ಮಾತುಕತೆ ಎಲ್ಲವೂ ಕೂಡ. ಮನುಷ್ಯ ಹುಟ್ಟಿದಾಗಲೇ ಒಂದು ಸಂಸ್ಕೃತಿ ಪ್ರಾರಂಭ ಆಯಿತು. ಸಂಸ್ಕೃತಿ ಮತ್ತು ನಾಗರಿಕತೆ ಮಧ್ಯೆ ವ್ಯತ್ಯಾಸ ಇದೆ, ಇದನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಸಲ ನಮಗೆ ಸಂಸ್ಕೃತಿ ಅಂತ ಹೇಳುವಾಗ ನಾಗರಿಕತೆ ನೆನಪಾಗ್ತದೆ. ಸಂಸ್ಕೃತಿ ಬೇರೆ, ನಾಗರಿಕತೆ ಬೇರೆ. ಒಂದೆರಡು ವಿಚಾರವನ್ನು ಹೇಳ್ತೇನೆ. ಸಂಸ್ಕೃತಿ ಅಂತರ್ಗತವಾದದ್ದು, ನಮ್ಮೊಳಗಿರುವಂಥದ್ದು. ನಾಗರಿಕತೆ ಹೊರಗಡೆ ನಾವು ಕಾಣುವಂಥದ್ದು. ಈ ಕಟ್ಟಡಗಳು, ಈ ರಸ್ತೆಗಳು, ಇದು ಹೇಗೆ ಬೆಳವಣಿಗೆ ಆಯಿತು, ಇದು ನಾಗರಿಕತೆ. ಸಂಸ್ಕೃತಿ ಹೇಳುವಂಥದ್ದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದ ಸಂಸ್ಕೃತಿ ಅಂತ ಹೇಳ್ತೇವೆ, ಇನ್ನೊಂದು ತಮಿಳಿನ ಸಂಸ್ಕೃತಿ ಅಂತ ಇರ್ಬೋದು. ಅಳತೆ ಮಾಡ್ಬೋದಾ? ನಾವು ಅಳತೆ ಮಾಡ್ತೇವೆ, ನಮ್ಮದೇ ಶ್ರೇಷ್ಠ ಅಂತ ಹೇಳ್ತೇವೆ ನಾವು. ಆದರೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರವರಿಗೆ ಅವರವರ ಸಂಸ್ಕೃತಿ ಶ್ರೇಷ್ಠ. ಬೆಟ್ಟದಲ್ಲಿ, ಕಾಡಿನಲ್ಲಿ ಬೆಳೆದು ನಿಂತಹ ಒಂದು ಜನಾಂಗಕ್ಕೆ ಅವರ ಸಂಸ್ಕೃತಿಯೇ ಶ್ರೇಷ್ಠ, ನಮಗೆ ನಮ್ಮ ಸಂಸ್ಕೃತಿಯೇ ಶ್ರೇಷ್ಠ. ಹಾಗಾಗಿ ಸಂಸ್ಕೃತಿಯನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕತೆಯನ್ನು ಅಳತೆ ಮಾಡಬಹುದು ನಾವು. ಮೊದಲು ಬಂದದ್ದು ಸಂಸ್ಕೃತಿ, ಆನಂತರ ಬಂದದ್ದು ನಾಗರಿಕತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಾಗರಿಕತೆ ಇಲ್ಲದೆಯೂ ಸಂಸ್ಕೃತಿ ಇರಬಹುದು, ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇಲ್ಲ. ಇವತ್ತು ಸಿಂಧೂ ನದಿ ನಾಗರಿಕತೆ ಅಂತ ಕರೀತೇವೆ ನಾವು. ಅದಕ್ಕಿಂತ ಮೊದಲು ಕೂಡ ಸಂಸ್ಕೃತಿ ಇತ್ತು, ಆ ಜನರ ಸಂಸ್ಕೃತಿ ಇತ್ತು, ಅದರ ನಾಗರಿಕತೆ ಇರಲಿಲ್ಲ. ಹಾಗಾಗಿ ನಾಗರಿಕತೆ ಇಲ್ಲದೆಯೂ ಒಂದು ಕಡೆ ಸಂಸ್ಕೃತಿ ಇರ್ಬೋದು, ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸಂಸ್ಕೃತಿ ಅಂತ ಹೇಳಿದ್ರೆ ಏನು? ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಸಂಸ್ಕೃತಿ ಮೂಲಾಧಾರ. ನೀವು ಹೇಗೆ ನಡೆಯುವಿರಿ, ನೀವು ಹೇಗೆ ನುಡಿಯುವಿರಿ, ನಿಮ್ಮ ನಡೆ, ನುಡಿ, ಆಚಾರ, ವಿಚಾರ, ಮಾತುಕತೆ ಎಲ್ಲವೂ ಕೂಡ ಸಂಸ್ಕೃತಿ. ನೀವು ಹೇಗೆ ಯಾವ ರೀತಿಯ ಡ್ರೆಸ್ಸನ್ನು ಧರಿಸ್ತೀರಿ, ಎಲ್ಲವೂ ಸಂಸ್ಕೃತಿಯಲ್ಲಿ ಭಾಗ ಆಗ್ತದೆ. ಹಾಗಿದ್ರೆ ಕನ್ನಡದ ಸಂಸ್ಕೃತಿ ಯಾವುದು? ಬಹುಶಃ ಇತಿಹಾಸವನ್ನು ಓದಿದವರಿಗೆ, ಕನ್ನಡ ಪರಂಪರೆಯನ್ನು ತಿಳಿದವರಿಗೆ ಎಲ್ಲರಿಗೂ ಕನ್ನಡದ ಸಂಸ್ಕೃತಿ ಯಾವುದು ಅಂತ ಹೇಳುವಂಥ ಸ್ಪಷ್ಟತೆ ಇದೆ. ನಾನೀಗ ಹೇಳಿದಂತಹ ಕವಿರಾಜ ಮಾರ್ಗದ ಉಕ್ತಿಯಲ್ಲಿ ಬರುವಂತಹ ಆ ಪುಸ್ತಕ ಸಂಸ್ಕೃತಿಯೋ, ಅಥವಾ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮದ್ದಿಗಳು ಹೇಳುವಂತಹ ಆ ರೀತಿಯ ಒಂದು ವಿದ್ವಾಂಸರ ಒಂದು ಆ ನಿಲುವು, ಅಥವಾ ನಾನೀಗ ಹೇಳಿದಂತಹ ಬೇರೆ ಬೇರೆ ರಾಜಮನೆತನಗಳ ಸಾಹಸಗಳ ಸಂಸ್ಕೃತಿ ಏನಿದೆ, ಅದು ನಮ್ಮ ಸಂಸ್ಕೃತಿ, ಅದು ನಮಗೆ ಆದರ್ಶ. ಕೇವಲ ನಾವು ಸಂಸ್ಕೃತಿಯ ಬಗ್ಗೆ ತಿಳ್ಕೊಂಡು ಸಾಕಾಗುತ್ತದೆ. ಯಾವುದು ನಮಗೆ ಆದರ್ಶ, ಇದು ಯಾವುದು ಬೇಕು,
ಇವತ್ತು ಇಂಥ ಒಂದು ವಿದ್ಯಾರತ್ನ ಹೇಳುವಂಥ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಇದರ ಅಧ್ಯಕ್ಷರು ಎಷ್ಟು ದೊಡ್ಡ ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ಹಿಂದೆ ಸ್ಫೂರ್ತಿ ಯಾವುದು, ಅದರ ಹಿಂದಿನ ಸ್ಫೂರ್ತಿ ಯಾವುದು? ಇತಿಹಾಸ ಸ್ಫೂರ್ತಿ. ಹಾಗಾಗಿ ಇತಿಹಾಸ ಯಾರಿಗೂ ಬೇಡ ಅಂತ ಹೇಳುವಂಥ ಕಾಲದಲ್ಲಿಯೂ ಕೂಡ ಇತಿಹಾಸ ಹೇಳುವುದು ಸ್ಫೂರ್ತಿಯ ಸೆಲೆ. ಇತಿಹಾಸವನ್ನು ನೀವು ತಿಳ್ಕೊಂಡ್ರೆ ಅಂತಹ ಸಾಹಸಗಳನ್ನು ನಾವು ಯಾಕೆ ಇಂದಿಗೂ ಮಾಡಬಾರ್ದು? ನಮಗೆ ಅದು ಆದರ್ಶ. ಬಾದಾಮಿಯ ಚಾಲುಕ್ಯ ದೊರೆಯಾದಂಥ ಇಮ್ಮಡಿ ಪುಲಕೇಶಿಯ ಬಗ್ಗೆ ಒಂದೇ ಒಂದು ಉದಾಹರಣೆ ತಗೊಂಡ್ರೆ ನೀವು, ಲಾಟರು, ಮಾಳುವರು, ಗುರ್ಜರರು, ಉತ್ತರ ಪ್ರದೇಶ್ವರನಾದಂತಹ ಹರ್ಷವರ್ಧನ, ಕಾವೇರಿ ನದಿ ತೀರದಲ್ಲಿ ಅವನು ಸೋಲಿಸಿದಂತಹ ಚೋಳರು, ಚೇರರು, ಪಾಂಡ್ಯರು, ಕಾಂಚಿಯ ಪಲ್ಲವರು, ಗಂಗರು, ಬೇರೆ ಬೇರೆ ರಾಜಮನೆತನಗಳು, ಎಷ್ಟು ರಾಜಮನೆತನ ಒಬ್ಬ ರಾಜ ಸೋಲಿಸಿದ. ನಾನು ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸಿದೆ. ಆದರೆ ಒಂದೊಂದು ಯುದ್ಧಗಳಿಗೆ, ಒಂದೊಂದು ಸಾಮ್ರಾಜ್ಯ ವಿಸ್ತರಣೆಗೆ ನಾವು ತೆಗೆದುಕೊಂಡಂತಹ ಸಮಯ ಎಷ್ಟು, ಆ ಸಾಹಸ ಎಷ್ಟು, ಪರಮೇಶ್ವರ ಹೇಳುವಂಥ ಬಿರುದು ತೆಗೆದುಕೊಳ್ಳುವಲ್ಲಿ, ಪರ್ಷಿಯದ ರಾಜನೊಬ್ಬ ಇವನಲ್ಲಿಗೆ ರಾಯಭಾರಿಯನ್ನು ಕಳಿಸಿಕೊಡುವಲ್ಲಿ ಅದರ ಹಿಂದೆ ಇದ್ದಂತಹ ಸಾಹಸ ಏನು. ಹಾಗಾಗಿ ಆ ಸಾಹಸದ ಸಂಸ್ಕೃತಿ ನಮಗೆ ಇವತ್ತು ಕೂಡ ಮಾದರಿಯಾಗಬೇಕು. ಯಾಕೆಂದರೆ ಆ ಸಂಸ್ಕೃತಿಯೇ ನಮ್ಮ ದೇಶವನ್ನು ಕಟ್ಟುವಂಥದ್ದು. ಯುದ್ಧ ಮಾಡುವುದು ಬೇಡ, ಯುದ್ಧದ ಸಂಸ್ಕೃತಿಯನ್ನು ನಾವು ಬಿಟ್ಟು ಮುಂದೆ ಬಂದಿದ್ದೇವೆ. ಆದರೆ ಶಾಂತಿಯುತವಾಗಿ ನೆಮ್ಮದಿಯ ವಾತಾವರಣದಲ್ಲಿ ನಮಗೆ ಅಂತಹ ಒಂದು ಸ್ಫೂರ್ತಿ ಬೇಕು ಹೇಳುವಂಥ ಮಾತು. ಇನ್ನು ನಮ್ಮ ಸುತ್ತಮುತ್ತ ಇರುವಂತಹ ಸಾಹಸ, ಅಬ್ಬಕ್ಕನ ಸಾಹಸ. ಇದು ಅಬ್ಬಕ್ಕನ ಊರು. ಈ ಊರಿನವರು ತಿಳಿದುಕೊಳ್ಳಲೇಬೇಕಾದಂಥ ಅಂಶ ಅಬ್ಬಕ್ಕನ ಸಾಹಸ. ಅದು ನಮ್ಮ ಆ ಸಂಸ್ಕೃತಿ, ಸಾಹಸದ ಸಂಸ್ಕೃತಿ. ಕಲೆ, ವಾಸ್ತುಶಿಲ್ಪಗಳು ನಮ್ಮ ಸಂಸ್ಕೃತಿ ಅಂತ ಹೇಳಿದ್ದೇವೆ ಕನ್ನಡ ನಾಡಿನ ಸಂಸ್ಕೃತಿ ಹೇಳುವಾಗ. ಯಕ್ಷಗಾನ ನಮ್ಮ ಸಂಸ್ಕೃತಿ. ಯಕ್ಷಗಾನದಲ್ಲಿ ಏನಿದೆ ಏನಿಲ್ಲ, ಕನ್ನಡ ನಾಡಿನಲ್ಲಿ ಬೇರೆ ಬೇರೆ ನಮ್ಮ ಚಟುವಟಿಕೆಗಳು ಬೇರೆ ಬೇರೆ ನಾವು ನೋಡಿದ್ದು ನಾವು ವೇದಿಕೆಯಲ್ಲಿ. ಅದೆಷ್ಟು ಬಗೆಯ ಕಾರ್ಯಕ್ರಮಗಳು. ಮಡಿಕೇರಿಯ ನಮ್ಮ ಕೂರ್ಗ್ನ ನೃತ್ಯ ಬಂತು, ಉತ್ತರ ಕರ್ನಾಟಕದ ನೃತ್ಯ ಬಂತು, ನಮ್ಮದೇ ಆದ ಹುಲಿವೇಷ ಬಂತು, ಹೌದಲ್ವಾ? ಎಷ್ಟೆಲ್ಲ ವಿಶಿಷ್ಟವಾದ ಸಂಸ್ಕೃತಿ ಇದೆ, ಸಾಂಸ್ಕೃತಿಕವಾದಂತಹ ಒಂದು ಹಿನ್ನೆಲೆ ನಮ್ಮ ಈ ನಾಡಿಗಿದೆ. ಅದು ನಮಗೆ ಮಾದರಿಯಾಗಬೇಕಾದದ್ದು, ನಮ್ಮನ್ನು ಕಟ್ಟುವಂತಹ, ನಮ್ಮನ್ನು ಉಲ್ಲಾಸದಲ್ಲಿ ಇರಿಸುವಂತಹ. ಇವತ್ತು ನೋಡಿ, ಇವತ್ತು ಮತ್ತು ನಾಳೆ ಈ ಊರಿಗೆ ಜಾತ್ರೆ, ಈ ಉಲ್ಲಾಸವನ್ನು ಸೃಷ್ಟಿ ಮಾಡಿದ್ದು ಈ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಘಟನೆ. ಹಾಗಾಗಿ ಅದು ನಮಗೆ ಮಾದರಿಯಾಗಿರ್ಬೇಕು ಹೇಳುವಂಥದ್ದು. ಆದರ್ಶದ ಸಂಸ್ಕೃತಿ, ಸಾಮರಸ್ಯದ ಆದರ್ಶ. ನಮ್ಮ ನಾಡು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದೆ. ಆ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಅದು ಆದರ್ಶ ಆಗಬೇಕು, ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರದು. 12ನೇ ಶತಮಾನಕ್ಕಿಂತ ಮೊದಲೇ ತಮಿಳುನಾಡಿನ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ? ತಮಿಳುನಾಡಿನಲ್ಲಿ ಶೈವ ಮತ್ತು ವೈಷ್ಣವ ಪಂಥದ ಮಧ್ಯೆ ಸ್ಪರ್ಧೆ ಇತ್ತು, ಜಗಳ ಇತ್ತು. ಬಹುಶಃ ಇಂದಿನ ವಿದ್ಯಾರ್ಥಿಗಳಿಗೆ, ಇಂದಿನ ಜನರಿಗೆ ಗೊತ್ತಿಲ್ಲದಂತಹ ವಿಚಾರ. ಇವತ್ತು ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್, ಜೈನ ಹಿಂದೂ, ಅದು ಇದು ಸಂಘರ್ಷಗಳನ್ನು ನೋಡ್ತೇವೆ ನಾವು. ಆದರೆ ಇತಿಹಾಸ ಹೇಳ್ತದೆ ಹಿಂದೂ ಧರ್ಮದೊಳಗೆ ಎಷ್ಟು ಸಂಘರ್ಷ ಇತ್ತು. ಶಿವನನ್ನ ಆರಾಧನೆ ಮಾಡುವವರು, ವಿಷ್ಣುವನ್ನ ಆರಾಧನೆ ಮಾಡುವವರು, ಅವರೊಳಗೆ ಎಷ್ಟು ಸಂಘರ್ಷ ಇತ್ತು. ರಾಮಾನುಜಾಚಾರ್ಯರನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾರೆ, ಅವರು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಅಂತ ಹೇಳಿ. ಬೇರೆಯವರಲ್ಲ, ಶೈವರು. ಅವರು ಓಡಿ ಬರ್ತಾರೆ ಕರ್ನಾಟಕಕ್ಕೆ, ಕನ್ನಡದ ಸಂಸ್ಕೃತಿ ಆಲೋಚನೆ ಮಾಡಿ ಅವರನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದವನು ಹಿಂದೂ ಅಲ್ಲ, ಒಬ್ಬ ಜೈನ. ಅವನ ಹೆಸರು ಬಿಟ್ಟಿದೇವ, ಹೊಯ್ಸಳ ರಾಜ ಬಿಟ್ಟಿದೇವ. ಅಂತಹ ರಾಮಾನುಜಾಚಾರ್ಯರನ್ನು ಬರಲಿಕ್ಕೆ ಹೇಳಿ ಸ್ವಲ್ಪ ಜಾಸ್ತಿ ಉದಾರತೆ, ನಮ್ಮ ಜೈನರು ಸ್ವಲ್ಪ ಟೀಕೆ ಮಾಡ್ತಾರೆ, ಉದಾರತೆ ಸ್ವಲ್ಪ ಜಾಸ್ತಿ ಆಯ್ತು ಅವನದ್ದು ಅಂತ. ಸ್ವೀಕಾರ ಮಾಡಿ ಆಶ್ರಯ ಕೊಟ್ಟರೆ ಸಾಕಿತ್ತು, ಅವನೇ ವೈಷ್ಣವನಾಗ್ತಾನೆ. 100 ವಿಷ್ಣು ದೇವಾಲಯಗಳ ನಿರ್ಮಾಣ ಆಗ್ತದೆ. ನೋಡಿ, ಒಬ್ಬ ತಮಿಳುನಾಡಿನಲ್ಲಿ ತೊಂದರೆಗೊಳಗಾದಂತಹ ಒಬ್ಬ ಸಂತನಿಗೆ ಕರ್ನಾಟಕ ಆಶ್ರಯ ನೀಡುತ್ತದೆ, ದೇವಾಲಯ ನಿರ್ಮಾಣ ಮಾಡಿಸ್ತಾರೆ, ಮಠ ನಿರ್ಮಾಣ ಮಾಡ್ತಾರೆ. ಎಂತಹ ಸಂಸ್ಕೃತಿ ಇದು, ಸಾಮರಸ್ಯದ ಸಂಸ್ಕೃತಿ. ಹಿಂದೂ ಸಂಸ್ಕೃತಿಯ ಅತ್ಯಂತ ಉನ್ನತವಾದ ಪ್ರತೀಕ ಹೇಳುವಂಥ ವಿಜಯನಗರ ಸಾಮ್ರಾಜ್ಯ, ಅದರ ಶ್ರೇಷ್ಠರೊದ್ದರೆ ಕೃಷ್ಣದೇವರಾಯ. ಅವನು ಮುಸಲ್ಮಾನರ ಬಗ್ಗೆ ಎಂತಹ ಭಾವನೆಯನ್ನು ಹೊಂದಿದ್ದ ಅಂತ ಹೇಳಿದರೆ, ಮುಸಲ್ಮಾನರನ್ನ ರಕ್ಷಣೆ ಮಾಡಿದ್ದಕ್ಕೋಸ್ಕರ ಗುಲ್ಬರ್ಗದ ಮುಸಲ್ಮಾನರು ಅವನಿಗೆ ಬಿರುದು ಕೊಡ್ತಾರೆ, ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಹೇಳಿ. ಆಲೋಚನೆ ಮಾಡಿ, ಹಿಂದೂ ಧರ್ಮದ ರಕ್ಷಕರು ಅಂತ ಕರೀತೇವೆ ನಾವು ವಿಜಯನಗರದವರನ್ನ. ಅವನಿಗೆ ಮುಸಲ್ಮಾನರು ಕೊಟ್ಟ ಬಿರುದು ಯವನ ರಾಜ್ಯ ಸ್ಥಾಪನಾಚಾರ್ಯ, ಮುಸ್ಲಿಮರು ಕೊಟ್ಟಂತ ಬಿರುದು. ಇದು ಎಂತಹ ಸಾಮರಸ್ಯ. ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಒಬ್ಬ ದೊರೆ ಬರ್ತಾನೆ, ಇಬ್ರಾಹಿಂ ಆದಿಲ್ ಶಾಹ ಅಂತ.
ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾನೆ, ಸಾಮರಸ್ಯವನ್ನು ಬಿತ್ತಾನೆ, ಗಣೇಶನನ್ನು ಕೂಡ ಪೂಜಿಸುವಂತಹ ಒಂದು ವ್ಯಕ್ತಿಯಾಗಿದ್ದಂತೆ ಅವನು, ಗೌರವಿಸುವಂಥವನು. ಅವನಿಗೆ ಅಲ್ಲಿಯ ಹಿಂದೂಗಳೆಲ್ಲ ಸೇರಿ ಜಗದ್ಗುರು ಅಂತ ಬಿರುದು ಕೊಡ್ತಾರೆ, ಜಗದ್ಗುರು ಅಂತೇಳಿ ಬಿರುದು ಕೊಡ್ತಾರೆ. ಒಬ್ಬ ಮುಸಲ್ಮಾನ ರಾಜನಿಗೆ ಜಗದ್ಗುರು ಹೇಳೋದು ಹಿಂದೂ ಮಠಾಧಿಪತಿಗಳಿಗೆ ಕೊಡುವಂಥ ಹೆಸರು. ಮೈಸೂರಿನ ಚಿಕ್ಕದೇವರಾಜ ಒಡೆಯರಿಗೆ ಇಡೀ ಭಾರತದಲ್ಲಿ ಒಬ್ಬ ಕೆಟ್ಟ ರಾಜ ಅಂತ ಹೇಳುವಂಥ ಒಬ್ಬವನಿದ್ದ. ಯಾರು? ದೆಹಲಿಯಿಂದ ಆಳ್ವಿಕೆ ಮಾಡಿದಂತಹ ಯಾವ ಔರಂಗಜೇಬ್. ಕೆಟ್ಟದ್ದು ಮಾಡಿದ್ದಾನೆ ಕೆಲವು ವಿಷಯದ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇತಿಹಾಸದಲ್ಲಿ ನಾವು ಕೆಟ್ಟದ್ದು ಅಂತ ಹೇಳೋದು ಆ ದೃಷ್ಟಿಯಲ್ಲಿ ಆ ಕಾಲದಲ್ಲಿ ನೋಡಬೇಕಾಗ್ತದೆ. ಅವನು ಒಬ್ಬ ಹಿಂದೂ ದೊರೆಯಾದಂತಹ ಚಿಕ್ಕದೇವರಾಜ ಒಡೆಯರಿಗೆ ಅವನ ಬಗ್ಗೆ ಎಷ್ಟು ಗೌರವ ಇತ್ತು ಹೇಳಿದ್ರೆ, ಒಬ್ಬ ರಾಯಭಾರಿಯನ್ನು ಕಳಿಸಿ ಜಗದೇವರಾಯ ಅಂತ ಬಿರುದು ಕೊಡ್ತಾನೆ, ಜಗದೇವರಾಯ ಅಂತ ಬಿರುದು ಕೊಡ್ತಾನೆ. ನೋಡಿ, ಹಿಂದೂಗಳನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತೇವೆ ನಾವು, ಅಂಥವನು ಕೂಡ ಒಬ್ಬ ಹಿಂದೂ ರಾಜನಿಗೆ ಬಿರುದು ಕೊಡ್ತಾನೆ ಜಗದೇವರಾಯ. ಅಂದ್ರೆ ಏನರ್ಥ? ಪರಸ್ಪರನ್ನು ಗೌರವಿಸುವಂಥ ಗುಣ ನಮ್ಮಲ್ಲಿದ್ದರೆ ಎಲ್ಲವೂ ಕೂಡ ಸುಂದರವಾಗಿ ಕಾಣ್ತದೆ. ಇವತ್ತು ನಮ್ಮ ಸಂಸ್ಕೃತಿಯ ಕಾರಣದಿಂದಾಗಿ ನಾವು ಹಾಳಾದ್ದಲ್ಲ, ಅವರು ಹೇಳಿದಾಗೆ ನಮ್ಮ ಮನಸ್ಥಿತಿಯ ಕಾರಣದಿಂದಾಗಿ ನಾವು ಹಾಳಾಗಿದ್ದೇವೆ. ನಮ್ಮ ಮನಸ್ಥಿತಿ ಹೇಗಿದೆ ಹಾಗೆ ಪರಿಸ್ಥಿತಿ. ನಾವು ಒಳ್ಳೆಯದನ್ನು ಕಂಡ್ರೆ ಅಲ್ಲಿಂದ ಒಳ್ಳೆಯದು ಬರ್ತದೆ. ನಾವು ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಪಡಿಬೇಕು, ಸದ್ಭಾವನೆ ಬೆಳೆಸ್ಕೊಳ್ಬೇಕು. ಇದು ಕನ್ನಡ ನುಡಿಯ, ಕನ್ನಡ ನಾಡಿನ ಸಂಸ್ಕೃತಿ. ಹಾಗಾಗಿ ಇತಿಹಾಸದಲ್ಲಿ ನಾವೆಲ್ಲ ಏನು ಕಾಣ್ತೇವೆ, ಆ ಸಾಮರಸ್ಯದ ಸಂಸ್ಕೃತಿ, ಅದು ಕನ್ನಡ ನಾಡಿನ ಸಂಸ್ಕೃತಿ ಅಂತ ಹೇಳುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಮುಂದೆ ಹೋಗೋದಿಲ್ಲ ನಾನು. ಪ್ರತಿಯೊಂದು ಧರ್ಮಕ್ಕೂ ಕೂಡ ಅವರದೇ ಧರ್ಮ ಶ್ರೇಷ್ಠ. ಇತಿಹಾಸದ ಉದ್ದಕ್ಕೂ ನಾವು ಅದನ್ನು ಕಾಣ್ತೇವೆ. ಜೈನ ಧರ್ಮದ ಒಬ್ಬ ರಾಜ ಭೈರವರಸ ಕಾರ್ಕಳದ ಗೊಮ್ಮಟೇಶ್ವರ ಚರಿತ್ರೆಯಲ್ಲಿ ಹೇಳ್ತದೆ, ಶ್ರೀ ವೀತರಾಗಗಲ್ಲದೆ ಮಿಕ್ಕವರಿಗೆ ಎರಗುವ ಭಾವದೊಳಿಲ್ಲ, ನಾನು ಕೈ ಮುಗಿದಿದ್ರೆ ಆ ವೀತರಾಗನಿಗೆ ಮಾತ್ರ ಅಂತ ಹೇಳಿ. ಇದು ಎಲ್ಲ ಧರ್ಮದಲ್ಲಿ ಉಂಟು. ಮುಸಲ್ಮಾನರು ಅವರ ಧರ್ಮವನ್ನು ಪ್ರೀತಿಸುವುದು, ಕ್ರಿಶ್ಚಿಯನ್ರು ಅವರದು, ಜೈನರು, ಹಿಂದೂಗಳು ಎಲ್ಲ ಧರ್ಮದಲ್ಲಿ ಉಂಟು. ಆದರೆ ನಮಗೆ ಇತಿಹಾಸ ಕಲಿಸಿದ್ದೇನು, ಕನ್ನಡ ನಾಡು ಕಲಿಸಿದ್ದೇನು? ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ. ಸ್ವಧರ್ಮ ನಿಷ್ಠೆ, ನಮ್ಮ ಧರ್ಮಕ್ಕೆ ನಿಷ್ಠರಾಗಿರುವ, ನನ್ನ ಧರ್ಮ ನನ್ನದೇ, ಅದು ಶ್ರೇಷ್ಠವೇ. ಆದರೆ ಇನ್ನೊಂದು ಧರ್ಮವನ್ನು ಗೌರವಿಸುವಂಥದ್ದು. ಯಾಕೆ ನಾವು ಇದನ್ನು ಗೌರವಿಸಬೇಕು ಹೇಳಿ, ನಮ್ಮೊಳಗಿನ ಭಿನ್ನ ಅಭಿಪ್ರಾಯಗಳು ಮಾತ್ರ. ಕನ್ನಡ ನಾಡಿನಲ್ಲಿ ಶಂಕರಾಚಾರ್ಯರು ಬಂದರು, ಬಸವಣ್ಣ ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು. ನೋಡಿ, ಪ್ರತಿಯೊಬ್ಬರ ಚಿಂತನೆಗಳು ಬೇರೆ ಬೇರೆ. ಕನ್ನಡ ನಾಡು ಹೇಳಿದರೆ ಇವರೆಲ್ಲ ಬಂದರು, ಕನ್ನಡ ನಾಡಿನ ಸಂಸ್ಕೃತಿಯ ಭಾಗ ಇವರೆಲ್ಲ. ಅವರೆಲ್ಲ ಬೇರೆ ಬೇರೆ ತತ್ವವನ್ನು ಹೇಳಿದರು. ಶಂಕರ, ರಾಮಾನುಜ, ಮಾಧ್ವರ ಮಧ್ಯೆ ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ ಹೇಳುವಂಥ ತತ್ವಭೇದಗಳಿತ್ತು. ಆದರೂ ಕೂಡ ನಾವೆಲ್ಲ ಒಂದೇ ಅಂತೇಳಿ ಅವರನ್ನು ಗೌರವಿಸ್ತೇವೆ. ಹಾಗಾಗಿ ಬೇರೆ ಬೇರೆ ಧರ್ಮಗಳ ಮಧ್ಯೆಯಲ್ಲಿ ಇಂತಹ ಭಿನ್ನತೆಗಳಿದ್ರೂ ಕೂಡ ಆ ಸಾಮರಸ್ಯ ಏನಿದೆ ಅದು ನಮ್ಮದು. ಹಾಗಾಗಿ ಕನ್ನಡ ನುಡಿ, ಕನ್ನಡ ಪರಂಪರೆ ಇವೆಲ್ಲವೂ ಏನನ್ನು ಹೇಳಿದರೆ ಇಂಥ ಸಾಮರಸ್ಯವನ್ನು ಹೇಳ್ತದೆ. ನಮ್ಮ ಹಿರಿಯರು ಯಾವ ರೀತಿ ನಡ್ಕೊಂಡು ಹೋದರು, ನಮ್ಮ ಹಿರಿಯರು ಯಾವ ರೀತಿಯ ದಾರಿಯನ್ನು ಹಾಕಿಕೊಟ್ರು, ಅದು ಕನ್ನಡದ ಸಂಸ್ಕೃತಿ. ಹಾಗಾಗಿ ಅಂತಹ ಸಂಸ್ಕೃತಿ ಅದು ಶ್ರೇಷ್ಠವಾಗಿತ್ತು. ಆ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಹಾಗಿದ್ರೆ ಎಲ್ಲವೂ ಆದರ್ಶವೇ. ನಾನೀಗ ಹೇಳಿದಂಥ ಇತಿಹಾಸ ಕಾಲದಲ್ಲಿ ಏನೆಲ್ಲ ಹೇಳಿದೆ, ಕನ್ನಡ ಸಂಸ್ಕೃತಿ, ಕನ್ನಡ ನಡೆ, ಕನ್ನಡ ನುಡಿ, ಕನ್ನಡಿಗರ ಆಚಾರ, ಕನ್ನಡಿಗರ ವಿಚಾರ ಎಲ್ಲವೂ ನಮಗೆ ಆದರ್ಶವೇ, ಯಾವಾಗ ಅದು ಒಳ್ಳೆದಿರುವಾಗ. ಹಾಗಾಗಿ ಯಾವುದು ಒಳ್ಳೆದಿದೆ ಅದನ್ನು ಸ್ವೀಕಾರ ಮಾಡೋಣ. ನಮ್ಮ ಸಂಸ್ಕೃತಿ ಶ್ರೇಷ್ಠ ಹೇಳೋದನ್ನು ಒಪ್ಪಿಕೊಳ್ಳುವ. ಆದರೆ ಒಂದೇ ಒಂದು ಸಮಸ್ಯೆ, ನಮ್ಮದು ಶ್ರೇಷ್ಠ, ನಮ್ಮದು ಮಾತ್ರ ಶ್ರೇಷ್ಠ ಅಲ್ಲ. ಈ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಕನ್ನಡ ಸಂಸ್ಕೃತಿ ನಮಗೆ ಆದರ್ಶ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದ ಒಂದು ಮಾತು, ಕನ್ನಡ ಸಂಸ್ಕೃತಿ ಶ್ರೇಷ್ಠ, ಯಾವುದೇ ಸಂಶಯ ಬೇಡ. ಎಲ್ಲವನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಹೇಳುವಂಥ ಕನ್ನಡ ಸಂಸ್ಕೃತಿ, ನನ್ನೊಟ್ಟಿಗೆ ಇರುವಂಥ ಇಬ್ಬರು ಉಪನ್ಯಾಸಕರು ಹೇಳುವಂಥದ್ದು ಕೂಡ ಕನ್ನಡ ಸಂಸ್ಕೃತಿಯೇ, ಅದರ ಭಾಗವೇ ಅದು. ಅದರಲ್ಲಿರುವಂಥ ಶ್ರೇಷ್ಠತ್ವ ಎಲ್ಲವೂ ಕೂಡ ಶ್ರೇಷ್ಠತ್ವವೇ. ಆದರೆ ನನ್ನದೇ ಶ್ರೇಷ್ಠ, ಇನ್ನೊಬ್ಬರದಲ್ಲ. ಅದು ಕನ್ನಡ ಭಾಷೆ ಇರ್ಬೋದು, ಇತಿಹಾಸ ಇರ್ಬೋದು, ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು. ಇದು ನಮಗೆ ಆದರ್ಶವಾಗುವುದು ಬೇಡ. ಹೋರಾಟಗಳು ಬೇಡವಾ? ಬೇಕು. ನಮ್ಮನ್ನು ತಳಮಟ್ಟಕ್ಕೆ ತಗೊಂಡು ಹೋದಾಗ ವಿರೋಧಿಸುವುದು ಬೇಡವಾ? ಬೇಕು. ಆದರೆ ಅದೆಲ್ಲವೂ ಕೂಡ ಗಾಂಧಿ ಮಾರ್ಗದಲ್ಲಿರಲಿ, ಅದು ನಮಗೆ ಆದರ್ಶವಾಗಬೇಕು. ಯಾವತ್ತಿಗೂ ಕೂಡ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.
ಬಹಳ ಸುದೀರ್ಘವಾಗಿ ಕನ್ನಡ ಸಂಸ್ಕೃತಿಯ ಆದರ್ಶದ ಬಗ್ಗೆ ವಿವರವಾಗಿ ಹೇಳಿದಂಥ ಡಾಕ್ಟರ್ ಪ್ರಭಾತ್ ಬಲ್ನಾಡು ಇವರಿಗೆ ಧನ್ಯವಾದಗಳು. ಇದೀಗ ಮತ್ತೋರ್ವ ವಿಚಾರಗೋಷ್ಠಿಯಲ್ಲಿ ನಮ್ಮ ಮುಂದೆ ಇದ್ದಾರೆ ಶ್ರೀಮತಿ ಪ್ರಶಾಂತ್ ಶೆಟ್ಟಿ ಇರುವೈಲು, ಉಪನ್ಯಾಸಕರು, ಸಂತ ಎಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯ ಮಂಗಳೂರು, ಹಾಗೂ ಇವರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಹೊಸದಿಗಂತ ಪತ್ರಿಕೆಯಲ್ಲಿ ಉಪ ಸಂಪಾದಕರಾಗಿ ನಿರ್ವಹಿಸಿದ ಅನುಭವ ಇವರಿಗಾಗಿದೆ. ಹಾಗೆ ಇವರ ಶರದಿ ಕಥಾ ಸಂಕಲನ ಬಿಡುಗಡೆ ಕೂಡ ಆಗಿರುತ್ತದೆ. ಇಂತಹ ಮಹಾನ್ ವ್ಯಕ್ತಿ ಇದೀಗ ವಿಚಾರಗೋಷ್ಠಿಯಲ್ಲಿ ನಮ್ಮ ಮುಂದೆ ಕನ್ನಡ ಭಾಷೆಯ ಭವಿಷ್ಯ ಎಂಬ ವಿಚಾರವನ್ನು ಮಂಡಿಸಲಿದ್ದಾರೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಹಿರಿಯ ದೇರ್ಲ ಸರ್, ಹಾಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀನಾಥ್ ಸರ್, ಹಾಗೆ ಪ್ರಭಾತ್ ಸರ್, ಸಾಯಿ ಸುಮಾ ಮೇಡಮ್, ಹಾಗೆ ಈ ಸಂಸ್ಥೆ ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಸರ್, ಹಾಗೆ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವರ್ಗ, ಹೆತ್ತವರು, ಹಾಗೆ ಪ್ರೀತಿಯ ಮಕ್ಕಳೇ, ನನಗೊತ್ತು ಊಟದ ಸಮಯ, ಮಕ್ಕಳನ್ನ ಶಿಕ್ಷಕರು ಹಿಡಿದಿಟ್ಟಿದ್ದಾರೆ ಅಂತ ನಾನು ಸಣ್ಣ ಮಟ್ಟಿನಲ್ಲಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ನನ್ನ ವಿಷಯ ಕನ್ನಡ ಭಾಷೆಯ ಭವಿಷ್ಯ. ಭವಿಷ್ಯ ಅಂದರೆ ಅದು ನಮ್ಮ ಮುಂದಿನ ತಲೆಮಾರಿನ ಭವಿಷ್ಯ ಕೂಡ, ಬರೀ ಕನ್ನಡ ಭಾಷೆಯ ಭವಿಷ್ಯ ಅಲ್ಲ. ಅದು ಕನ್ನಡ ಭಾಷೆ ಅಂದರೆ ಬರೀ ಭಾಷೆ ಅಲ್ಲ, ಅದು ಸಂಸ್ಕೃತಿ ಮತ್ತು ಭೌಗೋಳಿಕ ಅನನ್ಯತೆ ಕೂಡ. ಈಗ ನಾವು ನಮ್ಮ ಮುಂದೆ ಇರುವಂಥ ಮಕ್ಕಳು ಜೆನ್ಜಿ ಅಥವಾ ಜನರೇಷನ್ ಆಲ್ಫಾ ಅಂತೇಳಿ ಏನು ಗುರುತಿಸಲ್ಪಟ್ಟಿದೋ ಆ ವರ್ಗಕ್ಕೆ ಸೇರಿರುವವರು. ನಾವೆಲ್ಲ ಏನು ಅದರ ಹಿಂದಿನ ತಲೆಮಾರುಗಳು, ಅದರ ಹಿಂದಿನ ತಲೆಮಾರಿನವರು ವೇದಿಕೆಯಲ್ಲಿದ್ದಾರೆ ಹೀಗೆ, ಅಥವಾ ಉದ್ಘಾಟನಾ ಇದು ಕಾರ್ಯಕ್ರಮದಲ್ಲಿ ಅದರ ಹಿಂದಿನ ತಲೆಮಾರಿನವರು ಕೂತಿದ್ರು. ಅವರ ಮಾತುಗಳಲ್ಲಿ ಒಂದಷ್ಟು ಆತಂಕಗಳು ಇದ್ದವು ಭವಿಷ್ಯದ ಬಗ್ಗೆ. ನಾಳಿನ ಮಕ್ಕಳಲ್ಲಿ ಸಂವೇದನಶೀಲತೆಯ ಕೊರತೆ ಇದೆ, ಅವರು ಏನು ಮುಂದೆ ಏನಾಗ್ಬೋದು ಅನ್ನುವಂಥ ಒಂದು ಇದು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಗದಲ್ಲಿ ಇದ್ದೇವೆ, ಆ ವಲಯದಲ್ಲಿ ಇದ್ದೇವೆ. ಅದು ಹೇಗೆ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ಅನ್ನುವಂಥ ಆತಂಕ ಸಹಜವಾಗಿ ಅವರಲ್ಲಿ ಮೂಡಿದೆ. ಆದರೆ ಕನ್ನಡಕ್ಕೆ ಭವಿಷ್ಯ ಇದೆಯಾ ಅಂತ ಕೇಳಿದರೆ ಇಡೀ ಭಾರತೀಯ ಭಾಷೆಗಳಿಗೆ ಕೂಡ ಆತಂಕ ಎದುರಾಗಿದೆ. ಯಾಕಂದರೆ ಇಂಗ್ಲಿಶಿನ ಪ್ರಭಾವ ಇಡೀ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡು ಬಿಟ್ಟಿದೆ. ಅದನ್ನ ಈ ತಂತ್ರಜ್ಞಾನವನ್ನ ಭಾಷೆಯ ಬೆಳವಣಿಗೆಗೆ ಉಪಯೋಗಿಸಬಹುದಾ ಅನ್ನುವ ನಿಟ್ಟಿನಲ್ಲಿ ನಾವು ಚಿಂತಿಸಬೇಕಾಗಿದೆ. ಯಾಕಂದರೆ ಪುಸ್ತಕ ಓದೋದಿಲ್ಲ ಮಕ್ಕಳು, ಅದನ್ನು ನಾವು ಏನು ಒತ್ತಾಯಪೂರ್ವಕವಾಗಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸ್ಕ್ರೀನ್ಗೆ ಅಂಟಿಕೊಂಡಿರುವಂಥ ಅಥವಾ ಹೊಂದಿಕೊಂಡಿರುವಂಥ ನಮ್ಮ ಇವತ್ತಿನ ಮಕ್ಕಳಿಗೆ ನಾವು ಅದನ್ನು ಸ್ಕ್ರೀನಲ್ಲೇ ಕೊಡಲಿಕ್ಕೆ ಸಾಧ್ಯವಾ ಅನ್ನೋದರ ಬಗ್ಗೆ ಯೋಚಿಸಬೇಕಾಗಿದೆ. ಅದರಲ್ಲಿ ಕೂಡ ದೌರ್ಬಲ್ಯಗಳು ಇಲ್ಲ ಅಂತ ಅಲ್ಲ. ನಾವು ಈಗ ನೋಡಿ, ಇತ್ತೀಚೆಗೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಷ್ಯಾದ ವ್ಲಾದಿಮಿರ್ ಪುಟಿನ್ ಅಧ್ಯಕ್ಷರು ಬಂದ ಸಂದರ್ಭದಲ್ಲಿ ಅವರಿಗೆ ರಷ್ಯನ್ ಭಾಷೆಯ ಒಂದು ಭಗವದ್ಗೀತೆಯನ್ನ ಉಡುಗೊರೆಯಾಗಿ ಕೊಟ್ಟರು. ಅದನ್ನ ಅವರು ಟ್ವೀಟ್ ಮಾಡಿದ್ರು. ಬಹುಶಃ ತಂತ್ರಜ್ಞಾನದ ಬಳಕೆಯಲ್ಲಿ ಮೋದಿಯವರು ನಮಗೆ ನಾವು ಮಾದರಿ ಅಂತ ಹೇಳ್ಬೋದು. ಹಾಗಾಗಿ ಅವರು ಅದನ್ನು ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಮಿಲಿಯಗಟ್ಟಲೆ ಲೈಕ್ಸ್ ಬಂತು. ಅದು ಬಂದ ಕಾರಣ ಏನಿರ್ಬೋದು, ನಾವು ಅದನ್ನು ಯೋಚನೆ ಮಾಡಬೇಕು. ಏನಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಒಂದು ಅಸ್ತಿತ್ವವನ್ನು ಹೇಳುವಂತ ಭಗವದ್ಗೀತೆಯನ್ನು ಅವರು ರಷ್ಯನ್ ಭಾಷೆಗಳಲ್ಲಿ ಕೊಟ್ಟದ್ದಕ್ಕೆ ಬಹುಶಃ ಅತ್ಯಂತ ಹೆಚ್ಚು ಲೈಕ್ಸ್ ಅನ್ನ ಇಡೀ ಜಗತ್ತಿನಾದ್ಯಂತ ಅದು ಪಡೆಯಿತು. ಅದರಿಂದ ಒಂದು ಭಾಷೆ ಉದ್ಧಾರ ಆಗ್ತದೆ ಅಂತಲ್ಲ, ಆದ್ರೆ ನಮ್ಗೆ ಇಂಗ್ಲಿಷ್ ಅನ್ನುವಂಥದ್ದು ಒಂದು ಮಾಧ್ಯಮವಾಗಬೇಕೇ ಹೊರತು ಅದು ಇಂಗ್ಲಿಷ್ ಸಂಸ್ಕೃತಿಯನ್ನು ಬೋಧಿಸಬಾರ್ದು. ಅದರಲ್ಲಿ
ನಮ್ಮ ನೆಲದ ಸಂಸ್ಕೃತಿ, ನಮ್ಮ ಊರಿನ ಭೌಗೋಳಿಕ ಅನನ್ಯತೆ ಅದು ಅದರಲ್ಲಿ ಅಭಿವ್ಯಕ್ತಗೊಳ್ಬೇಕು ಅನ್ನುವಂಥ ಸಂದೇಶವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಈಗ ಇಂದಿನ ತಂತ್ರಜ್ಞಾನದಲ್ಲಿ ಭಾಷೆ ಅಂದರೆ, ಈಗ ನೋಡಿ, ಅಮೆರಿಕದ ಅಥವಾ ಇಂಗ್ಲೆಂಡಿನ ಯಾವುದೋ ಮೂಲೆಯಲ್ಲಿ ಕೂತಂಥ ಒಬ್ಬ ವ್ಯಕ್ತಿ ಇವತ್ತಿಗೆ ಕನ್ನಡದ ಪತ್ರಿಕೆಗಳನ್ನು ಓದ್ಬೋದು ಆನ್ಲೈನ್ನಲ್ಲಿ, ಅಥವಾ ಇಲ್ಲಿ ಮೂಲೆಯಲ್ಲಿ ಆದಂಥ ಯಾವುದೋ ಒಂದು ಸಂಗತಿಯನ್ನು ಅಲ್ಲಿ ಕುಳಿತು ಅವರು ತಿಳ್ಕೊಳ್ಬಹುದು ಅಂತ ಆದರೆ ಇವತ್ತಿ ಅವಕಾಶಗಳು ಜಾಸ್ತಿ ಆಗಿವೆ. ಆದರೆ ಅದರಲ್ಲಿ ಕೂಡ ಆತಂಕಗಳಿವೆ. ಇಂದಿನ ತಲೆಮಾರಿನವರು ಮಾತ್ರ ಅದನ್ನು ಇಷ್ಟು ಶೇಕಡ 1-2% ಮಾತ್ರ ಉಪಯೋಗಿಸ್ತಾ ಇದ್ದಾರೆ, ಅದನ್ನು ಪೂರ್ಣವಾಗಿ ಉಪಯೋಗಿಸ್ತಾ ಇಲ್ಲ ಅಂತೇಳಿ. ಅಂದರೆ ಈಗಿನ ಪತ್ರಿಕೆಗಳು ಕೂಡ ಓದುಗ ವರ್ಗರು ಇಲ್ಲ ಅನ್ನುವ ದೃಷ್ಟಿಯಿಂದ ಅದನ್ನು ಆನ್ಲೈನ್ನಲ್ಲಿ ಎಲ್ಲರಿಗೂ ಲಭ್ಯ ಆಗುವ ಹಾಗೆ ಮಾಡುವಂಥ ಎಲ್ಲ ಪತ್ರಿಕೆಗಳು ಪ್ರಯತ್ನವನ್ನು ಮಾಡಿವೆ. ಬಹುಶಃ ಅದರ ಉಪಯೋಗವನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ನಮ್ಮ ಮಕ್ಕಳನ್ನು ಆ ನಿಟ್ಟಿನಲ್ಲಿ ನಾವು ಬೆಳೆಸುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಸಂವೇದನಾಶೀಲತೆಯ ಕೊರತೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಕೂಡ ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಅನನ್ಯತೆಯನ್ನು ಅವರು ಖಂಡಿತವಾಗಿಯೂ ತಿಳ್ಕೊಳ್ಬಹುದು. ಹಾಗೆಯೇ ಅವರೆಷ್ಟು ಇಂಗ್ಲಿಷ್ನಲ್ಲಿ ನೈಪುಣ್ಯತೆಯನ್ನು ಅಥವಾ ಫ್ಲೂಯೆನ್ಸಿಯನ್ನು ಪಡ್ಕೊಳ್ತಾರೋ ಅದೇ ನೈಪುಣ್ಯತೆಯನ್ನು ಕನ್ನಡದಲ್ಲಿ ಅವರು ಪಡೆದಾಗ ಮಾತ್ರ ಅವರ ಜ್ಞಾನ ವಿಸ್ತಾರವಾಗ್ತಾ ಹೋಗ್ಬೋದು. ಆಗ ಇಲ್ಲಿ ಹುತ್ತರಿ ಹಾಡಿನಲ್ಲಿ ಕೊಡವದ ಒಂದು ಗೀತೆ ಅಲ್ಲಿ ಬರ್ತಾ ಇತ್ತು. ಅದು ನಮಗೆ ಇಲ್ಲ ಅಂದರೂ ಒಂದು ಅರ್ಧದಷ್ಟಾದರೂ ಅರ್ಥ ಆಯಿತು, ಯಾರಿಗೆ ಕನ್ನಡ ಗೊತ್ತಿದೆಯೋ ಅವರಿಗೆ. ಇದೇ ವಿಶೇಷತೆ. ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಭಾಷೆ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ಅಲ್ಪ ಸ್ವಲ್ಪ ಆದರೂ ಅರ್ಥ ಆಗಲಿಕ್ಕೆ ಸಾಧ್ಯ. ದೇರ್ಲಸರಾಗ ಏನು ಹೇಳಿದ್ರು, ನಾನು ಕಣ್ಣನಲ್ಲಿ ಅಪುಡಿ ಪುಡಿ ಮಲಯಾಳದಲ್ಲಿ ಮಾತಾಡಿದೆ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಗೊತ್ತಿದ್ದಕ್ಕೆ ಅವರು ಮಲಯಾಳದಲ್ಲಿ ಮಾತಾಡಿದ್ರು. ಅವರಿಗೆ ಬರೀ ಇಂಗ್ಲಿಷ್ ಗೊತ್ತಿದ್ರೆ ಅವರಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಥವಾ ಸಂಸ್ಕೃತ ಭಾಷೆಯನ್ನು ನಾವು ತಿಳ್ಕೊಂಡ್ರೆ ಇಡೀ ಭಾರತದ ಭಾಷೆಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು, ಅದು ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡ್ತಾ ಹೋಗ್ತದೆ. ಹಾಗಾಗಿ ಇಂಗ್ಲಿಷ್ ಒಂದು ಕಲಿತರೆ ಜ್ಞಾನ ವಿಸ್ತಾರ ಆಗ್ತದೆ ಎನ್ನುವಂಥ ನಮ್ಮ ಹೆತ್ತವರಲ್ಲಿ ಅಥವಾ ಶಿಕ್ಷಕ ವರ್ಗದಲ್ಲಿ ಅಥವಾ ಸಾಮಾನ್ಯವಾಗಿ ಇರುವಂಥ ಭಾವನೆ ದೂರ ಆಗಬೇಕಾಗಿದೆ. ಇಂಗ್ಲಿಷನ್ನು ನಾವು ಒಂದು ಮಾಧ್ಯಮವಾಗಿ ಮಾತ್ರ ತೆಗೆದುಕೊಂಡಾಗ ಅದು ನಮಗೆ ಒಂದು ಉತ್ತಮ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ಯಬಹುದು. ನಮ್ಮ ಮಂಜೇಶ್ವರ ಗೋವಿಂದ ಪೈಗಳು ಅವರಿಗೆ ಸುಮಾರು 20ರಷ್ಟು ಭಾಷೆಗಳು ಗೊತ್ತಿದ್ದಂತೆ. ಹಾಗಾಗಿ ಅವರನ್ನು ರಾಷ್ಟ್ರಕವಿ ಅಂತ ಕರೆದ್ರು. ಆ ಭಾಷೆಯ ಜ್ಞಾನ ಅವರಿಗೆ ಇದ್ದುದಕ್ಕಾಗಿ ಅವರು ಇಂದಿಗೂ ಕೂಡ ಕನ್ನಡದ ಅಗ್ರಗಣ್ಯರಲ್ಲಿ ನಮಗೆ ತೋರಿ ಬರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಭಾಷೆಗಳನ್ನು ನಾವು ಕಲಿತಾಗ ಅದರಿಂದ ನಮ್ಮ ಜ್ಞಾನ ವಿಸ್ತಾರವಾಗ್ತಾ ಹೋಗ್ತದೆ. ನಾವೇನು ನನ್ನ ಭಾಷೆ ಶ್ರೇಷ್ಠ ಎನ್ನುವಂಥ ಭಾವನೆಗಳನ್ನು ಇರಿಸ್ಕೊಳ್ತೇವೋ ಆಗ ನಾವು ಅಲ್ಲಿಗೆ ಸೀಮಿತ ಆಗ್ತಾ ಹೋಗ್ತೇವೆ ಅನ್ನುವಂಥ ಇದು ಕೂಡ ನಮ್ಗೆ ಇರಬೇಕು. ಇಂಗ್ಲೀಷಲ್ಲಿ ಕಲಿತರೆ ಮಾತ್ರ ನಾವು ಇಡೀ ಜಗತ್ತನ್ನು ಗೆದ್ದ ಹಾಗೆ ಅನ್ನುವಂಥ ಭಾವನೆ ನಮ್ಮಿಂದ ದೂರ ಆಗಬೇಕು. ಆಗ ಮಾತ್ರ ಕನ್ನಡದ ಭವಿಷ್ಯ ಉಳಿಯಲಿಕ್ಕೆ ಸಾಧ್ಯ. ಭಾರತೀಯ ಇದರಲ್ಲಿ ತಂತ್ರಜ್ಞಾನ ಬಂದಾಗ, ಕಂಪ್ಯೂಟರ್ ಎಲ್ಲ ಬಂದಾಗ ಎಲ್ಲರೂ ಹೇಳ್ತಾ ಇದ್ರು ಉದ್ಯೋಗಾವಕಾಶ ಕಡಿಮೆ ಆಗ್ಬೋದು, ಭಾಷೆಗಳು ಹಾಳಾಗ್ಬೋದು ಅಂತ. ಆದರೆ ಉದ್ಯೋಗಾವಕಾಶಗಳ ರೀತಿ ಬದಲಾಯ್ತಿರ್ಬೋದು, ಅದರ ಜೊತೆಗೆ ಭಾಷೆ ಕೊನೆಗೊಳ್ಬೋದು ಅನ್ನೋದನ್ನು ಈಗ ನೋಡಿ, ಭಾರತೀಯ ಭಾಷೆಯನ್ನು ಕೀಲಿಮಣೆಗೆ ಒಳಪಡಿಸಿದಂಥ ನಮ್ಮ KP ರಾವ್ ಅವರು, ನಮ್ಮ ಉಡುಪಿಯವರು, ಅಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಭಾರತೀಯ ಭಾಷೆಗಳು ಅಂತರ್ಜಾಲದಲ್ಲಿ ನಮಗೆ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇದೆ. ಅಂಥ ಪ್ರಯತ್ನಗಳನ್ನು ಇವತ್ತಿನ ತಂತ್ರಜ್ಞಾನದಲ್ಲಿ ಪಳಗಿರುವಂಥ ನಮ್ಮ ಮಕ್ಕಳು ಮಾಡಲಿಕ್ಕೆ ಸಾಧ್ಯವಾ? ಒಬ್ಬ ಸಾವಿರ KP ರಾವ್ಗಳು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯವಾ? ಆ ನಿಟ್ಟಿನಲ್ಲಿ ಮಕ್ಕಳಿಗೆ ನಾವು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯವಾ ಎನ್ನುವುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಾಗೆ ಮಾಡಿದಾಗ ನಾವು ಕನ್ನಡವನ್ನೂ ಸೇರಿದಂತೆ ಇಡೀ ಜಗತ್ತಿನ ನಮ್ಮ ಭಾರತದ ಭಾಷೆಗಳು ಉಳಿಯಲಿಕ್ಕೆ ಸಾಧ್ಯ. ರಷ್ಯಾದಲ್ಲಿ ಅವರು ರಷ್ಯನ್ ಭಾಷೆಯನ್ನು ಅವರು ರಾಷ್ಟ್ರ ಭಾಷೆಯನ್ನು ಮಾಡಿದ್ರು ಕೂಡ ಒಂದು ಸ್ಥಳೀಯವಾಗಿ ಅಲ್ಲಿಯ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಹಾಗೆ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಅದೇ ಮಾಧ್ಯಮದಲ್ಲಿ ಬೋಧಿಸುವಂಥ ಪ್ರಯತ್ನಗಳು ಅಲ್ಲಿ ನಡೀತಾ ಇದೆ. ಆ ಥರದಲ್ಲಿ ಯೋಚನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾ? ಯಾಕಂದರೆ ಇವತ್ತು ಯಾರಿಗೆ ಇಂಗ್ಲಿಷ್ ಬರುವುದಿಲ್ಲವೋ ಅವರಿಗೆ ಕೀಳರಿಮೆ ಕಾಡುವ ಹಾಗೆ ಮುಂದೊಂದು ದಿನ ಕನ್ನಡ ಗೊತ್ತಿಲ್ಲದವರಿಗೆ ಆ ಕೀಳರಿಮೆ ಕಾಡಬಹುದೇನೋ
ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜನರು ಅಥವಾ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಕೆಲಸ ಮಾಡಿದಾಗ ಕನ್ನಡವನ್ನು ಅಭಿಮಾನದಿಂದ ಬೋಧಿಸಿದಾಗ ಅದರ ಜೊತೆಗೆ ಕನ್ನಡದ ಶಿಕ್ಷಕರು ಅಂದರೆ ಅವರ ಜವಾಬ್ದಾರಿ ದೊಡ್ಡದು. ಅವರು ಬರೀ ಭಾಷೆಯನ್ನು ಅಲ್ಲಿ ಬೋಧಿಸ್ತಾ ಇಲ್ಲ, ಅವರು ಇಡೀ ಸಂಸ್ಕೃತಿಯನ್ನು ಅನನ್ಯತೆಯನ್ನು ಮಕ್ಕಳಿಗೆ ದಾಟಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಕನ್ನಡದ ಭಾಷೆಯ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ. ನಾವು ಎಲ್ಲ ಕಳೆದು ಹೋಯ್ತು ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಬದಲಾಗಿ ಬದಲಾವಣೆ ಎನ್ನುವುದು ಕಾಲಕ್ಕೆ ಕಾಲಕ್ಕೆ ಆಗ್ತಾ ಹೋಗ್ತಾ ಇರ್ತದೆ. ಅದರಲ್ಲಿ ನಾವು ನಮ್ಮ ಅನನ್ಯತೆಯನ್ನು ಉಳಿಸಲಿಕ್ಕೆ ಸಾಧ್ಯವಾ? ಈಗ ನೋಡಿ, ಕನ್ನಡದ ಶಬ್ದಗಳು ಹಿಂದೆ ಎಷ್ಟಿದ್ದವೋ ಅದು ಈಗ ಕೆಲವರಿಗೆ ಅದರ ಭಾಷೆಯ ಪಾರಿಭಾಷಿಕ ಶಬ್ದಗಳು ಗೊತ್ತೇ ಇಲ್ಲ. ಇನ್ನು ಮುಂದಕ್ಕೆ ಅದನ್ನು ದಾಖಲೆ ಮಾಡುವಂಥ ಪ್ರಯತ್ನಗಳು ಆಗ್ಬೋದಾ? ಆ ಪುಸ್ತಕಗಳು ಅನ್ನುವಂಥದ್ದು ಮುಂದೆ ಈಗ ಏನು ತಾಳೆಗರಿಯ ಸ್ಥಾನ ಸಿಕ್ಕಿದೋ ಅದು ಸ್ಥಾನಗಳು ಬರುವ ಮೊದಲೇ ನಾವು ಅದನ್ನು ತಂತ್ರಜ್ಞಾನಕ್ಕೆ ಅಳವಡಿಸಲಿಕ್ಕೆ ಸಾಧ್ಯವಾ? ಯಾಕಂದರೆ ಇತ್ತೀಚೆಗೆ ಈ ಬಗ್ಗೆ ತರಬೇತಿ ನೀಡಿದಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ಏನು 25% ಮಾತ್ರ ತಂತ್ರಜ್ಞಾನಕ್ಕೆ ನಮ್ಮ ವಿಷಯಗಳು ಅಳವಡಿಕೆ ಆಗಿದೆ, ಉಳಿದ 75% ಅಷ್ಟೇ ಉಳಿದಿದೆ ಅಂತೇಳಿ. ಅದನ್ನು ನಾವು ಅದರಲ್ಲಿ ತೋರ್ಪಡಿಸಿದಾಗ, ಯಾಕಂದರೆ ಈಗಿನ AI ಟೆಕ್ಸ್ಟನ್ನು ವಾಯ್ಸನ್ನು ಟೆಕ್ಸ್ಟ್ ಮಾಡುವ ಎಲ್ಲ ಇದು ಬಂದಿದೆ, ಹಾಗಾಗಿ ಸಾಧ್ಯತೆಗಳು ಜಾಸ್ತಿ ಇವೆ. ಆ ನಿಟ್ಟಿನಲ್ಲಿ ನಾವು ಭಾಷೆಯ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯವಾ? ಕನ್ನಡವನ್ನು ಸೇರಿದಂತೆ ಇಡೀ ರಾಷ್ಟ್ರದ ಭಾಷೆಗಳನ್ನು ಆ ನಿಟ್ಟಿನಲ್ಲಿ ನಾವು ಪ್ರಯೋಗಕ್ಕೆ ಒಳಪಡಿಸಿದ್ರೆ ನಮ್ಮ ಜನರೇಷನ್ ಅವರಿಗೆ ಅದು ಕಷ್ಟ ಆಗ್ಬೋದು. ಆದರೆ ಮುಂದಿನ ಮಕ್ಕಳಿಗೆ ಅದರ ದಾರಿಯನ್ನು ನಾವು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಸಾಧ್ಯ ಆದರೆ ಖಂಡಿತವಾಗಿಯೂ ಭಾಷೆಯ ಭವಿಷ್ಯ ಕಳೆದು ಹೋಗೋದಿಲ್ಲ. ಅದನ್ನು ಭವಿಷ್ಯ ರೂಪಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅನ್ನ ಕೊಡುವ ಭಾಷೆ ಆಗಬೇಕು, ಆಗ ಮಾತ್ರ ಕನ್ನಡ ಉಳಿಬಹುದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಮನೋವಿಜ್ಞಾನ ಏನು ಹೇಳ್ತದೆ ಅಂದರೆ, ಒಂದು ಮಗು ನಿದ್ದೆಯಲ್ಲಿ ಯಾವ ಭಾಷೆಯಲ್ಲಿ ಕನಸು ಕಾಣ್ತದೋ ಆ ಭಾಷೆ ಆ ಮಗು ಇದ್ದು, ನಾವು ನಮ್ಮ ಭಾಷೆಯಲ್ಲಿಯೇ ಮಗು ಕನಸನ್ನು ಕಾಣುವ ಹಾಗೆ ಮಾಡಬಹುದಾ? ಅಥವಾ ಒಂದು ವಸ್ತುವನ್ನು ಎದುರಿಗಿಟ್ಟಾಗ ಮೊದಲಿಗೆ ನಮ್ಮ ಭಾಷೆಯಲ್ಲಿಯೇ ಆ ಶಬ್ದ ಮಗುವಿನ ಮನಸ್ಸಿಗೆ ಹೊಳೆಯುವ ಹಾಗೆ ಮಾಡಲಿಕ್ಕೆ ಸಾಧ್ಯವಾ ಎನ್ನುವ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಕಳೆದು ಹೋದುದರ ಬಗ್ಗೆ ದುಃಖಿಸುತ್ತಾ ಕೂತರೆ ಮತ್ತಷ್ಟು ನಾವು ಕಳೆದುಕೊಳ್ಬಹುದು. ಹಿರಿಯರ ಆತಂಕ ಸಹಜವಾದುದೇ. ಹೊಸ ದಾರಿಗಳನ್ನು ಕಂಡು ಹುಡುಕುವಂಥದ್ದು ಆಯಾ ಕಾಲಕ್ಕೆ ನಡೀತಾ ಬಂದಿದೆ, ಅದು ನಡೀಬೇಕಾಗಿದೆ. ಆ ಪ್ರಯತ್ನಗಳು ಏನು ನಮ್ಮ ಹಿಂದಿನ ಅಧ್ಯಾತ್ಮವನ್ನು ಕಳ್ಕೊಂಡು ನಾವೇನು ಕೆಲವು ಸಮಯಗಳ ತೊಂದರೆಯನ್ನು ಅನುಭವಿಸಿದ್ದೆವು, ಅದೇ ರೀತಿಯಾಗಿ ಆ ನೋವು ನಮಗೆ ಬರದ ಹಾಗೆ ನಾವು ಈ ಭಾಷೆಯ ನಿಟ್ಟಿನಲ್ಲಿ ಅದನ್ನು ಉಳಿಸುವಂಥ ಪಂಪನಿಂದ ಇರ್ಬೋದು, ಅಥವಾ ಶಿಶುನಾಳ ಶರೀಫರ ತತ್ವಪದಗಳಿರ್ಬೋದು, ಪುರಂದರದಾಸರ ಕೀರ್ತನೆಗಳಿರ್ಬೋದು, ಅದೆಲ್ಲವೂ ಕೂಡ ಏನು ಬರೆದು ಜನಪ್ರಿಯವಾದದಂತಲ್ಲ, ಅವುಗಳು ಜನರಿಂದ ಜನರಿಗೆ ತಲುಪಿ ನಂತರದ ದಾಖಲೆಗೆ ಒಳಗಾದದ್ದು. ಹಾಗಾಗಿ ಆ ಜನರ ನಡುವೆ ಏನು ನಾವು ಜನಪದ ರೀತಿಯಲ್ಲಿ ಹೇಗೆ ಬೆಳೆದು ಬಂದಿತ್ತೋ ಅದು ನಿಜವಾಗಿಯೂ ಏನು ದೀರ್ಘವಾಗಿ ಉಳಿಯುವಂಥದ್ದು. ಯಾಕಂದರೆ ಜನಪದ ಏನು ಕತೆಗಳು ಹಿಂದೆ ಮಕ್ಕಳಿಗೆ ಹೇಳ್ತಾ ಇದ್ರು, ಅದು ಒಂದು ಸಂವೇದನಶೀಲತೆಯನ್ನು ಜಾಸ್ತಿ ಮಾಡುವಂಥ ಒಂದು ಪ್ರಯತ್ನ ಆಗಿತ್ತು. ಸಣ್ಣ ಇರುವಾಗ ಮಕ್ಕಳಿಗೆ ಕತೆ ಹೇಳ್ತಾ ಇದ್ರು, ಒಂದು ಊರಲ್ಲಿ ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಕೆರೆ ಅಂತ ಹೇಳುವಾಗ ಮಗುವಿನ ಮನಸ್ಸಿನಲ್ಲಿ ಆ ಚಿತ್ರಣಗಳು ಮೂಡ್ತಾ ಹೋಗ್ತವೆ. ಅದೇ ಮಕ್ಕಳಲ್ಲಿ ಹುಟ್ಟಿಸಬೇಕಾಗಿರುವಂಥದ್ದು. ಆದರೆ ಆ ಪ್ರಯತ್ನಗಳು ಈಗ ಆಗ್ತಾ ಇಲ್ಲ. ಅದರಿಂದಾಗಿಯೇ ನಾವು ಮಕ್ಕಳನ್ನು ದೂರುವುದಲ್ಲ, ಅವರಲ್ಲಿ ಸಂವೇದನಶೀಲತೆಯನ್ನು ಉಂಟು ಮಾಡುವಂಥ ಪ್ರಯತ್ನಗಳು ಹಿರಿಯರು, ಶಿಕ್ಷಕರು ಎಲ್ಲರಲ್ಲಿ ಆಗಬೇಕಾಗಿದೆ. ಅವರು ಸ್ಕ್ರೀನ್ನಲ್ಲಿ ಏನು ನೋಡ್ತಾರೋ ಅದು ಬರ್ತದೆ ಹೋಗ್ತದೆ. ಹಾಗಾಗಿ ಅವರ ಕಲ್ಪನಾ ಶಕ್ತಿಯನ್ನು ನಾವು ಜಾಸ್ತಿ ಮಾಡುವ ಮೂಲಕ ಭಾಷೆ, ಸಂಸ್ಕೃತಿ, ಅನನ್ಯತೆ ಇವೆಲ್ಲವನ್ನು ನಾವು ಒಟ್ಟು ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಕೂಡ ಮೂಡಿಸುವುದು ಬಹುಶಃ ಅರ್ಥಪೂರ್ಣವಾಗಿ ದೇರ್ಲ ಸರ್ ಅವರನ್ನು ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರಿಗೆ ಪರಿಸರದ ಬಗ್ಗೆ ಅಪರೂಪವಾದ ಅನನ್ಯ ತುಂಬ ತೀವ್ರವಾದ ಕಾಳಜಿ ಇದೆ. ಆ ಪರಿಸರದ ಕಾಳಜಿ ಕೂಡ ಮಕ್ಕಳಿಗೆ ದಾಟಬೇಕಾದ ಅಗತ್ಯ ಇದೆ ಅನ್ನುತ್ತಾ ಕನ್ನಡದ ಭಾಷೆಯ ಭವಿಷ್ಯ ಉಜ್ವಲವಾಗಿಸುವುದು ನಮ್ಮ ಕೈಯಲ್ಲಿದೆ. ಆ ಜವಾಬ್ದಾರಿ ಕೂಡ ನಮ್ಮದೇ ಅನ್ನುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಬಹಳ ನಿರರ್ಗಳವಾಗಿ ಕನ್ನಡದ ಭಾಷೆಯ ಭವಿಷ್ಯದ ಬಗ್ಗೆ ನುಡಿಗಳನ್ನು ನಾಡಿದಂಥ ತಮಗಿದು ಧನ್ಯವಾದಗಳು.
ಹಾಗೆ ವಿಚಾರಗೋಷ್ಠಿ ಇಲ್ಲಿಗೆ ಸಂಪನ್ನಗೊಂಡಿರ್ತದೆ. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿರ್ತೇವೆ. ಧನ್ಯವಾದ ಸಮರ್ಪಣೆ. ಇಂದಿನ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಮೇರು ವಿದ್ವತ್ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಮೊದಲಾಗಿ ಶ್ರೀಮತಿ ಸಾಯಿ ಸುಮಾ ನಾವಡ ಹಾಗೂ ಶ್ರೀಮತಿ ಪ್ರಶಾಂತ್ ಶೆಟ್ಟಿ ಇರುವೈಲು ಹಾಗೂ ಡಾಕ್ಟರ್ ಪ್ರಶಾಂತ್ ಬಲ್ನಾಡ್ ಇವರಿಗೆ ನಮ್ಮ ರತ್ನೋತ್ಸವದ ಎಲ್ಲ ಅಧ್ಯಕ್ಷರು, ಸಮ್ಮೇಳನದ ಅಧ್ಯಕ್ಷರು, ಶಾಲೆ ಅಧ್ಯಕ್ಷರು, ಶಿಕ್ಷಣ ಕ್ಷೇತ್ರದ ಅಧ್ಯಾಪಕ ವೃಂದದವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀ ಪಿ ಶ್ರೀನಾಥ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಮ್ಮೇಳನದ ಅಧ್ಯಕ್ಷರಾದಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಜನಪದ ಕುಣಿತಗಳ ವೈಭವ ನಡೆಯಲಿರುವುದು. ಇದೀಗ ವೇದಿಕೆಯಲ್ಲಿ ವೀರಗಾಸೆ ಕುಣಿತ. check. I'll check.
ಭೃಂಗೆಯೋ ಗಂಧರ್ವರಿಗೆ ಶಾಪ ಕೊಟ್ಟನು. ರುದ್ರ ದೇವ ರುದ್ರ ದೇವ. ಇದೀಗ ಕೊಂಕಣಿ ಜನಪದ ನೃತ್ಯಕ್ಕೆ ಹೆಜ್ಜೆ ಕಲಿತಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು.
तू आवडतो आमचे गोंयकाराचे अख्ख्या संवसाराक ना दुसरे मेळपाचे मायाच्या म्हयने बिरे ट्युरिस्टाचे संवसाराक आसता ना गोवा शाराचे मायाच्या म्हयने बिरे ट्युरिस्टाचे संवसाराक आसता ना गोवा शाराचे गोवा आमचे गोवा आमचे गोवा आवडतो शांतिकायेचे गोवा आमचे गोवा आमचे गोवा खुशाल पोट गोंयकाराचे हुल्लाला हुले हो हुल्लाला हुले हुले हो 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 Baila gansolo sodant goya yeta Uci subitai pulon oja pesata Goa tuja kopan kelong so kotrauta Shikori John Feni man kushal data Goa tuja kopan kelong so kotrauta Shikori John Feni man kushal data Goa amche Goa warto ta shanti gayeche Goa amche Goa kushal porto goikarache Ullala ule ho ullala Ullala ule ho ullala Ullala ule ho ullala Ullala ule ho ullala Goa आवडतो आमचे गोंयकाराचे अख्ख्या संवसाराक ना दुसरे मेळपाचे मायाच्या म्हयन्यान बिरे ट्युरिस्टाचे संवसाराक आसता ना गोवा शाराचे मायाच्या म्हयन्यान बिरे ट्युरिस्टाचे संवसाराक आसता ना गोवा शाराचे गोवा आमचे गोवा आवडतो शांतिकायेचे गोवा आमचे गोवा खुशाल पोट गोंयकाराचे गोवा आमचे गोवा आवडतो शांतिकायेचे गोवा आमचे गोवा खुशाल पोट गोंयकाराचे गोवा आमचे गोवा आवडतो शांतिकायेचे गोवा आमचे गोवा खुशाल पोट गोंयकाराचे गोवा आमचे गोवा आवडतो शांतिकायेचे ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಕೋಲಾಟ ನೃತ್ಯ. ಊರಾ ಸೀಮೆಯ ದಾಟಿ ಕಾಡ ಗಡಿಯನು ಸೇರಿ ನಾಡ ಸಂಪತ್ತು ಕೋಲು ಕೋಲ
ಕಂಸಾಳೆ ನೃತ್ಯ ಕರ್ನಾಟಕದ, ವಿಶೇಷವಾಗಿ ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳ ವಿಶಿಷ್ಟ ಜಾನಪದ ಕಲೆಯಾಗಿದ್ದು ಮಹೇಶ್ವರ ದೇವರ ಭಕ್ತರಿಂದ ಪ್ರದರ್ಶಿಸಲ್ಪಡುತ್ತದೆ. ಇದರಲ್ಲಿ ಕಲಾವಿದರು ಹಿತ್ತಾಳೆಯಿಂದ ಮಾಡಿದ ಕಂಸಾಳೆ ವಾದ್ಯವನ್ನು ಬಳಸಿಕೊಂಡು ಲಯಬದ್ಧವಾಗಿ ಕುಣಿಯುತ್ತಾರೆ ಮತ್ತು ಭಕ್ತಿಗೀತೆಗಳನ್ನು ಹಾಡುತ್ತಾರೆ. ಇದು ದೈವಿಕ ಶಕ್ತಿಗಳ ಸ್ತುತಿಯನ್ನು ಒಳಗೊಂಡಿರುತ್ತದೆ. ಈ ನೃತ್ಯದಲ್ಲಿ 2 ಕಂಸಾಳೆ ತಟ್ಟೆಗಳನ್ನು ಪರಸ್ಪರ ಬಡಿಯುತ್ತಾ ಸುಮಧುರ ನಾದವನ್ನು ಹೊರಡಿಸಲಾಗುತ್ತದೆ ಮತ್ತು ಇದು ಸಾಮಾನ್ಯವಾಗಿ ದೊಡ್ಡ ಗುಂಪುಗಳಲ್ಲಿ ದೇವಸ್ಥಾನದ ಉತ್ಸವಗಳಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಇದೀಗ ನಿಮ್ಮ ಮುಂದೆ ಕಂಸಾಳೆ.
ಕಟ್ಟಿಕೊಂಡು ಮಾದೇವನ ಕರೆಯುತ್ತವೆ ನೋಡು. ಆ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ. ಆ ಎಲ್ಲ ರೂಪ ತಾನಂತೆ ಶಿವ ಎಲ್ಲೆಲ್ಲಿ ಇರುವನೆ ಅಂತೆ, ಅಲ್ಲಲ್ಲಿ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಂಡಂತೆ. ಆ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ. ಆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿದನಂತೆ, ಎಲ್ಲರ ಜೀವದಿ ಮಾರಪ್ಪ ಬಣ್ಣ ಬಣ್ಣವಾಗಿ ಹನಂತೆ. ಆ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ. ಆ ಮಾದೇವಪ್ಪನಿಗೆ ಆ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ ಮಾದೇವಪ್ಪನಿಗೆ ಮಾದೇವೋ. ಆ ತನ್ನನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ ತನ್ನನ್ನ ತಾನನ ತನನನ ನಾನನ ತನ್ನನ್ನ ತಾನನ ತನನನ ನಾನನ ತನ್ನನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ದಫ್ ಪ್ರದರ್ಶನ. ಪದ್ಯ ತಗೊಂಡು ತೋಜಿ ಅದು ಎದುರು ಬರೋಣ ಪದ್ಯ ತೋಜಿ ಚೂರು ಎದುರು ಬರ್ತನ ತೋಜಿ ಪದ್ಯ ತಗೊಂಡು ಚೂರು ಎದುರು ಬರ್ತನ ತೋಜಿ ನಾವು ಬಾಯ್ತಾ ಅವು ಆತು ಜಾಗ ಏಕುಂಡು ಪಲ್ಟೆ ಹಾಕೋದು ಅಂತ ಎದುರು ಬರ್ತನ ಹತ್ತಲ ತೋಜಿ
السلام عليكم. حسبي ربي جل الله ما في قلبي غير الله نور محمد صلى الله لا إله إلا الله الله. حسبي ربي جل الله ما في قلبي غير الله نور محمد صلى الله لا إله إلا الله. الأول والآخر اللطيف الباطل جل جلاله سبحانه لا إله إلا الله لا إله إلا الله. ഗുണമണിയായ يا رسول الله തനി പകരം ഗുരുനൂറുല്ലാഹ് ഭരണതയും ഹബീബുല്ലാഹ് ഇരയോട് തനിയെ സല്ലല്ലാഹ് കത്തോട് ചൊല്ല മലരല്ലേ പരിമള സുധല്ലേ പരിമള സുരവിലെ കാവല്ലേ തിരയോണ്ട് കുതിസിലെ മയിലല്ലേ ഗുണമണിയായ يا رسول الله തനി പകരം ഗുരുനൂറുല്ലാഹ് നബി ഹബീബുല്ലാഹ് തിരയോട് കനിയെ സല്ലല്ലാഹ്. يا نور عيني مرحبا يا جد الحسين مرحبا مرحبا نور محمد مرحبا 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 മക്കത്തെ മണ്ണും മിന്നും മർഹബ പാടി ഉദയം ചെയ്ത മന്ദാരത്തെ മലരെ തോഹ മന്ദാരയനിലാവേ മനദാനസിരാജേ മദ്ഹോദി പാടാമ സലാം മദദേഗി കനിയോ തിരുസലാം. ഉമ്മാന്റെ കാലടി പാതയിലാണ് സ്വർഗം മൂർത്തോലി മതിയായി മുത്തു മുഹമ്മദ് തൂമൊഴിയുള്ളിലുറഞ്ഞോലി അമ്മിഞ്ഞ പാലിൻ മധുരം എന്നെ മറക്കാമോ ആയിരം കൊറ്റുമ്മ വന്നാൽ സ്വന്തം പെറ്റുമ്മയായിടുമോ ഉമ്മാന്റെ മടിത്തട്ട് സ്വർഗീയ പൂന്തട്ട് ഉമ്മാന്റെ മടിത്തട്ട് സ്വർഗീയ പൂന്തട്ട് സ്നേഹക്കാവാന് ഉമ്മസനക്കടലാണ് സ്നേഹക്കാവാന് ഉമ്മസനക്കടലാണ്. ഷജറുകൾ തരമായി സലമിന്റെ സന്തോഷം പുന്തിർ ചന്തം മുന്തിര സുന്ദിര ചന്ദിര ശോഭിത സൂര പൊരുൾ കസുരായ് അഹമ്മദ് പുനർത്തെ സുഗന്ധവെളി നികഞ്ഞ പുഗന്ധ തനി മഹിമയേ ഇത് ഫത്തിമത് സുഹറ വെച്ചമുലക്ഷണം വെച്ചൊരു റോജ മിക മിക തിക തിക സഖി ഹലി ഹോജ തരുൾ തരുൾ ബുഷിറായ് നിധി മതി കുന്നു മകൾ സുഹറ സുഹറ ബത്തോ സാക്കിയറാലിയ സജറുകൾ തരമാൻ സലമിന്റെ സന്തോഷം സുന്ദിര ചന്തം നന്ദിര സുന്ദിര ചന്ദിര ശോഭിത സുരം പൊരുൾ കസുരായ് അഹമ്മദ് പുനർത്തി സുഗന്ധവൽ നീകഞ്ഞ പുഗന്ധ തനി മഹിമയേ ഇത് ഫത്തിമത്ത് സുഹറ വെച്ചമുല്ലക്ഷണം വെച്ചൊരു റോജ മിക മിക തിക തിക സഖി ഹലി ഹോജ കരുൾ തരുൾ ബുഷിറായ് നിധി മതി കുന്നു മകൾ സുഹറ. ಕವಾಲಿ ಎಂದರೆ ಸೂಫಿ ಸಂಪ್ರದಾಯಕ್ಕೆ ಸಂಬಂಧಿಸಿದ
ಭಕ್ತಿಗೀತೆಯ ಶೈಲಿಯಾಗಿದ್ದು ದೇವರನ್ನು ಸ್ಮರಿಸಲು ಮತ್ತು ಆಧ್ಯಾತ್ಮಿಕ ಭಾವಾವೇಶವನ್ನು ತಲುಪಲು ಗಾಯನ, ತಾಳವಾದ್ಯಗಳು ಮತ್ತು ಪುನರಾವರ್ತಿತ ಪದಗುಚ್ಛಗಳನ್ನು ಬಳಸಲಾಗುತ್ತದೆ. ಇದೀಗ ಕವಾಲಿ ಪ್ರದರ್ಶನ ನಿಮ್ಮ ಮುಂದೆ. ವಂಶಿ ಕೊಟ್ಟಾರಿ 8th ಸ್ಟ್ಯಾಂಡರ್ಡ್ ಎಲ್ಲಿದ್ದರೂ ಕೂಡ ಮೈಕ್ ಪಾಯಿಂಟ್ ನಂತರ ಬರಬೇಕು. ನೈನ್ತ್ ಸ್ಟ್ಯಾಂಡರ್ಡ್ ಊರ್ವಿ ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ವಂಶಿ ಕೊಟ್ಟಾರಿ, ಊರ್ವಿ ಹಾಗೂ ಅನುಶ್ರೀ ಇವರು ಸ್ಟೇಜ್ ಹತ್ರ ಬರಬೇಕಾಗಿ ವಿನಂತಿ.
ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ. ಇಲ್ಲಿಯ ಕರಾವಳಿ ಕರ್ನಾಟಕ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. ಇದೀಗ ನಾವು ಬೆಳಗಿನ ಕನಸೆಳೆಯುವ ಭವ್ಯ ಮೆರವಣಿಗೆ ಮೊದಲುಗೊಂಡು ವಿವಿಧ ಮನರಂಜನೆಯ ಕಾರ್ಯಕ್ರಮದ ಬಳಿಕ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಅಡಿಯನ್ನು ಇಡ್ತಾ ಇದ್ದೇವೆ. ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವವರು ಹೃದಯ ಕವಿ ಎಂಬ ಕಾವ್ಯನಾಮವನ್ನು ಹೊಂದಿದಂತಹ ಉಳ್ಳಾಲ ಪೊಲೀಸ್ ಠಾಣೆಯ ಎಎಸ್ಐ ಆಗಿರುವಂತಹ ಶ್ರೀಯುತ ಮನ್ಸೂರ್ ಮುಲ್ಕಿ. ಇವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಯುತ ಬಾಲಕೃಷ್ಣ ಬೇರಿಕೆ, ಇವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ವಾಣಿ ಲೋಕಯ್ಯ, ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ, ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಸಲೀಂ ಸುಳ್ಯ ಮಂಗಳೂರು, ಇವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಸರ್ವ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ನರೇಂದ್ರ ಜೇರ್ಲ, ಇವರು ವೇದಿಕೆಯಲ್ಲಿ ಆಗಮಿಸಿ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ನಮ್ಮ ಅತಿಥಿಗಳಿಗೂ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀಯುತ ಮನ್ಸೂರ್ ಮುಲ್ಕಿಯವರು. ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಸಕರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕೆ ರಂಜನ್ ಶೆಟ್ಟಿಯವರು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದರೆ ಜಾದೂ ಪ್ರಕರಣ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶರಿಂದ 2 ಗಂಟೆಯ ಒಂದು ಕಾರ್ಯಕ್ರಮ ಇದೆ. 4 ಗಂಟೆಯಿಂದ 8 ಗಂಟೆಯವರೆಗೆ ಅದು ನಿಜವಾಗಿ ಕೂಡ ದೇಶ ವಿದೇಶಗಳಲ್ಲಿ ಮೆಚ್ಚುಗೆ ಗಳಿಸಿದಂತಹ ಒಂದು ದಾಖಲೆಯನ್ನು ಮಾಡಿದಂಥವರು ನಮ್ಮ ಕುದ್ರೋಳಿ ಗಣೇಶರವರು. ಅವರ ಒಂದು ಜಾದುವನ್ನು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಆಶ್ಚರ್ಯಕರವಾದಂತಹ ಅದೇ ವಿಸ್ಮಯವಾದಂಥ ಜಾದು ಅಂತ ಹೇಳ್ಬೋದು. ಈಗ ಇಂದಿನ ಒಂದು ನಮಗೆ ಅಧ್ಯಕ್ಷರಾಗಿ ಬಂದಿರುವಂತಹ ಶ್ರೀಯುತ ಮನ್ಸೂರ್ ಮುಲ್ಕಿ, ಇವರ ಒಂದು ಕಿರುಪರಿಚೆಯನ್ನು ಹೇಳ್ತಾ ಇದ್ದೀನಿ. ಇವರು ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ರಾಜ್ಯದಲ್ಲಿ ನಡೆಸಿದ ಮಾನವ ಹಕ್ಕುಗಳ ಪರ ಮತ್ತು ವಿರೋಧ ಭಾಷಣ ಸ್ಪರ್ಧೆಯಲ್ಲಿ ಇವರು ಮಾನವ ಹಕ್ಕುಗಳ ಪರ ನೀಡಿದ ಭಾಷಣದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 2022ನೇ ಇಸವಿಯಲ್ಲಿ ಚಿತ್ರದುರ್ಗ ಕನ್ನಡ ಸಾಹಿತ್ಯ ವೇದಿಕೆಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಡೆಸಿದ ಕವನ ಸ್ಪರ್ಧೆಯಲ್ಲಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇತ್ತೀಚೆಗೆ 2025ನೇ ಇಸವಿಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯವರು ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಕೊಡಲ್ಪಟ್ಟಂತಹ ದತ್ತಿ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಶ್ರೀಯುತ ಮನ್ಸೂರ್ ಮುಲ್ಕಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಶಾಲು ಹೊದಿಸಿ ಗೌರವ ನೀಡಬೇಕಾಗಿದೆ.
ಇವರಿಗೆ ಶಾಲಿಸಿ ಗೌರವಿಸಬೇಕಾಗಿ ಧನ್ಯವಾದಗಳು. ಈಗ ಬಾಲಕೃಷ್ಣ ಬೇರಿಕೆ ಇವರ ಒಂದು ಕಿರುಪರಿಚಯ ಹೇಳ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪಾಣಾಜಿಯವರಾದ ಬಾಲಕೃಷ್ಣ ಬೇರಿಕೆ ಪುತ್ತೂರು ತಾಲೂಕಿನ ಕೆಯ್ಯೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದಾರೆ. MA ಇಂಗ್ಲಿಷ್, MA ಕನ್ನಡ, B.Ed ಪದವೀಧರ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಕವಿಗೋಷ್ಠಿಯಲ್ಲಿ ಹಾಗೂ ವಿವಿಧ ವಿಚಾರಗೋಷ್ಠಿಗಳಲ್ಲಿ ಪಾಲ್ಗೊಂಡ ಅನುಭವ. ಕಡಬ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಸ್ಪರ್ಶ, ಸ್ಥಿತ, ಎದೆ ಮುಗಿಲ ಆಕಾಶ, ಹೆಸರಿರದ ಹೂವು, ಅಂಬೆಗಾಲು, ಸಮಾಜಮುಖಿ ಸಾಹಿತಿ, ಪರಿಸರ ಪ್ರೇಮಿ, ಚಂಪಾ ದೈತೋಟ ವ್ಯಕ್ತಿಚಿತ್ರಗಳನ್ನು ಇವುಗಳೆಲ್ಲ ಪ್ರಕಟಿತ ಕೃತಿಗಳು. ಹೆಸರಿರದ ಹೂ ಕೃತಿ ಮಲಯಾಳಂ ಭಾಷೆಗೆ ಕೂಡ ಅನುವಾದಗೊಂಡಿದೆ. ಶ್ರೀಯುತ ಬಾಲಕೃಷ್ಣ ಬೇರಿಕೆ ಅವರಿಗೆ ಸ್ವಾಗತ ಬಯಸುತ್ತಾ ಅವರು ಮೊದಲು ತಮ್ಮ ಕವಿವಾಚನ ಮಾಡಬೇಕಾಗಿ ವಿನಂತಿಸುತ್ತೇನೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯರಾದ ಮಾರ್ಗದರ್ಶಕರೂ ಆದ ಶ್ರೀ ನರೇಂದ್ರ ಹೆಗಡೆ ಸರ್ ಅವರೇ, ಕವಿಗೋಷ್ಠಿಯ ಅಧ್ಯಕ್ಷರೇ, ಸಹಕವಿಗಳೇ ಹಾಗೂ ಸಹೃದಯರೇ, ಸರಕು ಸಂಸ್ಕೃತಿ ಹೇಗೆ ನಮ್ಮ ಅನನ್ಯತೆಯನ್ನು ಆಕ್ರಮಿಸಿಕೊಳ್ಳುತ್ತದೆ ಎಂಬ ಕುರಿತು ಬರೆದಂತಹ ನನ್ನ ಕವನವನ್ನು ಇಲ್ಲಿ ವಾಚಿಸ್ತೇನೆ. ಕವಿತೆಯ ಶೀರ್ಷಿಕೆ ಆಕ್ರಮಣ. ಕವಿತೆ ಕಟ್ಟುತ್ತಿದ್ದೆ ನನ್ನ ಪಾಡಿಗೆ ನಾನು, ಕದಬಡಿಯುವ ಸದ್ದೆ ತೆರೆದೆ ಬಾಗಿಲನ್ನು. ತಟ್ಟನೆ ಒಳನುಸುಳಿ ಬಂದಾಗಂತುಕ, ತಟ್ಟನೆ ಒಳನುಸುಳಿ ಬಂದಾಗಂತುಕ, ಏನೆಂದು ತೋಚುವ ಮೊದಲೇ ಗಪ್ಪಂತ ಕೂತೆ ಬಿಟ್ಟ ಕುರ್ಚಿಯಲ್ಲಿ. ಬಳಲಿದ್ದೇನೆ ಮಹಾರಾಯ, ತಾರಯ್ಯ ಪೆಪ್ಸಿಕೋಲ ಎಂದ ಇಂಗ್ಲಿಷಿನಲ್ಲಿ. ಕುಡಿಯಲೆಂದಿಟ್ಟ ಕಷಾಯದಲ್ಲಿ ಬಾಯಿ ಮುಕ್ಕಳಿಸಿ ಥೂ ಎಂದುಗಿದ. ಒಗೆದ. ನಿನಗೇನು ಬೇಕು ಹೇಳು, ಬೇಡವೆನ್ನುತ್ತೀಯ ನೀನು, ಆದರೂ ಕೇಳು. ಬಗೆ ಬಗೆಯ ಮಿಂಚಿನುಪಕರಣ ಯಂತ್ರಗಳು, ದೇಶಾಂತರದ ಜ್ಞಾನತಂತ್ರಗಳು, ಇಲ್ಲಿ ಒತ್ತಿದರಲ್ಲಿ ಬಿತ್ತರಿಸುವ ಬೆರಗು, ಸರಕುಗಳ ಸರಮಾಲೆ. ಸರಕುಗಳ ಸರಮಾಲೆ ಸುರಿದ. ಸುರಿದ ರಭಸಕ್ಕೆ ತೇಲಿ ಹಾರಿದ ನನ್ನ ಕವಿತೆಯನ್ನು ಶಿವ ಶಿವ ಹರಿದೇ ಹರಿದ. ಚುಕ್ಕಿಗಳ ಮುಡಿದ ಆಕಾಶವಿದೆ, ತಂಗಾಳಿ ಬೀಸುತ್ತದೆ, ಎಸಿಯೇ ಬೇಡವಯ್ಯ ಎಂದರೆ, ಕಾಣುವುದಕ್ಕೆಂದೇ ಇದೆ ಒಳಗಣ್ಣು, ಅದ ತೆರೆದು ನಾನು ಕವಿತೆ ಬರೆಯುತ್ತೇನೆ ಬಿಡು ಎಂದರೆ, ಅವನೆಲ್ಲಿ ಕೇಳುತ್ತಾನೆ? ನನ್ನದೆಂಬುವ ಮನೆಯನ್ನೇ ಮಾಯಕವಾಗಿಸಿ, ನನ್ನಿರವನೇ ಅಣು ಅಣು ಕಬಳಿಸಿ, ಯಂತ್ರಮಯ ಕಂಪ್ಯೂಟರ್ ಇಂಟರ್ನೆಟ್ ಅಳವಡಿಸಿ, ಟಿವಿಯ ಸ್ವಿಚ್ ಆನ್ ಮಾಡಿ, ಇನ್ನೇನು ನಾನೇ ಹೊರಟು ಬಿಡಲೆ ಅನ್ನುವ ಮೊದಲೇ ಹೊರ ನಡೆದು ಹೋದ. ನಿಟ್ಟು ಸಿರಿಳಿಸಿ ಒಳ ತಿರುಗಿದರೆ ಟಿವಿ ಪರದೆಯ ಮೇಲೆ ಅವನ ಮುಖವೇ ಕಾಣಿಸುವ ಜಾಹೀರಾತು. ನಮಸ್ಕಾರ. ಕವಿತಾ ವಾಚನ ಮಾಡಿದಂತಹ ಶ್ರೀಯುತ ಬಾಲಕೃಷ್ಣ ಬೇರಿಕೆ ಇವರಿಗೆ ಧನ್ಯವಾದಗಳು. ಮುಂದೆ ತುಳುವಿನಲ್ಲಿ
ಕವಿತಾ ವಾಚನ ಮಾಡಲಿಕ್ಕಿದ್ದಾರೆ ಶ್ರೀಮತಿ ವಾಣಿ ಲೋಕಯ್ಯ. ಇವರದೊಂದು ಕಿರು ಪರಿಚಯ ಹೇಳುವುದಾದರೆ, ಇವರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ತಲಪಾಡಿ ಶಾಖೆಯಲ್ಲಿ ಈಗ ವ್ಯವಸ್ಥಾಪಕಿಯಾಗಿದ್ದಾರೆ. ಅವರ ಕಾವ್ಯನಾಮ ಕಾವ್ಯವಾಣಿ ಎಂಬುದಾಗಿ. ಇವರಿಗೆ ಸಾಹಿತ್ಯ, ಸಂಗೀತ, ಯಕ್ಷಗಾನ, ತಾಳಮದ್ದಳೆ, ನಾಟಕ, ಕಥೆ, ಲೇಖನ ಬರೆಯುವುದು ಮುಂತಾದೆಲ್ಲ ಹವ್ಯಾಸಗಳಿವೆ. ಕಾವ್ಯ ಗಾಯನ, ಸಮಾಜ ಸೇವೆ ಮಾಡಿಕೊಂಡು ರೋಟರಿ ಕ್ಲಬ್ ಸದಸ್ಯೆಯೂ ಕೂಡ ಆಗಿದ್ದಾರೆ. ಹೀಗಾಗಲೇ ಹಲವಾರು ಕವಿತೆಗಳನ್ನು ಬರೆದಿರುವಂಥ ಹೆಗ್ಗಳಿಕೆ ಕೂಡ ವಾಣಿ ಲೋಕಯ್ಯವರದು. ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಈಗ ವಾಣಿ ಲೋಕಯ್ಯವರು ಕವಿತಾ ಭಾಷಣ ಮಾಡಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ಎನ್ನ ಕವಿತೆಯ ಶೀರ್ಷಿಕೆ ಭೂಮಿ ಅಪ್ಪೆ. ಓಲು ತೂಂಡಲ ಪಚ್ಚೆ ಪಜಿರು ದಿಂಜಿ ಉಡಲು, ಓಲು ತೂಂಡಲ ಪಚ್ಚೆ ಪಜಿರಿ ದಿಂಜಿ ಉಡಲು, ಸಂಪು ಗಾಳಿಗು ತೂಕೊಂದುಂಡು ಕುರಲು, ಸಂಪು ಗಾಳಿಗು ತೂಕೊಂದುಂಡು ಕುರಲು. ಜೀವ ಕೊರ್ಪಿನ ಪೊರ್ಲು ಪರಪಿ ಸುದೆಕುಲು, ಜೀವ ಕೊರ್ಪಿನ ಪೊರ್ಲು ಪರಪಿ ಸುದೆಕುಲು, ಬೈಲು ಕಂಡೊಡು ರಾವೊಂದಿತ್ತ ಪಾರು ಪಕ್ಕಿಲು, ಬೈಲು ಕಂಡೊಡು ರಾವೊಂದಿತ್ತ ಪಾರು ಪಕ್ಕಿಲು. ಬಾನುಡಿತಿ ನೇಸರಗ್ ಏ ತೊಂಜಿ ಕುಸಲು, ಬಾನುಡಿತಿ ನೇಸರಗ್ ಏ ತೊಂಜಿ ಕುಸಲು, ಇಲ್ಲು ನಿಲಿಕೆ ಮೋಕೆ ದಿಂಜಿ ತುಡರು, ಇಲ್ಲು ನಿಲಿಕೆ ಮೋಕೆ ದಿಂಜಿ ತುಡರು. ಬೆಂದಿನಾಯಗ್ ತುಳು ಅಪ್ಪೆ ಉಲ್ಲಲು, ಬೆಂದಿನಾಯಗ್ ತುಳು ಅಪ್ಪೆ ಉಲ್ಲಲು, ಕಂತಿ ಪೊರ್ತು ತೂವೊಡೆ ಮೋಕೆದ ಕಡಲು, ಕಂತಿ ಪೊರ್ತು ತೂವೊಡೆ ಮೋಕೆದ ಕಡಲು. ಇನಿ ಕಂಗು ಬಾರೆ ಅಳಿಯೊಂದುಂಡು, ಕಿಲೆದ ಕೈಕಂಜಿ ಮಾರುದಾಂಡು. ಇನಿ ಕಂಗು ಬಾರೆ ಅಳಿಯೊಂದುಂಡು, ಕಿಲೆದ ಕೈಕಂಜಿ ಮಾರುದಾಂಡು. ಜಾಲಿಡಿತ್ತಿ ಬೈತ ಮುಟ್ಟೆ ಓಲು ಜಾರುಂಡು, ಜಾಲಿಡಿತ್ತಿ ಬೈತ ಮುಟ್ಟೆ ಓಲು ಜಾರುಂಡು. ಜಗಲಿಡಿತ್ತಿ ಬಚ್ಚಿರೆ ಪಡ್ಡೆಯಿ ಬುಲಿತೊಂದುಂಡು, ಜಗಲಿಡಿತ್ತಿ ಬಚ್ಚಿರೆ ಪಡ್ಡೆಯಿ ಬುಲಿತೊಂದುಂಡು. ಪಾರು ಪಕ್ಕಿಲು ಪಾರ್ದು ಪೋಂಡು, ಕಣ್ಣ ನೀರು ಭೂಮಿಗೆ ಪನಿತುಂಡು. ಪಾರು ಪಕ್ಕಿಲು ಪಾರ್ದು ಪೋಂಡು, ಕಣ್ಣ ನೀರು ಭೂಮಿಗೆ ಪನಿತುಂಡು. ಇನಿ ಪಣವು ಕಾಸುಗು ಬಾಯಿ ಬುಡ್ಪೇರು, ಮಾಜುನ ಪುದರುಗು ಜೀವ ತೆಪ್ಪೇರು. ಇನಿ ಪಣವು ಕಾಸುಗು ಬಾಯಿ ಬುಡ್ಪೇರು, ಮಾಜುನ ಪುದರುಗು ಜೀವ ತೆಪ್ಪೇರು. ನ್ಯಾಯ ದೇವತೆನ ಕಣ್ಣು ಕಟ್ಟೊಂದು, ನ್ಯಾಯ ದೇವತೆನ ಕಣ್ಣು ಕಟ್ಟೊಂದು, ನರಮಾನಿಯೇ ದೇವರಾತೇರು, ನರಮಾನಿಯೇ ದೇವರಾತೇರು. ಇಸತ ಗಾಳಿ ಕೊರ್ಪಿ ನರಮಾನಿ ಏತು ತಾಂಗು ನೋಡು ಭೂಮಿ ಪನಿ, ಇಸತ ಗಾಳಿ ಕೊರ್ಪಿ ನರಮಾನಿ ಏತು ತಾಂಗು ನೋಡು ಭೂಮಿ ಪನಿ. ನೆಂಪು ಮಾತ್ರ ಒರಿದುಂಡೀನಿ, ಆ ನೆಂಪು ಮಾತ್ರ ಒರಿದುಂಡೀನಿ. ಮಾಯಕದ ಮದುಕು ಮಾಚೋಡು, ಜೋಕುಲು ಬಾಲೆಲ ಮೋನೆ ಅರಳುಡು. ಮಾಯಕದ ಬದುಕು ಮಾಚೋಡು, ಜೋಕುಲು ಬಾಲೆಲ ಬಾಲೆಲೆ ಮೋನೆ ಅರಳುಡು. ಉಸುಲು ಸಂಪಾವಡು, ಉಸುಲು ಸಂಪಾವಡು. ಸೊನ್ನೆ ಕವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಎನ್ನುವಂತೆ ಕವಿಯದ್ದು ಅದ್ಭುತವಾದಂಥ ಕಲ್ಪನೆ. ತುಳುವಿನಲ್ಲಿ ಕವನವನ್ನು ವಾಚಿಸಿದಂಥ ಶ್ರೀಮತಿ ವಾಣಿ ಲೋಕಯ್ಯ ಇವರಿಗೆ ಅಭಿನಂದನೆಗಳು. ಈಗ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಇವರ ಬಗ್ಗೆ ಒಂದು ಕಿರು ಪರಿಚಯ ಹೇಳುವುದಾದರೆ, ಇವರು ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಿಕೆಯಾಗಿ 32 ವರ್ಷ ಸೇವೆ ಸಲ್ಲಿಸಿ ಈಗ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಚಟುವಟಿಕೆ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವರಿಗೆ ಕೀರ್ತಿ ಪ್ರಕಾಶನ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಶೈಕ್ಷಣಿಕ ವರ್ಷದಲ್ಲಿ 2006-2007 ವರ್ಷದಲ್ಲಿ ಸುವರ್ಣ ಕನ್ನಡ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲದೆ ಸಾಹಿತ್ಯ ಸೇವೆಗಾಗಿ ಸಾಹಿತ್ಯ ಜೀವಿಗೆ ಪ್ರಶಸ್ತಿ, ಕಾವ್ಯ ಕಣಜ ಪ್ರಶಸ್ತಿ ಹಾಗೂ ಸಾಹಿತ್ಯೋತ್ಸವ, ಚೈತನ್ಯ ಶ್ರೀ ಪ್ರಶಸ್ತಿ ದೊರೆತಿವೆ.
ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಇವರು ಆಯೋಜಿಸಿದ ರಾಜ್ಯ ಮಟ್ಟದ ಕವನ ರಚನೆ ಮತ್ತು ವಾಚನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಪ್ರಶಸ್ತಿ ಪತ್ರಗಳು ಲಭ್ಯವಾಗಿವೆ. ದಕ್ಷಿಣ ಜಿಲ್ಲಾ ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ನಗದು ಹಾಗೂ ಪ್ರಶಸ್ತಿಗಳು ಪಡೆದಿದ್ದಾರೆ. ಹವ್ಯಕ ಮಹಾಮಂಡಳ ಏರ್ಪಡಿಸಿದ ಸಾರ್ವಜನಿಕ ವಿಭಾಗದ ಕವನ ಸ್ಪರ್ಧೆಯಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಮುಕ್ತ ರಚನಾ ಸ್ಪರ್ಧೆಯಲ್ಲಿ ಕೂಡ ತೃತೀಯ ಸ್ಥಾನವನ್ನು, ವನಸುಮ ಕವನ ಸಂಕಲನಕ್ಕೆ ರಾಷ್ಟ್ರ ಮಟ್ಟದ ಒಂದು ತೃತೀಯ ಸ್ಥಾನವು ಕೂಡ ಅವರಿಗೆ ಲಭಿಸಿರುತ್ತದೆ. ಕಾಸರಗೋಡು ದಸರಾ ಕವಿಶ್ರೇಷ್ಠ ಪ್ರಶಸ್ತಿಯನ್ನು 2024ರಲ್ಲಿ ಪಡೆದಿದ್ದಾರೆ. ಭೂತಾನ್ ದೇಶದಲ್ಲಿ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಕೂಡ 2024 ಪಡೆದಿದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಕೇರಳ ಗಣ್ಯಾನ ಘಟಕದ ಪ್ರತಿನಿಧಿಯಾಗಿ ಭಾಗವಹಿಸಿರುವಂತಹ ಒಂದು ಹೆಗ್ಗಳಿಕೆ ಕೂಡ ಅವರದಾಗಿದೆ. ಇದಲ್ಲದೆ ತಾಲೂಕು ಮತ್ತು ವಲಯ ಮಟ್ಟ ಸ್ಪರ್ಧೆಯಲ್ಲಿ ಸುಮಾರು 500ಕ್ಕೂ ಮಿಕ್ಕಿ ಅತ್ಯುತ್ತಮ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಆಕಾಶವಾಣಿ ಮಂಗಳೂರು, ಕೊಡಗು ಇಲ್ಲಿ ಸ್ವರಚಿತ ಕವನ ಹಾಗೂ ಭಾವಗಾನ ಚಿಂತನಗಳು ಕೂಡ ಇವರದು ಪ್ರಸಾರವಾಗಿವೆ. ಅಲ್ಲದೆ ಅನೇಕ ಪತ್ರಿಕೆಯಲ್ಲಿ ಇವರ ಒಂದು ಕವನಗಳು ಪ್ರಕಟಗೊಂಡಿವೆ. ಅವರು ಈಗ ತಮ್ಮ ಕವನವನ್ನು ವಾಚಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ಕವಿಗೋಷ್ಠಿಯ ಅಧ್ಯಕ್ಷರಿಗೂ, ಸಂಸ್ಥೆಯ ಅಧ್ಯಕ್ಷರಿಗೂ, ಸಭಾ ಮುಂದುಗಡೆ ಆಸೀನರಾದ ಸಾಹಿತ್ಯಾಭಿಮಾನಿಗಳಿಗೂ, ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತು ಈ ಒಂದು ಭವ್ಯ ವೇದಿಕೆಯಲ್ಲಿ ರಜತ ರತ್ನೋತ್ಸವ ನಡೀತಾ ಇದೆ. ಈ ರಜತ ರತ್ನೋತ್ಸವ ಮತ್ತು ಈ ಶಾಲೆಯ ಬಗ್ಗೆ ಒಂದು 4 ಚರಣಗಳಲ್ಲಿ ಕವನವನ್ನು ವಾಚಿಸಿ ಬಳಿಕ ನನ್ನ ಕವನವನ್ನು ವಾಚಿಸುತ್ತೇನೆ. ಇದು ಭಾಮಿನಿ ಷಡ್ಪದಿಯಲ್ಲಿ ಬರೆದಂತಹ ಒಂದು ಕವನ. ತೋರಿಯೊಲುಮೆಯ ಮಾತೃ ಮಮತೆಗೆ ಗೌರವದ ಕಾಣಿಕೆಯನ್ನು ನೀಡುತ್ತಾ ಧಾರೆ ಎರೆದರು ಚೆಲುವ ವಿದ್ಯಾ ಸಂಸ್ಥೆಯೊಂದನ್ನು. ದಾರಿಯಾಯಿತು ಸರ್ವ ಜನತೆಗೆ ತೀರದಲ್ಲಿಯೇ ಶಾಲೆ ತೆರೆಯಲು, ಸೇರಿಯುಲ್ಲಾಸದಲ್ಲಿ ನಲಿಯುತ್ತಾ ಕಲಿತು ಶ್ರದ್ಧೆಯಲಿ. ಮಕ್ಕಳೇಳಿಗೆಯನ್ನು ಬಯಸುತ್ತಾ ತಕ್ಕ ಸಂಸ್ಕಾರವನ್ನು ನೀಡಲು, ಕಕ್ಕುಲಾತಿಯ ಕಲಿಕೆಯಿಂದಲೇ ನಡೆದು ಯಶದೆಡೆಗೆ. ಪಕ್ಕ ದೂರಿನ ಹಿರಿಯರೆಲ್ಲರೂ ಚಿಕ್ಕ ಮಕ್ಕಳ ಜತನದಿಂದಲೇ ಚೊಕ್ಕ ವಿದ್ಯಾರತ್ನ ಶಾಲೆಗೆ ಕಳುಹಿ ಸಂತಸದಿ. ಹೆತ್ತ ತಾಯಿಯ ಮನಸ ಅರಿತಿಹ ಹೊತ್ತ ಹೊಣೆಯನ್ನು ಧರಿಸಿ ಶಿರದಲ್ಲಿ ಚಿತ್ತದಾಕರ್ಷಣೆಯ ನೀಡುತ್ತಾ ತುಂಬಿ ಚೈತನ್ಯ. ಬತ್ತಿ ಹೋಗದ ಶಕ್ತಿ ಎರಿಯುತ್ತ ಮತ್ತೆ ಕೊನರುವ ಲತೆಗಳಂದದಿ ಸುತ್ತಗಂಧವ ಹರಡುವಿ ವಿದ್ಯಾರ್ಥಿ ವೃಂದವನು. ಶ್ರೀ ರವೀಂದ್ರರ ಮಾತೃ ಪ್ರೀತಿಯ ಅಪಾರ ಪರಿಣಾಮಕ್ಕೆ ನಾಂದಿಯು ಬೇರು ಮೂಲದಿ ಪ್ರತಿಭೆಯ ನರಸುತ್ತ ತಂದು ಮುನ್ನಲೆಗೆ. ಸಾರವಿಹ ಶಿಕ್ಷಣದ ಕಲಿಕೆಯ ನೇರ ಬೋಧಿಸಿ ದೇಶದೇಳಿಗೆ 100,000 ರಾಷ್ಟ್ರಭಕ್ತರ ಕೊಡುಗೆ ನೀಡಿರಲು. ರಜತ ರತ್ನೋತ್ಸವದ ಸಂಭ್ರಮ ನಿಜದಿ ಹಬ್ಬವ ತಂದುಕೊಟ್ಟಿದೆ. ಸುಜನ ಕವಿ ಪಂಡಿತರ ಗಡಣವು ಬಂದು ಮೇಳೈಸಿ. ಗಜಬಲವ ಕಾಣುತ್ತಿರೆ ಸಡಗರ ವಿಜಯ ಹಾದಿಯ ನಡಿಗೆ ನೆಮ್ಮದಿ. ರಜನಿ ಎಂದದಿ ನಬದಿ ಹೊಳೆಯುತ್ತಲಿರಲಿ ಶಾಶ್ವತವು. ಈ ಶಾಲೆಯ ಬಗ್ಗೆ ಅಭಿಮಾನದಿಂದ ಒಂದು 4 ಚರಣಗಳ ಕವನವನ್ನು ರಚಿಸಿದ್ದೇನೆ. ಈಗ ನನ್ನ ಕವಿಗೋಷ್ಠಿಯಲ್ಲಿ, ನನ್ನ ಸರತಿಯಲ್ಲಿ ನಾನು ವಾಚಿಸಲಿರುವ ಕವನ ಕುರುಡು ಕಾಂಚಾಣ. ಕುರುಡು ಕಾಂಚಾಣ ಅಂತ ಹೇಳಿದ ಕೂಡಲೇ ನಿಮಗೆ ಬೇಂದ್ರೆಯವರ ನೆನಪಾಗಿರಬಹುದು. ಈ ಶೀರ್ಷಿಕೆಯ ಬಗ್ಗೆ ಬೇಂದ್ರೆಯವರೂ ಬರೆದಿದ್ದಾರೆ. ಕುರುಡು ಕಾಂಚಾಣದ ಬಗ್ಗೆ ನಾನು ಒಂದು ನನ್ನದೇ ಆದಂತಹ ಶೈಲಿಯಲ್ಲಿ ಕವನವನ್ನು ರಚಿಸಿದ್ದೇನೆ. ಕುರುಡು ಕಾಂಚಾಣ ದರ್ಪ ಮೆರೆದಿದೆ, ಕರುಬು ತುಂಬಿದ ಹೃದಯದಿ, ಒರಟು ಮಾತಿನ ಸಟೆಯ ನಾಡುತ್ತಾ ಮೆರುಗು ತೋರುವ ಲೋಕದಿ. ಕೆಡೆದು ಬಿದ್ದಿಹ ಕಾಲ ಬುಡದಲ್ಲಿ ಹಿಡಿದು ಶಿರವನ್ನು ಒದೆಯುತ್ತಾ, ಸಿಡಿದು ನಿಲ್ಲುವ ಶಕ್ತಿ ಎಲ್ಲಿದೆ ಬಡವನೊಡಲಿನ ಹಸಿವೆಗೆ. ಕೆಡುಕು ಬಗೆಯುತ್ತ ಮೆಟ್ಟಿ ಸತ್ಯವ ಬಿಡದೆ ನರ್ತನಗೈದಿದೆ,
ನುಡಿಯು ಮಿಥ್ಯವು ತಬ್ಬಿ ಹಿಡಿಯಲು ಗಡಣ ಬೆಂಬಲ ನೀಡಿದೆ. ಭ್ರಷ್ಟ ಮಂದಿಯ ಭ್ರಮೆಯ ಪಾಶದಿ ದೃಷ್ಟಿನೋಟವು ಕುಸಿದಿದೆ. ತುಷ್ಟಿ ಮೊಗದಲ್ಲಿ ಇನಿತು ತೋರದೆ ಮುಷ್ಟಿ ಅನ್ನಕ್ಕೆ ಸೊರಗಿದೆ. ಲಂಚದಾಮಿಷ ತೋರಿ ಸೆಳೆಯುತ್ತ ಸಂಚು ಹೂಡುವ ಹತ್ಯೆಗೆ, ಮಿಂಚು ಬೆಳಕಿನ ಸೋಗು ಹಾಕುತ್ತ ಕೊಂಚವಿಳಿಯದ ಸೊಕ್ಕೆಗೆ. ಕಣ್ಣ ಮುಂದಿದೆ ಮಸಣ ಗೋರಿಯು, ಮಣ್ಣ ಮೋಹವು ಏತಕ್ಕೆ. ಹೆಣ್ಣು ಹೊನ್ನಿನ ದಾಹ ಬಿಡುತ್ತಿರೆ, ಮಣ್ಣಿನೊಳಗಡೆ ಹೆಸರಿದೆ. ಮರಣ ಖಚಿತವು ಎಂದು ತಿಳಿದರೂ ಗರ್ವ ತೋರುವೆಯಲ್ಲವೇ. ಸರದಿ ನಾಳೆಯೇ ಬಂದು ಒದಗಲು ಕರವ ಚಾಚುವೆ ಹಣದೆಡೆ. ಹಣದ ಆಮಿಷವೇಕೆ ಮನುಜನೇ, ಗುಣದ ಹಿಂದಿದೆ ಮಹಿಮೆಯು. ದಣಿದ ಮನವನ್ನು ಏತ ಕೆಳೆಯುವೆ, ಮಣಿದು ಬಾಗುವ ಕೆಲಸಕ್ಕೆ. ದೇಹವ ನಿತ್ಯ ಬದುಕ ಮೂಲ್ಯವು ಭಾವವೆದೆಯಲ್ಲಿ ಹುದುಗಲಿ. ಸಾವು ನೋವಿನ ಕಷ್ಟಕ್ಕಾಗುತ್ತಾ ಜೀವಮಾನವು ಕಳೆಯಲಿ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ಅನುಭವಿ ಕವಯಿತ್ರಿ ಆಸುವಕ್ಕಾಗಿ ಕವನವನ್ನು ವಾಚಿಸಿದಂತಹ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಇವರಿಗೆ ಧನ್ಯವಾದಗಳು. ಇನ್ನು ನಮ್ಮ ಇವತ್ತಿನ ಅಧ್ಯಕ್ಷತೆಯನ್ನು, ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರೋರು ಶ್ರೀ ಮನ್ಸೂರ್ ಮೂಲ್ಕಿ, ಹೃದಯ ಕವಿ. ಅವರಿಗೆ ನಿಜವಾಗಿ ಕೂಡ ಒಂದು ಹೃದಯ ಇದೀಗ ಅದಕ್ಕಿಂತ ಮೊದಲು ಸಲೀಂ ಸುಳ್ಯ ಇವರು ಕವನ ವಾಚನ ಮಾಡಲಿಕ್ಕಿದ್ದಾರೆ. ಇವರು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು, ಸುಳ್ಯ ತಾಲೂಕು ಇರುವಂಬಳದಲ್ಲಿ ಇರುವವರು. ಇವರ ವಿದ್ಯಾರ್ಹತೆ ಕೇರಳ ಹಾಗೂ ಕರ್ನಾಟಕದ 10 ವರ್ಷಗಳ ಕಾಲ ಅರಬಿಕ್ ಅಧ್ಯಯನ ಮಾಡಿದ್ದಾರೆ. ಕೇರಳದ ಕಳ್ಳಿಕೋಟೆಯ ಮರ್ಕಸ್ ವಿದ್ಯಾಸಂಸ್ಥೆಯಿಂದ ಸಕಾಪಿ ಬಿರುದನ್ನು ಕೂಡ ಪಡೆದಿದ್ದಾರೆ. ಹಾಗೂ ಮಿತ್ತೂರು ದಾರುಲ್ ಇರ್ಷಾದ್ ವಿದ್ಯಾಸಂಸ್ಥೆಯಿಂದ ಮೂಯಿನಿ ಬಿರುದನ್ನು ಪಡೆದಿದ್ದಾರೆ. ಇವರ ಲೇಖನಗಳು, ಕವಿತೆಗಳು ವಾರ್ತಾಭಾರತಿ, ವಿಶ್ವವಾಣಿ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇದೀಗ ಸಲೀಂ ಸುಳ್ಯ ಇವರಿಂದ ಕವನ ವಾಚನ. ಎಲ್ರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ವಂದಿಸುತ್ತಾ, ನನ್ನ ಕವಿತೆಯ ಶೀರ್ಷಿಕೆ ಬಾಂಬೆ ಮಿಠಾಯಿ. ಕುಡಿದು ಮುಗಿಸಿದ ಪ್ಲಾಸ್ಟಿಕ್ ಬಾಟಲಿಯನ್ನು ಬೇಕು ಬೇಕಂತಲೇ ರಸ್ತೆ ಬದಿಗೆ ಎಸೆದು ಬಿಡುವೆ. ಕುಡಿದು ಮುಗಿಸಿದ ಪ್ಲಾಸ್ಟಿಕ್ ಬಾಟಲಿಯನ್ನು ಬೇಕು ಬೇಕಂತಲೇ ರಸ್ತೆ ಬದಿಗೆ ಎಸೆದು ಬಿಡುವೆ. ದೂರದ ಯಾವುದೋ ಊರಿನ ಜನ ಅದನ್ನು ಹೆಕ್ಕಿ ಗುಜರಿ ಅಂಗಡಿಯಲ್ಲಿ ತೂಕ ಭರ್ತಿಯಾಗಿಸಿ ಹೊಟ್ಟೆ ತುಂಬಿಸಲಿ ಎಂದೆನಿಸಿ. ದೂರದ ಯಾವುದೋ ಊರಿನ ಜನ ಅದನ್ನು ಹೆಕ್ಕಿ ಗುಜರಿ ಅಂಗಡಿಯಲ್ಲಿ ತೂಕ ಭರ್ತಿಯಾಗಿಸಿ ಹೊಟ್ಟೆ ತುಂಬಿಸಲಿ ಎಂದೆನಿಸಿ. ಮನೆಯಾಗೆ ಮಕ್ಕಳಿಲ್ಲದಿದ್ದರೂ ಕಡಲ ತೀರದಿಂದಲೋ ಫುಟ್ಪಾತ್ನಿಂದಲೋ ಬಲೂನನ್ನು ಖರೀದಿಸುವೆ. ಮನೆಯಾಗೆ ಮಕ್ಕಳಿಲ್ಲದಿದ್ದರೂ ಕಡಲ ತೀರದಿಂದಲೋ ಫುಟ್ಪಾತ್ನಿಂದಲೋ ಬಲೂನನ್ನು ಖರೀದಿಸುವೆ. ದಸರಾಕ್ಕೆ ಬಂದ ಕಂದಮ್ಮಳ ಅತ್ಯಾಚಾರಗೈದ ವಾರ್ತೆ ಕೇಳಿ ಒಳ ಮನಸ್ಸು ಎಚ್ಚರವಾದ ಮೇಲೆ. ದಸರಾಕ್ಕೆ ಬಂದ ಕಂದಮ್ಮಳ ಅತ್ಯಾಚಾರಗೈದ ವಾರ್ತೆ ಕೇಳಿ ಒಳ ಮನಸ್ಸು ಎಚ್ಚರವಾದ ಮೇಲೆ. ಫಜೀರಿನ ಆಮ್ಲೆಟ್ ಅಂಗಡಿಯ ಮುಂದೆ ದಿನವೂ ಗಾಡಿ ನಿಲ್ಲಿಸುವೆ. ಫಜೀರಿನ ಆಮ್ಲೆಟ್ ಅಂಗಡಿಯ ಮುಂದೆ ದಿನವೂ ಗಾಡಿ ನಿಲ್ಲಿಸುವೆ. ಹೊಟ್ಟೆಗೆ ಹಸಿವಿಲ್ಲದಿದ್ದರೂ ಅವನ ಮನೆಯ ಹೊಟ್ಟೆಪಾಡಿನ ಕತೆ ಕೇಳಿ ಸುಮ್ಮನೆ ಹಸಿವಾದಂತೆ ನಟಿಸುವೆ. ಹೊಟ್ಟೆಗೆ ಹಸಿವಿಲ್ಲದಿದ್ದರೂ ಅವರ ಮನೆಯ ಹೊಟ್ಟೆಪಾಡಿನ ಕತೆ ಕೇಳಿ ಸುಮ್ಮನೆ ಹಸಿವಾದಂತೆ ನಟಿಸುವೆ. ಹೊಟ್ಟೆಗಾಗದಿದ್ದರೂ ಅಸ್ಸಾಮಿನ ಬಾಯಿಯ ಕೈಯಿಂದ ಬಾಂಬೆ ಮಿಠಾಯಿ ಖರೀದಿಸುವೆ. ಹೊಟ್ಟೆಗಾಗದಿದ್ದರೂ ಅಸ್ಸಾಮಿನ ಬಾಯಿಯ ಕೈಯಿಂದ ಬಾಂಬೆ ಮಿಠಾಯಿ ಖರೀದಿಸುವೆ. ಬಣ್ಣ ಬಣ್ಣದ ಮಿಠಾಯಿ ಹೊತ್ತ ಅವನಿಗೂ ಬಣ್ಣ ಬಣ್ಣದ ಕನಸುಗಳು ಇರಬಹುದೆಂಬ ನೆನಕೆಯೊಂದಿಗೆ. ಬಣ್ಣ ಬಣ್ಣದ ಮಿಠಾಯಿ ಹೊತ್ತ ಅವನಿಗೂ ಬಣ್ಣ ಬಣ್ಣದ ಕನಸುಗಳು ಇರಬಹುದೆಂಬ ನೆನಕೆಯೊಂದಿಗೆ. ಹೊಟ್ಟೆ ತುಂಬಿಸಿ ರಾತ್ರಿ ಮಲಗುವ ಹೊತ್ತು ಗಾಜಾದ ಮಕ್ಕಳೊಂದಿಗೆ ಕ್ಷಮೆ ಕೇಳುವೆ. ಹೊಟ್ಟೆ ತುಂಬಿಸಿ ರಾತ್ರಿ ಮಲಗುವ ಹೊತ್ತು ಗಾಜಾದ ಮಕ್ಕಳೊಂದಿಗೆ ಕ್ಷಮೆ ಕೇಳುವೆ. ನಿನ್ನ ಹಸಿವಿನ ವಾರ್ತೆಯ ಚಹಾ ಚಪ್ಪರಿಸುತ್ತಾ ಓದಿದ ನನ್ನ ಅಸಹಾಯಕತೆ ನೆನೆದು ಯಾರೂ ಕೇಳದಂತೆ ಅಳುವೆ. ನಿನ್ನ ಹಸಿವಿನ ವಾರ್ತೆಯ ಚಹಾ ಚಪ್ಪರಿಸುತ್ತಾ ಓದಿದ
ನನ್ನ ಅಸಹಾಯಕತೆಯ ಬಗ್ಗೆ ಯಾರೂ ಕೇಳದಂತೆ ಅಳುವೆ. ಈಗೀಗ ಒಳಗೊಳಗೆ ಏನೇನೋ ಮಾತಾಡುವೆ, ಕಿರುಚಾಡುವೆ, ಊಟ ಬಿಟ್ಟು ನಿಲ್ಲುವೆ, ಕಿರುಚಾಡುವೆ, ಊಟ ಬಿಟ್ಟು ನಿಲ್ಲುವೆ. ಅಮ್ಮನಿಗೆ ಕಾಲ್ ಹಚ್ಚಿ ಯುದ್ಧದ ಬಗ್ಗೆ ಮಾತಾಡುವೆ. ಇದಕ್ಕೆಲ್ಲ ಪರಿಹಾರವೇನೆಂದು ಕೇಳಿದ ಅಮ್ಮನಿಗೆ ಉತ್ತರಿಸಲಾಗದೆ ಕೆಲ ಹೊತ್ತು ಮೌನಿಯಾಗಿ ಸಲಾಮು ಹೇಳದೆ ಫೋನ್ ಇಡುವೆ. ಧನ್ಯವಾದಗಳು. ಬದುಕಿನ ಮಜಲನ್ನು ತೆರೆದಿಟ್ಟಂತಹ ನಮ್ಮ ನಿಜವಾಗಿ ಕೂಡ ಈ ಒಂದು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ವಿದ್ಯಾರ್ಥಿ ದಶೆಯಲ್ಲಿ ತಮ್ಮ ಒಂದು ಕವನಗಳಿಂದ ಇವರು ಮಿಂಚಿದ್ದಾರೆ. ಶ್ರೀಯುತ ಸಲೀಂ ಸುಲಿಯಾರವರು, ಇವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿರುವಂತಹ ಮನ್ಸೂರ್ ಮೂಲ್ಕಿ ಇವರು ಹೃದಯ ಕವಿ ಎಂಬ ಕಾವ್ಯನಾಮವನ್ನು ಹೊತ್ತಿದ್ದಾರೆ. ಅದೇ ರೀತಿಯಾಗಿ ಸದ್ಯ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ASI ಆಗಿದ್ದುಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದರೂ ಕೂಡ ಒಂದು ಈ ಒಂದು ಕವಿತೆ ಬರೆಯುವಂತಹ ಒಂದು ಬಹಳ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಅವರು ಇಂದಿನ ಈ ಕವಿಗೋಷ್ಠಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿದ್ದಾರೆ. ಇವತ್ತಿನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇದರ ವತಿಯಿಂದ ಹಸಿರು ಅಂಗಳದಲ್ಲಿ ವೈದ್ಯರಾದ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ವೇದಿಕೆ, ವೈದ್ಯರಾದ ವಾಮನ ನಂದಾವರ ಸಭಾಂಗಣದಲ್ಲಿ ನಡೆಯತಕ್ಕಂತಹ ಈ ಒಂದು ಕರಾವಳಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ನಾಡು ನುಡಿ ವೈಭವದ ರತ್ನೋತ್ಸವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಕವಿವರ್ಯರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಕವಿಗಳೇ, ಸಾಹಿತಿಗಳೇ, ಶಿಕ್ಷಣಾರ್ಥಿಗಳಾದ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಬಂಧುಗಳೇ, ಸಾರ್ವಜನಿಕರೇ, ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕವಿಗೋಷ್ಠಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ನಡೆಯತಕ್ಕಂತಹ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾಡು ನುಡಿ ವೈಭವದ ರತ್ನೋತ್ಸವ ಎಂಬುದು ಕನ್ನಡ ಭಾಷೆಯ ಸಂಸ್ಕೃತಿ ಹಾಗೂ ಕರ್ನಾಟಕದ ಸಮಗ್ರ ಪರಂಪರೆಯನ್ನು ಸ್ತುತಿಸುವ ಅಲಂಕಾರಿಕ ಹಾಗೂ ಭಾವನಾತ್ಮಕ ಪದಗುಚ್ಛವಾಗಿದೆ. ಇದರ ಅರ್ಥವನ್ನು ಸ್ಪಷ್ಟವಾಗಿ ನಾವು ನೋಡುವುದಾದರೆ ನಾಡು ಅಂದರೆ ಕರ್ನಾಟಕದ ಭೂಮಿ, ಅದರ ಇತಿಹಾಸ, ಸಂಸ್ಕೃತಿ, ಜನಜೀವನ, ಸಂಪ್ರದಾಯಗಳು ಹಾಗೂ ಮೌಲ್ಯಗಳು. ನುಡಿ ಎಂದರೆ ಕನ್ನಡ ಭಾಷೆ, ಜನಮನದ ಅಭಿವ್ಯಕ್ತಿ, ಸಾಹಿತ್ಯ, ಕವಿತೆ, ಜನಪದ ಶಾಸ್ತ್ರೀಯತೆ ಎಲ್ಲವೂ ಒಳಗೊಂಡಂತಹ ಮಾತೃಭಾಷೆ. ವೈಭವ ಎಂದರೆ ನಾಡು ನುಡಿಗೆ ಸೇರಿದ ಗೌರವ, ಮಹತ್ವ, ಶ್ರೀಮಂತ ಪರಂಪರೆ ಹಾಗೂ ಹೆಮ್ಮೆ ಪಡುವ ಅಂಶಗಳು. ರತ್ನೋತ್ಸವ ಎಂದರೆ ಅಮೂಲ್ಯವಾದದ್ದನ್ನು ಹಬ್ಬದಂತೆ ಆಚರಿಸುವುದು. ಇಲ್ಲಿ ನಾಡು ನುಡಿ ಎಂಬ ಅಮೂಲ್ಯ ರತ್ನಗಳನ್ನು ಜನಮನದ ಮುಂದೆ ಉತ್ಸವದ ರೂಪದಲ್ಲಿ ಪ್ರದರ್ಶಿಸುವ ಒಂದು ಸಂಕೇತವಾಗಿದೆ ಅಥವಾ ಅರ್ಥವಾಗಿದೆ.
ಕರ್ನಾಟಕದ ನಾಡಿನ ಸಂಸ್ಕೃತಿ ಹಾಗೂ ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯನ್ನು ಅಮೂಲ್ಯ ರತ್ನಗಳಂತೆ ಗೌರವಿಸಿ ಅದನ್ನು ಉತ್ಸವದಂತೆ ಸಂಭ್ರಮದಿಂದ ಆಚರಿಸುವ ಈ ಒಂದು ಮಹೋತ್ಸವ ಬಹಳ ಸುಂದರವಾಗಿ ಮೂಡಿಬಂದಿದೆ. ಈ ಕಾರ್ಯಕ್ರಮದ ಕವಿಗೋಷ್ಠಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ನೇಮಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಹೃದಯದ ಅಂತರಾಳದಿಂದ ವಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಹಾಗೆ ಸಮಯದ ಅಭಾವ ಬಹಳಷ್ಟು ಇದೆ. ಆದಾಗ್ಯೂ 5 ಕವಿಗಳು ನಮ್ಮಲ್ಲಿರಬೇಕಿತ್ತು. ಇವತ್ತು 2 ಕವಿಯತ್ರಿಯರು ಮತ್ತು 2 ಕವಿಗಳು ಇಲ್ಲಿ ಆಸೀನರಾಗಿದ್ದಾರೆ. ಶ್ರೀಮತಿ ಅನ್ನಪೂರ್ಣ ಕವಿಯತ್ರಿಯವರು ಬಹುಶಃ ಯಾವುದೋ ಕಾರಣಾಂತರದಿಂದ ಅವರಿಗೆ ಬರಲು ಆಗಲಿಲ್ಲ. ಎಲ್ಲ ಕವಿಗಳ ಕವಿತೆಗಳನ್ನು ತಾವು ಕೇಳಿದಿರಿ. ಬಹಳ ಸುಂದರವಾಗಿ ಮೂಡಿಬಂದಂತಹ ಕವಿತೆಗಳು. ಅದನ್ನು ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ನಾನು ವಿಮರ್ಶೆ ಮಾಡೋದು ಬಹಳ ಸೂಕ್ತ ಅಂತ ನನಗೆ ಅನಿಸುತ್ತೆ. ಪ್ರಥಮವಾಗಿ ಒಂದು ಕವಿತೆಯ ವಿಮರ್ಶೆಯನ್ನು ನಾನು ಮಾಡಬಯಸ್ತೀನಿ. ಕವಿಯತ್ರಿ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಅವರ ಕುರುಡು ಕಾಂಚಾನ, ಹಿರಿಯ ಕವಿಗಳು. ತಮ್ಮ ಕವಿತೆ ಸಮಕಾಲೀನ ಸಮಾಜದ ನೈತಿಕ ಪತನವನ್ನು ತೀಕ್ಷ್ಣವಾಗಿ ಅನಾವರಣಗೊಳಿಸುವ ಗಂಭೀರ ಸಾಮಾಜಿಕ ಕಾವ್ಯವಾಗಿದೆ. ಹಣದ ದರ್ಪ, ಲಂಚ, ಭ್ರಷ್ಟಾಚಾರದ ಸತ್ಯದ ಹತ್ಯೆ ಇವುಗಳನ್ನೆಲ್ಲ ಕವಿಯ ರೂಪಕಗಳ ಮೂಲಕ ಪ್ರಭಾವಶಾಲಿಯಾಗಿ ಮೂಡಿಸಿದ್ದೀರಿ. ಕವಿತೆಯ ಶೀರ್ಷಿಕೆಯಲ್ಲೇ ಕುರುಡು ಕಾಂಚಾಣ ಎಂಬ ಪದ ಬಳಸಿ ಹಣ ಮಾನವೀಯ ಮೌಲ್ಯಗಳನ್ನು ಕಾಣದಂತೆ ಮಾಡುವ ಅಂಧಶಕ್ತಿಯಾಗಿದೆ ಎಂಬ ಅರ್ಥವನ್ನು ಕವಿಯತ್ರಿ ಸೂಕ್ಷ್ಮವಾಗಿ ಸೂಚಿಸಿದ್ದಾರೆ. ಈ ದೃಷ್ಟಿಕೋನವು ದ.ರಾ ಬೇಂದ್ರೆ, ದತ್ತಾತ್ರ ರಾಮಚಂದ್ರ ಬೇಂದ್ರೆ ಅವರ ಹಣ ಎಂಬುದೇ ಮಾನವನನ್ನು ಮಾನವನಲ್ಲದಾಗಿಸುತ್ತದೆ ಎನ್ನುವ ಭಾವಾಲೋಕವನ್ನು ನೆನಪಿಸುತ್ತದೆ. ಮೊದಲ ಹಾಗೂ 2ನೇ ಚರಣಗಳಲ್ಲಿ ಬಡವನೊಲಿನಿಕ ಹಸಿವಿಗೆ ಶಕುತಿ ಎಲ್ಲಿದೆ ಎಂಬ ಪ್ರಶ್ನೆಗೆ ಕವಿ ಸಮಾಜದ ಅಸಮಾನತೆಯನ್ನು ಪ್ರಶ್ನಿಸುತ್ತಾರೆ. ಇದು ಕುವೆಂಪು ಅವರ ಮಾನವತಾವಾದದ ಚಿಂತನೆಗೆ ಸಮೀಪವಾದ ಸಾಲುಗಳಾಗಿ ಕಾಣುತ್ತದೆ. ಒಟ್ಟಾರೆಯಾಗಿ ಕವಿಯತ್ರಿಯವರ ಈ ಒಂದು ಕವನವು ಸಮಕಾಲೀನ ಕನ್ನಡದ ಸಾಮಾಜಿಕ ಕಾವ್ಯಕ್ಕೆ ಮಹತ್ವದ ಕೊಡುಗೆ ಎಂದು ನಾನು ಭಾವಿಸುತ್ತೇನೆ. ತಮಗಿದು ಅಭಿನಂದನೆಗಳು. ಹಾಗೆ ಇನ್ನೋರ್ವ ಹಿರಿಯ ಕವಿಯತ್ರಿ ಶ್ರೀಮತಿ ವಾಣಿ ಲೋಕಯ್ಯ ಅವರು ಒಂದು ತುಳು ಕವಿತೆಯನ್ನು ವಾಚಿಸಿದ್ರು. ಇದು ಸಾಮಾಜಿಕ ಪರಿಸರದ ಕಾವ್ಯ. ಕಾವ್ಯದ ಒಟ್ಟು ಸ್ವರೂಪ ವಿಮರ್ಶಾತ್ಮಕ ನೋಟವು ಹೀಗಿದೆ: ಭೂಮಿ, ಪರಿಸರ, ಮಾನವ ಕ್ರೂರತೆ, ಬಂಡವಾಳಶಾಹಿ, ನ್ಯಾಯದ ಕುರುಡುತನ, ಜೀವ ಸಂರಕ್ಷಣೆ ಎಂಬ ವಿಷಯಗಳನ್ನು ತೀವ್ರವಾದ ಭಾವನಾತ್ಮಕ ಭಾಷೆಯಲ್ಲಿ ಹೇಳಿರುತ್ತಾರೆ. ತುಳುವಿನ ಮೂಲ ಶಬ್ದಗಳು ಕಾವ್ಯಕ್ಕೆ ಮಣ್ಣಿನ ವಾಸನೆ, ಜಾನಪದ ಶಕ್ತಿ ನೀಡುತ್ತವೆ. ಇದು ಓದುವಾಗ ಮಹತ್ತಾದ ಅನುಭವ ನಮ್ಮೊಳಗೆ ಮೂಡುತ್ತದೆ. ಭೂಮಿ ಅಂದರೆ ಪನಿ, ನೆಂಪು ಮಾತ್ರ ಒರಿದಿಂಡೆ. ಬಹಳ ಸುಂದರವಾದಂತಹ ಒಂದು ನೇರ ಉಪದೇಶವನ್ನು ತಾವು ಇಲ್ಲಿ ನೀಡಿದ್ದೀರಿ. ಮಾನವೀಯತೆ ಕಳೆದುಕೊಂಡ ಮನುಷ್ಯನ ಮೇಲೆ ಕಠಿಣ ಪ್ರಶ್ನೆಯನ್ನು ಮೂಡಿಸುತ್ತದೆ. ಸಾಮಾಜಿಕ ಸತ್ಯವನ್ನು ಅದು ಬಯಲು ಮಾಡುವಂತಹ ಶೈಲಿಯಲ್ಲಿ ತಮ್ಮ ಕಾವ್ಯವು ವ್ಯಕ್ತವಾಗಿದೆ. ಯಾವುದೇ ಪ್ರಶ್ನಾರ್ಥಕ ಚಿಹ್ನೆಗಳಿಲ್ಲದೆ ವಾಣಿ ಲೋಕಯ್ಯ ತಮ್ಮ ಕಾವ್ಯದಲ್ಲಿ ಸಂವೇದನಾಶೀಲತೆಯನ್ನು ಕೂಡ ಹೊಂದಿದ್ದೀರಿ. ತಮಗಿದು ಉಡಲ್ ದಿಂಜಿನಂಚಿನ ಸೊಲ್ಮೇಲು. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇನ್ನೋರ್ವ ಹಿರಿಯ ಕವಿ ಬಾಲಕೃಷ್ಣ ಬೇರಿಕೆ. ಒಂದು ಸುಂದರವಾದಂತಹ ಅದ್ಭುತವಾದಂತಹ ಕಾವ್ಯ ಪಠ್ಯ ಅವರದ್ದು. ಅವರ ಕಾವ್ಯ ವಿಮರ್ಶೆ ಈ ರೀತಿ ಇದೆ: ಶೀರ್ಷಿಕೆಯು ಅಕ್ರಮಣ ಎಂಬ ಶೀರ್ಷಿಕೆಯಲ್ಲಿ ಆಧುನಿಕ ಸಮಾಜದ ನೈತಿಕ ಮೌನ, ರಾಜಕೀಯ ನಿರ್ಲಕ್ಷ್ಯ ಮತ್ತು ಮಾನವೀಯ ಮೌಲ್ಯಗಳ ಕುಸಿತವನ್ನು ಪ್ರಶ್ನಿಸುವ ಶಕ್ತಿಶಾಲಿ ಕಾವ್ಯವಾಗಿದೆ. ಕವಿತೆ
ತನ್ನ ಆತ್ಮವಿಚಾರವನ್ನು ಸಮಾಜದ ದೊಡ್ಡ ಪ್ರಶ್ನೆಯಾಗಿ ಪರಿವರ್ತಿಸುತ್ತಾ ಮುಂದುವರಿಯುತ್ತದೆ. ಕುವೆಂಪು ಅವರ ಮಾನವತಾವಾದದ ದಾಟಿಯಂತೆ ಇಲ್ಲಿ ಕವಿ ನಾನು ಎಂಬ ವ್ಯಕ್ತಿತ್ವವನ್ನು ಮೀರಿ ಸಮೂಹ ಚೇತನೆಯ ಕಡೆಗೆ ಸಾಗುತ್ತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿತೆಗಳಲ್ಲಿರುವ ಆಂತರಿಕ ತಲ್ಲಣದಂತೆ ಈ ಕವನದಲ್ಲೂ ಮನಸ್ಸಿನ ಒಳನೋಟ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗೋಪಾಲಕೃಷ್ಣ ಅಡಿಗರ ನವ್ಯ ಕಾವ್ಯದ ಪ್ರಭಾವದಂತೆ ಸಂಕೇತಗಳು ಮತ್ತು ಪ್ರಶ್ನೆಗಳು ಓದುಗರನ್ನ ಚಿಂತೆಗೆ ಎಳೆದುಕೊಳ್ಳುತ್ತದೆ. ಸಮಗ್ರವಾಗಿ ಆಕ್ರಮಣ ಕವಿತೆ ಕುವೆಂಪು ಅವರ ಮಾನವೀಯ ದೃಷ್ಟಿ, ಬೇಂದ್ರೆಯವರ ಭಾವತೀವ್ರತೆ, ಅಡಿಗರ ಬೌದ್ಧಿಕ ಪ್ರಶ್ನಾಶೀಲತೆ ಈ ಮೂರು ಸಂಗಮಗೊಂಡಂತೆ ಕಾಣುವ ಗಂಭೀರ ಹಾಗೂ ಚಿಂತನೆಗೆ ತಳ್ಳುವ ಕಾವ್ಯಕೃತಿಯಾಗಿದೆ. ತಮಗಿದು ಅಭಿನಂದನೆಗಳು ಸರ್. ಕಡೆಯದಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇನ್ನೋರ್ವ ಕವಿ ಸಲೀಂ ಸುಳ್ಯ ಅವರ ಬಾಂಬೆ ಮಿಠಾಯಿ ಅನ್ನುವ ಶೀರ್ಷಿಕೆಯಲ್ಲಿ ಒಂದು ಕವಿತೆ ತನ್ನ ಅಂತರಾತ್ಮದ ಹಸಿವು ಮತ್ತು ಮಾನವೀಯ ಅಸಹಾಯಕತೆಯನ್ನು ಸೂಕ್ಷ್ಮವಾಗಿ ಹಿಡಿದಿಟ್ಟಿರುವ ಕಾವ್ಯವಾಗಿದೆ ಅಂತ ನಾನು ಬಣ್ಣಿಸುತ್ತೇನೆ. ಸಲೀಂ ಅವರು ಇಲ್ಲಿ ದೊಡ್ಡ ಘೋಷಣೆಗಳನ್ನೆಲ್ಲ ಸಣ್ಣ ಸಣ್ಣ ದಿನಚರಿಯ ಕ್ರಿಯೆಗಳ ಮೂಲಕ ದೊಡ್ಡ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಪ್ಲಾಸ್ಟಿಕ್ ಬಾಟಲಿಯ ಎಸೆತದಿಂದ ಆರಂಭವಾದ ಕವಿತೆ ಗುಜರಿ ಅಂಗಡಿಯ ಹೊಟ್ಟೆಪಾಡು, ಬಲೂನು ಮಾರುವವರ ಬದುಕು, ಪಜೀರಿನ ಆಮ್ಲೆಟ್ ಅಂಗಡಿ, ಅಸ್ಸಾಮಿನ ಬಾಯಿಯ ಬಾಂಬೆ ಮಿಠಾಯಿ ಇವುಗಳೆಲ್ಲವೂ ಅದೃಷ್ಟವಾಗಿರುವ ಬದುಕುಗಳ ಸಂಕೇತಗಳು ಅಂತ ನಾನು ಬಣ್ಣಿಸುತ್ತೇನೆ. ಕವಿ ಯಾವುದನ್ನು ಪ್ರಶ್ನಿಸುವುದಿಲ್ಲ, ಆದರೆ ಓದುಗನ ಮನಸ್ಸಿಗೆ ಪ್ರಶ್ನೆಗಳನ್ನೇ ಬಿಟ್ಟುಕೊಡುತ್ತಾರೆ. ಗಾಜಾದ ಮಕ್ಕಳ ನೆನಪು, ಯುದ್ಧದ ಕೌರ್ಯ, ಚಾಹ ಚಪ್ಪರಿಸುತ್ತಾ ಓದಿದ ಹಸಿವಿನ ಸುದ್ದಿ. ಇಲ್ಲಿ ಕವಿ ತನ್ನದೇ ಒಂದು ಧೈರ್ಯವನ್ನು ತೋರಿಸಿ ಅಸಹಾಯಕತೆಯನ್ನು ನೆನೆದು ಅಳುವೆ ಎಂಬ ಸಾಲು ಕವಿತೆಯ ಹೃದಯವನ್ನು ತಟ್ಟುತ್ತದೆ. ಒಟ್ಟಾರೆಯಾಗಿ ಬಾಂಬೆ ಮಿಠಾಯಿ ಕವಿತೆ ಓದಿದ ನಂತರ ಅಥವಾ ಕೇಳಿದ ನಂತರ ಹೊಟ್ಟೆಯ ಹಸಿವಿಗಿಂತ ಮನಸ್ಸಿನ ಹಸಿವು ಹೆಚ್ಚು ಕಾಡುತ್ತದೆ. ಇದು ಓದುಗರನ್ನ ಕ್ಷಣಕಾಲ ಕವಿಯಾಗಿ, ಕ್ಷಣಕಾಲ ಮತ್ತೆ ಮಾನವನಂತೆ ಯೋಚಿಸುವ ಶಕ್ತಿಯೊಂದಿಗೆ ಕನ್ನಡದ ಕಾವ್ಯದಲ್ಲಿ ಗಮನಾರ್ಹವಾದಂತಹ ಅಂತಃಕರಣವನ್ನು ತಟ್ಟುವ ಪ್ರಯತ್ನವನ್ನು ಮಾಡಿದಿರಿ. ತಮಗಿದು ಅಭಿನಂದನೆಗಳು. ಹಾಗೆ ಇನ್ನು ಹೆಚ್ಚು ಸಮಯಗಳು ನಮ್ಮಲ್ಲಿ ಉಳಿದಿಲ್ಲ. ಕವಿಗಳ ಎಲ್ಲರೂ ಹಿರಿಯ ಕವಿಗಳು, ಕವಿತೆಯ ಸಾಲುಗಳು ಹೇಗಿರಬೇಕು, ಕವಿತೆಗಳನ್ನು ಯಾವ ರೀತಿ ಬರೀಬೇಕು, ಛಂದಸ್ಸುಗಳೇನು, ಗುರು ರಗಳೆಗಳೇನು, ಅದನ್ನು ಇಲ್ಲಿ ಈ ವೇದಿಕೆಯಲ್ಲಿ ನಾನು ಹೇಳಬಯಸುವುದಿಲ್ಲ. ಎಲ್ಲರೂ ಅರ್ಥೈಸಿಕೊಂಡವರು ಮತ್ತು ತಿಳಿದುಕೊಂಡವರು ಆಗಿದ್ದೀರಿ. ಎಲ್ಲ ಕವಿತೆಗಳು ಕೂಡ ಮನವನ್ನು ತಟ್ಟಿದೆ. ಸುಂದರವಾದ ಕವಿತೆಗಳು, ಬಹಳ ಚಿಂತನೆಗೆ ಗಮನಾರ್ಹವಾದಂತಹ ವಿಷಯಗಳನ್ನು ಬಿಟ್ಟುಕೊಟ್ಟಿದೆ ಅಂತ ನಾನು ಹೇಳಬಯಸುತ್ತೇನೆ. ಕಡೆಯದಾಗಿ ಇವತ್ತಿನ ಈ ವೇದಿಕೆಯಲ್ಲಿ ಒಂದು ಸಣ್ಣ ವಿಚಾರವನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದೀರಿ, ಹೆತ್ತವರು ಇದ್ದೀರಿ. ದಯವಿಟ್ಟು ಮಕ್ಕಳನ್ನು ತಾವು ಶಾಲೆಗೆ ಕಳಿಸ್ತಕ್ಕಂಥ ಹೊತ್ತಿನಲ್ಲಿ ಅವರಿಗೆ ಸಂಚಾರದ ಬಗ್ಗೆ ಅರಿವನ್ನು ಮೂಡಿಸಬೇಕು. ರಸ್ತೆಯನ್ನು ಹೇಗೆ ದಾಟಬೇಕು, ರಸ್ತೆಯಲ್ಲಿ ನಿಂತುಕೊಂಡು 4 ಭಾಗಗಳನ್ನು ನೋಡಿ ವಾಹನಗಳು ಇಲ್ಲ ಅಂದಾಗ ನಿಖರತೆಯನ್ನು ಪಡೆದುಕೊಂಡು ಮತ್ತೆ ರಸ್ತೆಯನ್ನು ದಾಟುವ ಬಗ್ಗೆ ಹೆತ್ತವರು ಸಮರ್ಪಕವಾಗಿ ಮಕ್ಕಳಿಗೆ ಹೇಳಬೇಕು. ವಾಹನಗಳಿಂದ ಇಳಿಯುವಾಗಲಿ, ವಾಹನಗಳಿಗೆ ಹತ್ತುವಾಗಲಿ ಯಾವ ರೀತಿ ವಾಹನ ನಿಂತಾಗ ಮಾತ್ರ ಹತ್ತಬೇಕು, ವಾಹನ ನಿಂತಾಗ ಮಾತ್ರವೇ ಇಳಿಬೇಕು ಅನ್ನೋದನ್ನು ಅವರಿಗೆ ಹೇಳಿಕೊಡಬೇಕು. ಮತ್ತು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆಯ ನಿಯಮಗಳನ್ನು, ಕೆಲವು ವಿಚಾರಗಳನ್ನು ಮಕ್ಕಳಿಗೆ ತಾವುಗಳು ಮನದಟ್ಟು ಮಾಡಬೇಕು. ರಸ್ತೆಯ ಬಲ ಇಕ್ಕಲಗಳಲ್ಲಿ ಅಂದರೆ ನಮ್ಮ ಬಲಗಡೆಯಿಂದ ನಡೆದುಕೊಂಡು ಹೋಗುವಂತೆ ಮತ್ತು ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ಮಣ್ಣು ರಸ್ತೆಯನ್ನು ಬಿಟ್ಟು ಇನ್ನೂ ಬದಿಗೆ ಸರಿದುಕೊಂಡು ಹೋಗುವಂತೆ ತಾವುಗಳು ಹೇಳಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಮಾದಕ ದ್ರವ್ಯಗಳ ಬಗ್ಗೆ ಈಗ ಬಹಳಷ್ಟು ಮಾದಕ
ದ್ರವ್ಯಗಳನ್ನು ನಾವು ಕಾಣ್ತೇವೆ, ಮಾದಕ ವ್ಯಸನಿಗಳನ್ನು ನಾವು ನೋಡ್ತೇವೆ. ತಾವು ಕೂಡ ದಿನನಿತ್ಯ ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಬಹಳಷ್ಟು ಕರ್ತವ್ಯಗಳನ್ನು ನಡೆಸ್ತಾ ಇದೆ. ತಾವು ಕೂಡ ಈ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು. ನಮ್ಮಲ್ಲಿರ್ತಕ್ಕಂತಹ ಸ್ಥಳೀಯ ಪೊಲೀಸರಲ್ಲಿ ಈ ಬಗ್ಗೆ ತಾವುಗಳು ವಿಚಾರಗಳನ್ನು ತಿಳಿದುಕೊಂಡು ಆ ನಿಟ್ಟಿನಲ್ಲಿಯೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಸ್ಥಳೀಯವಾಗಿ ಬೀಟ್ ಸಿಬ್ಬಂದಿಯವರು ತಮ್ಮ ಮುಂದೆ ಇರ್ತಾರೆ, ಅವರಲ್ಲಿಯೂ ಕೂಡ ತಾವು ಸಂಪರ್ಕವನ್ನು ಬೆಳೆಸಿ ಮಾದಕ ವಸ್ತುಗಳಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು, ಅವುಗಳನ್ನು ಅರಿತುಕೊಳ್ಳಬೇಕು ಅಂತ ಹೇಳಿ, ಮತ್ತು ಮಕ್ಕಳಿಗೂ ಆ ನಿಟ್ಟಿನಲ್ಲಿ ತಾವು ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ವಿನಂತಿಸುತ್ತಾ, ಕಡೆಯದಾಗಿ ನನ್ನದೇ ಆದಂತಹ ಒಂದು ಕವಿತೆಯನ್ನು ನಿಮ್ಮ ಮುಂದೆ ವಾಚಿಸಲು ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಈ ಒಂದು ಕವಿತೆಯು ಜನಪದ ಸಾಹಿತ್ಯವಾಗಿದೆ. ಇದರ ಶೀರ್ಷಿಕೆ ನನ್ನ ಮನೆ. ಇದರ ಶೀರ್ಷಿಕೆ ನನ್ನ ಮನೆ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ, ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು, ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು, ಬದುಕು ಬೆಳದಿಂಗಳ ಬೆಳಕು. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ, ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ, ನನಗದುವೇ ಕಬ್ಬ ಕಬ್ಬ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ಚೊಚ್ಚಲ ನಗುವಿನ ಮಧುಮಂಚವು ನನ್ನ ಗುಡಿಸಲ ನೆಲವು, ಚೊಚ್ಚಲ ನಗುವಿನ ಮಧುಮಂಚವು ನನ್ನ ಗುಡಿಸಲ ನೆಲವು, ಬಾಳಿನ ಸುಂದರ ಗುಡಿಯು. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ಬೀಸುವ ಗಾಳಿಗೆ ಕೃತಿಕ ಮಳೆಯು ನೆಲಕ, ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ. ಬೀಸುವ ಗಾಳಿಗೆ ಕೃತಿಕ ಮಳೆಯು ನೆಲಕ, ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಹಿರಿಯರಿಗೂ ನನ್ನ ಮಾತಿನಲ್ಲಿ ಕನ್ನಡದ ಅಕ್ಷರಾಭ್ಯಾಸದಲ್ಲಿ
ಯಾವುದಾದ್ರೂ ಲೋಪದೋಷಗಳು ಬಂದಿದ್ರೆ ಅದೆಲ್ಲವೂ ನಿಮ್ಮ ಮೇಲಿರ್ತಕ್ಕಂತಹ ಅಭಿಮಾನದಿಂದ ಬಂತೆಂದು ಭಾವಿಸಿ ನನ್ನನ್ನು ಇದೇ ವೇದಿಕೆಯಲ್ಲಿ ಮನ್ನಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ತಾಯಂದ್ರಿಗೂ ಗೌರವಾನ್ವಿತರಿಗೂ ವಂದಿಸುತ್ತಾ ಇವತ್ತಿನ ಈ ಕವಿಗೋಷ್ಠಿಯ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಅಖೈರಿಗೊಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ. ತಮ್ಮ ಕಂಚಿನ ಕಂಠದಿಂದ ಸುಶ್ರಾವ್ಯವಾಗಿ ಹಾಡಿದಂತಹ ಶ್ರೀಯುತ ಮನ್ಸೂರ್ ಮುಲ್ಕಿಯವರು ಅಧ್ಯಕ್ಷೀಯ ತಮ್ಮ ಒಂದು ಭಾಷಣದಲ್ಲಿ ಇಂದಿನ ಒಂದು ಎಲ್ಲ ಕವಿತೆಗಳ ಒಂದು ವಿಶ್ಲೇಷಣೆಯನ್ನು ಬಹಳ ಚೆನ್ನಾಗಿ ಬಿಂಬಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಶ್ರೀಯುತ ಬಾಲಕೃಷ್ಣ ಬೇರಿಕೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಶ್ರೀಮತಿ ವಾಣಿ ಲೋಕಯ್ಯ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಹಿರಿಯ ಕವಯಿತ್ರಿ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಯುವ ಕವಿ ಶ್ರೀ ಸಲೀಂ ಸುಳ್ಯ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ನಾಡು ನುಡಿ ವೈಭವದ ಈ ಒಂದು ಕಾರ್ಯಕ್ರಮದ ಕವಿಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.
ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಥ್ಯಾಂಕ್ ಯು. ಹಲೋ ಈಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಒಂದು ಭಕ್ತಿಗೀತೆ. जय देव श्री गणपतिराय भयहारक 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 ओंकारकाय जय देव श्री गणपतिराय सनि धनि गम दम गरि सरि स गम धनि स सनि धनि गम दम गरि सरि स गम धनि स ಜಗದಂಬೆಯ ಮೈ ಮಣ್ಣಲಿ ಮೂಡಿದ ಮೂರುತಿಯೇ ಮೃಗದರ ನೋಡಿದ ಮಾಡಿದ ಬೇರೆ ಆಕೃತಿಯೇ ಜಗದಂಬೆಯ ಮೈ ಮಣ್ಣಲಿ ಮೂಡಿದ ಮೂರುತಿಯೇ ಮೃಗದರ ನೋಡಿದ ಮಾಡಿದ ಬೇರೆ ಆಕೃತಿಯೇ ಚಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ದಿನ ಶ್ರುತಿಯೇ ಚಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ದಿನ ಶ್ರುತಿಯೇ ಹಗುರಾಯಿತು ನಿನ್ನೆನಪೆ ಸುಳ್ಳಾಯಿತು ಮೃತಿಯೇ ಜಯ ದೇವ ಶ್ರೀ ಗಣಪತಿರಾಯ ಭಯಹಾರಕ 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 ಓಂಕಾರಕಾಯ ಜಯ ದೇವ ಶ್ರೀ ಗಣಪತಿರಾಯ ಶ್ರೀ ಗಣಪತಿರಾಯ ಶ್ರೀ ಗಣಪತಿರಾಯ. ಹಲೋ ಈಗ ಒಂದು ಜನಪದ ಗೀತೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ
ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ. ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ. ಅಲ್ಲಿ ಹುದೆನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಲೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಲೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು. ನಟ ನಡುವೇಲಿ ನೀ ಹೋಗು ಬಳೆಗಾರ, ನಟ ನಡುವೇಲಿ ನೀ ಹೋಗು ಬಳೆಗಾರ. ಅಲ್ಲಿ ಹುದೆನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು, ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು. ಇಂಚಾಡುವೆರಡು ಗಿಳಿ ಕಾಣು ಬಳೆಗಾರ, ಇಂಚಾಡುವೆರಡು ಗಿಳಿ ಕಾಣು ಬಳೆಗಾರ. ಅಲ್ಲಿ ಹುದೆನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ, ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರಲ್ಲ, ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರಲ್ಲ. ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ. ಬೆಟ್ಟ ತೊಡೆಯ ಮಲ್ಲೈನ ದಯ ಇದ್ರೆ ಭಯವಿಲ್ಲ, ಮಲ್ಲೈನ ದಯ ಇದ್ರೆ ಭಯವಿಲ್ಲ. ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ, ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ. ಬೆಳ್ಳಿ ಕುದುರೆ ಏರಿಕೊಂಡು ಬಿಳ್ಳು ಬಾಣ ಹೂಡಿಕೊಂಡು, ಬೆಳ್ಳಿ ಕುದುರೆ ಏರಿಕೊಂಡು ಬಿಳ್ಳು ಬಾಣ ಹೂಡಿಕೊಂಡು. ಹುಳಿ ಬೇಟೆಗೋಟ ನಮ್ಮ ಬಣಶೂರ, ಹುಳಿ ಬೇಟೆಗೋಟ ನಮ್ಮ ಬಣಶೂರ. ಮೋಜುಗರ ಮಗಡಿಯ ರಂಗನಾಥ ಬೇಟೆಗಾರ, ಮಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ, ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನಕ ಜಕ್ಕ ಜಕ್ಕಣಕನ. ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದ್ರಗಾತಿ ಚಾಮುಂಡಿ, ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದ್ರಗಾತಿ ಚಾಮುಂಡಿ. ಸಿಹಿಯಾದ ಜಾಜಿ ಮಗು ಅರಳ್ಯಾವೆ, ಸಿಹಿಯಾದ ಜಾಜಿ ಮಗು ಅರಳ್ಯಾವೆ. ನಿನ್ನ ಮುತ್ತಂತ ಪರಿಷೆ ಮೆರೆದಾವೆ, ಮುತ್ತಂತ ಪರಿಷೆ ಮೆರೆದಾವೆ. ಜಕ್ಕಣಕನಕ ಜಗ್ಗ ಜಕ್ಕಣಕನಕ ಜಗ್ಗ ಜಕ್ಕಣಕನಕ ಜಗ್ಗ ಜಕ್ಕಣಕನ, ಜಕ್ಕಣಕನಕ
ಜಗ ಜಕ್ಕ ನಕ ನಕ ಜಗ ಜಕ್ಕ ನಕ ನಕ ಜಗ ಜಕ್ಕ ನಕನ. ಸಾಗರ ದೂರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ, ಸಾಗರ ದೂರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ, ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಮೋಜುಗಾರ ಹನುಮಪ್ಪ ಸ್ವಾಮಿ ಗೆಣೆಕಾರ, ಹನುಮಪ್ಪ ಸ್ವಾಮಿ ಗೆಣೆಕಾರ. ಜಕ್ಕನ ಕನಕ ಜಗ ಜಕ್ಕನ ಕನಕ ಜಗ ಜಕ್ಕನ ಕನಕ ಜಗ ಜಕ್ಕನ ಕನ, ಜಕ್ಕನ ಕನಕ ಜಗ ಜಕ್ಕನ ಕನಕ ಜಗ ಜಕ್ಕನ ಕನಕ ಜಗ ಜಕ್ಕನ ಕನ. ಕಾಲಿನ ಗೆಜ್ಜೆಗಳ್ಳೀರೆಂದೆ ಮುತ್ತಿನ ಖಡ್ಗ ಚಣ್ಣೀರೆಂದೆ, ಕಾಲಿನ ಗೆಜ್ಜೆಗಳ್ಳೀರೆಂದೆ ಮುತ್ತಿನ ಖಡ್ಗ ಚಣ್ಣೀರೆಂದೆ, ಗಂಧಾದ ಗಮಲು ಗಮವೆಂದು, ಗಂಧಾದ ಗಮಲು ಗಮವೆಂದು, ಅಂದದ ಮೊಗದಲ್ಲಿ ಸಿರಿ ಬಂತು, ಅಂದಾದ ಮೊಗದಲ್ಲಿ ಸಿರಿ ಬಂತು. ಜಕ್ಕಣ ಕನಕ ಜಗ ಜಕ್ಕಣ ಕನಕ ಜಗ ಜಕ್ಕಣ ಜಕ್ಕ ಜಗ ಜಕ್ಕಣ ಕನ್ನ, ಜಕ್ಕಣ ಕನಕ ಜಗ ಜಕ್ಕಣ ಕನಕ ಜಗ ಜಕ್ಕಣ ಕನಕ ಜಗ ಜಕ್ಕಣ ಕನ್ನ.
ನಾಡು ನುಡಿ ವೈಭವದ ರತ್ನೋತ್ಸವದ 25 ಇದೀಗ ಇದೇ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿರುವುದು. ಪ್ರಸಂಗ ಶರಣರತ್ನ. ಪಾತ್ರಧಾರಿಯು ಮುಮ್ಮೇಳನದಲ್ಲಿ ರಾಮ ಹರ್ಷಿತಾ ಆರ್ ಆಚಾರ್ಯ, ಲಕ್ಷ್ಮಣ ಕೃತಿಕಾ, ವಿಭೀಷಣ 1, ದಿಯಾ ವಿಭೀಷಣ 2, ಸಾನ್ವಿ ಎನ್ ಕೋಟ್ಯಾನ್. ಕಪಿಗಳು ವಂಶಿ, ಸಾಕ್ಷಿ, ಶ್ರೀನಿಧಿ, ಲವಿತ್, ಹನುಮಂತ, ತನ್ವಿ, ಜಾಂಬವ, ದೀಕ್ಷಿತ್, ರಾವಣ, ಭುವಿ, ರಾವಣ ದೂತ, ಶಾಶ್ವತ್, ತರುಣಿಸೇನ 1, ಅನನ್ಯ, ತರುಣಿಸೇನ 2, ಮಿಥಿಲಾ ಆರ್ ನಾಯಕ್, ಸರಮೆ, ಚಾರ್ವಿ. ಹಿಮ್ಮೇಳನದಲ್ಲಿ ಭಾಗವತರಾಗಿ ಭರತ್ ಶೆಟ್ಟಿ, ಚಂಡೆ ಮದ್ದಳೆ, ಲವಕುಮಾರ್ ಐಲಾ, ಅನಿರುದ್ಧ್ ಅತ್ತಾವರ. ಚಕ್ರತಾಳ ಮುಖೇಶ್ ಕಿನ್ಯಾ. ನಿರ್ದೇಶನ ಅಶ್ವಥ್ ಮಂಜನಾಡಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಭವ್ಯ ವೇದಿಕೆಯ ಮೇಲೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರಸಂಗ ಶರಣರತ್ನ.
ಮೈಕ್ ಮೈಕ್ Hall. 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 ಗಾಡಿ ಸದ್ದು ಬರುವ ಹಲೋ ಹಲೋ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ತಿರಡಗಟ್ಟಿ ರತ್ನೋತ್ಸವ 2025 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಈ ವೇದಿಕೆ ಮೇಲೆ ನಡೆಯಲಿರುವುದು. ಪ್ರಸಂಗ ಶರಣರತ್ನ, ದಕ್ಷ ನಿರ್ದೇಶನದ ಸಾರಥ್ಯದಲ್ಲಿ ಅಶ್ವಥ್ ಮಂಜನಾಡಿಯ ದಕ್ಷ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ಪಳಗಿರುತ್ತಾರೆ. ತದನಂತರ ಇದೇ ವೇದಿಕೆಯಲ್ಲಿ ಎಲ್ಲರೂ ಕಾತುರದಿಂದ ಕಾಯುವಂತ ಕ್ಷಣಗಣನೆ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ನರೇಂದ್ರ ರಾಯ್ ಮಾರ್ಲಾ, ವಿಶ್ರಾಂತ ಪ್ರಾಧ್ಯಾಪಕರು, ದೇರ್ಲಾ ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು, ಹಾಗೆ ಇದೇ ವೇದಿಕೆಯಲ್ಲಿ ವಿದ್ಯಾರತ್ನ ಪ್ರಶಸ್ತಿ ಮಾನ್ಯರು ಯಕ್ಷಧ್ರುವ ಪಟ್ಲ ಗುತ್ತು ಸತೀಶ್ ಶೆಟ್ಟಿ, ಸಂಸ್ಥಾಪಕರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು. ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಗೂಡಲಿರುವಂತಹ ಅತಿಥಿ ಗಣ್ಯರು ಯುಟಿ ಖಾದರ್ ಫರೀದ್, ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಮಂಗಳೂರು, ಶ್ರೀ ವೇದವಾಸ್ ಕಾಮತ್, ಶಾಸಕರು ಮಂಗಳೂರು ದಕ್ಷಿಣ, ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ, ಶ್ರೀ ಕೆ ಟಿ ಸುವರ್ಣ, ಮಾಜಿ ನಿರ್ದೇಶಕರು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ, ಶ್ರೀ ಪ್ರತಾಪ್ ಕುಮಾರ್ ಜೋಗಿ ಚಿತ್ರದುರ್ಗ, ವಕೀಲರು, ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು, ಶ್ರೀ ವಿಕ್ರಮದತ್ತ
ಮಾಜಿ ಗವರ್ನರ್ ರೋಟರಿ ಜಿಲ್ಲೆ 3181, ಶ್ರೀ BM ಮೊಹಮ್ಮದ್ ಆನೀಫ್ ಸದಸ್ಯರು ಬೆಲ್ಮಾ ಗ್ರಾಮ ಪಂಚಾಯತ್. ಅದೇ ರೀತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ಪ್ರೇಕ್ಷಕರ ಮೇರೆಗೆ ಹಾಗೂ ಮಕ್ಕಳನ್ನು ವಿವಿಧ ಮ್ಯಾಜಿಕ್ ಶೋನ ಮೂಲಕ ಮನಸ್ಸನ್ನು ಸೂರೆಗೊಳ್ಳುವಂತ ಅಂತಾರಾಷ್ಟ್ರೀಯ ಖ್ಯಾತಿ ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಇವರಿಂದ ಮಸ್ತ್ ಮ್ಯಾಜಿಕ್ ಎಂಬ ಕಾರ್ಯಕ್ರಮವು ವಿಶೇಷವಾಗಿ ವೇದಿಕೆಯಲ್ಲಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಬಂದಂತ ಕಲಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ನಮ್ಮೊಂದಿಗೆ ಶಾಂತ ಚಿತ್ತದಿಂದ ಇದ್ದುಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಪಾಲ್ಗೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಶರಣರತ್ನ ಎಂಬ ಯಕ್ಷಗಾನ ಪ್ರದರ್ಶನ ಈ ವೇದಿಕೆ ಮೇಲೆ ನಡೆಯಲಿರುವುದು.
ಹಲೋ 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 ಡಿಲೇ ಶಾರ್ಪ್ ಚೂರು ಕಮ್ಮಿ ಹಲೋ ಹಲೋ ಡಿಲೇ ಲಾಂಗ್ ಹಲೋ ಹಲೋ ಲಾಂಗ್ ಲಾಂಗ್ ಹಲೋ 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 ಶಾರ್ಪ್ ಶಾರ್ಪ್ ಬೇಸ್ ಬೇಸ್ ಹಲೋ 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 ಡಿಲೇ ಕೌಂಟ್ जो कम बिंजी हल हल चूर लॉन्ग चूर हल हल गुरुगणाधिपतिभ्यां नमः ಅಂಬುರುಹದಲ್ಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ
Thank you.
ಗಣನತಿ ಬಲವಂತನತಿ ಕಾಯ ಗಣನತಿ ಬಲವಂತನತಿ ಕಾಯ ಫಲದಿಯೋ ವೃತ ಮೋಕ್ಷ ಗಳಿಸಿರಡ ಮುಖದಿ ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಪ್ರಾಜ್ಞರು. ಈ ಭವಾಬ್ದಿಯನ್ನು ದಾಟುವುದೇ ಮಾನವನ ಚರಮ ಲಕ್ಷ್ಯವಾಗಿದೆ. ಅರಮನೆಯಿಂದ ಆರಂಭವಾದ ನನ್ನ ಜೀವನ ನೌಕಾಯಾನ ಸದ್ಯ ಲಂಕಾದ್ವೀಪವನ್ನು ಬಂದು ತಲುಪಿದೆ. ಶೂರ್ಪನಖ ಪ್ರಕರಣವೇ ಕಾರಣವಾಗಿ ರಾವಣನಿಂದ ಸೀತೆಯ ಅಪಹರಣವಾಯಿತು. ಸೀತಾನ್ವೇಷಣೆಗೆ ಹೊರಟ ನಮಗೆ ಹನುಮಂತನ ಮುಖೇನ ಸುಗ್ರೀವನ ಸಖ್ಯವಾಯಿತು. ಹನುಮಂತ ಲಂಕೆಯಲ್ಲಿ ಸೀತೆ ಇರುವ ವಿಚಾರವನ್ನರಿತು ಮಹದುಪಕಾರ ಮಾಡಿದೆ ನೀನು. ಹನುಮಂತ ದೇವದೇವೋತ್ತಮನಿಂದ ತಿಳಿದು ಅನುಸರಿಸಿದ ನಮಗೆ ನಿನ್ನ ಚರಣ ಸೇವೆಯೇ ಬದುಕಿನ ಭಾಗ್ಯ. ಹೌದು, ಜಾಂಬವಾದಿ ಕಪಿವೀರರ ಸೇವಾ ಭಾವವೇ ಈ ಅಗಾಧವಾದ ಶರದಿಗೆ ಸೇತುವನ್ನು ಬಳಿಯುವುದಕ್ಕೆ ಕಾರಣವಾಯಿತು. ಶರಣ ವಿಭೀಷಣ ಸ್ವಜನ ಬಾಂಧವ್ಯವನ್ನು ಬಿಟ್ಟು ಧರ್ಮದ ಸೂಕ್ಷ್ಮವನ್ನರಿತ ನಿನ್ನ ಶರಣ ಭಕ್ತಿ ಮಹತ್ತರವಾದುದಯ್ಯ. ವಿಭೀಷಣ, ನೀವು ಧರ್ಮವೇ ಸಾಕಾರವಾಗಿದ್ದರೆ ತಿಳಿದ ಸರ್ವಜ್ಞಮೂರ್ತಿ ಎಂಬ ಸತ್ಯವನ್ನು ನಾನು ತಿಳಿದವನು. ಹಾಗಿರುವಾಗ ಶರಣ್ಯನಾದ ನಿಮ್ಮೊಡನೆ ಶರಣರಾಗುವುದು ನನ್ನ ಭಾಗ್ಯ. ಹೌದು, ನೀನು ಶರಣನೆಂಬ ತೃಪ್ತ ಮನಸ್ಕನಾಗಿ ಇರುವುದೇ ಹೌದಾದರೂ ಶಕ್ರಾರಿಯನ್ನು ನಿಗ್ರಹಿಸುವಲ್ಲಿ ನನಗೂ ಆತಂಕವೇ ಆವರಿಸಿತು. ಆದರೆ ತಮ್ಮ ಲಕ್ಷ್ಮಣ ದೀಕ್ಷಾಬದ್ಧನಾದ ಆತನನ್ನು ಮೃತನಿಷ್ಠನಾಗಿ ಕೊಂದುದರಿಂದ ಮತ್ತೊಂದು ಜಯಸಿರಿಯನ್ನು ನಮಗೊದಗಿಸಿದೆ. ತಮ್ಮ ತಂದೆಯಾಗಿ ನಿನ್ನನ್ನು ತಾಯಿಯಾಗಿ ಸೀತಾಮಾತೆಯನ್ನು ಪಡೆದ ನನಗೆ ಮಾತಾಪಿತರ ಸೇವೆಗಿಂತ ಮಿಗಿಲೇನಿದೆ. ಆಗಲಿ, ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ನಿಮ್ಮೆಲ್ಲರ ಭಕ್ತಿಯೇ ಶಕ್ತಿಯಾಗಿ ಗೆಲುವನ್ನು ತಂದುಕೊಟ್ಟಿದೆ. ನೀವೆಲ್ಲ ನಿಮ್ಮ ನಿಮ್ಮ ಶಿಬಿರವನ್ನು ಸೇರಿಕೊಳ್ಳಿ. ನಾಳೆಯ ಸೂರ್ಯೋದಯಕ್ಕೆ ಮತ್ತೆ ಸಮರಾಂಗಣದಲ್ಲಿ ಒಟ್ಟಾಗೋಣ. ಲಂಕಾಪಟ್ಟಣದ ಹರಿವೀರರು ಸುತ್ತ ನೆರೆಯುತ್ತ ಭೃತ್ಯವು ಶರದಿಯಾಗಿ
ರಾವಣೇಶ್ವರನಿಗೆ ಗೆಲ್ಲುವಲ್ಲಿ ಹೊರಟು ಬಂದ ಕಾರ್ಯ ಒಂದು ಕಾಲದಲ್ಲಿ ನಿರ್ಗತಿಕರಾದ ನಾನು ಈ ಕನಕಲಂಕೆಗೆ ಪ್ರಭು ಎನಿಸಿಕೊಂಡೆ. ಚತುರ್ದಶ ಭುವನಗಳಿಗಲ್ಲ ಏಕಮೇವ ಸಾಮ್ರಾಟ ಈ ದಶಕಂಠ. ಆದರೆ ನನ್ನ ಸದ್ಯದ ಈ ಸ್ಥಿತಿಗೆ ಕಾರಣ ಆ ರಾಮನಿಂದ ನನ್ನ ತಂಗಿಗಾದ ಅಪಮಾನವನ್ನು ಸಹಿಸಲಾಗದೆ ಹಗೆಯನ್ನು ಸಾಧಿಸುವುದಕ್ಕಾಗಿ ಇಳೆಯ ಸುತೆಯಾದ ಸೀತೆಯನ್ನು ಅಪಹರಿಸಿದೆ. ವಿಚಾರವನ್ನರಿತು ರಾಮ ಅನ್ವೇಷಣ ಪಥದಲ್ಲಿ ನನ್ನ ಮಿತ್ರ ವಾಲಿಯನ್ನೇ ವಧಿಸಿ ಸುಗ್ರೀವ ಸಹಿತ ಹನುಮಾದಿ ಕಪಿವೀರರ ಜೊತೆ ಲಂಕೆಗೆ ಕಾಲಿರಿಸಿದ್ದಾನೆ. ತಮ್ಮ ವಿಭೀಷಣ ಬಂಧುದ್ರೋಹವೆಸಗಿದ್ದಾನೆ. ಬಳಿಕ ಕುಂಭಕರ್ಣ ಮಕರಾಕ್ಷಾದಿಗಳೆಲ್ಲ ಮಡಿದರು. ಛಲವನ್ನು ಬಿಡದೆ ನನ್ನ ಆತ್ಮಜನಾದ ಇಂದ್ರಜಿತುವನ್ನು ಸಮರಕ್ಕೆ ಕಳುಹಿಸಿದ್ದೇನೆ. ದೂರದ ವರ್ತಮಾನದ ನಿರೀಕ್ಷೆಯಲ್ಲಿರುವಾಗ ಅದಾರು ಯಾರು ನೀನು? ನಾನು ನಿಮ್ಮ ಮಗ. ಅಸಂಬದ್ಧ ಪ್ರಲಾಪಿ. ಆಗಲ್ಲ ಬುದ್ಧಿ. ಮತ್ತೆ ಹೇಗೆ? ನಾನು ನಿಮ್ಮ ಮಗನ ಜೊತೆಗೆ ಏನಿದೆ ವರ್ತಮಾನ? ಲಾಲಿಸಬೇಕು ಒಡೆಯ. ನೀವು ಕಲಿಸಿದ್ರಿ ಅಲ್ಲ ತರ್ಬೇಕು ಅಂತ. ಯುದ್ಧ ಮಾಡುವಾಗ ಗಡಂಗರಂಗ, ಅದು ರಣರಂಗ. ಒಡೆಯ, ನಾವು ಇಷ್ಟರವರೆಗೆ ನಡೆದ ಯುದ್ಧದಲ್ಲಿ ನಮಗೆ ಜಯ ಬಂದಿದ?
ಜಯ ಬರ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ನಿರೀಕ್ಷೆಯಲ್ಲಿ ಏನೀಗ? ನೀವು ನಿಮ್ಮ ಬಾಲವನ್ನು ಕಲಿಸಿದ್ರಲ್ಲ, ಬಾಲದಿಂದ ಬರುವವರಿಗೆ ಬಲವನ್ನು, ಅದರಲ್ಲಿ ನಿಮ್ಮ ಪುತ್ರ ಎಂತದ್ದು ಪುತ್ರ ಸುಪುತ್ರ ಇಂದ್ರಜಿತ್ ಏನೀಗ? ಆಗಲ್ಲ, ನಿಮ್ಮ ಮಗನು ನಿಮ್ಮಲ್ಲಿ ಹೇಳಿ ಹೋಗಿದಾರಲ್ಲ, ಇಂದು ರಾಮನನ್ನು ಕೆಳಗಿದ್ದಾರೆ ಹಾಗೆಂದು ರಣಕ್ಷೇತ್ರಕ್ಕೆ ಹೋಗಿದ್ದಾನೆ. ನಿಮ್ಮ ಮಗ ರಣಕ್ಷೇತ್ರಕ್ಕೆ ಹೋಗಿ ಆ ಕಪಿ ಬಿಡಿದ್ರು. ಒಳ್ಳೆಯ ಕೆಲಸ. ಆಮೇಲೆ ರಾಮನು ನಿಮ್ಮ ಮಗನು ಎದುರಾದ್ರು. ಘನಘೋರವಾದ ಯುದ್ಧ ನಡೆಯಿತು. ಆಮೇಲೆ ಆ ಬಳಿಕ ಭಕ್ತರಲ್ಲಿ ಮತ್ತು ಬೆದ್ದನೆ ಮಂಗ. ಅದು ಹನುಮಂತ ಅಲ್ವೇನೋ? ಹನುಮಂತ ಹೋರಾಟಕ್ಕೆ ನಿಂತ. ನಿಮ್ಮ ಮಗನಿಗೆ ಪೆಟ್ಟು ಸಹಿಸಲಾಗದೆ ಅದು ಮೂಲಡಿ ಕುಂಬಿಲೆ. ಶುಕ್ರಾಚಾರ್ಯರ ಜೊತೆ ಮಾರಣಾಧಾರವನ್ನು ಕೈಗೊಂಡು ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮಣ ಬಂದ. ಲಕ್ಷ್ಮಣ ಅದೇ ಲಕ್ಷ್ಮಣಿಗೂ ನಿಮ್ಮ ಮಗನಿಗೂ ಘನಘೋರವಾದ ಯುದ್ಧ ಆಯಿತು. ಆ ಯುದ್ಧದಲ್ಲಿ ನಿಮ್ಮ ಮಗ ಸತ್ಯ ನಿನ್ನನು ತೊರೆಯುತ್ತೆ ಎಂದು ಬಾಳ್ವೆನು ಕುಂದಿತಿ ಭುಜಬಲದಿರಿಯು ಒಂದೇ ಭಾಗ್ಯದ ಚಿಂತಾಮಣಿಯಾದೆ ಶೌರ್ಯದ ಸಿಂಧು ನೀನೇ ಕುಲರಲೋನ ಕಂದೋ ಮಡಿದೆಯ ಸಾಹಸ ಶೌರ್ಯದ ಸಿಂಧುವಾದ ನೀನೇ ಬಡಿದ ಮೇಲೆ ನನಗಿನ್ನೂ ಆಧಾರವೇನು? ಇಲ್ಲ ಇಲ್ಲ, ಇಷ್ಟಕ್ಕೆಲ್ಲ ಕಾರಣ ಈ ಹಿಂದೆ ನಂದಿಯಿಂದ ನನಗಾದ ಶಾಪ ವಾನರದಿಂದಲೇ ನನ್ನ ಸರ್ವನಾಶ ಎಂಬುದು. ಇಲ್ಲ ಇಲ್ಲ, ಹತಾಶನಾಗಿ ಸೋಲೊಪ್ಪಲಾರೆ. ನನ್ನ ಮಗನ ಮರಣಕ್ಕೆ ಕಾರಣನಾದ ಆ ಭೂಮಿಗೆ ಆತನ ಶಿರವನ್ನು ಕತ್ತರಿಸುವುದಕ್ಕಾಗಿ ಅಶೋಕವನಕ್ಕೆ ತರುತ್ತೇನೆ. ರಾವಣನಿಗೆ ನಮಿಸುತ್ತೇನೆ.
ನಿಮ್ಮ ಚರಣಗಳಿಗೆ ಕರಣಿಸ ಅನ್ನೋ ಪ್ರಣಾಮಗಳು ಶುಭವಾಗಲಿ. ದೊಡ್ಡಪ್ಪ, ಸಚಿವ ಸುಭಾಷಕನೊಂದಿಗೆ ನಡೆದ ಸಂಭಾಷಣೆಯನ್ನು ತಿಳಿದೇ ನಾನು ನಿಮ್ಮ ಬಳಿ ಬಂದವನು. ಯುದ್ಧದ ವಿಷಮ ಪರಿಸ್ಥಿತಿಯಲ್ಲಿ ಸೇನಾಬಲ ಕ್ಷೇತ್ರಿ ಪರಾಭವದ ದುರ್ದಶೆ ಬಾಯಿ ತೆರೆದು ಮುನ್ನುಗ್ಗುತ್ತಿರುವಾಗ ಈ ಮಣ್ಣಿನ ಮಗನಾಗಿ ನಾನು ಸುಮ್ಮನಿರುವುದು ಸರಿಯಲ್ಲ. ಹಾಗಾಗಿ ರಣಕ್ಷೇತ್ರಕ್ಕೆ ನಾನು ಹೋಗುತ್ತೇನೆ, ಕಳಿಸಿಕೊಡಿ. ನೀನು ಅಲ್ಲಿ ಹೋಗಿ ಏನು ಮಾಡುತ್ತಿ ಮಗನೇ? ರಣಕ್ಷೇತ್ರವೇ ನಡುಗುವಂತೆ ಪ್ರವೇಶಿಸುತ್ತೇನೆ. ಕಪಿ ಸಮೂಹವನ್ನೇ ಸರಿಗೊಳಿಸುತ್ತೇನೆ. ಮಂತ್ರೇಶ್ವರ ಬಾಹುಲ್ಯದಿಂದ ಆ ಕೋದನ ದೀಕ್ಷ ಗುರುವನ್ನೇ ಲಘುವಾಗಿಸಿ ತಲೆದೂಗುವಂತೆ ಮಾಡುತ್ತೇನೆ. ಆಶೀರ್ವಾದಿಸಿ. ಇಗೋ ಹೊಂಬಟ್ಟದಲ್ಲಿ ರಣವೀರ್ಯವನ್ನು ಕೊಡುತ್ತಿದ್ದೇನೆ. ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಆದರೆ ಈ ವಿಚಾರವನ್ನು ಅರ್ಹಬೇಕಾದದ್ದು ಯಾರಲ್ಲಿ? ಅದನೆಯನ್ನು ತಲಿ ಮಾತೆಗೆ ಬೇಡಬೇಕಿ ಗದನೆಯನ್ನು ತಲಿ ಅದನೆಯನ್ನು ತಲಿ ಆಲಯಕ್ಕೆ ಬರಲ ಆಲಯಕ್ಕೆ ಬರಲ ಸರವೇ ನುಡಿಸಿದಳು ಪವಿತ್ರವಾದ ಪಾದಗಳಿಗೆ ಕರುಣಿಸಿ ನನ್ನ ಪ್ರಣಾಮಗಳು ತಾಯಿ. ಶುಭವಾಗಲಿ ಕಂದ. ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಕತಿ ಬಾಲ ಮಧುರಿಸುತ್ತ ಏನಿದು ಕತಿ ಬಾಲ ಮಧುರಿಸುತ್ತ ನೀನು ವಿಚಾರವೋ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಹೊಸ ಕ್ರಮ? ತಾಯಿಯ ಬಲಿಗೆ ಮಗನಾದವನು ಬರುವ ನವೀನ ರೀತಿ ಇದು. ಶರ ಚಾಪ ಕಟ್ಟುಗಳನ್ನು ಧರಿಸಿ ಯುದ್ಧರಂಗಕ್ಕೆ ಹೊರಟವನಂತೆ ಕಾಣುತ್ತದೆ. ಮಗ, ಯಾರೊಡನೆ ಯುದ್ಧ ಒಡಗಿ ಬಂತು? ಎಲ್ಲವನ್ನು ಬಿಡಿಸಿ ಹೇಳಲಾರೆಯಾ? ಅಮ್ಮ, ಯುದ್ಧ ಯಾರೊಡನೆ? ಸಂಗ್ರಾಮಯ ತಗುವೆ ಅಮ್ಮ
ಮುಖದಲ್ಲಿ ಬಾಣ ಮುಖದಲ್ಲಿ ಬಾಣ ಮುಖದಲ್ಲಿ ಅಮ್ಮ ನೀನು ನೇಮವಾಯಿತು ರಾಮನಲ್ಲಿ ಸಂಗ್ರಾಮದ ಜಗುವೆ ಬಾಣ ಮುಖದಲ್ಲಿ ನೇಮವಾಯಿತು ರಾಮನಲ್ಲಿ ಸಂಗ್ರಾಮದ ಜಗುವೆ ಭೀಮ ಬಲವನೆ ತೋರ್ಪೆ ನೋಡಿ ಅಮ್ಮ ಅಮ್ಮ ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧದ ಕುರಿತು ನೀನು ತಿಳಿಯದೇ ಇರುವವಳು ಅಲ್ಲ. ಯುದ್ಧದಲ್ಲಿ ಜ್ಯೇಷ್ಠ ಕುಮಾರನಾದಂತಹ ಮೇಘನಾಥ ಹತನಾದ ವಾರ್ತೆಯನ್ನು ಕೇಳಿ ದೊಡ್ಡಪ್ಪ ಶೋಕಾಘಾತದಿಂದ ತಲ್ಲಣಿಸಿದರು. ದೊಡ್ಡಪ್ಪನಿಗೆ ಧೈರ್ಯದ ಮಾತನ್ನು ಹೇಳಿ ರಾಮನೊಂದಿಗೆ ದೂರಕ್ಕೆ ಹೊರಟಿದ್ದೇನೆ. ಅರಸಿ ಕಳುಹಿಸಬೇಕಮ್ಮ. ರಾಮನ ಕೋಡಿ ರಣವೇ ವಿಗಡ ವಿಕ್ರಮಿಯಾತನೊಡೆ ನಿಂತು ತರವೇ ಮಗನೇ ರಾಮನ ಕೋಡಿ ರಣವೇ ವಿಗಡ ವಿಕ್ರಮಿಯಾತನೊಡೆ ನಿಂತು ತರವೇ ಬಗೆಗೇಡು ಮಾಡುವಲೇ ನಗೆಗೇಡು ಮಾಡುವುದೇ ನಿನಗೆ ಜಗಲಿ ಮಾಡುವ ಕಾಟಿಲ್ಲವೇನೋ ಮಗನೇ ಮಗನೇ ರಾಮನ ಕೋಡಿ ರಣವೇ ಹೇಳೋ ವಿಕಟ ವಿಕ್ರಮಿಯಾತನೊಡೆ ನಿಂತು ತರವೇ ಮಗನೇ ಮಗನೇ
ಅಮ್ಮ ಅಮ್ಮ ನಿನಗಿದು ಸಾಮತರವಿ ಧರ್ಮದ ನೆಲೆಯಲ್ಲಿ ತಿಂದು ನಾಡಿದೆ ಧರ್ಮದ ನೆಲೆಯಲ್ಲಿ ತಿಂದು ನಾನುಡಿದೆ ಕರ್ಮ ಬಂಧನವಿದು ಉಂಡಕ್ಕಾಗಿ ಸುಮ್ಮಗುಳಿಯದೆ ನಾ ಕಾದುವೆ ಹೋಗಿ ಸುಮ್ಮಗುಳಿಯದೆ ನಾ ಕಾದುವೆ ಹೋಗಿ ಅಮ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳಿಗೂ ಮೋಕ್ಷವೆಂಬುದು ಕ್ರಮಲಕ್ಷ್ಯವಾಗಿದೆ ಎಂದು ಸಿಗಬೇಕಾದಂತಹ ಆ ಬಿಡುಗಡೆ ರಾಮನೊಂದಿಗೆ ನಡೆಯುವ ಯುದ್ಧದಲ್ಲಿ ಹಿಂದೆ ಸಿಗುವುದಾದರೆ ಬೇರೇನು ಚಿಂತೆ ಅಮ್ಮ ಅಂದ ಮಾತೃ ಹೃದಯದ ಕಳವಳ ಮತ್ತೆ ಆ ಮಿಡಿತ ತುಡಿತಗಳು ನನಗೆ ಅರ್ಥವಾಗುವುದಿಲ್ಲವೆಂದು ಭಾವಿಸದಿರು. ಇದು ಒಂದೇ ನನ್ನ ಕರ್ಮ ಬಂಧನ ಹಾಗೂ ಋಣಬಂಧನಗಳ ಬಿಡುಗಡೆಗಿರುವ ಏಕೈಕ ಮಾರ್ಗ. ಅದಕ್ಕಾಗಿ ಒಮ್ಮೆ ಯೋಚಿಸಿ ಹರಸಿ ಕಳುಹಿಸಿಕೊಡುತ್ತಾರೆ. ಸರಿ ಮಗನೇ ಸರಿ ಮಗನೇ ರಾಮ ಸೇವೆಯು ನಿನ್ನ ಪಿತಗಾಯಿತು ಧರಣಿ ಜಯ ಸೇವೆಯಲ್ಲಿ ನಾ ಧನ್ಯಳಾಗಿಗೆನು ತರುಣನಾಗಿರಿ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ಎನ್ನುತ್ತ ಹರಸಿದಳು ಸಾಧ್ವಿಸರಮೇ ಹರಸಿದಳು ಸಾಧ್ವಿಸರಮೇ ಸರಿ ಮಗನೇ ಸರಿ ಮಗನೇ ಶರಣನೆ ನೋಡವ ಮಾತೇನೆಯು ಸಮರಕ್ಕೆ ಬರುತ್ತ
ಕ್ರಮದೊಳಗವರ ನಿಗಮನಿಸಿ ಬೀಳಿ ಅವಿಧಾನದ ಬಾಲನು ಯಾರು? ವಿಭೀಷಣ, ಅಲ್ಲಿ ನೋಡು, ರಾವಣನ ಪಕ್ಷದಿಂದ ಮುನ್ನುಗ್ಗಿ ಬರುತ್ತಿರುವ ಸೇನೆಯ ಮುಂಭಾಗದಲ್ಲಿ ಓರ್ವ ಬಾಲಕ ವೀರನಂತೆ ಕಾಣುತ್ತಿದ್ದಾನೆ. ಆ ಬಾಲಕ ಇನ್ನೂ ಎಳೆಯ ಅಸಾಮಾನ್ಯ. ತನ್ನ ಪಕ್ಷದವರನ್ನು ಹುರಿದುಂಬಿಸುತ್ತಾ ಬರುತ್ತಿದ್ದಾನೆ. ಆ ಬಾಲಕ ಯಾರೆಂದು ಹೇಳಲಾರೆಯಾ? ಅಪ್ಪಣೆ ಪ್ರಭು. ರಾಘವದೇವರು ಶರಣನು ಪರಿಬೇಗೆದುಳರು ಹಿನಲ ವಿಭೀಷಣ ಯೋಗ ಮೂರ್ತಿಯಳು ಸತಿಯ ಬೀಳುವುದೆಂತೋ ಯೋಗ ಮೂರ್ತಿಯಳು ಸತಿಯ ಬೀಳುವುದೆಂತೋ ಹೀಗೆ ಕಂಠ ಸಲಹು ಶ್ರೀಕಂಠ ಸಲಹು ಶ್ರೀಕಂಠ ರಾಮನಾಜ್ಞೆಯನ್ನು ಶಿರಸಾಧರಿಸಿ ರಾವಣನ ಪಕ್ಷದಿಂದ ಬರುತ್ತಿರುವ ಸೇನೆಯ ಮುಂದಾಳು ಯಾರೆಂದು ನೋಡಿದರೆ ಅಯ್ಯೋ ವಿಧಿ, ಇಂತಹ ಸಂಕಟ ಒದಗಿ ಬಂತು. ರಾಮನಿಗೆ ವೈರಿಯಾಗಿ ಬರುತ್ತಿರುವವನೇ ನನ್ನ ಮಗ ಧರಣಿಸೇನ. ಅಯ್ಯೋ, ನಾನೇನು ಮಾಡಲಿ? ನಿಜವಾಡಿದರೆ ಪ್ರಭು ಶ್ರೀರಾಮಚಂದ್ರನು ನನಗಾಗಿ ತಾನು ಸೋಲುತ್ತಾನೆ. ನಿಜವಾಡದೆ ಉಳಿದೆ ಎಂದಾದರೆ ನನ್ನ ಮಗ ರಾಮ ಬಾಣಕ್ಕೆ ಹತನಾಗುತ್ತಾನೆ. ಅಯ್ಯೋ ಅಯ್ಯೋ, ನಾನೇನು ಮಾಡಲಿ? ಹೌದು ಹೌದು, ರಾವಣೇಶ್ವರನ ಅಂತ್ಯ ಆಗಲೇಬೇಕು. ಧರ್ಮ ಉಳಿಯಲೇಬೇಕು. ಅದಕ್ಕಾಗಿ ಮಗನೆನ್ನುವ ಭಾವವನ್ನು ಮರೆಮಾಚಿ ಸುಳ್ಳಿನ ಪರದಿ ಸತ್ಯವಾಗಿ ಕಾಣುವಂತೆ ಪ್ರಭು ಶ್ರೀರಾಮಚಂದ್ರನಲ್ಲಿ ಅರುಹುತ್ತೇನೆ. ಪ್ರಭು ವಿಭೀಷಣ, ಸೇನೆಯ ಎಡಭಾಗದಲ್ಲಿರುವವನೇ ಸುಭಾಷಕ, ಜೊತೆಗಿರುವವರು ರಾವಣನ ಮಂತ್ರಿಗಳು. ವಿಭೀಷಣ, ನಾನು ಅವರಿವರ ಬಗ್ಗೆ ಕೇಳಿದ್ದಲ್ಲ. ಮತ್ತೆ ಮಧ್ಯದಲ್ಲಿರುವ ಬಾಲವೀರನಾರು ಹೇಳು. ಅವ ಮಗ ಏನು ಹೇಳಿದೆ? ರಾವಣೇಶ್ವರನಿಗೆ ಸಾಕು ಮಗ. ತಂದೆ ಬಿಟ್ಟ ಮಗ. ಪರಾಕ್ರಮಿಯಾಗಿದ್ದಾನೆ. ನಮ್ಮ ಲಂಕೆಯವನೇ. ಪ್ರಭು ವಿಭೀಷಣ, ಯಾರಾದರೆ ಏನಾಯ್ತು? ದುಷ್ಟ ನಿಗ್ರಹ ನಿನ್ನ ಕರ್ತವ್ಯವಲ್ಲವೇ? ಹೌದು ವಿಭೀಷಣ, ಹಾಗಿದ್ದರೆ ಸರಿ. ನಮ್ಮವರೇ ರಾವಣ ಪಕ್ಷವನ್ನು ಎದುರಿಸಬೇಕಾಗಿದೆ. ಸಿದ್ಧರಾಗಿ. ತೋರಿಸು ನಿನ್ನ ವಿಕ್ರಮ.
ಪೌರುಷವನ್ನು ಮೆಚ್ಚಿದ್ದೇನೆ ನನ್ನೊಂದಿಗೆ. ಆದರೆ ನೀನು ನನ್ನನ್ನು ಕೇವಲ ಕರುಚರನೆಂದು ಬಗೆದೆಯಾ? ನಿಮ್ಮ ಅಲಂಕಾರಗಳನ್ನು ಸುಡು ಸೂಕರಿಗೊಳಿಸಿದ ಹನುಮಂತನೇ ನಾನು. ನನ್ನೊಡನೆ ರಣಕ್ಕೆ ಬಂದೆ ಆದರೆ ನನ್ನ ವಜ್ರಮುಷ್ಟಿಯಿಂದ ನಿನ್ನನ್ನು ಬಡಿದಾಡಿಸುತ್ತೇನೆ. ಉಳಿತಾಯಿತು. ಲಂಕಾಲಕ್ಷ್ಮಿ, ಅಕ್ಷಕುಮಾರ, ಜಮ್ಮಮಾಲಿ ಮೊದಲಾದವರನ್ನು ಕೊಂದ ನಿನ್ನ ವಿಕ್ರಮವನ್ನು ನನ್ನ ಬಾಣಗಳಿಂದ ಎಳೆಯುತ್ತೇನೆ. ನೀನು ನಿನ್ನಲ್ಲಿ ಕಾದಲೆಂದು ಬಂದಿಗೇನು ನಾವು ಬಂದೆಯ ನಿನ್ನಲ್ಲಿ ಕಾದಲೆಂದು ಬಂದಿಗೇನು ನಾನು ನಿನ್ನಲ್ಲಿ ಕಾದಲೆಂದು ಬಂದಿಗೇನು ನಾನು ಬಂದೆಯಾದ ಅಂದು ನೀನಂತೆಯ ಮಾನ ಕಟ್ಟಿಸಿ ಅಂದು ನೀನಂತೆಯ ಮಾನ ಕಟ್ಟಿಸಿ ಕೋಡಿಯಿಂದ ತೋರಿದ್ದು ನ್ಯಾಯವ ಬೀಳು ನಿಜವನು ಅಂದು ನೀನಂತೆಯ ಮಾನ ಕಟ್ಟಿಸಿ ಕೋಡಿಯಿಂದ ತೋರಿದ್ದು ನ್ಯಾಯವ ಬೀಳು ನಿಜವನು ಬಂದೆಯ ರಾಮ ನೀನು ನಿನ್ನಲ್ಲಿ ಕಾದಲೆಂದು ಬಂದಿಗೇನು ನಾನು ಹೌದು, ನಿನಗಿದು ನಮಸ್ಕರಿಸಿದ್ದೇನೆ. ಹಾಗೆಂದು ನಾನು ನಿನಗೆ ಶರಣಾಗಿದ್ದೇನೆ ಎಂದು ಭಾವಿಸಿದೆ. ರಾಮ, ಏನು ನೀನು ನನ್ನ ಅತ್ತೆಯಾದ ಶೂರ್ಪನಖಿಯೊಂದಿಗೆ ವ್ಯವಹರಿಸಿದು ನ್ಯಾಯಸಮ್ಮತವೇ? ನ್ಯಾಯ ನಿಷ್ಠರವಾದ ನಿನ್ನ ಜೀವನ ವೃತ್ತಾಂತದಲ್ಲಿ ಇದೊಂದು ಕರಿ ಅಧ್ಯಾಯವೆನಿಸಲಾರದೆ.
ನೀನು ನ್ಯಾಯಮೂರ್ತಿಯೇ ಹೌದಾಗಿ ಶಿಥಿಲವಾದ ಧರ್ಮವನ್ನು ಮತ್ತೆ ಸ್ಥಾಪಿಸಲು ದೃಢಗೊಳಿಸಲು ಬಂದವನೇ ಹೌದಾದರೆ ನಮ್ಮ ವೈಯಕ್ತಿಕ ಧರ್ಮ ಪಾಲನೆಗೆ ಯುದ್ಧವೇ ಒಂದು ಉಪಾಧಿಯಾಗಿದೆ. ಶ್ರೀರಾಮಚಂದ್ರಾಯ ಪರಬ್ರಹ್ಮನೇ ನಮಃ. ಪ್ರದೀಕ್ಷಾ ಬದ್ಧನಾದ ನನಗೆ ಆ ಮೂಲಕ ದೊರೆಯುವ ಮರಣವೇ ಮಹಾನವಮಿ. ಇನ್ನು ವಿಳಂಬಿಸಬೇಡ. ಬಾಣಗಳ ಮಳೆಯನ್ನು ಕಳೆಯಲಾರಂಭಿಸುವ ನನ್ನ ಆತ್ಮ ಅದರಲ್ಲಿ ಮಿಂದೆದ್ದು ಶುದ್ಧ ಮುತ್ತಾಗುವ ಶುಭ ಅವಸರವನ್ನು ಒದಗಿಸು ರಾಮ. ಪ್ರಕಟಿಸಿದೆಯಲ್ಲ ಮಗನೇ, ನಾಂದಿ ಆಶ್ರಯವೇ. ಮಂಗಳದಲ್ಲೂ ಮರುಧ್ವನಿಯಾಗಿ ಮೊಳಗಳೆಂದೇ ನನ್ನ ಹಾರೈಕೆ. ಆದರೆ ಎಲೆಯ ಚಿಗುರೊಂದು ಪಲ್ಲವಿಸಿ ಕುಸುಮಿಸುವ ಮೊದಲೇ ಅಂಕುರಾವಸ್ಥೆಯಲ್ಲೇ ಅಂತ್ಯ ಕಾಣುವಂತಾಯ್ತಲ್ಲ ಎಂದು ಮನದಲ್ಲೇ ಮಿಡುಕುತ್ತಿದ್ದೇನೆ. ನಿನ್ನ ಕಾಂಕ್ಷೆ ಈಡೇರುವ ಕ್ಷಣ ಸನ್ನಿಹಿತವಾಗಿದೆ. ಸಿದ್ಧರಾಗು. ಮಾಗಿದುಡಿಯನ ಸೂರ್ಯ ಲಕ್ಷ್ಮಿಯು ಮೇಗೆ ಸೋಕಿದ ಕಿಚ್ಚು ಹಬ್ಬುತ್ತ ಸೋಗು ಸುಡುತ್ತಿದಿ ಕಾಲ ಕರ್ಮವ ಮೀರಲಾರಿದೆ ರಾಗಸೂತ್ರವೇ ತುಳಿ ಹುಳಿನದರು ಭೋಗಿ ಜಯನನ ಮುಂದೆ ಮೋಕ್ಷದ ಭೋಗಿದಾನ ಹೆನೆಂದು ಬ್ರಹ್ಮಾಸ್ತ್ರವನ್ನು ಕೈಗೊಂಡು ರಾವಣೇಶ್ವರ ಆಗಿದ್ದಾನೆ. ಆತನೊಂದಿಗೆ ಆತನಾಚಿಸಿದ ಸೂರ್ಯ ಮತ್ತು ಎಲ್ಲವೂ ಕೂಡ. ಇದರಿಂದಲೇ ಉರಿಯುತ್ತಿರುವ ಯಜ್ಞಕುಂಡದಲ್ಲಿ ಒಂದೊಂದಾಗಿ ಉರಿದು ಆಹುತಿಯಾಗುತ್ತಿದೆ. ಇದೇ ನಾನಾಗಿ ಚಲಿಸುತ್ತಿರುವ ಯಜ್ಞಕುಂಡಕ್ಕೆ ಸಮರ್ಪಿಸಿಕೊಂಡರೆ ಸರದಿಗೆ ಐಕ್ಯನಾಗಿ ಅನಂತನೇ ಆಗಬಹುದು. ಆದ್ದರಿಂದ ರಾಮ Thank you.
ಒಮ್ಮಿಲಿ ಹರಿಚರಣನು ತಿರುಗುತ್ತ ಪುರಳಿದ ನದಿ ನೊಂದು ಕೊರಗೊತ ಮನದುದ್ದಿ ಗದಿ ಉರಿಯುತ್ತ ಹೃದಯದ ನೋವಿಗೆ ಶಿರವನ ಚಂಚಲು ತೃಗುಜಲ ಹರಿದುದು ಕೆಂಪಾಗಿ ಮಗನೇ 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 ಕೊರಳಗೀದೆಯ ಪೇಳನಿದವರು ಬರಿದ ಗುದಿಯಾಡುತ್ತ ಭೋಗವ ಬಗೆಯಬೇಡೆಂದ ಶರಣ ಶರಣ ಯಾಕೆ ಹೀಗೆ ಮಾಡಿದೆ ನೀನು? ತತ್ವನಿಷ್ಠೆಯ ಕಾರಣಕ್ಕಾಗಿ ಪಕ್ಷನಿಷ್ಠೆ ಸ್ವಜನ ನಿಷ್ಠೆಗಳನ್ನು ಲಘುವಾಗಿ ಪರಿಗಣಿಸಿದವ ನೀನು. ಆದರೆ ಇದೀಗ ಈ ರೀತಿಯ ವ್ಯಥೆಗೆ ಒಳಗಾಗಲು ಕಾರಣವೇನು ವಿಭೀಷಣ? ನಿನ್ನಲ್ಲಿ ಈವರೆಗೆ ಸುಳ್ಳು ವಂಚನೆಗಳನ್ನು ಕಂಡವನು ನಾನಲ್ಲ. ಆದರೆ ಇದೀಗ ನೀನು ನನ್ನಿಂದ ಏನನ್ನೋ ಮರೆಮಾಚುತ್ತಿದ್ದೀಯೆ ಎಂಬುದು ಸತ್ಯ. ನಿನಗೆ ನನ್ನ ಹಣೆ ಇದೆ, ಸತ್ಯವನ್ನು ಹೇಳಲಾರೆಯಾ? ಕೇಳು ಸೀತಾಪತಿ, ಕೇಳು ಸೀತಾಪತಿಯೇ, ಲೋಕದ ಏಳಿಗೆಯ ಬಯಸಿರ್ಪ ನಿನ್ನನು ನಿನ್ನಯ ಬಾಳಿಗುಡ್ಡಿಯ ಮಾಡಲ ಲೋಕದ ಏಳಿಗೆಯ ಬಯಸಿರ್ಪ ನಿನ್ನಯ ಬಾಳಿಗಡ್ಡಿಯ ಮಾಡಲಾರೆ ಎನ್ನುತ್ತ ಸಲಗೈದೆ ಬಾಲಯನಗಿವ ತರಣಿಸಿ ನಾನು ಬಾಲಯನಗಿವ ತರಣಿಸಿ ನಾನು ಕಾಳಗಕ್ಕೆ ಬಂದಿರು ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಮುದೆಂದು ಹುಸಿ ನುಡಿದೆ. ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಲುವುದೆಂದು ಹುಸಿ ನುಡಿದೆ, ಹುಸಿ ನುಡಿದೆ. ಕೇಳು ಸೀತಾಪತಿ ರಾಮ 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 ರಾಮ
ಲೋಕಕ್ಷೇಮವನ್ನೇ ಹಿರಿದೆಂದು ಭಾವಿಸಿದವನು. ಅದಕ್ಕೆ ಪೂರಕವಾಗಿ ಸೀತಾ ಮಾತೆಯನ್ನು ಕಳೆದುಕೊಂಡು ನೋವನ್ನು ಅನುಭವಿಸುತ್ತಿದ್ದು, ದುಷ್ಟನಾದ ವಾಲಿಯನ್ನು ನಿಗ್ರಹಿಸಿ ಸುಗ್ರೀವನನ್ನು ಅನುಗ್ರಹಿಸಿ ಮತ್ತೆ ಮುಂದುವರೆದವನು. ಹೌದು, ಹೀಗಿರುವಾಗ ಇನ್ನೀ ಪರೋಪಕಾರದ ಭಾವವನ್ನರಿತ ನಾನು ನಿನ್ನ ಸರಿಗೆ ಬರುವ ಮುನ್ನವೇ ನನ್ನ ಸ್ವಹಿತ ಸ್ವಾರ್ಥಗಳನ್ನು ತ್ಯಜಿಸಿದವನು. ಒಂದು ವೇಳೆ ಅಂದವ ನನ್ನ ಮಗ ಎನ್ನುವ ಸತ್ಯವನ್ನು ಹೇಳುತ್ತಿದ್ದರೆ ನೀನು ಯುದ್ಧ ತತ್ಪರನಾಗದೆ ವಿಮುಖನಾಗುತ್ತಿದ್ದೆ. ಯಾವುದೇ ಕಾರಣಕ್ಕೂ ಅಧರ್ಮದ ಮುಂದೆ ಧರ್ಮ ಸೋಲಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಸುಳ್ಳನ್ನಾಡಿದೆ, ನಿನ್ನನ್ನು ವಂಚಿಸಿದೆ. ನನ್ನ ತಪ್ಪಿಗೆ ಕ್ಷಮೆ ಇದೆಯೇ? ನಿನ್ನ ಮನಸ್ಸಿನ ನೋವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ತರಣಿ ಸೇನಾಳಿದರು ಮೋಕ್ಷವನ್ನು ಪಡೆಯುತ್ತಾನೆ. ಭೌತಿಕ ದೇಹ ಕಣ್ಣ ಮುಂದಿಲ್ಲದಿದ್ದರೂ ಕೀರ್ತಿ ಶರೀರಿಯಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾನೆ. ವಿಭೀಷಣ, ನೀನು ತ್ಯಾಗಜೀವಿಯಾಗಿ ಬಂದು ಶರಣ ರತ್ನನಾಗಿ ಪ್ರಪಂಚದ ಎಲ್ಲರ ಮನದಲ್ಲೂ ಸ್ಥಾಯಿಯಾಗಿ ಉಳಿಯುತ್ತೀಯ. ಈ ಮೂಲಕ ರತ್ನೋತ್ಸವವು ಮರೆಯಲಾಗದ ಕ್ಷಣವಾಗಿ ಉಳಿಯಲೆಂದೇ ನನ್ನ ಆರೈಕೆ. ಏನೇ ಇರಲಿ, ಧರ್ಮ ಸಂಸ್ಥಾಪನೆಯೇ ಪ್ರತಿಯೊಬ್ಬರ ಕರ್ತವ್ಯವೆಂಬ ಕಥಾಂತರ್ಗತ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ಜಗನ್ಯಾಮಕ ಶಕ್ತಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಭದ್ರಂ ಶುಭಂ ಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ರಘುರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ರಘುರಾಮ ಹರೇ. ಶ್ರೀರಾಮ ಜಯ ರಾಮ ಮಂಗಲೋ ಭವರಾಪಿಗೆ ಮಂಗಲೋ ಮಹಾಗಣಪಗೆ ಮಂಗಲೋ ಮಂಗಲೋ ಮಂಗಲೋ. ಇಷ್ಟರವರೆಗೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂತಹ ಶ್ರೀಯುತ ಅಶ್ವಥ್ ಮಂಜಿನಾಡಿ ನಿರ್ದೇಶನದ ಶರಣರತ್ನ ಎಂಬ ಯಕ್ಷಗಾನ ಪ್ರಸಂಗವು ಬಹಳ ಯಶಸ್ವಿಯಾಗಿ ನೆರವೇರಿತು. ಈ ಅಮೋಘ ಪ್ರದರ್ಶನಕ್ಕಾಗಿ ಅಶ್ವಥ್ ಮಂಜಿನಾಡಿ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಇಂದಿನ ಸಮಾರೋಪ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಳಿಕ ಶ್ರೀಯುತ ಕುದ್ರೋಳಿ ಗಣೇಶ್
ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಇವರಿಂದ ಮಸ್ತ್ ಮ್ಯಾಜಿಕ್ ಕಾರ್ಯಕ್ರಮ ನಡೆಯಲಿಕ್ಕಿದೆ.
hold with it.
ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಜೇರ್ಲಕಟ್ಟೆ ಇದರ ನಾಡು ನುಡಿಯನ್ನು ಬಿಂಬಿಸುವ ರತ್ನೋತ್ಸವ ಕಾರ್ಯಕ್ರಮದ ಸಮಾರೋಪ ಇದೀಗ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸಮ್ಮೇಳನದ ಇಂದಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರಾದಂತಹ ಕರ್ನಾಟಕ ಸರ್ಕಾರ ಶ್ರೀ KT ಸುವರ್ಣ ಇವರು ವೇದಿಕೆ ಆಗಮಿಸಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯ ಅಲೆಮಾರಿ ಒಕ್ಕೂಟ ಇದರ ಉಪಾಧ್ಯಕ್ಷರಾಗಿರುವಂಥ ಶಿವರಾಮ್ ಬಳೆಗಾರ್ ಮುರುಡೇಶ್ವರ ಇವರು ವೇದಿಕೆಗೆ ಆಗಮಿಸಬೇಕು. ಮಾಜಿ ಗವರ್ನರ್ ರೋಟರಿ ಜಿಲ್ಲೆ 3181 ಇಲ್ಲಿಯ ರೋಟೇರಿಯನ್ ಶ್ರೀ ವಿಕ್ರಮದತ್ತ ಇವರು ವೇದಿಕೆ ಆಗಮಿಸಬೇಕು. ಬೆಲ್ಮಾ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮೊಹಮ್ಮದ್ ಹನೀಫ್ ಇವರು ವೇದಿಕೆ ಆಗಮಿಸಬೇಕು. ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಆಗಿರುವಂತಹ ಇದರ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಸುರೇಶ್ರವರು ವೇದಿಕೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀಯುತ K ರವೀಂದ್ರ ಶೆಟ್ಟಿಯವರ ಮಾತೃಶ್ರೀಯಾದಂಥ ರತ್ನಾವತಿ ಶೆಟ್ಟಿಯವರು ವೇದಿಕೆ ಆಗಮಿಸಬೇಕು. ಇವರಲ್ಲಿ ಮೋಹನ್ ದಾಸ್ ಶೆಟ್ಟಿ ಉಪಾಧ್ಯಕ್ಷ ಮೋಹನ್ ದಾಸ್ ಶೆಟ್ಟಿಯವರು ವೇದಿಕೆ ಆಗಮಿಸಬೇಕು. ಲಯನ್ ಲೋಕನಾಥ್ ಶೆಟ್ಟಿ BC ರೋಡ್ ಇವರು ಕೂಡ ವೇದಿಕೆ ಆಗಮಿಸಬೇಕು. ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ಸುರೇಶ್ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವೇದಿಕೆಯನ್ನು ಅಲಂಕರಿಸಿದ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಇದೀಗ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇದರ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ K ರವೀಂದ್ರ ಶೆಟ್ಟಿಯವರು ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತು ಬೆಳಗ್ಗಿನಿಂದ ಪ್ರಾರಂಭಗೊಂಡಂತಹ ನಮ್ಮ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ಸಮಾರೋಪ ಸಮಾರಂಭದಲ್ಲಿ ನಾವು ಬಂದು ನಿಂತಿದ್ದೇವೆ. ಇವತ್ತು ಈ ಸಮ್ಮೇಳನ ಪ್ರತಿ ವರ್ಷದಂತೆ ಬೆಳಿಗ್ಗೆ ನಮ್ಮ ದೇರಳಕಟ್ಟೆಯ ದೇರಳಕಟ್ಟೆ ಪರಿಸರದಲ್ಲಿ ಬೆಲ್ಮ ಗ್ರಾಮ ಪಂಚಾಯತಿನ ವಠಾರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿಂದ ಇಲ್ಲಿಯವರೆಗೆ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲಾರವರ ಆ ಒಂದು ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಬಂದು
ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ವಿಚಾರಗೋಷ್ಠಿ, ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ, ಕವಿಗೋಷ್ಠಿ, ಆಮೇಲೆ ಯಕ್ಷಗಾನ, ಈ ರೀತಿಯಾಗಿ ಕಾರ್ಯಕ್ರಮಗಳು ನಡೆದು ಈಗ ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವಿದ್ದೇವೆ. ಈ ಸಮಾರೋಪ ಸಮಾರಂಭದಲ್ಲಿ ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ನರೇಂದ್ರ ದೇರ್ಲಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಸಮಾರಂಭದಲ್ಲಿ ನಮ್ಮ ಲಯನ್ ಲೋಕನಾಥ್ ಶೆಟ್ಟಿ ಅವರು ಲಯನ್ಸಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸಾಮಾಜಿಕವಾಗಿ ಧಾರ್ಮಿಕವಾಗಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಲಯನ್ ಲೋಕನಾಥ್ ಶೆಟ್ಟಿ BC ರೋಡ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆ 3181ರ ಮಾಜಿ ಜಿಲ್ಲಾ ಗವರ್ನರ್, ನನ್ನ ಬಹಳ ಆತ್ಮೀಯ ಸಹೋದರ ಮಿತ್ರರಾಗಿರ್ತಕ್ಕಂಥ ರೊಟೇರಿಯನ್ ವಿಕ್ರಮ್ ದತ್ತಾರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ, ಅವರು ಮಾಜಿ ಸೈನಿಕರು ಕೂಡ, ಅವರನ್ನು ಕೂಡ ನನ್ನ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ನಾನೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದಾಗ ಇಡೀ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಈ 46 ಜಾತಿ ಜನಾಂಗಗಳನ್ನು ಒಳಗೊಂಡಂತಹ ಈ ಅಲೆಮಾರಿ ಮತ್ತು ಅರೆಲೆಮಾರಿ ಜನಾಂಗದ ಬಂಧುಗಳು ಇವತ್ತು ಅದರ ಒಂದು ಒಕ್ಕೂಟದ ಉಪಾಧ್ಯಕ್ಷರಾಗಿ, ಒಂದು ಜೋಗಿ ಸಮಾಜದ ಮುಖಂಡರಾಗಿ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ನಮ್ಮ ಶಿವರಾಮ್ ಬಲೆಗಾರರವರು ಮುರುಡೇಶ್ವರ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನನ್ನ ತಾಯಿ ರತ್ನಾವತಿ ಶೆಟ್ಟಿ ಅವರಿದ್ದಾರೆ, ನನ್ನ ಸಹೋದರ ಈ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ದಾಸ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಸೂಡಿ ಸುರೇಶ್ ಅವರು ಬೆಳಿಗ್ಗೆನೂ ಕೂಡ ಇದ್ದರು, ಇವತ್ತು ಇದ್ದಾರೆ, ನಾಳೆನೂ ಕೂಡ ಇರ್ತಾರೆ. ನನ್ನ ಎಲ್ಲ ಈ ಒಂದು ವಿದ್ಯಾಸಂಸ್ಥೆಯ ಯಾವಾಗ 25 ವರ್ಷಗಳ ಹಿಂದೆ ನಾನು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಅವರು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. SS ಪಬ್ಲಿಕ್ ಸ್ಕೂಲ್ ಬೆಂಗಳೂರು, SS ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಅದರದ್ದು ಕೂಡ ರಜತ ಮಹೋತ್ಸವ ಇದೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಈ ಒಂದು ಹಿಂದುಳಿದ ವರ್ಗ ಜನರ ಸೇವಾ ಕಾರ್ಯಗಳನ್ನು ಮಾಡಿರತಕ್ಕಂಥ ನಮ್ಮ KT ಸುವರ್ಣರು, ಈ ಭಾಗದ ಒಬ್ಬ ಜನಪ್ರಿಯ ಮುಖಂಡರು ಕೂಡ KT ಸುವರ್ಣರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಅವರು, ನಮ್ಮ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ಅವರು ಎಲ್ಲ ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ, ಬಹಳ ಮುಖ್ಯವಾಗಿ ಬೆಳಗಿನಿಂದ ಈ ಹೊತ್ತಿನವರೆಗೆ ಬಹಳಷ್ಟು ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂತಹ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಎಲ್ಲರೂ ಕೂಡ ನೀವಿದ್ದೀರಿ. ಇನ್ನೇನು ಈ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಖ್ಯಾತ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಲಿ ಗಣೇಶ್ ರವರಿಂದ ವಿಸ್ಮಯ ಜಾದೂ ಕೂಡ ಈ ವೇದಿಕೆಯಲ್ಲಿ ಈ ಸಮಾರಂಭ ಆದ ತಕ್ಷಣ ನಡೆಯಲಿಕ್ಕಿದೆ. ಅದರ ಜೊತೆಗೆ ಇವತ್ತು ನಮ್ಮ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಆ ಸಮ್ಮೇಳನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಆಗುವಂಥ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬರಿಗೆ ನನ್ನ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಪ್ರಶಸ್ತಿ ಅಂತ ಕೊಡುವಂಥದ್ದನ್ನು ನಮ್ಮ ಮಾಡ್ತಾ ಇದ್ದೇವೆ. ಅದು ಕೂಡ ಈ ವೇದಿಕೆಯಲ್ಲಿ ಈಗ ನಡೆದಕ್ಕಿದೆ. ಈ ಬಾರಿ ನಮ್ಮ ವಿದ್ಯಾರತ್ನ ಪ್ರಶಸ್ತಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರು, ಯಕ್ಷಧ್ರುವ
ಸತೀಶ್ ಶೆಟ್ಟಿ ಪಟ್ಲಗುತ್ತು ಇವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಇನ್ನೇನು ಅವರು ನಮ್ಮನ್ನು ಬಂದು ಸೇರಲಿಕ್ಕಿದ್ದಾರೆ. ಈ ಒಟ್ಟು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವೂ ಕೂಡ ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ, ನನ್ನ ಬಹಳ ಪ್ರೀತಿಯ ಮಾಧ್ಯಮದ ಮಿತ್ರರು ತಾವೆಲ್ಲರಿದ್ದೀರಿ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ನಮ್ಮ ಮಾತುಗಳನ್ನು ನಿಲ್ಲಿಸ್ತೀನಿ. ಶ್ರೀಯುತ ರಮೇಶ್ ಶೆಟ್ಟಿಯವರು ಎಲ್ಲ ಅತಿಥಿ ಅಭ್ಯಾಗತರನ್ನು ಶಾಲೋದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತೇವೆ. ಧನ್ಯವಾದಗಳು. ಇದೀಗ ಕರ್ನಾಟಕ ರಾಜ್ಯ ಅಲೆಮಾರಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಶಿವರಾಮ್ ಬಳೆಗಾರ್ ಮುರುಡೇಶ್ವರ ಇವರು ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತೇನೆ. ನಾನು ಭಾಷಣಗಾರ ಅಲ್ಲ, ಕೆಲಸವನ್ನು ಮಾಡಿ ಗೊತ್ತುಂಟು ಬಿಟ್ಟರೆ ನಮಗೆ ಮಾರ್ಗದರ್ಶನ ನಮ್ಮ ರವೀಂದ್ರ ಶೆಟ್ಟರವರು ಗುರುಗಳು ಕೂಡ ಹೌದು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಕರಾವಳಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವ ರತ್ನೋತ್ಸವ ಅಂಗವಾಗಿ ಇವತ್ತು ಪ್ರಾರಂಭಗೊಂಡ ಕಾರ್ಯಕ್ರಮ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ನೋಡ್ತಾ ಇದ್ದೆ. ಖುಷಿ ಸಂತೋಷ ಆಗ್ತಾ ಉಂಟು. ಯಾಕಂದರೆ ಈ ಸ್ಕೂಲಿನ ಮಕ್ಕಳ ಯಕ್ಷಗಾನ ಕಾರ್ಯಕ್ರಮವನ್ನು ನೋಡಿದೆ, ತುಂಬ ಸಂತೋಷ ಆಯಿತು. ನಮ್ಮ ಈ ಕಾರವಾರ ಆ ಕಡೆ ಜಿಲ್ಲೆಯಲ್ಲಿ ಈ ಯಕ್ಷಗಾನ ಮಕ್ಕಳ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲಲ್ಲಿ ಅವಕಾಶವೇ ಇಲ್ಲ. ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಈ ಕಲೆಗೆ ಹೆಚ್ಚು ಒತ್ತು ಕೊಡುವುದು ಯಕ್ಷಗಾನಕ್ಕೆ ಅಂತ ಹೇಳಿದ್ರೆ ಈ ಮಂಗಳೂರು ಉಡುಪಿ ಕಡೆ ತುಂಬ ಯಕ್ಷಗಾನಕ್ಕೆ ಪ್ರೋತ್ಸಾಹ ಸಿಗ್ತದೆ. ಅದು ನನಗೆ ನೋಡಿ ತುಂಬ ಸಂತೋಷ ಆಯಿತು. ಹಾಗೆ ರವೀಂದ್ರ ಶೆಟ್ಟರವರು ನನಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕಂತ ಸೂಚನೆ ನೀಡಿದರು. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಇಲ್ಲಿ ನೋಡುವಾಗ ಈ ಕಾರ್ಯಕ್ರಮ ತಪ್ಪಿದರೆ ನನಗೆ ಒಂದು ಅವಕಾಶ ತಪ್ಪಿ ಹೋಗ್ತಿತ್ತೇನೋ ಒಂದು ಅನಿಸಿಕೆ ನನಗೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ರವೀಂದ್ರ ಶೆಟ್ಟರನ್ನು ನಾನು ತುಂಬ ವರ್ಷದಿಂದ ಸಂಘಟನೆಯಿಂದ ನಾನು ನೋಡ್ತಾ ಇದ್ದೆ. ನಮ್ಮ ಅಲೆಮಾರಿ ಅದರ ಒಂದು ಒಕ್ಕೂಟದ ಗೌರವಾಧ್ಯಕ್ಷರು ಕೂಡ. ಅವರ ಒಂದು ಸಮಿತಿಯಲ್ಲಿ ನಾನು ಕೂಡ ಉಪಾಧ್ಯಕ್ಷನಾಗಿದ್ದೇನೆ. ನಮ್ಮ 46 ಜಾತಿ ಒಕ್ಕೂಟ, ಹಿಂದುಳಿದ ವರ್ಗ 1ರ ಒಕ್ಕೂಟ ಅದು. ಆ ಒಕ್ಕೂಟಕ್ಕೆ ರವೀಂದ್ರ ಶೆಟ್ಟಿಯವರು
ನಮ್ಮ ಹಿಂದುಳಿದ ವರ್ಗಕ್ಕೆ ಒಂದು ಗಟ್ಟಿ ಒಂದು ಯಾವುದೇ ಒಂದು ನಮ್ಗೆ ಸರ್ಕಾರಕ್ಕೆ ನಮಗೆ ತೊಳೆತಕ್ಕೆ ಒಳಗಾದಂಥ ವರ್ಗಗಳು ನಾವೆಲ್ಲ ಹಿಂದುಳಿದ ವರ್ಗದವರು. ಅಂಥ ಒಂದು ತೊಳೆತಕ್ಕೆ ಒಳಗಾದಂಥ ಹಿಂದುಳಿದ ವರ್ಗಕ್ಕೆ ಅವರು ನಮಗೆ ಆನೆ ಬಲ ಬಂದ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ಹಿಂದೆ ನಾವು ನಮ್ಮ ಹಿಂದುಳಿದ ವರ್ಗಕ್ಕೆ ಅಲೆಮಾರಿಗಳಿಗೆ ಯಾರೂ ನಮಗೆ ಸಪೋರ್ಟ್ ಆಗಿ ನಿಂತವರಿಲ್ಲ, ಯಾವ ರಾಜಕಾರಣಿಗಳೂ ಇಲ್ಲ. ನಾವು ಇದನ್ನೆಲ್ಲ ಬೇಸತ್ತು ನಾನಂತೂ ಯಾವುದು ಬೇಡ ಅಂತ ನಾನು ಎಲ್ಲ ಸಂಘಟನೆಯನ್ನು ಬಿಟ್ಟು ನಾನು ಹಿಂದಿದ್ದೇನೆ. ಆವಾಗ ನಮ್ಮ ಸರ್ ಅವರು ನಮ್ಮ ನಿಗಮಕ್ಕೆ ಅಧ್ಯಕ್ಷರಾಗಿ ಬಂದರು. ಆವಾಗ ನಮ್ಮ ಮಠದಲ್ಲಿ ಕಾರ್ಯಕ್ರಮ ಇತ್ತು ಕುಂದಾಪುರದಲ್ಲಿ ಎರಡಮೊಗೆಯಲ್ಲಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಅವರು ನಾವು ಪರಿಚಯ ಆಯಿತು ಸಂಘಟನೆಯಿಂದ. ಅವರ ಜೊತೆಯಲ್ಲಿ ಮತ್ತೆ ಕಾರ್ಯಕ್ರಮ ಹಾಗೆ ಸರ್ಕಾರದ ಸೇವೆಗಳನ್ನೆಲ್ಲ ನಾವು ಸೂಚನೆಯನ್ನು ಕೊಟ್ಟಾಗ ಎಲ್ಲ ಸೇವೆಗಳು ನಮ್ಮ ಹಿಂದುಳಿದ ವರ್ಗಕ್ಕೆ ಅವರ ಹತ್ರ ಬಂತು. 46 ಜಾತಿಗಳಿಗೂ 46 ಜಾತಿಗಳು ಹೇಗಿತ್ತಂತ ಹೇಳಿದ್ರೆ ನನಗೆ ಹೇಳಿಕೊಳ್ಳಿಕ್ಕೆ ತುಂಬ ನೋವಾಗ್ತದೆ. ಗುಡಿಸಲು ಅಂಥ ಗುಡಿಸಲುಗಳಲ್ಲಿ ನಮ್ಮ 46 ಜಾತಿಗಳಲ್ಲಿ ಕೆಲವೇ ವರ್ಗಗಳು ಈಗಲೂ ಕೂಡ ಇದೆ. ಯಾಕಂದರೆ ಅದು ಸರ್ಕಾರದ ವೈಫಲ್ಯ. ಅಂಥವರನ್ನು ನಮ್ಮ ಮೇಲ್ಮಟ್ಟಕ್ಕೆ ತರುವುದಕ್ಕಾಗಿ ಹಗಲು ರಾತ್ರಿ ರವೀಂದ್ರ ಶೆಟ್ಟರು ಹಿಂದುಳಿದ ವರ್ಗದವರು ಅಲ್ಲ, ಅಲೆಮಾರಿನೂ ಅಲ್ಲ. ಅವರು ಯಾವಾಗ ಒಂದು ನಮ್ಮ ನಿಗಮದ ಅಧ್ಯಕ್ಷರಾಗಿ ಬಂದರೂ ನಮ್ಮ ದುಸ್ಥಿತಿಯನ್ನು ಕಂಡು ಅವರಿಗೆ ನೋವಾಗಿ ಬೇಸರವಾಗಿ ಆ ಒಂದು ಒಕ್ಕೂಟವನ್ನು ರಚನೆ ಮಾಡಿ ನಮ್ಮ 31 ಜಿಲ್ಲೆಯಲ್ಲಿ ಕೂಡ ಈಗ ನಮ್ಮ ಸಂಘಟನೆ, ಜಿಲ್ಲಾ ಸಂಘಟನೆ, ತಾಲೂಕು ಸಂಘಟನೆ, ಹೀಗೆ ನಮ್ಮ ಸಂಘಟನೆ ಬಲವಾಗಿ ನಾವು ನ್ಯಾಯವಾಗಿ ಹೋರಾಟಕ್ಕೂ ಕೂಡ ಬೆಂಗಳೂರಿನಲ್ಲಿ 2 ದಿನ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ದೇವೆ. ಅದರಿಂದನೂ ಕೂಡ ನಮಗೆ ಸ್ವಲ್ಪ ನ್ಯಾಯ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ನಮಗೆ ಯಾರಿಂದ ನ್ಯಾಯ ಸಿಗ್ತದೆ, ಯಾರಿಂದ ನಮಗೆ ಬಲ ಸಿಗ್ತದೆ, ನಾವು ಅವ್ರ ಜೊತೆಯಲ್ಲಿ ಇರಬೇಕಾದ್ದು ನಮ್ಮ ಧರ್ಮ ನ್ಯಾಯ. ನಾವು ಯಾರಿಂದನೂ ಇಷ್ಟರ ತನಕ ಒಂದು ನ್ಯಾಯವನ್ನು ಪಡ್ಕೊಳ್ಳಲಿಲ್ಲ. ರವೀಂದ್ರ ಶೆಟ್ಟರು ಎಲ್ಲೋ, ನಾವು ಹಿಂದುಳಿದವರೆಲ್ಲೋ ಆನೆಗೂ ಆಡಿಗೂ ಇದ್ದಂಥ ಅಜಗಜಂತರ ಯಾವುದೋ ಪುಣ್ಯದ ಫಲದಿಂದ ನಾವು ರವೀಂದ್ರ ಶೆಟ್ಟರು ಒಂದು ನಮ್ಮ ಸಂಪರ್ಕ ಯಾವ ಜನ್ಮದ ಋಣಬಂಧವನ್ನು ಅಂತ ಹೇಳಲಿಕ್ಕೆ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾನೊಂದು ಮಾತು ಕೊಟ್ಟಿದ್ದೇನೆ, ಸರ್ ನೀವು ಯಾವತ್ತು ನನ್ನ ಜೀವ ಇರುವ ತನಕ ಈ ಸಂಘಟನೆಯಲ್ಲಿ ನಾನು ಇರ್ತೇನೆ, ನೀವು ಇರುವ ತನಕ ನಾನು ಯಾವುದೂ ಬೇಡ ಅಂತ ಬಿಟ್ಟವನು ಸಂಘಟನೆ ಎಲ್ಲವನ್ನು. ಕೆಲವೇ ಸಂಘಟನೆಯಲ್ಲಿ ನಾನಿದ್ದೆ, ನನಗೀಗ 60 ವರ್ಷ ಪ್ರಾಯ. ಅದಕ್ಕಾಗಿ ಸತ್ಯ ವಿಷಯವನ್ನು ಹೇಳುವ ಕೆಲವರಿಗೆ ನೋವಾಗ್ತದೆ, ಕೆಲವರಿಗೆ ಖುಷಿಯೂ ಆಗ್ತದೆ. ಅಂದರೆ ನಮ್ಮ ಹಿಂದುಳಿದ ವರ್ಗದ ದುಸ್ಥಿತಿ ಹೇಗೆ ಉಂಟಂತ ಹೇಳಿದ್ರೆ ಅದು ಹೇಳಲು ಸಾಧ್ಯವೇ ಇಲ್ಲದಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಅಂಥ ಸಂದರ್ಭದಲ್ಲಿ ಒಂದು ಗಾದೆ ಮಾತಿತ್ತು, ಒಳ್ಳೆಯವರ ಮಾರ್ಗದರ್ಶನ, ಒಳ್ಳೆಯವರ ಪ್ರೀತಿ ನಮಗೆ ಸಿಗಬೇಕಿದ್ರು ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳಿದರು. ಹಾಗೆ ಇವತ್ತು ಕೂಡ ಇವರ ಒಂದು ಈ ಶಾಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕೂಡ ಇವರಲ್ಲಿ ಸ್ಕೂಲಲ್ಲಿದ್ದಾರೆ. ಈ ಸ್ಕೂಲಲ್ಲಿ ಕಲಿಯುವಂಥ ಹುಡುಗರು ಮುಂದಿನ ನಮ್ಮ ಈ ಭಾರತದ ಪುಣ್ಯ ಭೂಮಿಯ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಭವಿಷ್ಯ ಅವರ ಪಾಲಿಗೆ ಕೂಡಿ ಬರಲಿ, ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಅವರು ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡುತ್ತಾ ಹಾಗೆ ಆಶಿಸುತ್ತಾ, ಈ ಒಂದು ಸ್ಕೂಲು ಎಲ್ಲ ಬಡವರಿಗೂ ಅವರು ಯಾವುದೇ ಒಂದು ಜನಸಾಮಾನ್ಯರಿಗೆ ಇಷ್ಟೇ ಕೊಡಬೇಕು ಎನ್ನುವಂಥ ಅವ್ರದ್ದು ಅಭ್ಯಂತರ ಇಲ್ಲ. ನಾನು ನೋಡಿದ ನಮ್ಮ ಹಲವಾರು ಕಡೆಯಿಂದ ಸ್ಕೂಲು ಹುಡುಗರು ಇವರು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇವರ ಸ್ಕೂಲು ನಮ್ಮಂಥ ಬಡ ವಿದ್ಯಾರ್ಥಿಗಳ ಮಕ್ಕಳಿಗೆ ಯಾವತ್ತೂ ಒಂದು ಆಶ್ರಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ರಾಜ್ಯದಲ್ಲಿರುವ ಅಲೆಮಾರಿ, ಅಲೆಮಾರಿ ಇವರ ಒಂದು ಜೀವನವು ಯಾವ ರೀತಿ ಸಂಕಷ್ಟದಲ್ಲಿದೆ, ಅದಕ್ಕೆ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಯಾವ ರೀತಿಯ ಸ್ಪಂದನೆಯನ್ನು ಮಾಡುತ್ತಾರೆ ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ರಾಜ್ಯ ಅಲೆಮಾರಿ ಒಕ್ಕೂಟಗಳ ಉಪಾಧ್ಯಕ್ಷರಾದಂಥ ಶಿವರಾಮ್ ಬಳೆಗಾರ್ ಇವರಿಗೆ ಧನ್ಯವಾದಗಳು. ವೇದಿಕೆಯ ಮುಂದಿರುವಂತಹ ಶ್ರೀಯುತ ಆನಂದ್ ಶೆಟ್ಟಿ ಉಳ್ಳಾಲ ಮತ್ತು ಗಿರೀಶ್ ಕುಮಾರ್ ಇವರ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಇನ್ನು ಮುಂದೆ ನಮ್ಮ
ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರು, ಹಿರಿಯ ಧಾರ್ಮಿಕ ಸಾಮಾಜಿಕ ನಾಯಕರು ಆಗಿರುವಂಥ ಶ್ರೀಯುತ KT ಸುವರ್ಣರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಗಟ್ಟೆ ಈ ಒಂಜಿ ಶಾಲೆದ ಬಹುಶಃ ಈ ದೇರಗಟ್ಟೆ ಈ ಪರಿಸರಡು ಇನಿ ಈ ಶಾಲೆ 25 ವರ್ಷದಿಂಚಿ ಸಿಲ್ವರ್ ಜುಬ್ಲಿದ ಈ ಕಾರ್ಯಕ್ರಮದ ಈ ಒಂಜಿ ಪೊರ್ಲದ ಕಾರ್ಯಕ್ರಮಡು ಇನಿ ವೇದಿಕೆ ಇಟ್ಟಿನ ಅಧ್ಯಕ್ಷರನ್ನ ಆತ್ಮೀಯರತ್ನ ರವೀಂದ್ರ ಸಿಟ್ರೆ ಅಂಚನೆ ವೇದಿಕೆ ಇಟ್ಟಿನ ಮಾತ ಗಣ್ಯ ಅತಿಥಿಲೆ ಮೂಲು ಸೇರಿದಿನ ಮಾತ ಸಭಿಕರೆ ಇನಿ ನಮ್ಮ ಹಿಂದುಳಿದ ಆಯೋಗದ ಉಪಾಧ್ಯಕ್ಷರ ಪಂಡಲೆಕೊನೆ ಬಹುಶಃ ರವೀಂದ್ರ ಸೆಟ್ರು ಎಂಕುಲು ಒಟ್ಟಿಗೆ ಬ್ಯಾಂಗ್ಳೂರು 6 ನಿಗಮದ ಅಧ್ಯಕ್ಷರ ಪುನಗ ಎಂಕುಲ ಹಿಂದುಳಿದ ಆಯೋಗದ ಒಂಜಿ ನಿರ್ದೇಶಕರಾದ ಎಂಕುಲ 6 ಪೋಯಿನ ಆ ಮಾತ ಭಾಗಗಳ ಆ ಹಿಂದುಳಿದ ವರ್ಗ ಎಂಗ್ಲು ಪೂರ ಸಂಪರ್ಕ ಮಲ್ತನ ಎಂಗ್ಲು ಒಟ್ಟೊಟ್ಟಿಗೇನೆ ಮಲ್ತನ ಆ ನೆನಪು ಇನಿ ಬಾರಿ ಪೊರ್ಲುದ ಆ ಸಮಯ ಒಂದು ಪಂಡ್ಯರ ಎಂಕ್ ಸಂತೋಷ ಒಂದು ಇನಿ ವಿದ್ಯಾರತ್ನ ಈ ಬಾಗೋಡು ಇನಿ ಇತ್ತದ ಕಾಲಡು ಆರ್ಥಿಕವಾದ ಡೊನೇಷನ್ ಆದ ಭಾರಿ ಮಲ್ಲ ಶಾಲೆಗಳುಳ್ಳ ಆಂಡ ಐಟ ಮಲ್ಲ ಜೋಕುಲು ಮಲ್ಲ ಶ್ರೀಮಂತರ ಜೋಕುಲು ಇಪ್ಪ ಆಂಡ ಇನಿ ಒಂಜಿ ಈ ಇಂಚಿನ ವಿದ್ಯಾರತ್ನ ಇಂಚಿನ ಒಂಜಿ ಶಾಲೆಡ್ ಇನಿ ಬಡವೇರು ಅಕ್ಲಿಗೆ ಯಾರು ಫೀಸ್ ಕೊರ್ಜಿನಲ್ಲ ಅಕ್ಲಿನ ಶಾಲೆಗೆ ದೆತ್ತೊಂದು ಅಕ್ಲಿಗೆ ಒಂಜಿ ಅಚ್ಚುಕಟ್ಟಾದ ಇನಿ ವಿದ್ಯಾಭ್ಯಾಸ ಕೊರ್ಪನೆಟ್ ಬಹುಶಃ ಇನಿ ಜಿಲ್ಲೆಡೆ ಪ್ರಥಮ ಒಂದು ಪಣ್ಯರಿಂಗು ಸಂತೋಷ ಒಂದುಂಡು ಇನಿ ಕೋಚಿಂಗ್ ಕ್ಲಾಸ್ ಕೊರ್ದು ಇನಿ ಬೇತೆ ಬೇತೆ ರೀತಿಯ ಕೋಟಿಗಟ್ಟಲೆ ಡೊನೇಷನ್ ಕೊರ್ದು ಆ ರ್ಯಾಂಕ್ ದೆಪ್ಪುನ ಫಸ್ಟ್ ಕ್ಲಾಸ್ 90% ದೆತ್ತೊನ್ನ ಜೋಕ್ಲನ್ನು ದೆತ್ತೊಂದು ಅಕ್ಲೆ ರ್ಯಾಂಕ್ ದೆತ್ತೊಂಡಿರಾದಿಪ್ಪು ಆಂಡ ಇನಿ ರವಿನೇ ಮಾತ ಪರ್ಸೆಂಟೇಜ್ ದ ಜೋಕ್ಲನ್ನ ಇನಿ ಶಾಲೆಗೆ ಅಡ್ಮಿಷನ್ ಮಲ್ತದೆ ಅಕ್ಲೆಡೆ ಪ್ರಥಮ ಸ್ಥಾನವನ್ನು ಬರ್ಪಣಂಚನ ಇನಿ ಆರ್ನ ಸ್ಕೂಲ್ದ ಆರ್ನ ಧರ್ಮಪತ್ನಿ ಅಂಚನೆ ಆರ್ನ ಶಾಲೆದ ಆ ಒಂಜಿ ಅಧ್ಯಾಪಕರನಕ್ಲು ಐನೊಂಜಿ ಅಚ್ಚುಕಟ್ಟಾದ ಇನಿ ಶಾಲೆಡ್ ಎಜುಕೇಷನ್ ಕೊರ್ಪಣಂಚಿನ ಆ ವ್ಯವಸ್ಥೆ ಮಲ್ತದೆ ಇನಿ ಎಡ್ಡೆ ಆ ಒಂಜಿ ಈ ಭಾಗಡು ಆ ಎಡ್ಡೆ ಎಜುಕೇಷನ್ ಕೊರ್ಪಣಂಚಿ ಸ್ಕೂಲ್ ಆದ ಇನಿ ಈ ಹಂತಕ್ಕೆ ಬತ್ತದಂದು ಪಣ್ಯರ ಬಾರಿ ಸಂತೋಷ ಒಂದುಂಡು ನನ ರವೇಣ ನಿನಗೆ ದುಂಬುಗಳ ಇನ್ನ ಈ ಒಂಚಿನ ಸುರುಡು ಜೋಕುಲಿಗೆ ವಿದ್ಯಾಭ್ಯಾಸ ಕೊರ್ಪಣ ಒಂಜಿ ಭಾಗ ಎತ್ತಂಡಲ್ಲ ಇನ್ನ ಸೇವೆ ಭಾಗಡು ಇಂಚಿನ ಕೆಲಸ ನನಾತ ಉನ್ನತ ಮಟ್ಟಕ್ಕೆ ಪಾಡು ಇನ್ನ ಶಾಲೆ ಕಾಲೇಜದ ಲೆವೆಲ್ಗೆ ಪೋದು ರಾಜ್ಯಡೆ ಒಂಜಿ ಪ್ರಥಮ ಸ್ಥಾನ ಬರಡು ಪಣದು ಆ ದೇವರ ಪ್ರಾರ್ಥನೆ ಮಂತೊಂದು ಎನ್ನ ಒಂಜೆರಡು ಪಾತ್ರ ಜೈ ಹಿಂದ್. ಈ ಒಂದು ಶಾಲೆಯ ಏಳಿಗೆ ಯಾವ ರೀತಿಯಾಗಿ ಉಂಟು ಅದೇ ರೀತಿಯಾಗಿ ಆಡಳಿತ ಮಂಡಳಿಯ ಒಂದು ಸಾಧನೆಯನ್ನು ಹೇಳಿದಂಥ ಶ್ರೀಯುತ KT ಸುವರ್ಣ ಇವರಿಗೆ ವಂದನೆಗಳು. ಇದೀಗ ನಮ್ಮ ಬೆಲ್ಮಾ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಇಬ್ರಾಹಿಂ ಬದಿಯಾರ್ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ನಿರ್ದೇಶಕರಾದ ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಧನ್ಯವಾದಗಳು. ಇದೀಗ ರೋಟರಿ ಜಿಲ್ಲೆ 3181 ಇದರ ಮಾಜಿ ಗವರ್ನರ್ ಆಗಿರುವಂಥ ರೋಟೇರಿಯನ್ ಶ್ರೀ ವಿಕ್ರಮದತ್ತ ಇವರು ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಮಕ್ಕಳೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ಶಿಕ್ಷಕ ರಕ್ಷಕ ವೃಂದದವರೇ, ಮೊದಲಿಗೆ ಆತ್ಮೀಯರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಸೌಮ್ಯ ಆರ್ ಶೆಟ್ಟಿ ಇವರಿಗೆ
ಈ ಒಂದು ಶಾಲೆಯನ್ನು 25 ವರ್ಷಗಳಿಂದ ಭಾಳ ಕಷ್ಟಪಟ್ಟು ಈ ಒಂದು ಅತ್ಯಂತ ಉತ್ತಮವಾದ ಗುಣಮಟ್ಟದ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಶ್ರಮವನ್ನು ವಹಿಸಿದಂಥ ಇಬ್ಬರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹಾಗೂ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ರವೀಂದ್ರ ಶೆಟ್ಟಿ ಅವರ ಪರಿಚಯ ಸುಮಾರು 27-28 ವರ್ಷದ ಪರಿಚಯ. ಅವರು ದೇರ್ಲಕಟ್ಟೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಒಂದು ಟ್ಯೂಷನ್ ಸೆಂಟರನ್ನು ಸ್ಟಾರ್ಟ್ ಮಾಡಿದರು. ಹಿಂದಿನ ಕಾಲದಲ್ಲಿ ಟ್ಯೂಷನ್ ಸೆಂಟರ್ ಅಂದರೆ ಯಾರು 10ನೇ ತರಗತಿ ಇರಲಿ, PUC ಇರಲಿ ಅಥವಾ ಗ್ರ್ಯಾಜುಯೇಷನ್ನಲ್ಲಿ ಫೇಲ್ ಆದವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸದೆ ಅವರಿಗೆ ಒಂದು ಸರಿಯಾದ ದಾರಿಯನ್ನು ತೋರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಟ್ಯೂಷನ್ ಸೆಂಟರ್ನಲ್ಲಿ ಆಗ್ತಿತ್ತು. ಈ ಒಂದು ಉದ್ದೇಶದಿಂದ ರವೀಂದ್ರ ಶೆಟ್ಟರು ಒಂದು ಟ್ಯೂಷನ್ ಸೆಂಟರನ್ನು ವಿದ್ಯಾರತ್ನ ಎಂಬ ಟ್ಯೂಷನ್ ಸೆಂಟರ್ ಸ್ಟಾರ್ಟ್ ಮಾಡಿ ಆ ನಂತರ ಈ ಒಂದು ಇಂಗ್ಲೀಷ್ ಮೀಡಿಯಂ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭ ಮಾಡಿದರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಈಗಿನ ಟ್ಯೂಷನ್ ಸೆಂಟರ್ ಮತ್ತು ಆಗಿನ ಟ್ಯೂಷನ್ ಸೆಂಟರ್ಗೆ ಭಾಳಷ್ಟು ವ್ಯತ್ಯಾಸಗಳಿವೆ. ಈಗಿನ ಟ್ಯೂಷನ್ ಸೆಂಟರ್ನಲ್ಲಿ ಸುಮಾರು ಲಕ್ಷಗಟ್ಟಲೆ ಫೀಸನ್ನು ಪಡೆಯುತ್ತಿದ್ದರು. ಆಗಿನ ಟ್ಯೂಷನ್ ಸೆಂಟರ್ನಲ್ಲಿ ಭಾಳಷ್ಟು ಚಿಕ್ಕ ಮೊತ್ತದ ಭಾಳ ಕಷ್ಟದಲ್ಲಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಯಾರಾದರೂ ಇದ್ದರೆ ಅದು ರವೀಂದ್ರ ಶೆಟ್ಟಿ ಅವರು. ಜೋರಾಗಿ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕಾಗ್ತದೆ. ಇನ್ನು ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ಸಕ್ಸಸ್ ಅಂತ, ಯಶಸ್ಸು ಅಂತ ನಾವು ಮಾತನಾಡ್ತೇವೆ. ಈ ಯಶಸ್ಸು ಅಂದರೆ ಏನು? ಜನರು ಯಾವಾಗಲೂ ಯಶಸ್ಸನ್ನು ಹಣದ ಮೇಲೆ ತೂಕ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಏನಂದರೆ, ಈಗ ನನ್ನಲ್ಲಿ ಒಂದು 10 ಲಕ್ಷ ಹಣ ಇದ್ದರೆ ಮುಂದಿನ ವರ್ಷದಲ್ಲಿ ಒಂದು 20 ಲಕ್ಷ ಆದರೆ ನಾನು ಅತ್ಯಂತ ಯಶಸ್ವಿಯಾದ ಜನ ಎಂಬುದಾಗಿ ಜನರು ಗುರುತಿಸ್ಕೊಳ್ತಾರೆ. ಆದರೆ ಪ್ರಾಕ್ಟಿಕಲಾಗಿ ನೋಡಿದಿದ್ರೆ ಯಶಸ್ಸಿನ ಒಟ್ಟಿಗೆ ಅದನ್ನು ನಾವು ಈ ಹಣ ಏನು ಒಂದು 10 ಲಕ್ಷ ಇದ್ದದ್ದು 20 ಲಕ್ಷ ಆಯಿತು ಅಥವಾ ಕೋಟಿ ಇದ್ದದ್ದು 10 ಕೋಟಿ ಆದರೆ ಅದು ಯಶಸ್ಸಲ್ಲ, ಅದು ಗ್ರೋತ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಗ್ರೋತ್ ಅಂತ. ಈ ಗ್ರೋತಿಗೆ ಒಂದು ಶಿಸ್ತು, ಒಂದು ಎಥಿಕ್ಸನ್ನು ನಾವು ಕನೆಕ್ಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಪ್ರೋಗ್ರೆಸ್ ಅಂತ ನಾವು ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಎ ಪ್ರೋಗ್ರೆಸ್. ಸೊ ಯಾಕೆ ಈ ಮಾತನ್ನು ಹೇಳ್ತಿದೆ ಅಂದರೆ, ನಮ್ಮ ರವೀಂದ್ರ ಶೆಟ್ಟರ ಈ ವಿದ್ಯಾರತ್ನ ಶಾಲೆ ಅದರ ಗ್ರೋತ್ ನೀವು ನೋಡಿದರೆ ಸ್ಟಾರ್ಟಿಂಗ್ನಲ್ಲಿ ಒಂದು 40 ಇದ್ದ ಮಕ್ಕಳು ಈಗ ಸುಮಾರು 1,000ಕ್ಕಿಂತ ಹೆಚ್ಚು ಮಕ್ಕಳಾದರು. ದಟ್ ಈಸ್ ಕಾಲ್ಡ್ ಗ್ರೋತ್. ಆ ಗ್ರೋತಿನೊಟ್ಟಿಗೆ ಅವರು ಪ್ರೋಗ್ರೆಸ್ಸನ್ನು ಕಂಡರು. ಪ್ರೋಗ್ರೆಸ್ಸನ್ನು ಹೇಗೆ ಕಂಡಂದರೆ, ನೀವು ನೋಡಿರ್ಬೋದು, ಈ ಒಂದು ಕಾರ್ಯಕ್ರಮ ಇರಲಿ ಅಥವಾ ಅವರು ಮಾಡುವಂಥ ಒಂದು ಸೇವೆ ಇರಲಿ, ಆ ಮಕ್ಕಳಲ್ಲಿರುವ ಶಿಸ್ತು ಇರಲಿ ಅಥವಾ ಅಲ್ಲಿಯ ಸ್ಟಾಫ್ನಲ್ಲಿರುವ ಶಿಸ್ತು ಇರಲಿ, ಅದನ್ನೆಲ್ಲ ಕೈ ಜೋಡಿಸಿ ಈ ಒಂದು ಸಂಸ್ಥೆ 1,000ಕ್ಕಿಂತ ಮಿಗಿಲಾಗಬೇಕು ಅಂತಿದ್ದರೆ ದಟ್ ಈಸ್ ಕಾಲ್ಡ್ ಪ್ರೋಗ್ರೆಸ್. ಆ ಪ್ರೋಗ್ರೆಸ್ ಬಂದದ್ದು ಗ್ರೋತಿನ ಒಟ್ಟಿಗೆ ನಿಮಗೆ ಶಿಸ್ತು ಮತ್ತು ಎಥಿಕ್ಸನ್ನು ಕಲಿಸಿಕೊಟ್ರೆ ಮಾತ್ರ ಅದು ಪ್ರೋಗ್ರೆಸ್ ಆಗ್ತದೆ. ಆ ಪ್ರೋಗ್ರೆಸ್ನ ಒಟ್ಟಿಗೆ ಸಕ್ಸಸ್ಫುಲ್ ಆಗಬೇಕು ಅಂತಿದ್ದರೆ ಮನುಷ್ಯನಲ್ಲಿ ಮನುಷ್ಯತ್ವ ಎಂಬುದು ಇರಬೇಕು, ಹ್ಯುಮ್ಯಾನಿಟಿ ಅಂತ ಇರಬೇಕು. ಆ ಹ್ಯುಮ್ಯಾನಿಟಿಯ ಗುಣ ನಮ್ಮ ರವೀಂದ್ರ ಶೆಟ್ಟಿಯಲ್ಲಿದೆ. ಆದ ಕಾರಣ ರವೀಂದ್ರ ಶೆಟ್ಟಿ ಈಸ್ ಒನ್ ಆಫ್ ದ ಸಕ್ಸಸ್ಫುಲ್ ಪರ್ಸನ್. ಅದು ರಾಜಕೀಯ ಇರಲಿ, ಧಾರ್ಮಿಕ ಇರಲಿ ಅಥವಾ ವಿದ್ಯಾಕ್ಷೇತ್ರ ಇರಲಿ, ಇವೆಲ್ಲದರಲ್ಲಿ ಸಕ್ಸಸ್ ಮಾಡಬೇಕು ಅಂತಿದ್ರೆ ಅವರಲ್ಲಿರುವ ಆ ಮನುಷ್ಯತ್ವ ಗುಣದಿಂದಾಗಿ ಅವರು ಸಕ್ಸಸ್ಸನ್ನು ಪಡೆದಿದ್ದಾರೆ. ಸೊ ಪ್ಲೀಸ್ ಗಿವ್ ಹಿಮ್ ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ರವೀಂದ್ರ ಶೆಟ್ಟಿ. ಅವರ ಹ್ಯುಮ್ಯಾನಿಟಿಯನ್ನು ನೀವು ನೋಡಿದರೆ ಹೇಳಿರ್ಬೋದು. ಈಗಾಗಲೇ ನಮ್ಮ KT ಸುವರ್ಣರವರು ಹೇಳಿದರು, ಅದು ಫೀಸ್ ಕೊಡಬೇಕು ಅಥವಾ ಅದರ ಹಿಂದೆ ಬೀಳುದು. ಕೆಲವೊಂದು ವಿದ್ಯಾಸಂಸ್ಥೆಯಲ್ಲಿ ಇರ್ಬೋದು, ನೀವು ನೋಡಿರ್ಬೋದು, ಫೀಸ್ ಒಂದು ದಿವಸ ಲೇಟ್ ಆದರೆ ಅವರು ಫೈನ್ ಕೊಡೋದು ಅಥವಾ ಅವರನ್ನು ಕ್ಲಾಸ್ನಿಂದ ಹೊರಗೆ ಆಗುವಂಥ ಒಂದು ಪದ್ಧತಿ ನಮ್ಮ ಸಿಟಿಯಲ್ಲೆಲ್ಲ ಇದೆ. ಆದರೆ ಈ ವಿದ್ಯಾಸಂಸ್ಥೆಯಲ್ಲಿ ಹಾಗೆ ಅಲ್ಲ. ನನಗೊತ್ತು, ಅವರ 1 ವರ್ಷ ಮುಗಿದ ನಂತರವೂ ಕೂಡ ಎಷ್ಟೋ ಲಕ್ಷ ಹಣ ಕೊಡಲು ಬಾಕಿ ಇರ್ತದೆ, 40ರಿಂದ 50 ಲಕ್ಷ. ನೀವು ಕೋವಿಡ್ ಟೈಮ್ನಲ್ಲಿ ನೋಡಿರ್ಬೋದು, ಕೋವಿಡ್ ಟೈಮ್ನಲ್ಲಿ ಎಷ್ಟೋ ಜನರ ಮಕ್ಕಳ ಫೀಸನ್ನು ತೆಗೆದುಕೊಳ್ಳದೆ ಸುಮಾರು 40 ಲಕ್ಷ ಹಣವನ್ನು ಅವರು ವೇವ್ ಆಫ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಅವರು ಮತ್ತು ಸೌಮ್ಯ ಆರ್ ಶೆಟ್ಟಿ ಮತ್ತು ಅವರ ಮಕ್ಕಳು ಸುಮಾರು 2,500 ಜನಕ್ಕೆ ಒಂದು ಆಹಾರದ ಕಿಟ್ಟನ್ನು ಕೊಡುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಿದ್ರೆ ಅದು ರವೀಂದ್ರ ಶೆಟ್ಟಿ ಅವರು. ಅದೇ ರೀತಿ ನಿಮಗೆ ಗೊತ್ತಿಲ್ಲದ ವಿಷಯ ಇರ್ಬೋದು, ಸುಮಾರು 20 ಜನರಿಗೆ ಕೃತಕ ಕಾಲನ್ನು ಕೊಟ್ಟಂಥ ಒಂದು ಶ್ರೇಯಸ್ಸು ಅಥವಾ ಒಂದು ಮನುಷ್ಯತ್ವದ ಒಂದು ಗುಣ ಎದ್ದಿದ್ರೆ ಅದು ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ. ಸೊ ಆ ಕಾರಣಕ್ಕಾಗಿ ನಾನು ಹೇಳ್ತಿದ್ದೇನೆ, ಸಕ್ಸಸ್ಫುಲ್ ಒಂದು ಸಕ್ಸಸ್ಗೆ ಒಂದು ಪರ್ಫೆಕ್ಟ್ ಡೆಫಿನೇಷನ್, ಒಂದು ಅತ್ಯುತ್ತಮವಾದ ಉದಾಹರಣೆ ಅಂದರೆ ರವೀಂದ್ರ ಶೆಟ್ಟಿ ಅವರು. ಆದ ಕಾರಣ ರವೀಂದ್ರ ಶೆಟ್ಟಿ ಅವರಂಥ ಜನರು ಈ ಸಮಾಜದಲ್ಲಿದ್ದರೆ ಸಮಾಜ ಖಂಡಿತವಾಗಿಯೂ ಒಂದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿಕ್ಕೆ ಯಾವುದೂ ಸಂಶಯ ಇಲ್ಲ.
ಅದು ರಾಜಕೀಯ ಇರಲಿ, ಧಾರ್ಮಿಕ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ, ಎಲ್ಲ ಕಡೆಗಳಲ್ಲಿಯೂ ತನ್ನದೇ ಆದ ಒಂದು ಶಿಸ್ತಿನಿಂದ ಆ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಒಂದು ಎತ್ತಿದ ಕೈ ಅಂದರೆ ರವೀಂದ್ರ ಶೆಟ್ಟಿಯವರು. ಸೊ ಇಲ್ಲಿರುವ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರೋದು, ಮಕ್ಕಳಲ್ಲಿ ಎಲ್ಲ ಒಂದು ಕಳಕಳಿ ವಿನಂತಿ ಏನಂದರೆ, ನಿಮ್ಮ growth is depending upon your education. So you have to give a concentration on your education, your subject, whatever it may be. And if you add discipline on the education what you are getting, if you add education along with the discipline and ethics, you can progress. And along with the progress, if you put humanity, definitely you can think of, you can be one of the successful person in the future. My dear student, ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಈ ಒಂದು ವಿದ್ಯಾಸಂಸ್ಥೆ ಕಳೆದ 25 ವರ್ಷಗಳಿಂದ ಕೇವಲ ಆಂಗ್ಲ ಮಾಧ್ಯಮ ಅಂತಲ್ಲ, ಬೇಕಾಗುವ ಎಲ್ಲ ನಮ್ಮ ಈ ನಾಡಿನ ಯಾವುದೇ ಹಬ್ಬ ಇರಲಿ, ಅದು ಹಿಂದೂಗಳಿರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವರವರ ಸಂಬಂಧಪಟ್ಟಂಥ ಎಲ್ಲ ಒಂದು ಹಬ್ಬಗಳನ್ನು ಭಾಳ ಗೌರವಯುತವನಾಗಿ ಭಾಳ ಉತ್ತಮ ರೀತಿಯಲ್ಲಿ ಒಂದು ಆಚರಣೆ ಮಾಡುವ ಒಂದು ವಿದ್ಯಾಸಂಸ್ಥೆ ಇದ್ದರೆ ದಟ್ ಈಸ್ ವಿದ್ಯಾರತ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಎಷ್ಟೋ ಉದಾಹರಣೆಗಳಿರ್ಬೋದು. ಕೃಷಿ ಕ್ಷೇತ್ರದಲ್ಲಿ ನಾವು ನೋಡಿರ್ಬೋದು, ಕೃಷಿ ಕ್ಷೇತ್ರ ದಿನದಿಂದ ದಿನಕ್ಕೆ, ವರ್ಷಕ್ಕೆ ಅದು ಹಿಂದೆ ಬೀಳ್ತಾ ಇದೆ. ಈ ನಿಟ್ಟಿನಲ್ಲಿ ಕೃಷಿಗೆ ಒಂದು ಅತ್ಯುತ್ತಮವಾದ ಒಂದು ಸೌಲಭ್ಯ, ಮಕ್ಕಳಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಅವರ ಒಂದು ಹರೆಕಳದಲ್ಲಿರುವ ಗದ್ದೆಯಲ್ಲಿ ಅದೆಷ್ಟೋ ಮಕ್ಕಳನ್ನು ಕೊಂಡು ಹೋಗಿ ಆ ಕೃಷಿಗೆ ಒಂದು ಉತ್ತೇಜನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ನೀವು ಯಕ್ಷಗಾನ ನೋಡಿರ್ಬೋದು. ಆ ಯಕ್ಷಗಾನದಲ್ಲಿ ನಾನು ಬಂದದ್ದು ಕಡೆಯಲ್ಲಿ, ಆದರೆ ಆ ವಿಭೀಷಣನ ಪಾತ್ರ ಇರ್ಬೋದು, ಅಥವಾ ತರಣಿಸೇನನ ಪಾತ್ರ ಇರ್ಬೋದು, ಅಥವಾ ಶ್ರೀರಾಮನ ಪಾತ್ರ ಇರ್ಬೋದು, ಹನುಮಂತನ ಪಾತ್ರ ಇರ್ಬೋದು, ಎಲ್ಲೋ ನಮ್ಮನ್ನು ನೋಡುವಾಗ ಅದು ಮಕ್ಕಳ ಯಕ್ಷಗಾನ ಅಲ್ಲ, ಒಂದು ವೃತ್ತಿಪರ ಒಂದು ತಂಡದಿಂದ ಆದಂಥ ಯಕ್ಷಗಾನದ ಅನುಭವ ಇಲ್ಲಿಗೆ ಎಲ್ರಿಗೂ ಆಗಿದೆ. ಸೊ ಇಂಥ ಒಂದು ಯಕ್ಷಗಾನ ಇರಲಿ, ಅದು ನೃತ್ಯ ಇರಲಿ, ಜಾನಪದ ನೃತ್ಯಕ್ಕೆ ಭಾಳಷ್ಟು ಒತ್ತು ಕೊಟ್ಟವರು ನಮ್ಮ ರವೀಂದ್ರ ಶೆಟ್ಟಿ ಅವರು. ಅವರ ಜಾನಪದ ನೃತ್ಯ, ಉತ್ತರ ಕನ್ನಡದ ಹಲವಾರು ನೃತ್ಯ, ಡೊಳ್ಳು ಕುಣಿತ ಇರ್ಬೋದು, ಇಂಥ ಒಂದು ನೃತ್ಯಕ್ಕೆ ಭಾಳಷ್ಟು ಪ್ರಶಸ್ತಿಗಳು ನಿರಂತರವಾಗಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ಹೇಳುವುದೇನೆಂದರೆ, ಒಂದು ಸರ್ವತೋಮುಖವಾದ ಮಕ್ಕಳ ಒಂದು ಅಭಿವೃದ್ಧಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯ ಶೆಟ್ಟಿ ಅವರ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಅದರೊಟ್ಟಿಗೆ ಹಿರಿಯರನ್ನು ಗೌರವಿಸುವುದು ಹೇಗೆ ಎಂಬುದಾಗಿ ನಾವು ಕಲಿಯಬೇಕಾದ್ರು ರವೀಂದ್ರ ಶೆಟ್ಟಿಯಲ್ಲಿ. ಅವರ ತಾಯಿ ಇರಲಿ, ತಂದೆ ಇರಲಿ, ಅಥವಾ ಯಾರೇ ಬರಲಿ, ಅಂಥವ್ರಿಗೆ ಒಂದು ಗೌರವ ಕೊಡುವಂಥ ಒಂದು ಏನು ಅವರ ಗುಣ ಇದೆ, ಅದನ್ನು ಕಲಿಯಬೇಕಾದ್ರು ರವೀಂದ್ರ ಶೆಟ್ಟಿಯಲ್ಲಿ. ಸೊ ಮತ್ತೊಮ್ಮೆ ರವೀಂದ್ರ ಶೆಟ್ಟಿಯವರ ಈ ಒಂದು ವಿದ್ಯಾಸಂಸ್ಥೆ 25 ವರ್ಷ ಬೆಳೆದು ನಿಂತಿದೆ. ಖಂಡಿತವಾಗಿಯೂ ಸೂರ್ಯಚಂದ್ರರು ಇರುವವರೆಗೂ ಈ ವಿದ್ಯಾಸಂಸ್ಥೆ ಭಾಳಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ. ಇದರ ಹೆಸರು, ಮನುಷ್ಯರು ಕೇವಲ ಒಂದು ಎಷ್ಟು ವರ್ಷ ಬದುಕ್ತೇವೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವರ ಹೆಸರು, ಅವರ ತಾಯಿ ಹೆಸರು ನಿರಂತರವಾಗಿ ಅಮರವಾಗಿ ಈ ಒಂದು ದೇರ್ಲಕಟ್ಟೆ ಪ್ರದೇಶದಲ್ಲಿ ಇರಲಿ. ನಿರಂತರವಾಗಿ ಇದರ ಒಂದು ಸೌಲಭ್ಯವನ್ನು ಮಕ್ಕಳು, ಇಲ್ಲಿಯ ಆಸುಪಾಸಿನ ಜನರು ಪಡೆಯಲಿ. ಆ ಮಕ್ಕಳು, ಇಲ್ಲಿಂದ ಕಲಿತ ಮಕ್ಕಳು ಬೇರೆ ಬೇರೆ ಪ್ರದೇಶದಲ್ಲಿ ಉತ್ತಮವಾದ ಒಂದು ನಮ್ಮ ಸಿಟಿಸನ್ ಆಗಿ ನಮ್ಮ ದೇಶಕ್ಕೆ ಬೇಕಾಗುವಂಥ ಎಲ್ಲ ಒಂದು ಆ ಗುಣ, ಒಂದು ಉತ್ತಮ ಸಿಟಿಸನ್ ಏನು ಆಗಬೇಕು ಅಂತ ಒಂದು ಗುಣ ಇರುವ ಒಂದು ಮಕ್ಕಳು ಈ ಒಂದು ಶಾಲೆಯಿಂದ ಹೊರಬರಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ರವೀಂದ್ರ ಶೆಟ್ಟಿ ಹಾಗೂ ಸೌಮ್ಯ ಆರ್ ಶೆಟ್ಟಿ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಯಾಕೆಂದರೆ ಒಂದು ಶಾಲೆ ಅಭಿವೃದ್ಧಿ ಹೊಂದಬೇಕು ಅಂತಿದ್ರೆ ಕೇವಲ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯ ಆರ್ ಶೆಟ್ಟಿ ಇದ್ದರೂ ಸಾರದು. ಅದರೊಟ್ಟಿಗೆ ನಮ್ಮ ಪ್ರಿನ್ಸಿಪಲ್ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವೊಂದು ಶಾಲೆಯಲ್ಲಿ ನೋಡಿರ್ಬೋದು, ಪ್ರಿನ್ಸಿಪಲ್ 2 ವರ್ಷಕ್ಕೆ 3 ವರ್ಷಕ್ಕೆ ಬದಲಾಗ್ತಾರೆ. ಆದರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ, ಇಂಗ್ಲೀಷ್ ಮೀಡಿಯಂ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮೇಡಮ್ ಅವರು ಕಳೆದ ನಿರಂತರ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾನು ನೋಡಿರ್ಬೋದು, ಈ ವಿದ್ಯಾಸಂಸ್ಥೆಯಲ್ಲಿರುವ ಶಿಕ್ಷಕಿಯರು ಕೂಡ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡುವಂಥವ್ರು. ಅದು ಅಂದರೆ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ನಿಲ್ಲಬೇಕು ಅಂತ ಇದ್ದರೆ ಆ ವಿದ್ಯಾಸಂಸ್ಥೆಯ ಮೇಲಿರುವ ಪ್ರೀತಿ ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿರೋ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು, ಶಿಕ್ಷಕಿಯರು, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ನಿರಂತರವಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಾಗಿ ಈ ಒಂದು ಶಾಲೆ, ಅವರ ಕೂಡ ಕೊಡುಗೆ ಭಾಳಷ್ಟಿದೆ. ಸೊ ಅವರನ್ನು ಕೂಡ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಕೋರುತ್ತಾ, ಇನ್ನು ಮುಂದೆ ನಿಮ್ಮ ಸೇವೆಯು ನಿರಂತರವಾಗಿ ಈ ಶಾಲೆಯಲ್ಲಿ ಇರಲಿ. ನಿಮ್ಮಿಂದಾಗಿ ಮಕ್ಕಳು ಅಭಿವೃದ್ಧಿಯನ್ನು ಹೊಂದಲಿ, ನಿಮ್ಮಿಂದಾಗಿ ದೇಶ ಅಭಿವೃದ್ಧಿ ಆಗಲಿ ಎಂಬ ಆಶಾಭಾವದೊಂದಿಗೆ ಈ ವಿದ್ಯಾಸಂಸ್ಥೆಗೆ 100 ವರ್ಷ ಸೂರ್ಯ ಚಂದ್ರರಿರಲಿ ಬೆಳಗಲಿ ಎಂಬ
ಒಂದು ಆಶಯದೊಂದಿಗೆ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಂಥ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯಾರ್ ಶೆಟ್ಟಿ ಮತ್ತು ಇಲ್ಲಿಯ ಪ್ರಿನ್ಸಿಪಲ್ ಅವರಿಗೆ ನಾನು ವಂದಿಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ, ದೇವರು ಒಳ್ಳೆಯದು ಮಾಡಲಿ. ಜೈ ಹಿಂದ್, ಜೈ ಭಾರತ್. ವಿದ್ಯಾ ದದಾತಿ ವಿನಯಂ ವಿದ್ವಾನ್ ಸರ್ವತ್ರ ಪೂಜ್ಯಂತೆ ಎಂಬ ಮಾತಿನಂತೆ ಮಕ್ಕಳಿಗೆ ಒಂದು ಶಿಸ್ತನ್ನು ಕಲಿಸಿ ಸಂಯಮ ಏಕಾಗ್ರತೆಯಿಂದ ಮಕ್ಕಳನ್ನು ಒಂದು ಪ್ರಗತಿಯ ಮೆಟ್ಟಿಲಿನತ್ತ ಯಾವ ರೀತಿ ಕೊಂಡೊಯ್ಯಬಹುದು ಎಂಬುದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಂಥ, ಅದೇ ರೀತಿಯಾಗಿ ನಮ್ಮ ರೋಟರಿ ಕ್ಲಬ್ನಲ್ಲಿದ್ದುಕೊಂಡು ನಾನಾ ಸಾಮಾಜಿಕ ಸೇವೆಯನ್ನು ಮಾಡುತ್ತಿರುವಂಥ ರೋಟೇರಿಯನ್ ಶ್ರೀ ವಿಕ್ರಮದತ್ತ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ನಮ್ಮ ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ಇಬ್ರಾಹಿಂ ಬದಿಯಾರ್ ಅವರಿಂದ ಕೆಲವು ಮಾತುಗಳು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭೋದಯಗಳು, ಶುಭ ಮುಸ್ಸಂಜೆಯ ಶುಭಾಶಯಗಳು. ಆತ್ಮೀಯರೇ, ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಶ್ರೀಯುತ ನರೇಂದ್ರ ರೈ ಸರ್ ಅವರೇ ಹಾಗೂ ನಮ್ಮ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈಗ ತಾನೇ ನಮ್ಮ ಮುಂದೆ ಹಲವಾರು ವಿಚಾರಗಳನ್ನು ಮುಂದಿಟ್ಟ ನಮ್ಮ ವಿಕ್ರಮ್ ದತ್ ಸರ್ ಅವರು ಎಲ್ಲವನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಇನ್ನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಬಯಸುವುದಿಲ್ಲ. ನಮ್ಮ ಈ ಸಂಸ್ಥೆಯು ಬೆಳೆದು ಬಂದ ದಾರಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲರೂ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕ ವರ್ಗದವರೇ, ವಿದ್ಯಾರ್ಥಿನಿಯರೇ, ಎಲ್ಲ ಊರಿನ ಕಿರಿಯರೇ, ಎಲ್ಲ ಸ್ನೇಹಿತರೇ, ಬಂದು ಆತ್ಮೀಯ ಸ್ನೇಹಿತರೆ, ನಾವು ಈಗಾಗಲೇ ಹಲವಾರು ವರ್ಷಗಳಿಂದ ನಾವು ಇಲ್ಲಿ ನೋಡ್ತಾ ಇರಬೇಕು ಹೇಳ್ತಾ ಇರುವ ವಿಷಯಗಳು ಏನಂತ ಹೇಳ್ತಾ ಇದ್ದರೆ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಎಂಬ ಶಾಲೆಯ ಒಂದು ಅದರ ಗುಣನಡತೆಗಳನ್ನು ಇಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ನಮ್ಮ ಈ ವಿದ್ಯಾರತ್ನ ಶಾಲೆಯು 25ನೇ ಬೆಳ್ಳಿ ಹಬ್ಬಕ್ಕೆ ಕಾಲಿಡ್ತಾ ಇದೆ. ದೇವರ ದಯದಿಂದ ಇದು ಇನ್ನೂ ಮುಂದಕ್ಕೆ ಒಳ್ಳೆಯದಾಗಿ ನಮ್ಮ ಈ ಪರಿಸರದಲ್ಲಿ ಇರುವಂಥ ಎಲ್ಲ ಬಡ ಮಕ್ಕಳಿಗೂ ಇದನ್ನೊಂದು ಅವಕಾಶವನ್ನು ಪಡೆದುಕೊಳ್ಳುವಂಥ ಈಗ ಅವಕಾಶವನ್ನು ಸಿಗಲಿ ಅಂತ ಹಾರೈಸ್ತಾ ಇದ್ದೇನೆ. ಆತ್ಮೀಯರೇ, ಹಲವಾರು ಸಾಧಾರಣ ಒಂದು 25 ವರ್ಷಗಳಿಂದ ನಮ್ಮ ವಿದ್ಯಾರತ್ನ ಶಾಲೆಯಲ್ಲಿ ಸ್ಥಾಪನೆಗೊಂಡು ಎಲ್ಲ ಬಡವರ್ಗದ ಎಲ್ಲ ಶ್ರೀಮಂತರ ಎಲ್ಲ ಶ್ರೀಮಂತರು ಮತ್ತು ಆ ವರ್ಗ ಈ ವರ್ಗ ಎಂಬುದನ್ನು ನೋಡದೆ ಎಲ್ಲರನ್ನು ಸರಿಸಮಾನರಾಗಿ ಕಂಡು ಎಲ್ಲ ವಿದ್ಯಾರ್ಥಿಗಳನ್ನು ಕೈ ಹಿಡಿದುಕೊಂಡು ಎಲ್ಲ ಮಕ್ಕಳಿಗೂ ಆಂಗ್ಲ ಮಾಧ್ಯಮ ಶಾಲೆಯ ಪುಸ್ತಕವನ್ನು ಕೊಟ್ಟಂತ ನಮ್ಮ ಈ ವಿದ್ಯಾರತ್ನ ಶಾಲೆಯ ಹೆಗ್ಗಳಿಕೆಯು ನಮ್ಮ ಈ ವಿದ್ಯಾರತ್ನ ಶಾಲೆಯ ಸ್ಥಾಪಕ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಏನು ಇಲ್ಲದಿದ್ದಾಗ ಶ್ರೀಮಂತರ ಮಕ್ಕಳು ಹೋಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತುಕೊಂಡು ಬರುವಾಗ ಬಡವರ ಮಕ್ಕಳು ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇಂಗ್ಲಿಷ್ ಮೀಡಿಯಂ ಅನ್ನೋದನ್ನು ಏನಂತ ಹೇಳಿದ್ರೆ ಅವರಿಗೆ ಒಂದು ಭಯ ಹುಟ್ಟಿಸ್ತಾ ಇದ್ರು. ಅದನ್ನೆಲ್ಲನೂ ಹೋಗಲಾಡಿಸಲು ಒಂದು ಅವಕಾಶ ನಮ್ಮ ಈ ರವೀಂದ್ರ ಶೆಟ್ಟರು ಈ ಸುತ್ತಮುತ್ತಲಿನ ಪ್ರದೇಶದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಬೇಕೆಂಬ ಒಂದು ದೃಢ ನಿಶ್ಚಯದಿಂದ ಅವರು ಈ ಸ್ಥಾಪನೆಯನ್ನು ಮಾಡಿದ್ದಾರೆ. ನಮಗೆ ತಿಳಿದಿರೋ ಹಾಗೆ ನಾನು ಇಲ್ಲೇ ಪಕ್ಕದಲ್ಲಿರುವಂಥ ಒಬ್ಬ ಜನಪ್ರತಿನಿಧಿ. ಅವರ ಒಂದು ಗುಣನಡತೆ ಏನಂತ ಹೇಳಿದ್ರೆ, ಯಾರಿಗೂ ಒಂದು ನೋವಾಗುವಂಥ ಒಂದು ಮಾತನಾಡಿದವರಲ್ಲ. ಅವರ ಶಾಲೆಯಲ್ಲಿ
ಕಲಿತಂಥ ಮಕ್ಕಳು ಅವರಿಗೆ ನಮಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಒಂದು ಬದ್ಧರಾಗಿದ್ದಾರೆ. ಈಗ ತಾನೇ ಹೇಳಿದ್ರು ನಮ್ಮ ಗವರ್ನರ್ ಆದಂಥ ದತ್ತ ಸರ್ ಅವರು ಇದರ ಶಿಸ್ತನ್ನು, ಮನುಷ್ಯನಿಗೆ ಬೇಕಾದದ್ದು ಈ ಶಿಸ್ತು ಮತ್ತು ಸಹನೆ, ಅದನ್ನು ಕಲಿಸಿಕೊಟ್ಟಂಥ ನಮ್ಮ ವಿದ್ಯಾರತ್ನ ಶಾಲೆಯನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆತ್ಮೀಯರೇ, ನಮ್ಮ ಈ ವಿದ್ಯಾರತ್ನ ಶಾಲೆಯು ಇನ್ನೂ ಉನ್ನತಿಯಿಂದ ಉನ್ನತಿಗೆ ಏರಲಿ. ನಮ್ಮ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು, ಎಷ್ಟೋ ಮಕ್ಕಳು ಇವತ್ತು ಅವರ ತಂದೆ ತಾಯಿಗೆ ಒಂದು ದಾರಿದೀಪವಾಗಿ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಒಳ್ಳೆಯ ಮಾರ್ಗದಲ್ಲಿ ಬೆಳೆದು ಈ ಶಾಲೆಯು ಉನ್ನತಿಯಿಂದ ಉನ್ನತಿಗೆ ಏರಲೆಂದು ಹಾರೈಸುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 25 ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಮೂಲಕ ಈ ಒಂದು ಪ್ರದೇಶದಲ್ಲಿ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಶಾಲೆಯ ಬಗ್ಗೆ ಒಂದು ಮೆಚ್ಚುಗೆಯನ್ನು ಸೂಚಿಸಿದಂಥ ಶ್ರೀಯುತ ಇಬ್ರಾಹಿಂ ಬದಿಯಾರ್ ನಮ್ಮ ಜನಪ್ರತಿನಿಧಿ, ಇಲ್ಲಿ ಬೆಳ್ಮ ಪಂಚಾಯತಿನ ಜನಪ್ರತಿನಿಧಿಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನು ಶ್ರೀಯುತ ಲಯನ್ ಲೋಕನಾಥ್ ಶೆಟ್ಟಿಯವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಇವತ್ತಿನ ಅಧ್ಯಕ್ಷರಾದ ನರೇಂದ್ರ ದೇರ್ಲ ಇವರೇ, ಹಾಗೆಯೇ ಗೌರವಾನ್ವಿತ ಅತಿಥಿಗಳೇ, ಹಾಗೆ ರವೀಂದ್ರ ಶೆಟ್ಟರ ಮಾತೃಶ್ರೀಯವರೇ ಹಾಗೂ ರವೀಂದ್ರ ಶೆಟ್ಟಿಯವರ ಪತ್ನಿ, ಇದೇ ವೇದಿಕೆಯಲ್ಲಿ 25 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತಾಡಿದ್ದೆ. ಆ ದಿವಸ ಈ ವಿದ್ಯಾಸಂಸ್ಥೆ ಕಿರುದಾಗಿ ಬೆಳೆದರೂ ಇದು ಬಹಳ ಎತ್ತರಕ್ಕೆ ಯಾವುದೋ ಒಂದು ಪರ್ವತವನ್ನು ಹೋಲಿಸಿ ನಾನು ಹೇಳಿದ ನೆನಪು ಈಗಲೂ ನನಗೆ ಇದೆ. ಅಷ್ಟು ಎತ್ತರಕ್ಕೆ ಈ ರತ್ನ ಆಂಗ್ಲ ಮಾಧ್ಯಮ ಶಾಲೆ ಏರ್ಲಿ ಎಂಬುದನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಅಂದರೆ ನನ್ನ ಸಂಬಂಧಿಕರೇ ಆದಂತಹ ಸೌಮ್ಯ ಹಾಗೂ ರವೀಂದ್ರ ರವಿವಾರಿಂದ ಕಿರುಮಟ್ಟದಲ್ಲಿ ಸ್ಥಾಪನೆಗೊಂಡಂತಹ ಅಂದಿನ ದಿನದ ಈ ಭಾಗದ ವಿದ್ಯಾರ್ಥಿಗಳಿಗೆ ಅದೊಂದು ದಾರಿದೀಪ ಅಂತ ಹೇಳಿದ್ರು. ಈಗ ತಾನೇ ಜನಪ್ರತಿನಿಧಿಯಾದ ಸಾಹೇಬರು ಹೇಳಿದ ಹಾಗೆ ತಪ್ಪಾಗಲಾರು. ದೂರ ದೂರದ ಮಂಗಳೂರಿಗೆ ಇನ್ನಿತರ ಕಡೆಗೆ ಹೋಗಿ ಇಂಗ್ಲಿಷ್ ಅನ್ನು ಕಲಿಯುವಂಥ ಪದ್ಧತಿ ಇರುವಾಗ ಈ ಭಾಗದ ಮಕ್ಕಳಿಗೆ ಅದನ್ನು ಒದಗಿಸಿಕೊಂಡಂಥ ಕೀರ್ತಿ ರವೀಂದ್ರ ಶೆಟ್ಟಿ ದಂಪತಿಗಳಿಗೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬರೀ ಸಣ್ಣ ಮಟ್ಟದಲ್ಲಿ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ತೊಡಗಿಸಿಕೊಂಡು ಹೋದಂತಹ ವಿದ್ಯಾಸಂಸ್ಥೆ ಇಂದು ಈ ಹಂತಕ್ಕೆ ಮುಟ್ಟಲು ವಿದ್ಯಾರ್ಥಿಗಳು, ಪೋಷಕರು, ಈ ಆಸುಪಾಸಿನ ಎಲ್ಲ ವರ್ಗದ ಜನರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಳೆದ ಒಂದು ಅವಧಿಯಲ್ಲಿ ಹಿಂದಿನ ಸರ್ಕಾರ ಇರುವಾಗ ನಿಗಮ ಹಲವಾರು ನಿಗಮಗಳಿದ್ದೆ ಇದೆ. ಆದರೆ ರವೀಂದ್ರ ಶೆಟ್ಟಿಗೆ ಕೊಟ್ಟಂತಹ ನಿಗಮ ಅಲೆಮಾರಿ ಅರೆಅಲೆಮಾರಿ ನಿಗಮ ಅಂತ. ಅದರಿಂದ ಮತ್ತೆ ಕೀಳಾದ ಆ ಲೆಕ್ಕದಲ್ಲಿ ಆ ಹುದ್ದೆಯನ್ನು ಕೂಡ ತೆಗೆದುಕೊಂಡು ಅದನ್ನು ಈಗ ನಮ್ಮ ಬೆಳೆಗಾರರು ಹೇಳಿದ ಹಾಗೆ ಅತಿ ಎತ್ತರದಲ್ಲಿ ಆ ವರ್ಗದ ಜನರಿಗೆ ಏನೇನು ಸವಲತ್ತು ಒದಗಿಸಲಿಕ್ಕೆ ಸಾಧ್ಯ ಇದೆ ಸರ್ಕಾರದಿಂದ ಎಂಬುದನ್ನು ಸಾಬೀತುಪಡಿಸಿ ಕೊಟ್ಟಂತಹ ಕೀರ್ತಿ ಕೂಡ ರವೀಂದ್ರ ಶೆಟ್ಟಿಗಿದೆ. ನಾನು ಅದರ ಅಧಿಕಾರ ತೆಗೆದುಕೊಂಡು ಬರುವಾಗ ನಮ್ಮವರಾದ ವಿಜಯ್ ಪ್ರಸಾದ್ KS ಅವರು ಕಾರ್ಯದರ್ಶಿ ಅವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಕೂಡ ಅವರನ್ನು ಆ ರೀತಿ ಅವರಿಗೆ ಬಹಳ ಖುಷಿಯಾಗಿದೆ. ಅಲೆಮಾರಿ ನಿಗಮದ ಒಂದು ಹುದ್ದೆಯನ್ನು ತೆಗೆದುಕೊಂಡು ಅವರಿಗೆ ಹಲವಾರು ಪ್ರಯೋಜನಗಳನ್ನು ಒದಗಿಸಿಕೊಂಡಂತಹ ಕೀರ್ತಿ ಆ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿಗೆ ಸಲ್ತದೆ. ಹೆಚ್ಚೇನು ಹೇಳಲಿಕ್ಕಿಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ ತಾವೆಲ್ಲರೂ ಕಲಿತು ಮುಂದಕ್ಕೆ ಈ ಭಾಗದ ಜನರಿಗೆ ಅಥವಾ ನಮ್ಮ ಕರ್ನಾಟಕಕ್ಕೆ ಅಥವಾ ದೇಶಕ್ಕೆ ಒಳಿತನ್ನು ಮಾಡುವಂಥ ಕೆಲಸವನ್ನು
ವಿದ್ಯಾರ್ಥಿಗಳು ಕೂಡ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸಿ, ಈ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗೆ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಒಂದು ಶಾಲೆಯು ಆಚರಿಸಿರುವಂಥ ಈ ಕನ್ನಡ ನಾಡು ನುಡಿ ವೈಭವದ ಒಂದು ಹಬ್ಬದ ಬಗ್ಗೆ ಈಗಾಗಲೇ ಶ್ರೀಯುತ ಲಯನ್ ಲೋಕನಾಥ್ ಶೆಟ್ಟಿಯವರಿಗೆ ಪ್ರತಿ ವರ್ಷವೂ ಕೂಡ ಅದರ ಬಗ್ಗೆ ತಿಳಿದಿದೆ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ಸದಾ ಒಡನಾಟವನ್ನು ಇಟ್ಟುಕೊಂಡು ಬಂದಿದ್ದಾರೆ. ಅವರು ಇಲ್ಲಿಯ ಒಂದು ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈಗ ನಮ್ಮ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ ಶ್ರೀಯುತ ಯಕ್ಷಧ್ರುವ ಪಟ್ಲ ಗುತ್ತು ಸತೀಶ್ ಶೆಟ್ಟಿಯವರು. ಯಕ್ಷ ಪಟ್ಲ ಫೌಂಡೇಶನ್ ಮಂಗಳೂರು ಇದರ ಸಂಸ್ಥಾಪಕರು, ಯಕ್ಷಗಾನದ ಮೇರು ಭಾಗವತರು, ಗಾನ ಗಂಧರ್ವರು. ಅದೇ ರೀತಿಯಾಗಿ ಅವರ ಬಗ್ಗೆ ನಾವು ಹೇಳುವುದಿಲ್ಲ, ಮುಂದೆ ಅದರ ಬಗ್ಗೆ ಈಗ ಹೇಳಿದ್ದಾರೆ. ನಾನು ಅವರನ್ನು ಶ್ರೀಯುತ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರನ್ನು ಎಲ್ಲರ ಒಂದು ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಇಂದಿನ ಸಮ್ಮೇಳನದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ನರೇಂದ್ರ ರೈ ಧೇರ್ಲಾ ಇವರ ಉಪಸ್ಥಿತಿಯಲ್ಲಿ, ಇವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಗಣ್ಯ ಉಪಸ್ಥಿತಿಯಲ್ಲಿ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ಅವರಿಗೆ ಇಂದು ವಿದ್ಯಾರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಯಕ್ಷಧ್ರುವ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರಿಗೆ ಪ್ರತಿ ವರ್ಷದಂತೆ ನಾವು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಬಾರಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದೇ ನಾವು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರಿಗೆ. ಇವರ ಒಂದು ಸನ್ಮಾನ ಪತ್ರವನ್ನು ಶ್ರೀಯುತ ರಾಕೇಶ್ ಸರ್ ಇವರು ವಾಚಿಸಬೇಕಾಗಿ ವಿನಂತಿಸುತ್ತೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಗಟ್ಟೆ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2025 ಯಕ್ಷರಂಗದ ಧ್ರುವತಾರೆ ಕಲಾವಿದರ ಆಶಾಕಿರಣ ಖ್ಯಾತ ಭಾಗವತರಾದ ಯಕ್ಷಧ್ರುವ ಪಟ್ಲ ಗುತ್ತು ಸತೀಶ್ ಶೆಟ್ಟಿ ಇವರಿಗೆ ಸಮರ್ಪಿಸಿದ ವಿದ್ಯಾರತ್ನ ಪ್ರಶಸ್ತಿ ಪತ್ರ. ಯಕ್ಷಗಾನ ಕಲೆಯನ್ನು ಜನಾನುರಾಗಿಯನ್ನಾಗಿಸಿ ಲೋಕವಿಖ್ಯಾತಗೊಳಿಸಿ ಯಕ್ಷಲೋಕವನ್ನು ನಿಬ್ಬೆರಗುಗೊಳಿಸಿದ ಅಸಾಮಾನ್ಯ ಸಾಧಕರು, ಗಾನ ಗಂಧರ್ವರು, ಭಾಗವೋತ್ತಮರು, ಅಗಣಿತ ಕಲಾ ನೈಪುಣ್ಯ ಮೆರೆದ ಯಕ್ಷ ಮಾಂತ್ರಿಕರೂ ಯಕ್ಷಧ್ರುವ ಬಿರುದಾಂಕಿತರೂ ಆದ ತಮಗಿದು ಅಭಿಮಾನದ ಪೂರ್ವಕ ಸನ್ಮಾನ. ಪಟ್ಲಗುತ್ತು ಶ್ರೀ ಮಹಾಬಲ ಶೆಟ್ಟಿ ಮತ್ತು ಶ್ರೀಮತಿ ಲಲಿತಾ ದಂಪತಿಯ ಕಿರಿಯ ಪುತ್ರರಾಗಿ ಜನಿಸಿ ಅವರಿಂದಲೇ ಯಕ್ಷಗಾನವನ್ನು ಬಳುವಳಿಯಾಗಿ ಪಡೆದು ಯಕ್ಷಗಾನಕ್ಕೆ ತಮ್ಮ ಹೆತ್ತವರಿಗೆ ಕೀರ್ತಿ ತರುವುದರ ಜೊತೆಗೆ ಪಟ್ಲವೆಂಬ ತಮ್ಮೂರನ್ನು ಜಗದಗಳ ಪ್ರಖ್ಯಾತಗೊಳಿಸಿದ ಖ್ಯಾತರು ತಾವು. ಯಕ್ಷಗಾನವೆಂಬ ಅದ್ಭುತ ಕಲೆಯನ್ನು ದೇಶ ವಿದೇಶಕ್ಕೂ ವಿಸ್ತರಿಸಿ ಇಂದು ಉತ್ತುಂಗಕ್ಕೇರಲು ತಮ್ಮ ಕಲಾ ನೈಪುಣ್ಯ, ಪರಿಶ್ರಮ, ಬದ್ಧತೆ, ತ್ಯಾಗಗಳು ಕಾರಣವಾಗಿದೆ ಎಂದು ಹೇಳಲು ಬಹಳ ಸಂತೋಷವಾಗುತ್ತಿದೆ. ಯಕ್ಷಗಾನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಕೊಡುಗೆ ಮಹತ್ತರವಾಗಿದೆ. ಯಕ್ಷಗುರುಗಳಾದ ಶ್ರೀ ಮಾಂಬಂಡಿ ಸುಬ್ರಹ್ಮಣ್ಯ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರ ಶಿಷ್ಯರಾಗಿ ಭಾಗವತಿಗೆ ಮತ್ತು ಚೆಂಡೆ, ಮದ್ದಳೆ ವಾದನವನ್ನು ಭಜಕಳ ಶ್ರೀ ಗಣಪತಿ ಭಟ್ ಮತ್ತು ಬಳ್ಳಪದವು ಶ್ರೀ ಯೋಗಿ ಶರ್ಮರಲ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮಂಗಳೂರಿನ ರೋಷನ್ ಶರ್ಮರಲ್ಲಿ, ಹಿಂದೂಸ್ತಾನಿ ಸಂಗೀತವನ್ನು ಕರಗತಗೊಳಿಸಿದಿರಿ. ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿಯವರಿಂದ ಛಂದಸ್ಸು, ಬಲಿಪ ಶ್ರೀ ನಾರಾಯಣ ಭಾಗವತರಿಂದ ಮಾರ್ಗದರ್ಶನ ಪಡೆದುಕೊಂಡು ಅಪೂರ್ವ ಕಲಾವಿದರಾಗಿ ಯಕ್ಷರಂಗಕ್ಕೆ ಕೊಡುಗೆಯಾಗಿದ್ದೀರಿ. ಅಪಾರ ಸ್ವರ ಸಂಪತ್ತು, ನಿರ್ದೇಶನ ಸಾಮರ್ಥ್ಯ,
ಪ್ರಸಂಗ ಜ್ಞಾನ, ರಂಗ ಮಾಹಿತಿ, ಪಾತ್ರಗಳನ್ನು ನಡೆಸುವ ಮೂಲಕ ಮುನ್ನಡೆಸುವ ಕೌಶಲ ಈ ಪಂಚಾಂಗಗಳಲ್ಲಿ ಪರಿಣಿತರಾಗಿ ಭಾಗವತಿಗೆಯಲ್ಲಿ ಪಟ್ಲ ಶೈಲಿಯೆಂದೇ ಕೀರ್ತಿವಂತರಾದವರು ತಾವು. ತಮ್ಮ ಸಿರಿಕಂಠದ ಮಧುರ ಧ್ವನಿಗೆ ಸಂಮೋಹಿತರಾಗದವರಿಲ್ಲ. ಕಲಾಮಾತೆ ಶ್ರೀ ಶಾರದೆಯು ಕಟೀಲು ಶ್ರೀ ದುರ್ಗಾಂಬಿಕೆಯ ಅನುಗ್ರಹಿತರು ತಾವು. ಯಕ್ಷಪ್ರಿಯರ ಮಾಣಿಕ್ಯ, ಕಲಾವಿದರ ಕಣ್ಮಣಿ ತಾವು. ಯಕ್ಷದುರ್ವ ಪಟ್ಲ ಫೌಂಡೇಶನ್ ಅನ್ನು ಸ್ಥಾಪಿಸಿ ಸಾಮಾಜಿಕ ಕಳಕಳಿಯ ಹೃದಯ ಸಂಪನ್ನರಾಗಿ ಯಕ್ಷ ಕಲಾವಿದರಿಗೆ ಭರವಸೆಯ ಬೆಳಕು ನೀಡುವ ಮಹಾನುಭಾವರು ತಾವು. ಟ್ರಸ್ಟ್ ಸ್ಥಾಪನೆಯಾದ 10 ವರ್ಷಗಳಲ್ಲಿ 15 ಕೋಟಿಯಷ್ಟು ಬೃಹತ್ ಮೊತ್ತದ ಸಹಾಯ ಹಸ್ತವನ್ನು ನೀಡಿರುವ ಕಲಾ ಲೋಕಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. 100 ಮನೆಗಳನ್ನು ನಿರ್ಮಿಸಿ ಕಲಾವಿದರಿಗೆ ಹಸ್ತಾಂತರಿಸುವ ಪಟ್ಲ ಯಕ್ಷಾಶ್ರಯ ಯೋಜನೆಯ ಕನಸು ನನಸಾಗುತ್ತಿದೆ. ಈಗಾಗಲೇ 50 ಮನೆಗಳನ್ನು ಕಲಾವಿದರಿಗೆ ಹಸ್ತಾಂತರಿಸಿ ಧನ್ಯತೆಯ ಭಾವವನ್ನು ಪಡೆದಿದ್ದೀರಿ. ಯಕ್ಷಗಾನವನ್ನು ವಿಶ್ವಗಾನವನ್ನಾಗಿಸುವ ಯಕ್ಷ ಕಲಾವಿದರಿಗೆ ಮತ್ತವರ ಕುಟುಂಬಕ್ಕೆ ನಿರಂತರ ಕ್ಷೇಮ ಒದಗಿಸುವ ತಮ್ಮ ನಿಸ್ವಾರ್ಥ ಸೇವೆ ನಿರಂತರವಾಗಿರಲಿ. ನಿಮ್ಮ ಬಹುಮುಖ ಪ್ರತಿಭೆ ಇತರರಿಗೂ ಆದರ್ಶವಾಗಲಿ. ತಮ್ಮ ಮಾತಾ ಪಿತರು, ಧರ್ಮಪತ್ನಿ, ಪುತ್ರ ಹಾಗೂ ಪುತ್ರಿಯೊಂದಿಗೆ ಕೌಟುಂಬಿಕ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಲೆಸಲಿ. ಶ್ರೀದೇವರು ಆಯುರೋಗ್ಯ ದಯಪಾಲಿಸಿ ತಮ್ಮಿಂದ ಇನ್ನಷ್ಟು ಕಲಾವಿದರಿಗೆ ಸಹಾಯ ಹಾಗೂ ಕಲಾಮಾತೆಯ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಗಣ್ಯರ ಸಮ್ಮುಖದಲ್ಲಿ ಈ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ದಿನಾಂಕ 20/12/2025 ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಸ್ಥಾಪಕರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಟ್ರಸ್ಟಿಗಳು, ಗೌರವ ಸಲಹೆಗಾರರು, ರತ್ನ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ದೇರ್ಲಕಟ್ಟೆ. ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಸನ್ಮಾನ ಪತ್ರವನ್ನು ವಾಚಿಸಿದಂತಹ ರಾಕೇಶ್ ಅವರಿಗೆ ಧನ್ಯವಾದಗಳು. ದಕ್ಷಿಣ ಕನ್ನಡದ ಗಂಡು ಕಲೆ ಯಕ್ಷಗಾನ, ಈ ಯಕ್ಷಗಾನದ ಒಂದು ಮೇರು ಭಾಗವತರಾಗಿ ಕೇವಲ ದೇಶದಲ್ಲೇ ದೇಶ ವಿದೇಶಗಳಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಯಕ್ಷ ಫೌಂಡೇಶನ್ ಮೂಲಕ ನಾನಾ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಿರುವಂತಹ ಹೆಗ್ಗಳಿಕೆ ಶ್ರೀಯುತ ಯಕ್ಷದುರ್ವ ಸತೀಶ್ ಶೆಟ್ಟಿ ಪಟ್ಲರದು. ಅದೇ ರೀತಿಯಾಗಿ ಇಂದು ಒಂದು ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಉಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರಿಂದ ಕೆಲವು ಮಾತುಗಳು. ಕಟೀಲು ತಾಯಿ ಭ್ರಮರಾಂಬೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನರೇಂದ್ರ ಇವರೇ, ನಮ್ಮ ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದಂತಹ ನನ್ನ ಬಹಳ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಪ್ರೋತ್ಸಾಹಕರು ಆದಂತಹ ರವೀಂದ್ರ ಶೆಟ್ಟಿಯವರೇ ಹಾಗೂ ಎಲ್ಲ ಉಪಸ್ಥಿತರಿರುವ ಗಣ್ಯಮಾನ್ಯರೇ, ಸೇರಿರುವ ವಿದ್ಯಾರ್ಥಿಗಳೇ, ಪೋಷಕ ವೃಂದದವರೇ, ಇವತ್ತು ಇಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಅದು ಕೂಡ ಸರಸ್ವತಿ ಪುತ್ರರ ಮಧ್ಯೆ ಒಂದು ವಿದ್ಯಾರತ್ನ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಾನು ತುಂಬಾ ಪ್ರಶಸ್ತಿ ಸ್ವೀಕರಿಸುವ ಮಟ್ಟಿನಲ್ಲಿ ನಾನು ತುಂಬಾ ಕಿರಿಯ ಎಂಬುದಾಗಿ ನಾನು ಭಾವಿಸ್ತೇನೆ. ಇಷ್ಟು ದೊಡ್ಡ
ಒಂದು ಹೆಸರಿನ ಪ್ರಶಸ್ತಿಯನ್ನು ಈ ಶಾಲೆಯ ಆಡಳಿತ ಮಂಡಳಿ ನನಗೆ ಕೊಟ್ಟಿದೆ. ನಾನು ಇದಕ್ಕಿಂತ ಮೊದಲೊಂದು ಕಾರ್ಯಕ್ರಮಕ್ಕೆ ಇದೇ ಗ್ರೌಂಡಿಗೆ ಬಂದಿದ್ದೆ, ಈ ಮೈದಾನಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ವಿ, ನಮಗೆ ಅವಕಾಶ ಕೊಟ್ಟಿದ್ರು. ರವೀಂದ್ರ ಶೆಟ್ರು ಒಂದು ವಿಷಯದಲ್ಲಿ ತೊಡಗಿಕೊಂಡ್ರೆ ಅದು ಅವರಿಗೆ ಒಂದು ಇದಮಿತ್ತಂ ಅಂತೇಳಿ ಆಗ್ಲೇಬೇಕು. ಅದನ್ನಷ್ಟು ಅಚ್ಚುಕಟ್ಟಾಗಿ ಬಹಳ ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಂತ ವ್ಯಕ್ತಿ, ದೂರದೃಷ್ಟಿಯನ್ನು ಇಟ್ಟುಕೊಂಡಂತ ಒಂದು ವ್ಯಕ್ತಿ. ಯಾವುದೇ ವಿಚಾರದಲ್ಲ, ರಾಜಕೀಯದಲ್ಲಾಗಿರ್ಬಹುದು, ಸಾಮಾಜಿಕ ಆಗಿರಬಹುದು, ಶೈಕ್ಷಣಿಕವಾಗಿರಬಹುದು. ಅವರ ಈ ತುಳಿತಗಳನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ. ಒಂದು 2-3 ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾವು ಒಟ್ಟಿಗೆ ಇದ್ದೇವೆ. ಅದು ಯಾವುದು ಅಂತೇಳಿ ಈಗ ಬೇಡ, ಇಲ್ಲಿ ಅದು ಅಪ್ರಸ್ತುತ. ಆದ್ರೆ ಅವರು ಇಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೆ ಅವರ ಹಿಂದೆ ಒಂದು ದೊಡ್ಡದಾದ ಒಂದು ಶಕ್ತಿ ಇದೆ. ಒಂದು ದೈವಿ ಶಕ್ತಿ, ಎರಡನೇದು ಒಂದು ಸ್ತ್ರೀ ಶಕ್ತಿ, ಸೌಮ್ಯಕ್ಕೆ. ಯಾಕೆಂದ್ರೆ ಇಷ್ಟು ಈ ಕೈಂಕರ್ಯಗಳನ್ನು ಮಾಡಬೇಕಿದ್ರೆ ಅದು ಒಬ್ಬರಿಂದ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಸಾಮಾಜಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೀಗೆ ಮುಂದುವರಿಯುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ನಮಗೆಲ್ಲ ತುಂಬಾ ಅನುಭವ ಇದೆ ಅದರದ್ದು. ಆದ ಕಾರಣ ನಾನು ಸೌಮ್ಯಕ್ಕನಿಗೆ ಒಂದು ದೊಡ್ಡ ನಮನಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಸಮಾಜಕ್ಕಾಗಿ ರವಿಯಣ್ಣನವರು ಬಿಟ್ಟುಕೊಟ್ಟಿದ್ದಾರೆ ಅಂತ. ಅಂದ್ರೆ ಎಲ್ಲ ಬಂಧುಗಳು ಅನೇಕ, ನಾನು ವೇದಿಕೆ ನಮಗೆ ತುಂಬಿ ತುಳುಕುತ್ತಾ ಇದೆ. ಗಣ್ಯಾತಿ ಗಣ್ಯರೆಲ್ಲರೂ ಇದ್ದಾರೆ, ವಿದ್ಯಾರ್ಥಿಗಳು. ಸಭಾ ಕಾರ್ಯಕ್ರಮ ಅಂತ ಹೇಳುವಾಗ ಅಂತೇಳಿ ಬಾಯಿ ದೊಡ್ಡದಾಗುತ್ತೆ ವಿದ್ಯಾರ್ಥಿಗಳು. ಅದಂತೂ ಸರ್ವೇ ಸಾಮಾನ್ಯ. ನಾವು ಸಣ್ಣದಿರುವಾಗಲೂ ಕೂಡ ಅಷ್ಟೇ, ಯಾವಾಗ ಮುಗೀತದೆಪ್ಪ ಯಾವಾಗ ಮುಗೀತದೆಪ್ಪ ಅಂತ. ಖಂಡಿತ ಯಾರು ಹುತ್ತ ನಾವು ಮಾತಾಡಲ್ಲ. ನಾನು ಬರುವಾಗಲೂ ಸ್ವಲ್ಪ ತಡ ಆಯ್ತು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಊರಲ್ಲಿ, ತೇರಳಕಟ್ಟೆ ನಮ್ದೇ ಊರು, ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ತಾವೆಲ್ಲರೂ ಒಗ್ಗಟ್ಟಾಗಿ ಈ ಶಾಲೆಯನ್ನು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ತಾವುಗಳು ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಎಂಬುದಾಗಿ ಹೇಳಿದ್ರೆ ನೋಡಿ ಸತ್ಯವೇ, ಬೆಳಕು ಕೂಡ ಉರಿಯಿತು. ಇದು ಬಹಳ ಮೆಚ್ಚಬೇಕಾದಂತ ವಿಚಾರ. ತಮ್ಮೆಲ್ಲರ ಸ್ಥಳೀಯರ ಸಹಕಾರ, ಜಾತಿ ಭೇದ ಧರ್ಮಗಳನ್ನು ಮರೆತು ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಇದ್ರೆ ಮಾತ್ರ ಇಂತಹ ಸಂಸ್ಥೆಗಳು ನಡೆಯಲಿಕ್ಕೆ ಸಾಧ್ಯ. ನಾವು ಯಾರೂ ಬೇರೆ ಬೇರೆ ಅಲ್ಲ. ಹುಟ್ಟುವಾಗ ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು, ಇಂಥ ಧರ್ಮದಲ್ಲಿ ಹುಟ್ಟಬೇಕು ಎಂಬುದಾಗಿ ಯಾರೂ ಅಪ್ಲಿಕೇಶನ್ ಹಾಕಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮುಂದಿನ ಜನ್ಮದಲ್ಲಿ ಏನಾಗಿರ್ತೇವೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಜನ್ಮ ಇದ್ರೆ ಅಥವಾ ಯಾರಿಗೆ ಮಕ್ಕಳಾಗಿ ಹುಟ್ಟೇವಾ, ಯಾರು ನಮ್ಮ ಹೆಂಡತಿಯ, ಯಾರು ನಮ್ಮ ಗಂಡನ, ಯಾರಿಗೂ ಗೊತ್ತಿಲ್ಲ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ದೈವಿ ಸಂಕಲ್ಪ. ಹಾಗಿರುವಾಗ ಈ 3 ದಿನದ ಬದುಕಿನಲ್ಲಿ ಈ ಜಂಜಾಟಗಳು ಸುಮ್ಮನೆ, ನಾವೆಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ನಾವೆಲ್ಲರೂ ಬದುಕೋಣ. ನಿಮ್ಮನ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಆಗುತ್ತೆ. ರವೀಂದ್ರ ಶೆಟ್ಟಿ ಹಾಗೂ ಸೌಮ್ಯಕ್ಕ ಹಾಗೂ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ತಮ್ಮ ಸ್ಥಳೀಯರ ಎಲ್ಲರ ಕೊಡುಗೆ ಅತ್ಯಮೂಲ್ಯವಾಗಿ ಬೇಕು. ನಾನು ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕವಾಗಿ ಕೂಡ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಜೊತೆಗೆ ನಾನು ಯಾವತ್ತೂ ಇದ್ದೇನೆ. ಈ ಪ್ರಶಸ್ತಿಯನ್ನು ನನಗೆ ಕೊಟ್ಟದಕ್ಕೆ ನಾನು ನಿಮಗೆ ಯಾವತ್ತೂ ಆಭಾರಿಯಾಗಿರ್ತೇನೆ. ರವೀಂದ್ರ ಶೆಟ್ಟಿ ನಾವೆಲ್ಲರೂ ಒಂದೇ ಮನೆಯವರ ಹಾಗೆ ಇದ್ದೇವೆ. ಅವರ ಜೊತೆ ನಾವು ಯಾವತ್ತೂ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಅಂತ ಹೇಳುತ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೆ, ಬಂದಂತ ಪೋಷಕ ವೃಂದದವರಿಗೆ, ಅಧ್ಯಾಪಕ ವೃಂದದವರಿಗೆ, ಸ್ಥಳೀಯ ಎಲ್ಲ ಮಹನೀಯರಿಗೆ ನಾನು ವಂದಿಸುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಯಕ್ಷಗಾನದಲ್ಲಿ ಒಂದು ಆ ಕಂಚಿನ ಕಂಠದ ಭಾಗವತಿಕೆಯಿಂದ ನಮಗೆಲ್ಲರೂ ಚಿರಪರಿಚಿತರಾಗಿರುವವರು ಅಂತ ಹೇಳಿದರೆ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲಾರವರು. ಅವರು ಎಲ್ಲಿ ಸನ್ಮಾನ ಸ್ವೀಕರಿಸಿದರೂ ಕೂಡ ಯಾವುದೇ ಒಂದು ಅದು ಅವರು ಸಂಯಮದಿಂದ ಮಾತಾಡುವುದು, ಅದೇ ರೀತಿಯಾಗಿ ಅದು ಒಂದು ಅವರದು ದೊಡ್ಡತನ ಅಂತ ಕಾಣುತ್ತದೆ. ಯಾಕಂತ ಹೇಳಿದರೆ ಯಾರೂ ಕೂಡ ದೊಡ್ಡ ಸಾಧನೆ ಮಾಡಿದವರು ಹೆಚ್ಚಾಗಿ ಮಾತನಾಡುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲರವರು, ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಇಂದಿನ ನಮ್ಮ ಈ ಒಂದು ಸಮ್ಮೇಳನದ ಅಧ್ಯಕ್ಷರು ಆಗಿರುವವರು
ವಿಶ್ರಾಂತ ಪ್ರಾಧ್ಯಾಪಕರು ಸಾಹಿತ್ಯರು ಆಗಿರುವಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ಇವರಿಗೆ ಕೊನೆಯದಾಗಿ ಈಗ ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ಇಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಕೊಟ್ಟಿರುವಂತಹ ಹೆಮ್ಮೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರದ್ದು. ಇವರನ್ನು ನಮ್ಮ ಶಾಲಾ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಿಸಬೇಕು ಎನ್ನುವುದಾಗಿ ವಿನಂತಿಸುತ್ತೇನೆ. ಅಭಿನಂದನೆಯನ್ನು ಸ್ವೀಕರಿಸಿದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಅದೇ ಸಮಾರೋಪದಲ್ಲಿ ಕೊನೆಯದಾಗಿ ಅವರದು ಅಧ್ಯಕ್ಷೀಯ ಭಾಷಣ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಸೊಗಸಾದ ಮಾತಿದೆ. ಒಬ್ಬ ಸಹೃದಯನ, ಒಬ್ಬ ಓದುಗನ, ಒಬ್ಬ ವಿಮರ್ಶಕನ, ಒಬ್ಬ ಕೇಳುಗನ ಮನಸ್ಸು ತುಂಬಿ ಬಂದಾಗ ಮಾತು ಮೌನವಾಗುತ್ತೆ ಅಂತ. ನಿಜವಾಗಿಯೂ ನನ್ನ ಮನಸ್ಸು ಹೃದಯ ತುಂಬಿ ಬರ್ತಾ ಇದೆ. ಕಡಿಮೆ ಮಾತನಾಡ್ತಾ ಇದ್ದೇನೆ. ಆ ಮಾತಿನಲ್ಲಿ ಅನೇಕ ಮಾತು ಇದೆ ಅಂತ ದಯವಿಟ್ಟು ನೀವು ಭಾವಿಸಬೇಕು ಅನ್ನುವುದು ನನ್ನ ವಿನಂತಿ. ಒಂದೇ ವೇದಿಕೆಯಲ್ಲಿ ಒಂದೇ ದಿವಸ ನಾನು 2 ಉಪನ್ಯಾಸ ಕೊಟ್ಟ ದಾಖಲೆಯೇ ಇಲ್ಲ. ಆದರೆ ಇವತ್ತು ಸರ್ವಾಧ್ಯಕ್ಷತೆಯ ಪಟ್ಟವನ್ನ ರವೀಂದ್ರ ಶೆಟ್ಟಿ ಕುಟುಂಬ ನನ್ನ ತಲೆಗೆ ಹೊರಿಸಿದ ಕಾರಣ ಮತ್ತು ಅದನ್ನ ಅತ್ಯಂತ ಪ್ರೀತಿಯಿಂದ ಸಂಭ್ರಮದಿಂದ ಅನುಭವಿಸಿದ ಕಾರಣಕ್ಕಾಗಿ ಈ ಇಡೀ ವಿದ್ಯಾರತ್ನ ಕುಟುಂಬಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ಕೇವಲ ಉದ್ದೇಶದಿಂದ ಈ 2ನೇ ಉಪನ್ಯಾಸಕ್ಕೆ ಸಮಾಪನದ ಮಾತಿಗೆ ನಾನು ನಿಂತಿದ್ದೇನೆ. ಇವತ್ತು ಇಡೀ ದಿವಸ ಸುಮಾರು 8:30 ಗಂಟೆ ಬೆಳಿಗ್ಗೆ ಬಂದವ ಈಗ 6:15 ಗಂಟೆ ಆಗ್ತಾ ಬಂತು. ಮೆರವಣಿಗೆ, ಅಲ್ಲಿಯ ವೈಭವ, ಸಂಭ್ರಮ, ಹಿತವಾದ ವಿಚಾರದ ಮಾತುಗಳು, ಕಾವ್ಯ, ಯಕ್ಷಗಾನ, ನಾಟ್ಯ, ಅಭಿನಯ, ಗೆಜ್ಜೆ ಎಲ್ಲವನ್ನೂ ನಾನು ಕೇಳಿಸಿಕೊಂಡಿದ್ದೇನೆ. ಧ್ಯಾನಸ್ಥನಾಗಿ ಇಡೀ ದಿವಸ ಅದನ್ನ ಅನುಭವಿಸಿದ್ದೇನೆ. ಅದಕ್ಕಿಂತ ಹೆಚ್ಚು ನನಗೆ
ನನ್ನ ಒಳಗಡೆಯ ಖುಷಿ ಏನು ಅಂತಂದ್ರೆ, ಸಾಮಾನ್ಯವಾಗಿ ಇವತ್ತು ಶಿಕ್ಷಣ ಸೇವೆಗೆ ಎರಡು ಉದ್ದೇಶಗಳು ಇರ್ತವೆ. ಒಂದು ಮೌಲ್ಯದ ಉದ್ದೇಶ, ಇನ್ನೊಂದು ಲಾಭದ ಉದ್ದೇಶ. ಆದರೆ ರವೀಂದ್ರ ಶೆಟ್ಟಿಯವರು ಇದನ್ನ ಯಾವುದೇ ಕಾರಣಕ್ಕಾಗಿ ಲಾಭದ ಉದ್ದೇಶದಿಂದ ಮಾಡ್ತಾ ಇಲ್ಲ. ಮೌಲ್ಯವನ್ನ ಬಿತ್ತುವ, ನಾನು ಬೆಳಿಗ್ಗೆ ಹೇಳಿದೆಲ್ಲ ಬಹುತ್ವ ಭಾರತವನ್ನ ಈ ಅಂಗಳದಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ. ಇವತ್ತು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆದಾಗ ಒಂದು ಸಮುದಾಯದವರು ಮಾತ್ರ ಸೇರ್ತಾರೆ. ಚರ್ಚಿನಲ್ಲಿ ಕ್ರಿಸ್ಮಸ್ ಆದಾಗ ಆ ಸಮುದಾಯದವರು ಮಾತ್ರ ಸೇರ್ತಾರೆ. ಮಸೀದಿಯಲ್ಲಿ ಉರುಸು ಆದಾಗ ಆ ಸಮುದಾಯದವರು ಮಾತ್ರ ಸೇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಶಾಲೆಗಳಲ್ಲಿ ಮಾತ್ರ ನಾವು ಭಾರತವನ್ನ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅಂತ ಒಂದು ಭಾರತವನ್ನ ಈ ವಿದ್ಯಾರತ್ನ ಸಂಸ್ಥೆ ಕಳೆದ 25 ವರ್ಷಗಳಿಂದ ನಡೆಸ್ತಾ ಬಂದಿದೆ ಅಂತಂದ್ರೆ, ದೇರ್ಲಕಟ್ಟೆಯ ಊರನ್ನ ಕಟ್ಟುವುದರಲ್ಲಿ ಈ ಶಿಕ್ಷಣ ಸಂಸ್ಥೆಯ ಪಾತ್ರ ತುಂಬಾ ತುಂಬಾ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಒಬ್ಬ ಸಂಚಾಲಕ ಸಂಸ್ಥೆಯನ್ನ ಕಟ್ಟಿದವ ಆಡಳಿತ ಮಾಡ್ತಾನೆ. ಆದರೆ ಸಂಸ್ಥೆಯನ್ನೇ ಜೀವಿಸುವುದು, ಸಂಸ್ಥೆಯನ್ನೇ ಭಾವಿಸುವುದಿದೆಯಲ್ಲ, ಅದು ಅತ್ಯಪೂರ್ವವಾದದ್ದು. ಯಾಕಂತಂದ್ರೆ ಇಲ್ಲಿ ಒಂದು ಯಕ್ಷಗಾನ ಆಗುವಾಗ ಅಲ್ಲಿ ರಾಮ ಇದ್ದ, ರಾವಣ ಇದ್ದ, ಕಪಿಗಳಿದ್ರು, ಎಲ್ಲಾ ಪಾತ್ರಗಳಿದ್ದು, ನಾನು ಪಾತ್ರಗಳನ್ನ ನೋಡ್ತಾ ಇದ್ದೆ. ಆದ್ರೆ ಪಾತ್ರದ ಒಳಗಡೆ ಕಾವ್ಯ ಇದ್ದಾಳೆ, ವಿದ್ಯಾ ಇದ್ದಾಳೆ ಅಂತ ರವೀಂದ್ರ ಶೆಟ್ಟಿ ಅಲ್ಲಿಂದ ಕೂತು ಗುರುತಿಸ್ತಾ ಇದ್ರಲ್ಲ, ಅದು ಅದ್ಭುತವಾದಂತ ಒಳಗೊಳ್ಳುವಿಕೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಡೀ ಸಂಸ್ಥೆಯ ಹೆಸರು ನೆನಪಿರುವುದಿದೆಯಲ್ಲ, ನಾನು ಇದನ್ನ ಆಳ್ವಾಸಿನ ಮೋಹನ್ ಆಳ್ವರಲ್ಲಿ ಗುರುತಿಸಿದ್ದೇನೆ. ಪ್ರಾಂಶುಪಾಲರಿಗಾದರೂ ಗುರುತ ಸಿಗ್ಲಿಕ್ಕಿಲ್ಲ, ಆದ್ರೆ ಸಂಸ್ಥೆಯ ಸಂಚಾಲಕರಿಗೆ, ಮಾಲಕರಿಗೆ ತನ್ನ ಸಂಸ್ಥೆಯ ವಿದ್ಯಾರ್ಥಿಗಳು ವೇಷ ತೊಟ್ಟಾಗ ವೇಷದ ಒಳಗಡೆ ಇರುವವರನ್ನು ಗುರುತಿಸುವ ಸೂಕ್ಷ್ಮತೆ ಇದೆಯಲ್ಲ, ಅದು ನಿಜವಾದ ಆಡಳಿತ, ಅದು ನಿಜವಾದ ಸಂಸ್ಥೆಯನ್ನ ಮುನ್ನಡೆಸುವ ಒಂದು ಸೂಕ್ಷ್ಮತೆ ಅಂತ ನಾನು ಗಮನಿಸಿದ್ದೇನೆ. ಇವತ್ತು ವಿದ್ಯಾರತ್ನ ಈ ಅಂಗಳದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಆಯೋಜಿಸಿದ ಯಾವುದೇ ಕಾರ್ಯಕ್ರಮಕ್ಕೆ ಯಾರಿಂದಲೂ ಯಾವುದೇ ಕೊಡುಗೆಗಳನ್ನ, ದೇಣಿಗೆಗಳನ್ನ ನನಗೆ ಗೊತ್ತಿರುವ ಹಾಗೆ ರವೀಂದ್ರ ಶೆಟ್ಟಿ ಅವರು ಪಡೆದಿಲ್ಲ. ಈ ಇಡೀ ದಿವಸದ ಕಾರ್ಯಕ್ರಮದ ಕಾರಣಕ್ಕಾಗಿ ಮುಂದಿನ ವರ್ಷ ವಿದ್ಯಾರ್ಥಿಗಳ ಹಾಜರಾತಿ, ದಾಖಲಾತಿ ಜಾಸ್ತಿ ಆಗ್ತದೆ ಅನ್ನೋದರ ಬಗ್ಗೆ ನನಗೆ ಯಾವ ನಂಬಿಕೆಯೂ ಇಲ್ಲ. ಆದರೆ ನಿಮ್ಮನ್ನ, ಇಲ್ಲಿಯ ಮಕ್ಕಳನ್ನ ಮನುಷ್ಯರನ್ನಾಗಿ ರೂಪಿಸುವುದಕ್ಕೆ, ವಿದ್ಯಾವಂತರನ್ನಾಗಿ ಅಲ್ಲ ಮನುಷ್ಯರನ್ನಾಗಿ ರೂಪಿಸುವುದಕ್ಕೆ ಇವೆಲ್ಲವೂ ಬೇಕು ಅನ್ನುವುದನ್ನ ಭಾವಿಸಿದವರು ರವೀಂದ್ರ ಶೆಟ್ಟಿ ಅವರು. ಅದನ್ನ ನಿಮಗೆ ಇಲ್ಲಿ ಕಳೆದ 15 ವರ್ಷಗಳಿಂದ ಅವರು ಉಣಬಡಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ವಿದ್ಯಾರತ್ನ ಪ್ರಶಸ್ತಿಯನ್ನ ಸತೀಶ್ ಅಣ್ಣನಿಗೆ ಕೊಟ್ಟಿದ್ದಾರೆ. UT ಖಾದರ್ ಸರ್ ಯಾಕೆ ಬರಲಿಲ್ವೋ ಗೊತ್ತಿಲ್ಲ, ವೇದವ್ಯಾಸರು ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ಅವರು ಬಂದಿದ್ರೆ ಸತೀಶ್ ಪಟ್ಲ ಅವರ ಹೆಗಲಿಗೆ ಶಾಲ ಹಾಕುವ ಭಾಗ್ಯ ನನಗೆ ಬರ್ತಾ ಇತ್ತೋ ನನಗೆ ಗೊತ್ತಿಲ್ಲ. ಯಾಕೆ ನನಗೆ ಇದೊಂದು ಸಾರ್ಥಕ ಕ್ಷಣ ಅಂತ ಅನಿಸ್ತದೆ ಅಂತಂದ್ರೆ, ಪಟ್ಲ ಅವರ ಗಾನ ನೀವು ಕೇಳಿದ್ದೀರಿ, ಕೇಳ್ತಾ ಇದ್ದೀರಿ, ಅದು ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಅದನ್ನು ದಿನ ಇಡೀ ನಾವು ಮನನ ಮಾಡಬಹುದು, ಕೇಳಬಹುದು. ಆದರೆ ಅದರ ಆಚೆ ಯಕ್ಷ ಸಮುದಾಯದ ಲೋಕಕ್ಷೇಮಕ್ಕಾಗಿ ಅವರು ಕಳೆದ ಅನೇಕ ವರ್ಷಗಳಿಂದ ಯಕ್ಷಧ್ರುವ ಸಂಸ್ಥೆಯನ್ನ ಕಟ್ಟಿ ಉದಾರವಾಗಿ ಮಾಡುವ ಸೇವೆ ಇದೆಯಲ್ಲ, ಅದು ಬಹಳ ದೊಡ್ಡ ಮೌಲ್ಯ. ಈ ದೇಶದ ಎಲ್ಲಾ ರಂಗಗಳ ಕಲಾವಿದರಿಗೆ ಒಂದು ಮಾದರಿ ಅಂತ ಭಾವಿಸಿಕೊಂಡವ ನಾನು. ಅಂತವರನ್ನ ಗುರುತಿಸಿದಕ್ಕೆ ಮತ್ತೆ ನಾನು ರವೀಂದ್ರ ಶೆಟ್ಟಿ ಅವರ ಕುಟುಂಬಕ್ಕೆ ಧನ್ಯವಾದವನ್ನ, ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಡೀ ದಿವಸ ಈ ಕಾರ್ಯಕ್ರಮವನ್ನ ಹೃದಯಪೂರ್ವಕವಾಗಿ ಅನುಭವಿಸಿದ್ದೇನೆ. ನಾನು ನಡೆಸಿದ್ದು ಅಲ್ಲ, ನಿರೂಪಕರು ಹಾಗೆ ಹೇಳಿದ್ರು, ನಾನು ನಡೆಸಿದ್ದಲ್ಲ, ನಡೆಸಿದವರು ಅಲ್ಲಿದ್ದಾರೆ. ಆ ಇಡೀ ಕುಟುಂಬಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶಾಲೆ ಎಂಬುದು ಸರ್ವಧರ್ಮದ ಸಂಕೇತ.
ವೈವಿಧ್ಯತೆಯಲ್ಲಿ ಏಕತೆಯನ್ನು ಪಡೆದಂಥ ದೇಶ ಭಾರತ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಅಕ್ಕ ತಂಗಿ ಅಣ್ಣ ತಮ್ಮಂದಿರಂತೆ ಕಳೆಯುವಂತಹ ಒಂದು ಜ್ಞಾನ ದೇಗುಲ ಅಂತ ಇದ್ದರೆ ಅದು ಶಾಲೆ. ಅದೇ ರೀತಿಯಾಗಿ ನಮ್ಮ ಇಂದಿನ ಒಂದು ಸಭೆಯಲ್ಲಿ ಬೆಳಗಿನಿಂದ ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಇಂದಿನ ಸಮ್ಮೇಳನದ ಅಧ್ಯಕ್ಷರು ಆದಂತಹ ಶ್ರೀಯುತ ನರೇಂದ್ರ ರೈ ದೇರ್ಲಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಇಂದಿನ ಒಂದು ವಿದ್ಯಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಪಟ್ಲ ಸತೀಶ್ ಶೆಟ್ಟಿಯವರು, ಅದೇ ರೀತಿಯಾಗಿ ನಮ್ಮ ಲಯನ್ ಲೋಕನಾಥ್ ಶೆಟ್ಟಿ, ಅದೇ ರೀತಿಯಾಗಿ ಶಿವರಾಮ್, ಅದೇ ರೀತಿಯಾಗಿ ವಿಕ್ರಮ್ ದತ್ತ, ಸೂಡಿ ಸುರೇಶ್ ಅವರು, ಇಬ್ರಾಹಿಂ ಬದಿಯಾರ್ ಅವರು, ಮೋಹನ್ ದಾಸ್ ಶೆಟ್ಟಿಯವರು, ರತ್ನಾವತಿ ಶೆಟ್ಟಿಯವರು ಹಾಗೂ ನಮ್ಮ ಮುಖ್ಯೋಪಾಧ್ಯಾಯಿನಿ ಮತ್ತು ಶಾಲಾ ಸೆಕ್ರೆಟರಿ ಸೌಮ್ಯಾರ್ ಶೆಟ್ಟಿ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ಸಮಾರೋಪ ಕಾರ್ಯವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈಗ ನೀವು ಕಾತುರದಿಂದ ಕಾಯ್ತಿರುವ ಕಾರ್ಯಕ್ರಮ ಅಂತ ಹೇಳಿದರೆ ಕುದ್ರೋಳಿ ಗಣೇಶ್ ಅವರ ವಿಸ್ಮಯ ಜಾದು.
Remixed by DJ Ashish. ವಿಸ್ಮಯ ವಿಸ್ಮಯ ಮ್ಯಾಜಿ ಮ್ಯಾಜಿ ಜಾದು ಜಾದು ಇಂದ್ರಜಲ 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 Magic.
ಇಂದ್ರಜಾಲ 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 ವಿಸ್ಮಯ 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 ಜಾದು ಇಂದ್ರಜಾಲ 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 ವಿಸ್ಮಯ ಜಾದು ಇಂದ್ರಜಾಲ 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 ವಿಸ್ಮಯ 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 ಮ್ಯಾಜಿಕ್ ಜಾದು ಇಂದ್ರಜಾಲ 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 ವಿಸ್ಮಯ 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 ಸಾರಿಗೆ ಸಚಿವ ಶ್ರೀ ರಮಾನಾಥ್ ರೈ ಅವರನ್ನು ಮಾಯ ಮಾಡಿದ ಮಾಂತ್ರಿಕ, ಮುಖ್ಯಮಂತ್ರಿಗಳಿಂದ ಬಿರುದು ಪಡೆದ ಜಾದೂಗಾರ, ಉಡುಪಿ ಶಾಸಕ ಶ್ರೀ ಯುಆರ್ ಸಭಾಪತಿ ಅವರನ್ನು ಮಾಯ ಮಾಡಿದ ಮಾಯಾವಿ, ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆ ಎದ್ದು ಬಂದ ಸಾಹಸಿಗ, ಬಿಜಾಪುರದ ಜಿಲ್ಲಾಧಿಕಾರಿ ಅವರನ್ನು ಅದೃಶ್ಯಗೊಳಿಸಿದ ಯಕ್ಷಣಿಗಾರ, ಭಾರತದ ಪ್ರಪ್ರಥಮ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಭಾರತದ ಪ್ರಪ್ರಥಮ ಇಲ್ಯೂಷನ್ ಜಾದೂ ಪ್ರಶಸ್ತಿ ಸೇರಿದಂತೆ 8 ರಾಷ್ಟ್ರ ಪ್ರಶಸ್ತಿ ವಿಜೇತ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದ ವಿಸ್ಮಯ ಅದ್ಭುತ ವಿನೂತನ ಹಾಸ್ಯಮಯ ರೋಮಾಂಚಕ ನಂಬಲ ಸಾಧ್ಯ ಜಾದೂ ಜಾದೂ ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲನದ ಜಗತ್ಪ್ರಸಿದ್ಧ ಜಾದೂ ಇದೀಗ ನಿಮ್ಮ ನಗರದಲ್ಲಿ ವಿಸ್ಮಯ.
ರಾಜ ಜಾರು.
ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗು ತೋಜನಿನ ಒಂದು ಮಾಯದ ಕತ್ತೇರಿಯೇ ಅಂದ ಕಣ್ಣಗು ತೋಜನಿನ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ. ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿನಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹೀಗೆ ಹಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರ್ಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿಗಿದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡ್ದು ಹೇಳಿದ್ರೆ ಇರ್ಬೇಕಾಗಿರೋದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗಾ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಪೆಟ್ 1 ತುಂಡಿ 2. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಅಂದ್ರೆ ಏನೇ ಹೇಳಿಯಪ್ಪ, ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ತಾ ಇದೆ.
ನಿಜ ಏನಪ್ಪಾ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇದು ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ. ಏನ್ ಹೇಳ್ಬಿಡೋಣ, ನಿಜ ಏನಪ್ಪಾ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜ ರೀ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣಿಗೂ ತೋಜ ನಿನ್ನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿಗ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ರಿ ತೆಗಿತಾರೆ, ಹಗ್ಗ ಮತ್ತೆ ಎರಡು ತುಂಡು ಮಾಡಿ ತೋರಿಸ್ತಾರೆ ಅಂತ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೇನೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣಿಗೆ ತೋಜ ನಿನ್ನ ಒಂದು ಮಾಯದ ಕತ್ತೇರಿಯೇ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ರಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣಿಗೆ ತೋಜ ನಿನ್ನ ಒಂದು ಮಾಯದ ಕತ್ತೇರಿಯೇ. ವಿಸ್ಮಯ. ವಿಸ್ಮಯ, ವಿಸ್ಮಯ, ಅದ್ಭುತ, ವಿನೂತನ, ರೋಮಾಂಚಕ ಜಾದೂ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸೇರಿರುವಂತ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಮಾಡುವಂತ ನಲ್ಮೆಯ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಐತಿಹಾಸಿಕ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲೆ ಬಂದು ನಿಂತಿದ್ದೇನೆ. ಎಷ್ಟೊಂದು ಅದ್ಭುತ ವಿಚಾರ ನೋಡಿ. ದೇರಳಕಟ್ಟೆಯಲ್ಲಿರುವಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಒಂದಲ್ಲ, ಎರಡಲ್ಲ, 5 ಅಲ್ಲ, 10 ಅಲ್ಲ, 25 ವರ್ಷಗಳನ್ನು ಪೂರೈಸಿರುವಂಥ ಅದ್ಭುತವಾಗಿರುವಂತಹ ಈ ಬೆಳ್ಳಿ ಹಬ್ಬ ಸಿಲ್ವರ್ ಜುಬ್ಲಿಯ ಐತಿಹಾಸಿಕ ವೇದಿಕೆಯಲ್ಲಿ ನಾನು ಇದ್ದೇನೆ. ಇದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಈ ಹೆಮ್ಮೆಯನ್ನು ತಂದುಕೊಟ್ಟಿರುವಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯ ನಮನಗಳನ್ನು ಸಂದಾಯ ಮಾಡ್ತಾ, ಕಲಾಭಿಮಾನಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಮಸ್ತ್ ಮ್ಯಾಜಿಕ್, ಫುಲ್ ಮಸ್ತಿ, ಫುಲ್ ಜಾದು. ನಮ್ಮ ಭಾರತದ ಅತ್ಯಂತ ಪ್ರಾಚೀನವಾಗಿರುವಂಥ ಜಾದೂ ಕಲೆಯ ಒಂದು ಆಧುನಿಕ ರೀತಿಯ ವಿಭಿನ್ನ ರೀತಿಯ ಕಲಾ ಪ್ರಕಾರವಾಗಿರುವಂಥ ಮನೋರಂಜನೆ ಈ ವೇದಿಕೆ ಮೇಲೆ ಸಾದರಪಡಿಸುವಂಥ ಅವಕಾಶ ನಮಗೆ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸೇರಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ, ಎಲ್ಲ ಮಹನೀಯರಿಗೆ, ಎಲ್ಲ ಮಹಿಳೆಯರಿಗೆ, ಎಲ್ಲಕ್ಕಿಂತ ಹೆಚ್ಚು ವಿಶೇಷವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಮತ್ತು ನನ್ನ ತಂಡದ ಪರವಾಗಿ ಈ ಕಾರ್ಯಕ್ರಮ ನೋಡ್ತಿರುವಂಥ ಅಲ್ಲಿ ವೀಕ್ಷಕರಿಗೂ ಕೂಡ ಸೇರಿಸಿಕೊಂಡು ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಿರುವಂಥ ಸರ್ವರಿಗೂ ಕೂಡ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ, ರತ್ನೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ ಮುಂದೆ ಈ ವೇದಿಕೆ ಮೇಲೆ ಅದ್ಭುತ, ವಿನೂತನ, ಹಾಸ್ಯಮಯ ಜಾದೂಗಳ ನಿರಂತರ ಮನರಂಜನೆ ನಿಮ್ಮ ಸಮ್ಮುಖದಲ್ಲಿ. ಮಸ್ತ್ ಮ್ಯಾಜಿಕ್. ರಾಷ್ಟ್ರದ ವಿಶ್ವದ ವಿವಿಧೆಡೆ ವಿಶೇಷ ಸುದ್ದಿಯಾದ ವಿಶಿಷ್ಟ ಜಾದು ಮಾನ್ಯ ಸಚಿವರಾದ ಶ್ರೀ ರಮಾನಾಥ್ರಯ್ಯವರನ್ನು ಮಾಯ ಮಾಡುವ ಚಮತ್ಕಾರ. ಮೇ 19, 2001 ಮಂಗಳೂರು ಪುರಭವನದಲ್ಲಿ ಪತ್ರಕರ್ತರು, ಮಾಧ್ಯಮದವರು ಹಾಗೂ ನಗರದ ಪ್ರತಿಷ್ಠಿತ ಗಣ್ಯರ ಸಮ್ಮುಖದಲ್ಲಿ ಶ್ರೀ ರಮಾನಾಥ್ರೈ ಅವರನ್ನ ವೇದಿಕೆಗೆ ಕರೆತರಲಾಯಿತು. ಸಚಿವರನ್ನು 3 ಕಡೆಗಳಿಂದ ಒಂದು ಕ್ಷಣಕ್ಕೆ ಬಂಧಿಸಲಾಯಿತು. ತಕ್ಷಣ ಬಂಧನ ತೆರೆದಾಗ ಸಚಿವರು ಮಾಯ.
ನಗರದೊಳಗೆ ತಮಗಿಷ್ಟವಾದ ಹೆಸರು ಬರೆಯುವಂತೆ ಮೊದಲೇ ಪ್ರೇಕ್ಷಕರಿಗೆ ತಿಳಿಸಲಾಗಿತ್ತು. ಅದರಲ್ಲಿ ಒಂದನ್ನು ಎತ್ತಿದಾಗ ಮೋತಿ ಮಹಲ್ ಹೆಸರಿರುವ ಚೀಟಿ ಆಯ್ಕೆಯಾಗಿತ್ತು. ಆ ಕ್ಷಣವೇ ಸಚಿವರು ಹೋಟೆಲ್ನಲ್ಲಿ ಪ್ರತ್ಯಕ್ಷವಾಗಿದ್ದರು. ಪತ್ರಕರ್ತರು ಹಾಗೂ ಗಣ್ಯರು ಹೋಟೆಲ್ನಲ್ಲಿ ಸಚಿವರು ಇರುವುದನ್ನು ಖಾತ್ರಿಪಡಿಸಿ ಅಲ್ಲಿಂದ ಅವರನ್ನು ಪುರಭವನಕ್ಕೆ ಕರೆತಂದರು. ಅದಕ್ಕೂ ಮುನ್ನ ಉಡುಪಿ ಶಾಸಕ ಶ್ರೀ UR ಸಭಾಪತಿ ಅವರನ್ನು ಮಾಯ ಮಾಡಿದಾಗಲೂ ವಿಚಿತ್ರವಾದ ಸುದ್ದಿ ಹಬ್ಬಿತ್ತು. ಕುದ್ರೋಳಿ ಗಣೇಶರ ಮಾಯಾಜಾಲಕ್ಕೆ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿ ಶ್ರೀ ರಾಕೇಶ್ ಸಿಂಗ್ ಮಾಯವಾಗಿ ಗೋಲ್ ಗುಂಬಸ್ನ ಒಳಗೆ ಮರುಪ್ರತ್ಯಕ್ಷಗೊಂಡಿದ್ದರು. ಮಸ್ತ್ ಮ್ಯಾಜಿಕ್, ಫುಲ್ ಮಸ್ತಿ, ಫುಲ್ ಜಾದು. ಎಸ್ ಎಸ್ ಎಲ್ಲ ಮಕ್ಕಳು ಎಲ್ಲಿದ್ದೀರಿ? ಹಾಯ್ ಹೇಳಿ ನೋಡೋ ನನಗೆ. ಒಬ್ಬ ಎಷ್ಟೊಂದು ಜನ ಮಕ್ಕಳು. ಎಸ್, ಈಗ 4ನೇ ಕ್ಲಾಸಿನ ಮಕ್ಕಳು ಕೈ ಎತ್ತಿ. 4ನೇ ಕ್ಲಾಸಿನವರು. 4ನೇ ಕ್ಲಾಸಿನವರು. ಅಲ್ಲಿಂದ ಮಧ್ಯದಲ್ಲಿ ಯೂನಿಫಾರ್ಮ್ ಅಲ್ಲ ಇನ್ನೊಂದು ಡ್ರೆಸ್ ಹಾಕಿದ್ದಾಳ ನೀ ಬಾ ಮಗ. 4ನೇ ಕ್ಲಾಸ್ ಹುಡುಗರು ಕೈ ಎತ್ತಿ ಇಲ್ಲಿಂದ. ವಾಹ್ ವಾಹ್ ವಾಹ್. 4ನೇ ಕ್ಲಾಸ್ ಮಾತ್ರ ಕೈ ಎತ್ತಬೇಕು. ಬಾ ಮಗ, ಬಾ ಮೇಲೆ ಬಾ. ಎಸ್, 4ನೇ ಕ್ಲಾಸ್ನವರು ಯಾರು ಕೈ ಎತ್ತಿ ನೋಡು. ನೀನು ಎಷ್ಟನೇ ಕ್ಲಾಸು? ನೀನು ಎಷ್ಟನೇ ಕ್ಲಾಸು? ನೀನು ಬಾ ಬಾ, ನೀ ಬಾ.
ತೊಂದರೆ ಇಲ್ಲ, ಬಾ. ಎಸ್, ಬನ್ನಿ. ಈಗ ಬಾ ಮಗ. 5ನೇ ಕ್ಲಾಸ್ನವ್ರು ಕೈ ಎತ್ತಿ ನೋಡು. 5ನೇ ಕ್ಲಾಸ್ನವ್ರು. 5 5 5 5 ಅಲ್ಲಿ ಟೀ ಶರ್ಟ್. ಬಾಬಾ ಹುಡುಗ. ಹುಡುಗಿಯರು ಎಲ್ಲಿದ್ದಾರೆ? 5ನೇ ಕ್ಲಾಸ್ನವ್ರು. 5ನೇ ಕ್ಲಾಸ್ ಹುಡುಗಿಯರಲ್ಲಿ. ಎಸ್, ಫಸ್ಟ್ ಅಲ್ಲಿ ಚೇರಲ್ಲಿ ಫಸ್ಟಿಗೆ ಅವಳೆ ನೀನೆ ಬಾಬಾ. ಎಸ್, ಜೋರಾಗಿ ಬರಲಿ ಮ್ಯೂಸಿಕ್. ಓಕೆ, ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ 4 ಜನ ಮಕ್ಕಳು ಸ್ಟೇಜ್ ಮೇಲೆ ಬಂದಿದ್ದಾರೆ. ಲೈಟ್ ಆಫ್ ಮಾಡ್ಬೋದು, ಆಡಿಯನ್ಸ್ ಇದೆ. ಈಗ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು? ದಾನ್ವಿ, ಫಲೀಲಾ, ಅಮೋಘ್, ಮೊಹಮ್ಮದ್ ರೈಸ್. 4 ಜನ ಮಕ್ಕಳು ಬಂದಿದ್ದಾರೆ. ಸಣ್ಣ ಮಕ್ಕಳು, ದೊಡ್ಡ ಸ್ಟೇಜು, ಲೈಟ್ ಸೌಂಡ್ ಅಲ್ಲಿ ಇರ್ತದೆ, ಸ್ವಲ್ಪ ನರ್ವಸ್ ಆಗಿರ್ತಾರೆ. ನೀವೆಲ್ಲರೂ ಸೇರಿ ಒಂದು ಚಪ್ಪಾಳೆ ಕೊಟ್ಟರೆ ಅವರಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಹೇಗೆ? ಥ್ಯಾಂಕ್ ಯು ಸೊ ಮಚ್. ನೋಡಿ, ಒಂದು ಕೆಲಸ ಮಾಡುವ. ನನಗೆ ಇಷ್ಟು ಜನ ಇರುವಾಗ ಶಾಲೆಯಲ್ಲಿ ಅಟೆಂಡೆನ್ಸ್ ಆಗ್ತಾರಲ್ಲ, ಅಟೆಂಡೆನ್ಸ್ ಬಂದಿದ್ದೀರಿಲ್ವ ಅಂತ. ಹಾಗೆ ನನಗೆ ಬಂದಿದ್ದೀರಿಲ್ಲ ಅಂತ ಗೊತ್ತಾಗಬೇಕಿದ್ರೆ ನನಗೆಲ್ಲ ಈ 4 ಜನ ಮಕ್ಕಳಿಗೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಹೇಗೆ? ಇಲ್ಲ, ಅದು ಆಗೋದಿಲ್ಲ, ತುಂಬ ಕಮ್ಮಿ ಆಗ್ತದೆ. ಒಂದು ಕೆಲಸ ಮಾಡುವ, ಈ ಕಡೆ ಅಂದರೆ ನನ್ನ ಬಲಬದಿಯಲ್ಲಿ ಈ ಕಡೆ ಇರುವವರು ಮಾತ್ರ ಚಪ್ಪಾಳೆ ನೋಡುವ, ಎಲ್ಲರೂ. ಸಾಕು. ಈಗ ಈ ಕಡೆಗಿಂತ ನೀವು ಜಾಸ್ತಿಯ ಕಮ್ಮಿ ಅಂತ ಈ ಕಡೆಗೆ ಜಾಸ್ತಿ ಉಂಟು. ಈಗ ಎರಡೂ ಕಡೆ ಕೂತಿರೋರು ನಿಂತಿರೋರು ಎಲ್ಲ ಸೇರಿ ಈ 4 ಜನ ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ. ಹೇಗೆ? ಎಸ್, ಈ ಚಪ್ಪಾಳೆ ಇಲ್ಲಿ ಕೇಳಿ. ಈ ಚಪ್ಪಾಳೆ ಅಂದರೆ ಈಗ ಏನಾಗ್ತದೆ ನೀವು ನೋಡ್ಬೇಕು. ಬಂದಿರುವಂಥವ್ರಿಗೆ ನಮಸ್ಕಾರ. ನಮಸ್ಕಾರ. ಊಟ ಆಯ್ತಾ? ಊಟ ಯಾವಾಗ? ಮಧ್ಯಾಹ್ನದ? ರಾತ್ರಿದಾಗಿಲ್ಲಲ್ಲ? ಸರಿ, ಕನ್ಫ್ಯೂಸ್ ಆದ. ಈಗ 4 ಜನ ಮಕ್ಕಳಿಗೆ ನಾನು ಮ್ಯಾಜಿಕ್ ಹೇಳಿಕೊಡ್ತೇನೆ. ಕಲಿತೀರಾ? ಕಲಿಬೇಕಿದ್ರೆ ಕೆಲವು ಟೆಸ್ಟ್ ಇದೆ. ನನ್ನ ಗುರುಗಳು ಹೇಳಿದ್ದಾರೆ, ಮೊದಲು ನೋಡ್ಬೇಕಂತೆ ಮ್ಯಾಜಿಕ್ ಕಲೀಲಿಕ್ಕೆ ಹೇಳಿದವರಿಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದೆ ಇಲ್ವಂತ. ಅದಕ್ಕೋಸ್ಕರ ನನ್ನಲ್ಲಿ ಕೆಲವು ಟೆಸ್ಟ್ ಇದೆ. ಆ ಟೆಸ್ಟ್ ಅನ್ನು ಶುರು ಮಾಡಿದೆವು. ಮೊದಲು ಡ್ರೆಸ್ ಹಾಕಿದ್ರೆ ಹೇಗೆ ಕಾಣ್ತಾರೆ ನೋಡ್ಬೇಕು. ನೋಡಿ, ನಾನು ಚೆನ್ನಾಗಿ ಕಾಣಿಸೋದೇನಲ್ಲ, ನಿಮಗೂ ನನಗೆ ಡ್ರೆಸ್ ಇದೆ, ಅದನ್ನು ಹಾಕ್ಬಿಟ್ಟು ನೋಡೋಣ. ತಿರುಗಿ ನಿಂತ್ಕೊಳ್ಳಿ, ಉಲ್ಟಾ. ಈಗ ಶುರುವಾಗುತ್ತೆ ನಮ್ಮ ಫಸ್ಟ್ ಟೆಸ್ಟ್, ದ ಡ್ರೆಸ್ ಟೆಸ್ಟ್. ಬಹಳ ಚೆನ್ನಾಗಿ ಕಾಣಿಸಿದ 4 ಜನ ಮಕ್ಕಳು. ನೀವು ನೋಡ್ತೀರಾ? ಓಕೆ, ಒಬ್ಬೊಬ್ಬರಿಗೆ ಹೇಳ್ತೇನೆ. ಮೊದಲು ನೀನು. ನನ್ನ ಜೊತೆ ಇದ್ದಾರೆ ಗಾಡ್ಜಿಲ್ಲಾ, ನನ್ನ ಜೊತೆ ಇದ್ದಾರೆ ಬಾಡಿ ಬಿಲ್ಡರ್ ಕಲಿ. ಕುತ್ತಿಗೆಗೆ ಟಚ್ ಮಾಡಂತೆ. ಇಲ್ಲಿದ್ದಾರೆ ಪೆಕ್ ಪೆಂಗ್ವಿನ್. ಮತ್ತು ನಮ್ಮ ವಿದ್ಯಾರತ್ನ ಶಾಲೆಯ ಸಿಲ್ವರ್ ಜುಬ್ಲಿಗೆ ಬಂದಿದ್ದಾರೆ ಸ್ಪೆಷಲ್ ಪರ್ಸನ್, ದ ಕಡ್ಡಿ ಪೈಲ್ವಾನ್. ನಿಮ್ಗಳ ನಗು ನೋಡ್ಬೇಕಿದ್ರೆ ತಿಳಿತು ಮಕ್ಕಳು. ಡ್ರೆಸ್ ಟೆಸ್ಟ್ ಅಲ್ಲಿ ಪಾಸ್. ಓಕೆ, ನಾನು ಸುಮ್ಮನೆ ತಮಾಷೆ ಜೋಕ್ ಮಾಡಿದ್ದು. ಈಗ ನಿಜವಾಗಿ ಮ್ಯಾಜಿಕ್ ಟೆಸ್ಟ್ ಆಗ್ತದೆ. ನೋಡಿ, ನನ್ನಲ್ಲಿ ಒಂದು ಹೂ ಇದೆ, ಒಳ್ಳೆ ಪರಿಮಳ. ನೋಡಿ, ಚೆನ್ನಾಗಿದೆಲ್ಲ? ನೀನು ನೋಡಮ್ಮ. ಅಪ್ಪ, ಎಂತ ಮಾಡಿದ್ದೀನಿ ನೀನು? ಮಾಡಿದ ನೀನು ನೋಡಮ್ಮ. ಮಕ್ಕಳು ಜೋರಿದ್ದಾರೆ. ಅಪ್ಪ, ನನ್ನಲ್ಲಿ ಒಂದು ಬೀಸಣಿಗೆ ಇದೆ, ಒಳ್ಳೆ ಗಾಳಿ ಹಾಕ್ಬೋದು ಇದರಿಂದ. ಆರ್ಯನಲ್ಲ ನಿನ್ನ ಹೆಸರು? ಅಮೋಘ್ ಒಳ್ಳೆ ಹುಡುಗ, ಭಾರಿ ಒಳ್ಳೆ ಹುಡುಗ, ಭಾರಿ ಒಳ್ಳೆ ಹುಡುಗ ಅಂತ ನಾನು ಗಾಳಿ ಹಾಕಿದ್ದು. ಸುಮ್ಮನೆ ಗಾಳಿ ಹಾಕುದಿಲ್ಲ. ನೀನು ಕೂಡ 2 ಕೈಯಿಂದ ಈಗ ಹಿಡ್ಕೋಬೇಕಾ? 2 ಕೈಯಿಂದ ಓಪನ್ ಮಾಡಬೇಕು. ನನಗೆ ಗಾಳಿ ಹಾಕ್ಬೇಕು. ವಾಹ್, ಸಾಕು. ಇಷ್ಟಾದ ನಂತರ ಏನಾಗುತ್ತೆ ಅಂದ್ರೆ ನೀವೆಲ್ಲ ಈಗ ನೋಡ್ತಿದ್ದಾನೆ, ನನಗೆ ಗಾಳಿ ಹಾಕೋದಿಲ್ಲ ಅಂತ. ನೀನು ಆ ಕಡೆಗೆ, ನೀನು ಈ ಕಡೆಗೆ. ಮೊಹಮ್ಮದ್ ರೈಸ್ ಕೂಡ ಒಳ್ಳೆ ಹುಡುಗರಿ, ಭಾರಿ ಒಳ್ಳೆ ಹುಡುಗ, ಜಾಣ, ಕೋಣ. ನೀವು ಕೂಡ 2 ಕೈಯಲ್ಲಿ ಹಿಡ್ಕೋಬೇಕಾ? ಓಪನ್ ಮಾಡಬೇಕು, ಮೇಲಿಂದ ಕೆಳಗಿನವರೆಗೆ ಗಾಳಿ ಬರೋದು ಇಂಪಾರ್ಟೆಂಟ್ ನನಗೆ. ಸೊ ಬಾಯಿ ತಪ್ಪಿ ಕೋಣ ಅಂದೆಪ್ಪ ಮಾಡಿದ್ರು ನೋಡ್ರಿ ನಾನು ಬೀಸಣಿಗೆ. ಆಗಲಿ, ಕ್ರಮ ಪ್ರಕಾರವಾಗಿ ಇನ್ನೊಂದು ಪರೀಕ್ಷೆ.
ನನ್ನಲ್ಲಿರುವಂಥ ಒಂದು ಹಗ್ಗದಿಂದ, ನನ್ನಲ್ಲಿ ಒಂದು ತುಂಡು ಹಗ್ಗ ಇದೆ. ಈ ಹಗ್ಗವನ್ನು ನಾನು ಏನು ಬೇಕಾದ್ರೂ ಮಾಡ್ಬೋದು. ಹಕ್ಕಿ ಮಾಡ್ಬೋದು, ಪಾರಿವಾಳ, ತಿಂಡಿ ಮಾಡ್ಬೋದು, ಜಿಲೇಬಿ, ಅಥವಾ ಈ ಜೀವ ಇಲ್ಲದ ಜೀವ ಉಂಟು ಇದಕ್ಕೆ ಜೀವ ಇದೆ ಇಲ್ಲಲ್ಲ, ಈ ಜೀವ ಇಲ್ಲದ ಹಗ್ಗವನ್ನು ಬೇಕು ನಾನು ಹಾಗೆ ಮಾಡ್ಬೋದು. ಮಾಡಿಲ್ಲ ಸುಮ್ಮನೆ. ಈಗ ಹಗ್ಗ ಹೀಗೆ ಬಿಡೋದು, ಹಗ್ಗದ ತುದಿಗೆ ಉಫ್ಫೇಳ, ಬರೀ ಉಫ್ಫೇಳು, ಉಫ್ ಅಂತ ಹೇಳಿದ ಕೂಡಲೇ ಹಗ್ಗ ಹೀಗೆ ನಟಗೆ ನೋಡಿ. ಇವಳು ಮಧ್ಯದಲ್ಲಿ ಇಲ್ಲಿ ಇಡ್ಕೊಮ್ಮ, ಮಿಡ್ಲಲ್ಲಿ ಇಡ್ಕೊತೀನಿ. ಇನ್ನೊಂದ್ಸತಿ ಉಫ್ ಹೇಳಪ್ಪ, ಒಫ್ ಅಂತ ಹೇಳಿದ ಕೂಡಲೇ ಮತ್ತೆ ಹಗ್ಗ ಹೀಗೆ ನಡಗೆ ನೋಡಮ್ಮ, ಕರೆಕ್ಟಾಗಿ ಮಧ್ಯದಲ್ಲಿ ಹಿಡ್ಕೊ ಆಯ್ತಾ. ಏನೇ ಹೇಳಿ ಒಂದು ಮಾತಂತ ಸ್ಪಷ್ಟ, ಈ 4 ಜನ ಮಕ್ಕಳು ಗಂಡಿದ ಜಾದು ಮಾಡ್ತಾರೆ. ಕಂಗ್ರಾಚುಲೇಷನ್, ಮ್ಯಾಜಿಕ್ ಟೆಸ್ಟ್ ಅಲ್ಲಿ ಪಾಸ್. ಈಗ ನನ್ನ ಗುರುಗಳು ಹೇಳಿದ್ದಾರೆ, ಮ್ಯಾಜಿಕ್ ಮಾಡಿದ ನಂತರ ಅವರಿಂದ ಗುರುದಕ್ಷಿಣೆ ತಗೋಬೇಕು ಹೇಳಿದ್ದಾರೆ. ನಿಮಗೆ 3 ಮ್ಯಾಜಿಕ್ ತೋರಿಸಿದ್ದೇನೆ, ಒಬ್ಬೊಬ್ರು ನನಗೆ 30 ರೂಪಾಯಿ ಕೊಡ್ಬೇಕು. ತೆಗೀರಿ, ಅದನ್ನು ಇಲ್ಲಿರುವಂತೆ ಡಬ್ಬಿ ಒಳಗಡೆ ಹಾಕ್ರಿ. ದುಡ್ಡು ತರಲಿಲ್ಲ, ಓ ದೇವರೇ. ನೋಡ ಎಷ್ಟಿದೆ ನೋಡಿ, ಎಷ್ಟಾದ್ರಾಗುತ್ತೆ? 1 ರೂಪಾಯಿನಾಗುತ್ತೆ, 5 ರೂಪಾಯಿ, 10 ರೂಪಾಯಿ, ಎಷ್ಟಾದ್ರು ತೆಗಿ. ಇಲ್ವಾ? ಇದಂತ ಮತ್ತೆ ದುಡ್ಡದ ತೆಗಿಯಂತೆ. ಎಲ್ರಿ ತೋರಿಸು. ಇತ್ತವನು ಸುಳ್ಳು ಹೇಳಿತ್ತು, ಎಲ್ಲಿ ತೋರಿಸು. ದುಡ್ಡಿತ್ತು, ಅವನಿಗೆ ಗೊತ್ತಿರಲಿಲ್ಲ. 2 ಕೈ ಹೀಗೆ, ಕೈ ಬಿಡಬಾರ್ದು. ಬರ ರೈಸ್ ಬಾ. ಅಲ್ಲ, ನೀನಂತ ಹೆಸರು ಅಮೋಘ್. ಈಗ ಇಲ್ಲಿದೆ, ಅವನು ಕೊಟ್ಟಿದ್ದಾನೆ, ನೀನೆಷ್ಟು ಕೊಡ್ತಿ? ಮತ್ತೆ ಇದು ಯಾಕೆ ಇಲ್ಲಿ ಮೂಗಲ್ಲಿ ಇಟ್ಕೊಂಡಿದ್ದು? ದುಡ್ಡಲ್ಲ, ಜೋಬಲ್ಲಿ ಇಟ್ಟರೆ ತೆಗಿತಾನಂತ ಹೇಳ್ಕೊಂಡು ಮೂಗಲ್ಲಿ ಇಟ್ಕೊಂಡು ಇಲ್ಲ ಇಲ್ಲ ಅಂತ ಕಿವಿಯಲ್ಲಿ ದುಡ್ಡಲ್ಲ. ನೋಡಂತೆ ನೋಡಿ, ಈ ಕಿವಿ ಕೂಡ ದುಡ್ಡು ನೋಡಿ. ಹೀಗೆ ನೀನೆಂತ ನಗಡೋದು ನೋಡಿ, ನಿನ್ನ ಮೂಗಲ್ಲಿ ಕಡೆ ಇದೆ ನೋಡಿ. ಹೀಗೆ ಒಂದು ಕೆಲಸ ಮಾಡಮ್ಮ, ಎಲ್ಲ ಕೆಲಸ ಮಾಡಿ. ಈ ಕೈಯಿಂದ ನನ್ನ ಕಿವಿ ಹಿಡಿದು ಎಳಿಬೇಕು. ಏನಮ್ಮೆ ಒಂದು ಕೆಲಸ ಮಾಡ. ನಾನು ಅದಕ್ಕಿಂತ ಮೊದಲು ಒಂದು ಮಂತ್ರ ಹೇಳಲಿಕ್ಕೆ ಮರ್ತೋಯ್ತು ನನಗೆ. ನೀವು 4 ಜನ ನನ್ನ ಜೊತೆ ಹೇಳಬೇಕು ಮಂತ್ರ. ಆಬ್ರ ಕಡಬ್ರ ಗಡಬಡ ಹೇಳಿ. ದಡಬಡ ಹೇಳಲಿಕ್ಕಿಲ್ಲ ಆ ಮಗ. ನಾನು ನಿಧಾನಕ್ಕೆ ಹೇಳ್ತೇನೆ, ಹೇಳಬೇಕು. ಆಕ್ಷನ್ ಮಾಡ್ತಾ ಒಂದು ಕೈಯಿಂದ ನೀವು ಹೇಳ್ತೀರ ಮಂತ್ರ. ನನ್ನ ಜೊತೆ ಹೇಳಿ. ಆಬ್ರ, ಮತ್ತೊಮ್ಮೆ ಜೋರಾಗಿ. ಆಬ್ರ ಕಡಬ್ರ ಗಡಬಡ. ಇಷ್ಟ ಹೇಳಿದ ನಂತರ ಈಗ ನೀನು ಈ ಕೈಯಿಂದ ನನ್ನ ಕಿವಿ ಹಿಡಿದು ರಪ್ಪ ಇಡಬೇಕು. ಕೈ ಹೀಗೆ ಮುಷ್ಟಿ ಹಿಡಿಬೇಕು, ಬಿಡಬಾರ್ದು. ಕೈ ಹೂ ಮಾಡ್ಬೇಕು, ಹಾಕ್ಬೇಕು. ನೀನು ನಾನು ಮೂಗಿಡ್ದು ಎಳಿಬೇಕು, ಕೈ ಹೀಗೆ ಇಡಬೇಕು, ಉಫ್ ಮಾಡ್ಬೇಕು, ಹಾಕ್ಬೇಕು. ಈ ಕಡೆ ಬಾ. ಈಗ ನೀನು ಇಲ್ಲಿ ದುಡ್ಡಿದೆ ಅಂತ ಅನ್ಕೊಳ್ಬೇಕು. ಬಲಗೈ ಹೀಗೆ ಹಿಡ್ಕೋಬೇಕು, ಕ್ಯಾಶ್ ಮಾಡ್ಬೇಕು, ಹೀಗೆ ಹಿಡ್ಕೋಬೇಕು, ಉಫ್ ಮಾಡ್ಬೇಕು. ಈಗ ಒಂದು ಕೆಲಸ ಮಾಡಿ, ಈ ದುಡ್ಡು ನೀನೇ ಜೋಬಿಗೆ ಹಿಡ್ಕೊ, ನಿನ್ಗೆ ನನ್ನ ಕಡೆಯಿಂದ ದಕ್ಷಿಣೆ. ಹೀಗೆ ಆಪ್ರ ಕಡಬರ ಕಡಬಡ ಅಂತ ಹೇಳೋದ ಕೂಡಲೇ ನಿಜ ರೈಸ್ ತೆಗೆ ತೋರಿಸ ನೋಡಿ. ದುಡ್ಡು ತೆಗೆದು ಜೋಬಿಗೆ ಹಾಕೊಂಡು ನಿಮ್ಗೆ ತೋರಿಸ್ತಾ ಇದ್ದಾನೆ ಮ್ಯಾಜಿಕ್ ಮಾಡಿರುವಂತ ಮೊಹಮ್ಮದ್ ರೈಸಿಗೆ ಬರ್ಲಿ ಚಪ್ಪಾಳೆ. ಈಗ ನೀವು ನೋಡ್ತಿದ್ದೀಗ ಇಷ್ಟೊಂದು ದುಡ್ಡು, ಇದೆಲ್ಲ ದುಡ್ಡು ಬಂದಿರೋದು ಮತ್ತಿಂದ. ಇಲ್ಲಿ ಜಡ ಇದೆಲ್ಲ, ಇಲ್ಲಿಂದ ದುಡ್ಡು, ದುಡ್ಡು, ಮತ್ತೆ ಇಲ್ಲಿ ತಲೆಯಿಂದ ದುಡ್ಡು. ಬರ 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 ನೋಡಿ, ಇಲ್ಲಿ ಕಾಲರಿಂದ ದುಡ್ಡು. ಈಗ ತಿರುಗಿ ಕಡೆ ಹೀಗೆ ಎಲ್ಲ ಕಡೆಯಿಂದ ದುಡ್ಡೇ ದುಡ್ಡು. ಹಾಗಾಗಿ ವೇದಿಕೆ ಮೇಲೆ ಬಂದು ನಿಮ್ಮೆಲ್ಲರಿಗೆ ರಂಜನೆ ನೀಡಿರುವಂತ ಈ 4 ಜನ ಮಕ್ಕಳಿಗೆ ನನ್ನ ಕಡೆಯಿಂದ ನಾನು ಕೊಡ್ತಾ ಇದ್ದೇನೆ ಚಾಕ್ಲೇಟ್. ನಿಮಗೆ ಮತ್ತು ನಿಮಗೆ ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ. ಎಸ್, ಥ್ಯಾಂಕ್ ಯು ಸೊ ಮಚ್. ನನಗೆ ಖುಷಿ ಆಗೋದು ಮಕ್ಕಳ ಆಸಕ್ತಿ. 4 ಜನ ಮಕ್ಕಳು ಅಂತ ಹೇಳುವಾಗ ನಾನು ಒಂದು 4 ಜನ ನಾನು ವೇದಿಕೆ ಮೇಲೆ ಬಂದ ಮಕ್ಕಳಿಗೆ ಕೇಳಿದೆ, ಮ್ಯಾಜಿಕ್ ಕಲ್ತ್ಕೊಡ್ತೇನೆ, ಕಲಿತೀನಿ. ಆಯ್ತು ಅಂತ ಹೇಳಿದ್ರು. ನಾನು ಹೇಳಿದೆ ಮ್ಯಾಜಿಕ್ ಕಲಿಬೇಕು, ಥ್ಯಾಂಕ್ ಯು. ದುಡ್ಡು ಕೊಡಬೇಕು ಇಲ್ಲ ಅಂತ ಹೇಳಿದ್ರು. ಥ್ಯಾಂಕ್ ಯು. ಆನಂತರ ಮೂಗಿಂದ ಕಿವಿಯಿಂದ ದುಡ್ಡು ಬಂತು. ಕೊನೆಗೆ ನಾನು ಆಬ್ರ ಕಡಬ್ರ ಗಡಬಡ ಅಂತ ಮಂತ್ರ ಹೇಳಿ, ಈ ಹುಡುಗ ಮಂತ್ರ ಕಲಿತು ನನಗೆ ಮಂತ್ರ ಮಾಡ್ತಿದ್ದಾನೆ. ಹಾಗಾಗಿ ಇಷ್ಟು ಜನರ ರಂಜಿಸಿದ 4 ಜನ ಮಕ್ಕಳಿಗೆ ನನ್ನ ಕಡೆಯಿಂದ ಚಾಕ್ಲೇಟ್, ನಿಮ್ಮ ಕಡೆಯಿಂದ ಏನು ಗೊತ್ತಾ, ಜೋರಾಗಿ ಚಪ್ಪಾಳೆ, ಎಷ್ಟು ಜೋರಾಗಿದೆ ಅಷ್ಟು ಜೋರಾಗಿ. ಥ್ಯಾಂಕ್ ಯು ಸೊ ಮಚ್. Thank you so much. Yes.
ಮಕ್ಕಳು ಹಲೋ ಹಲೋ ಹಲೋ, ಎಲ್ಲ ಆ ಕಡೆ ಹಿಂದೆ, ಅವನಿಗೆ ಉಪದ್ರ ಕೊಡಬೇಡಿ. ಹಲೋ, ಮೊಹಮ್ಮದ್ ರೈಸಿಗೆ ಉಪದ್ರ ಕೊಡಬೇಡಿ. ಏ ಹಲೋ, ಓಯ್ ಚುಲ್ಟು ಗ್ಯಾಂಗ್, ಕೇಳಿಸ್ತಾ ಇಲ್ವಾ ನಾನು ಹೇಳೋದು? ಕುತ್ಕೊಳ್ಳಲ್ಲಿ, ಕುತ್ಕೋ ಅಲ್ಲೇ. ಆಯ್ತು. ಕಲಾಭಿಮಾನಿ ಬಂಧುಗಳಿಗೆ ಎಲ್ರಿಗೂ ಬಂದಿರುವಂಥ ಮಕ್ಕಳ ಜೊತೆ ಮಕ್ಕಳಾಗಿ ಕೂತಿರುವಂಥ ನಿಮ್ಗೆಲ್ರಿಗೂ ಕೂಡ ಭಾಳ ಪ್ರೀತಿಯ ವಂದನೆಗಳನ್ನು ಈಗಾಗಲೇ ಬಂದು ಸೇರಿಕೊಂಡಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದನೆ ಸಲ್ಲಿಸುತ್ತಾ, ಈ ಕ್ಯಾಮರಾ ಮೂಲಕ ಚಾನಲ್ಗಳ ಮೂಲಕ ನೋಡ್ತಿರುವಂಥ ವೀಕ್ಷಕರ ಗಮನಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ, ಇನ್ನೊಂದು 15 ನಿಮಿಷದಲ್ಲಿ ನಾವು ಲೈವನ್ನು ಬಂದ್ ಮಾಡ್ತೇವೆ. ದಯವಿಟ್ಟು ಕ್ಷಮೆ ಇರಲಿ. ಕಾರ್ಯಕ್ರಮದ ಒಂದು ಅರ್ಧ ಗಂಟೆ ಮಾತ್ರ ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಅವಕಾಶ ಇರುತ್ತೆ. ನೀವು ಕಾರ್ಯಕ್ರಮ ನೋಡ್ತಾ ಇರೋರು ಹತ್ತಿರದಲ್ಲೇ ಇದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ, ದೇರ್ಲಕಟ್ಟೆ ಈ ಒಂದು ಗ್ರೀನ್ ಗ್ರೌಂಡಿಗೆ ಬಂದುಬಿಟ್ಟು ಕಾರ್ಯಕ್ರಮ ಆನಂದಿಸಿ ಅಂತ ಈಗಲೇ ಹೇಳ್ತೇನೆ. ಒಂದು 15 ನಿಮಿಷದ ನಂತರ ನಾನು ಹೇಳ್ತೇನೆ, ಆಗ ದಯವಿಟ್ಟು ಆ ಲೈವನ್ನು ಆಫ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ, ಕಲಾಭಿಮಾನಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದಷ್ಟು ವರ್ಷಗಳ ಹಿಂದೆ ನಾನು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅನ್ನುವಂಥ ರಿಯಾಲಿಟಿ ಶೋಗೆ ಹೋಗಿದ್ದೆ. ಹಿಂದಿಯ ಕಲರ್ಸ್ TV ಚಾನಲ್, 25,000 ಆಡಿಷನ್, ಒಂದು 175 ಜನ ಶಾರ್ಟ್ ಲಿಸ್ಟ್, 18 ಜನ ಆ್ಯಕ್ಚುಯಲ್ ಕಾಂಪಿಟೇಷನ್, ಕ್ವಾರ್ಟರ್ ಫೈನಲ್, 18ರಿಂದ ಒಂದು 8 ಜನ ಸೆಮಿಫೈನಲ್ಗೆ, 6 ಜನ ಫೈನಲ್ಗೆ ಬರ್ತಾರೆ. 6 ಜನರಲ್ಲಿ ನಾನು ಇದ್ದೆ, ನನ್ನ ತಂಡವಿತ್ತು. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಮಟ್ಟದ ಹೆಸರು ತಂದುಕೊಡ್ಲಿಕ್ಕೆ ಆಯಿತು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊತೇನೆ. ಆ ಸಮಯದಲ್ಲಿ ನಮ್ಮ ಜಡ್ಜ್ ಆಗಿರುವಂಥ ದಿವಂಗತರಾಗಿರುವಂಥ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಸರ್ ಅವರು ಈ ಸಂದರ್ಭದಲ್ಲಿ ಭಾವಪೂರ್ಣಕವಾಗಿ ನೆನೆಸ್ಕೊಳ್ತಾ, ಸೊನಾಲಿ ಬೇಂದ್ರೆ, ಕಿರಣ್ ಕೇರಿ, ಶಾರುಖ್ ಖಾನ್, ಹೇಮಾ ಮಾಲಿನಿ ಎಲ್ಲ ಸ್ಟಾರ್ಸ್ಗಳು ನಮ್ಮ ಕಾರ್ಯಕ್ರಮ ನೋಡಿದ್ರು. ಅವರಿಗೆ ತೋರಿಸಿದಂಥ ಕೆಲವೊಂದು ಪುಟ್ಟ ಜಾದುಗಳಲ್ಲಿ ಒಂದು ಜಾದು ನಿಮಗೆ ವೀಕ್ಷಿಸಿ. ಇದೀಗ ದ ಫಿಲ್ಮಿ ಮ್ಯಾಜಿಕ್.
ಒಂದು ದಿವಸ ದೂರದ ಜಪಾನ್ ದೇಶದಿಂದ ನನಗೊಂದು ಪಾರ್ಸೆಲ್ ಬಂದಿತ್ತು. ಒಂದು ಪೆಟ್ಟಿಗೆ ಒಳಗಡೆ ಒಂದು ಬೀಸಣಿಗೆ ಫ್ಯಾನ್. ಯಾರು ಕಳಿಸಿದ್ದು ಅಂತ ಆ ಪತ್ರವನ್ನು ಬಿಡಿಸಿ ಓದ್ತಾನೆ. ಅದನ್ನು ಕಳಿಸಿದ್ದು ಮಾಮಿ ಯಮಡಾ ಅನ್ನುವಂಥ ಒಬ್ಬರು ಜಾಪನೀಸ್ ಆಥರ್. ಅವರು ನನ್ನ ಸ್ನೇಹಿತೆ. ಮೇಡಮ್ ಆ ಪತ್ರದಲ್ಲಿ ಹೀಗೆ ಬರೆದಿದ್ರು: ಡಿಯರ್ ಕುದೋಳಿ, ರೀಸೆಂಟ್ಲಿ ಟ್ರಾವೆಲಿಂಗ್ ಥ್ರೂ ದ ಮೌಂಟೇನ್ಸ್ ಆಫ್ ಜಪಾನ್, I met a Buddhist monk who gave me a magic fan. He said that fan can do wonders, it can do miracles. When I heard the word miracle, I suddenly remembered you. Sending that fan to you, please make use of that. ಅಂದ್ರೆ ಒಬ್ಬರು ಬೌದ್ಧ ಸನ್ಯಾಸಿ ಒಂದು ಮಾಯಾ ಬೀಸಣಿಗೆಯನ್ನು ಕೊಟ್ಟಿದ್ದಾರೆ, ಅದರಿಂದ ಜಾದೂ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಆ ಜಾದೂ ನೀನೇ ಮಾಡಿಬಿಡಪ್ಪ ಅಂತ ನಾನು ಕೊಟ್ಟು ಕಳಿಸಿದ್ದಾರೆ. ಯಾವುದು ಬೀಸಣಿಗೆ, ಏನು ಮ್ಯಾಜಿಕ್ ಅದರಿಂದ, ಬನ್ನಿ ನೋಡೋಣ ಈಗ.他治好你的和我的病，他为我们做玩具，他教我们大家外语，我们唱泰米尔歌。他也他们为马朗格给人问我的他堂格给人。ಚಪ್ಪಾಳೆ ಒಬ್ಬರಿಬ್ಬರು ತಟ್ಟಿದ್ರೆ ಆಗೋದಿಲ್ಲ, ತಟ್ಟಿದ್ರೆ ಎಲ್ಲರೂ ತಟ್ಟಬೇಕು. ಆಗ ನಾವು ಪ್ರಾಕ್ಟೀಸ್ ಮಾಡಿದ್ದೇವಲ್ಲ, ಎಲ್ಲ ಜೋರಾಗಿ ಹೇಗೆ ಎಲ್ಲರೂ ಸೇರಿದ್ರೆ ಹೇಗೆ, ಹಾಗೆ. ಥ್ಯಾಂಕ್ ಯು. ಜಪಾನಿಂದ ಬಂದಿರುವಂಥ ಬೀಸಣಿಗೆಯಿಂದ ಮ್ಯಾಜಿಕ್ ಆಗಿದೆ, ಆದರೆ ಅಲ್ಲಿಂದ ಬಂದಿರುವಂಥ ಪೆಟ್ಟಿಗೆ ಸ್ಟೇಜ್ ಮೇಲೆ ಬರ್ತಾ ಇದೆ, ಅದರಿಂದ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುತ್ತಾ ನೋಡೋಣ ಈಗ.
ನನ್ನ ಮುಂದಿನ ಮ್ಯಾಜಿಕ್ಕಿಗೆ ನನಗೆ ವೇದಿಕೆ ಮೇಲೆ ಇಲ್ಲಿ ಬಂದಿರುವಂಥ ಅತಿಥಿಗಳಲ್ಲಿ ಯಾರಾದರೊಬ್ಬರು ಗಂಡ ಹೆಂಡತಿ ವೇದಿಕೆ ಮೇಲೆ ಬರಬೇಕು. ರವೀಂದ್ರ ಶೆಟ್ಟರು ಅಲ್ಲ, ನಾನು ನಿಮ್ಮನ್ನು ಮತ್ತೆ ಕರೀತೇನೆ. ಯಾರಾದರೂ ಬಂದಿರುವಂಥ ಅತಿಥಿಗಳಲ್ಲಿ ಗಂಡ ಹೆಂಡತಿ ಇದ್ದರೆ ರವೀಂದ್ರ ಶೆಟ್ಟರು ಕಳಿಸಿ. ಮೇಡಮ್ ನೀವು ಕಳಿಸಿ ಯಾರನ್ನಾದರೂ. ನಿಮ್ಮದೇ ಕಾರ್ಯಕ್ರಮ, ಪ್ಲೀಸ್ ಕಮ್. ಯಾರು ಬೇಕಾದರೂ ಪೇರೆಂಟ್ಸ್ಗಳು ಬೇಕಾದರೂ ಕೂಡ ಬರ್ಬೋದು. ಪ್ಲೀಸ್ ಕಮ್. ಎಸ್, ಒಂದು ಸಣ್ಣ ವಿಷಯ. ಬರ್ತಾ ಇರುವಂಥ ಗಂಡ ಹೆಂಡತಿಯಲ್ಲಿ ಕೈಯಲ್ಲಿ ಒಂದು ಉಂಗುರ ಇರಬೇಕು, ಒಂದು ಬಂಗಾರದ ಉಂಗುರ ಇರಬೇಕು. ನಾನು ಹೇಳಕ್ ಮರ್ತು ಬಿಟ್ಟೆ. ಕೈಯಲ್ಲಿ ಬಂಗಾರದ ಉಂಗುರ ಏನು ಯಾರಾದ್ರೊಬ್ರು ದಂಪತಿಗಳು ದಯವಿಟ್ಟು ಎಸ್ ಬರ್ತಾ ಇದ್ದಾರೆ, ದಯವಿಟ್ಟು ಬನ್ನಿ ಮೇಡಮ್, ಹೀಗೆ ಬನ್ನಿ. ಅವ್ರಿಗೆ ಸ್ವಲ್ಪ ದಾರಿ ಕೊಡಿ, ಎಲ್ಲಿಂದ ಆಗುತ್ತೆ ನೋಡಿ, ದಾರಿ ಕೊಡಿ ಪ್ಲೀಸ್. ಬನ್ನಿ ಪ್ಲೀಸ್. ನೀವು ಇಲ್ಲಿ ಬನ್ನಿ ಮೇಡಮ್, ನೀವು ಇಲ್ಲಿ ಬನ್ನಿ. ಬಹಳ ಸಂತೋಷದಿಂದ ಆಡಿಯನ್ಸ್ ಲೈಟ್ ಆಫ್, ಬಹಳ ಸಂತೋಷದಿಂದ ವೇದಿಕೆ ಮೇಲೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ನನ್ನ ಜೊತೆ ಇದ್ದಾರೆ. ನನ್ನ ಜೊತೆ ಇದ್ದಾರೆ ಶ್ವೇತಾ ರತ್ನಾಕರ್ ಅವರು, ಅವ್ರ ಜೊತೆ ಇದ್ದಾರೆ ಪ್ರೇಮಾ ಮೇಡಮ್ ಅವರು. ಇಬ್ಬರು ದಂಪತಿಗಳಿಗೆ ನನ್ನದೊಂದು ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಅವರಿಗೆ ವೇದಿಕೆ ಮೇಲೆ ಸ್ವಾಗತ ನಿಮ್ಮ ಚಪ್ಪಾಳೆಯಿಂದ. ಥ್ಯಾಂಕ್ ಯು ಸೊ ಮಚ್. ರತ್ನಾಕರ್ ಅವರೇ, ಪ್ರೇಮಾ ಅವರೇ, ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ, ಏನಾಗಿಲ್ಲ, ನೀವು ಅನ್ಕೊಳ್ಬೇಕಾಗಿದೆ ಅಂತ. ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ, ಇವರಿಬ್ಬರು ದಂಪತಿಗಳು ನಮ್ಮೂರು ಮಂಗಳೂರಿಗೆ ಬಂದಿದ್ರು, ಶಾಪಿಂಗ್ ಎಲ್ಲ ಮಾಡಿದ್ರು, ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡೋಣ ಅಂತ ಕುದ್ರೋಳಿ ಶ್ರೀ ಗೋಕರ್ಣಾಂತೇಶ್ವರ ದೇವಸ್ಥಾನಕ್ಕೆ ಬಂದರು. ನನ್ನ ಊರು ಸರ್, ದೇವಸ್ಥಾನದ ಎದುರುಗಡೆನೆ ಮನೆ. ದರ್ಶನ ಮಾಡ್ಕೊಂಡು ಹೊರಗಡೆ ಬರಬೇಕಿದ್ರೆ ರತ್ನಾಕರ್ ಅವರ ಕೈಯಲ್ಲಿದ್ದ ಉಂಗುರ ತಪ್ಪಿ ಕೆಳಗಡೆ ಬಿದ್ದಿಲ್ಲ ನೋಡಿ, ಟೆನ್ಷನ್ ಆಗಬೇಡಿ, ಬಿದ್ದಿದೆ ಅಂತ ಅನ್ಕೊಂಡು ನೀವು ಉಂಗುರವನ್ನು ಕೈಯಿಂದ ತೆಗೀರಿ ಸರ್, ಕೈಯಿಂದ ತೆಗೀರಿ. ಎಸ್, ಒಂದು ಉಂಗುರ ಕೆಳಗಡೆ ಬೀಳ್ತಾ ಇದೆ. ಎಸ್, ಒಂದು ಉಂಗುರ ಕೆಳಗಡೆ ಬಿತ್ತು. ಈಗಿನ ಬಂಗಾರದ ರೇಟಿಗೆ ಕನಿಷ್ಠ ಒಂದು 3 ಲಕ್ಷ ರೂಪಾಯಿ ಬಂಗಾರದ ಉಂಗುರ ಕೆಳಗಡೆ ಬಿದ್ದೋಗಿದೆ. ರತ್ನಾಕರ್ ಅವರಿಗೆ ಗೊತ್ತೇ ಇಲ್ಲ, ಅವರು ಎದುರುಗಡೆ ಆಫೀಸಿಗೆ ಹೋಗಿದ್ದಾರೆ ಫಲಹಾರ ಸೇವನೆ ಮಾಡಲಿಕ್ಕೆ. ಹಿಂದುಗಡೆ ಬರ್ತಾ ಇದ್ದಂಥ ಪ್ರೇಮಾ ಮೇಡಮ್ ನೋಡಿದ್ರು, ಸ್ವಲ್ಪ ತಮಾಷೆ ಮೂಡಲಿದ್ರು, ಅವರಿಗೆ ಹೇಳಿಕ್ಕೆ ಹೋಗಿಲ್ಲ. ಅವರು ಸೀದಾ ಆಫೀಸಿಗೆ ಹೋಗ್ಬಿಟ್ಟು ಇಂಥ ಒಂದು ಲೋಟ ತಗೊಂಡ್ರು. ಲೋಟ ಖಾಲಿ ಇದೆ ನೋಡಿ ಮೇಡಮ್, ನೋಡಿ ಎಲ್ರಿಗೂ ತೋರಿಸಿ. ಖಾಲಿ ಲೋಟವನ್ನು ಹಾಗೆ ಇಟ್ಕೊಂಡ್ರು. ಆ ನಂತರ ನೋಡಿ ಮೇಡಮ್, ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಈ ಕರ್ಚೀಫನ್ನು ನಾನು ಈ ಉಂಗುರದ ಮೇಲೆ ಹೀಗೆ ಹಾಕ್ತೇನೆ. ಹೀಗೆ ನೀವು ಉಂಗುರದ ತುದಿಯನ್ನು ಈ ಕೈಯಿಂದ ಲೋಟ ಇಟ್ಕೊಳ್ಳಿ, ಆ ಕೈಯಿಂದ ಉಂಗುರದ ತುದಿಯನ್ನು ಹೀಗೆ ಇಟ್ಕೊಳ್ಳಿ, ಈ ಕೈಯಿಂದ ಇದನ್ನು ಲೋಟ ಇಲ್ಲಿ ಇಟ್ಕೊಳ್ಳಿ, ಈ ಕೈಯಿಂದ ಎತ್ತಿ ಅದರ ಅಡಿಗೆ ಲೋಟ ತನ್ನಿ, ಲೋಟದ ಒಳಗಡೆ ಉಂಗುರ ಬಿಡಿ, ಕೈಯಿಂದ ಕರ್ಚೀಫ್ ಮತ್ತು ಲೋಟ ಹೀಗೆ ಇಟ್ಕೊಳ್ಳಿ, ಈ ಕೈ ಬಿಡಿ, ಶಬ್ದ ಮಾಡಿ, ಶೇಕ್ ಮಾಡಿ, ಮೈಕಾಗಿ ತಂದು ಶೇಕ್ ಮಾಡಿ. ಸಾಕು. ಲೋಟದಲ್ಲಿ ಉಂಗುರ ಇಟ್ಬಿಟ್ರು. ಸರ್ ನಿಮ್ಮ ಹತ್ರ ಕರ್ಚೀಫ್ ಇದೆಯಾ, ಟವೆಲ್ ಇದೆಯಾ ನಿಮ್ಮ, ತೆಗೀರಿ ಸರ್. ಉಪಹಾರ ಸೇವನೆ ಮಾಡಿ ರತ್ನಾಕರ್ ಅವರು ಕೈ ತೊಳೆದು ಬಿಟ್ಟು ಕೈ ಒರೆಸ್ಕೊಳ್ಳಿಕ್ಕೆ ಕರ್ಚೀಫ್ ಇದಕ್ಕಿದ್ದಾರೆ. ಕೈ ನೋಡ್ತಾರೆ, ಕೈಯಲ್ಲಿ ಉಂಗುರ ಇಲ್ಲ. ನನ್ನ ಅಜ್ಜಿ ಪ್ರೀತಿಯಿಂದ ಮಾಡಿಸ್ಕೊಟ್ಟ ಉಂಗುರ ಅಲ್ಲ ಅನ್ಕೊಳ್ಳೋದಷ್ಟೇ, ಬೇರೆ ಯಾರಾದರೂ ಪ್ರೀತಿಯಿಂದ ಮಾಡಿಸ್ಕೊಟ್ಟಿರ್ಬೋದು ಅಲ್ಲ ಮೇಡಮ್. ಎಸ್, ನಾನು ಗೊತ್ತಾಯ್ತು. ಟೆನ್ಷನ್ ಬಿದ್ದುಬಿಟ್ರು, ಏನು ಮಾಡೋದು ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಕುದ್ರೋಳಿ ದೇವಸ್ಥಾನಕ್ಕೆ ದರ್ಶನಕ್ಕೆ ನಾನು ಬಂದಿದ್ದೆ. ನನ್ನ ನೋಡಿದ್ರು ಜಾದೂಗಾರರು, ಸರ್ ಹೀಗಾಗಿದೆ, ಏನಾದರೂ ಹೆಲ್ಪ್ ಮಾಡಿ ಹೇಳಿದ್ರು. ಆಗ ನಾನು ಅವ್ರಿಗೆ ಸ್ವಲ್ಪ ಹತ್ರ ಬನ್ನಿ ಸರ್, ಒಂದು ಕರ್ಚೀಫ್ ತಗೊಂಡೆ. ಸರ್ ಈಗ ನೀವು ಸ್ಟ್ರೈಟ್ ನಿಂತ್ಕೋಬೇಕು, ಅಂದರೆ ಜನರಿಗೆ ಸ್ಟ್ರೈಟ್. ನಾರ್ಮಲಿ ನೀವು ವಾಚ್ ಕಟ್ಟೋ ಒಂದು ಕೈ ಇದೇನಾ, ಅಂದರೆ ಈ ಕೈಯಲ್ಲಿ ಲೆಫ್ಟ್ ಹ್ಯಾಂಡ್, ಈ ಬಲಗೈಯನ್ನು ಈ ಕೆಂಪು ತುದಿಗೆ ಹೀಗೆ ಹಿಡ್ಕೋಬೇಕು, ಬೈಕ್ ಹ್ಯಾಂಡಲ್ ಹಿಡ್ಕೊಂಡಿದ್ದಾಗ ಇದನ್ನು ಇಲ್ಲಿ ಹಿಡ್ಕೊಳ್ಬೇಕು. ಮತ್ತೆ ಇಲ್ಲಿ ನೋಡಿ ಸರ್, ನನಗೆ ಮ್ಯಾಜಿಕ್ ಇಂದ ಗೊತ್ತಾಯಿತು ಪ್ರೇಮಾ ಅವರು ನಿಮ್ಮನ್ನು ಆಟ ಆಡಿಸ್ತಿದ್ದಾರೆ ಅಂತ. ಇಲ್ಲಿದೆ ಉಂಗುರ, ನಿಮ್ಮ ಉಂಗುರವನ್ನು ಪ್ರೇಮಾ ಅವರಿಗೆ ವಾಪಸ್ ಕೊಡೋದು. ಈ ಕೈಯಿಂದ ಲೋಟ ಹಿಡ್ಕೊಳ್ಳಿ ಮೇಡಮ್, ಅಡಿಯಿಂದ ಒಂಚೂರು ಎತ್ತರಕ್ಕೆ ಇಲ್ಲಿ, ಸೋ ದಟ್ ಎಲ್ರಿಗೆ ಕಾಣುವಾಗಿ. ಆ ಕೈಯಿಂದ ಉಂಗುರ ತೆಗೀರಿ. ನನ್ನ ಕೈ ಕೊಡ್ತಾರೆ ಸರ್ 3 ಲಕ್ಷ ರೂಪಾಯಿ ಉಂಗುರ. ಆ ಉಂಗುರ ಕೈಗೆ ಕೊಟ್ಟ ಕೂಡಲೇ ಆ ಮ್ಯಾಜಿಕ್ ತೆಗೀರಿ ಮೇಡಮ್. ತೆಗೆದು ಹೀಗೆ ಉಂಗುರ ಮಾಯ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ. ಎಲ್ರಿಗೂ ಸಂತೋಷ ಎಕ್ಸೆಪ್ಟ್ ರತ್ನಾಕರಿಗೆ. ಮ್ಯಾಜಿಕ್ಗೆ ಒಂದು ಉಂಗುರ ಕಳೆದು ಹೋಗುತ್ತೆ, ಹಾಗೇನಾಗುದಿಲ್ಲ. ಮಂತ್ರದ ಕೋಲನ್ನು ಹೀಗೆ ಹಿಡ್ಕೊಳ್ಳಿ. ನೀವು ನೋಡ್ತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ಆಪರ್ ಕಡಬರು 1 2 3 ಅಂತ ಈ ಖರ್ಚು ಬೆಳಿಬೇಕಿದ್ರೆ ಅವರು ಹಿಡ್ಕೊಂಡಿರುವಂಥ ಮಂತ್ರದ ಕೋಲ ಮಧ್ಯದಲ್ಲೇ ಉಂಗುರ ವಾಪಸ್.
ಉಂಗುರ ತೆಗೀರಿ ಸರ್. ಈ ವೇದಿಕೆ ಮೇಲೆ ಮುಂದೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸಹಕರಿಸಿದಂತ ಸನ್ಮಾನ್ಯ ರತ್ನಾಕರ್ ಸರ್ ಅವರಿಗೆ, ನಿಮಗೆ ಮತ್ತು ಪ್ರೇಮ ಮೇಡಮ್ ನಿಮಗೆ ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯ ವಂದನೆ. ಥ್ಯಾಂಕ್ ಯು ಸೊ ಮಚ್. ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ರತ್ನೋತ್ಸವ ಅನ್ನುವಂತಹ ಕನ್ನಡ ಈ ನಮ್ಮ ನಾಡು ನುಡಿಯ ಒಂದು ಹಬ್ಬವನ್ನು ಬೆಳಗಿಂದ ಇಲ್ಲಿವರೆಗೆ ಆಚರಿಸಿಕೊಂಡು ಸಮಾರಂಭದ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ರಂಗ ಪ್ರದರ್ಶನಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾಳೆ ಇದೇ ವೇದಿಕೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವತ್ತು ಈ ರತ್ನೋತ್ಸವದ ವೇದಿಕೆ ಮೇಲೆ ನಡೀತಿರುವಂತಹ ಮಸ್ತ್ ಮ್ಯಾಜಿಕ್, ಫುಲ್ ಮಸ್ತಿ, ಫುಲ್ ಜಾದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮ ಮುಂದುವರಿಕೆ. ಕಲಾಭಿಮಾನಿಗಳೇ, ಜಾದು ಅನ್ನುವಂಥದ್ದು ಯಾವುದೇ ಮಾಟ ಮಂತ್ರ ಬಾನಾಮತಿ ಪವಾಡದಿಂದ ನಡೆಯುವಂಥದ್ದಲ್ಲ. ಸ್ಪಷ್ಟ ಕೈಚಳಕ ಮತ್ತು ವಿಜ್ಞಾನವೇ ಇದರ ಹಿನ್ನೆಲೆ. ಆದರೂ ಕೂಡ ಲೆಕ್ಕಾಚಾರದ ಈ ಕಲೆಯಲ್ಲಿ ಒಂದು ಚೂರು ಲೆಕ್ಕಾಚಾರ ತಪ್ಪಿದ್ರೆ ನನ್ನ ಜೀವಕ್ಕೆ ಅಥವಾ ನನ್ನ ತಂಡದ ಕಲಾವಿದರ ಜೀವಕ್ಕೆ ಅಪಾಯ ಇದ್ದೇ ಇದೆ. ಆದರೂ ಈ ಪ್ರಾಣಕ್ಕೆ ಅಪಾಯ ಆಗುವಂತ ಮ್ಯಾಜಿಕ್ ಹೇಗೆ ಮಾಡ್ತೀರಾ ಅಂತ ಕೇಳುವಾಗ ನನ್ನ ಉತ್ತರ ಇಷ್ಟೇ. ನನ್ನ ಉದ್ದೇಶವೇ ನಿಮ್ಮ ಮನಸ್ಸಿಗೆ ರಂಜನೆ ಕೊಡುವಂಥದ್ದು. ಆ ರಂಜನೆ ಕೊಡ್ಲಿಕ್ಕೆ ಯಾವ ರಿಸ್ಕ್ ತಗೊಳ್ಳಿಕ್ಕೂ ಕಲಾವಿದನಾಗಿ ನನಗೆ ಸಿದ್ಧ ಅಂತ ಹೇಳ್ತಾ, ನನ್ನ ಮುಂದಿನ ಜಾದು ಅಂಥದ್ದೊಂದು ಅಪಾಯದ ಜಾದು. ನನ್ನ ತಂಡದ ಕಲಾವಿದೆಯ ಪ್ರಾಣಕ್ಕೆ ಅಪಾಯವನ್ನು ಒತ್ತೆ ಇಟ್ಕೊಂಡು ಮುಂದಿನ ಭಯಾನಕ ಜಾದು ಒಂದು ಕ್ಷಣದಲ್ಲಿ ಮೂಡಿ ಬರ್ತದೆ. ವೀಕ್ಷಿಸಿ ಮುಂದಿನ ಭಯಾನಕ ಜಾದು.